Early morning start to the tournament. ಈ ಮೂಲಕವಾಗಿ ಆರಂಭಿಕ ದಾಡುಗಾರಿಕೆ ವಿಭಾಗವನ್ನು ಗಮನಿಸಿದರೆ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ಗಗನ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ನಿತಿನ್ ಇವರ ಉಪಸ್ಥಿತಿಯಲ್ಲಿ ಇದೀಗ ಆರಂಭಿಕವಾಗಿ ಇನ್ನಿಂಗ್ಸ್ ಅನ್ನು ಪ್ರಾರಂಭ ಮಾಡಲಿಕ್ಕಿದೆ ಬಲಿಷ್ಠ ಟೀಮ್ ಬಿಗ್ ಬಾಯ್ಸ್ ತಂಡ. ತೀರ್ಪುಗಾರಿಕೆ ವಿಭಾಗದಲ್ಲಿ ಪ್ರಕಾಶ್ ಬಂಟ್ವಾಳ ಅದೇ ರೀತಿ ರೋಡ್ ಎಂಡ್ ಕಡೆಯಿಂದ ಎಸ್ತುಗಾರಿಕೆಯನ್ನು ನೆಚ್ಚಿಕೊಳ್ತಾ ಇದ್ದಾರೆ. ಎಸ್ತುಗಾರಿಕೆ ವಿಭಾಗವನ್ನು ಗಮನಿಸಿದರೆ ತಂಡದ ಸ್ಟ್ರೈಕ್ ಬೌಲರ್ ಆದಂತಹ ಏನಿಲ್ಲ ಪ್ರಾರಂಭಿಕವಾಗಿ ಎಸೆತಗಾರಿಕೆಯನ್ನು ನಡೆಸುವಂತಹ ಜವಾಬ್ದಾರಿಯನ್ನ ವಹಿಸಿಕೊಳ್ತಾ ಇದ್ದಾರೆ. ಆರಂಭಿಕವಾಗಿ ಏಕೈಕ ಪವರ್ ಪ್ಲೇ ಅನ್ನ ಕಂಡುಕೊಳ್ತಿರುವಂತಹ ಪಂದ್ಯಾಟ ಇದೀಗ ಜಿಎಸ್ ಪ್ರೀಮಿಯರ್ ಲೀಗ್ ಸೀಸನ್ 3ರ ಆರಂಭಿಕ ಪಂದ್ಯಾಟ. ದಯವಿಟ್ಟು ಹಂಗ್ರಿ ಬೋಲ್ಸ್ ತಂಡದ 12ನೇ ಆಟಗಾರ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ತನ್ಮಧ್ಯೆ ಆಫ್ ಸ್ಟಂಪ್ ವಿಭಾಗದಲ್ಲಿ ಬಂದಂತಹ ಚೆಂಡು ಪಾಯಿಂಟ್ ವಿಭಾಗವನ್ನು ಸಂಚರಿಸ್ತಾ ಇದೆ. ಈ ಮೂಲಕವಾಗಿ ಆರಂಭಿಕ ರನ್ನಿನ ಘೋಷಣೆಯಾಗಿದೆ. ದಾಂಡುಮುಖೇರವಾಗಿ ಗಗನ್ ವೈಯಕ್ತಿಕ ಖಾತೆ ಕೂಡ ಇಲ್ಲಿ ಪ್ರಾರಂಭಗೊಳ್ತಾ ಇದೆ. ತಂಡದ ಖಾತೆ ಕೂಡ ಆರಂಭಗೊಂಡಿದೆ. ಈ ಮೂಲಕವಾಗಿ ತಂಡದ ಖಾತೆಯಲ್ಲಿದೆ 1. ಈಗ ಸ್ಟ್ರೈಕ್ ಆನ್ ವಿಭಾಗಕ್ಕೆ ಆಗಮಿಸ್ತಾ ಇದ್ದಾರೆ ನಿತಿನ್, ತಂಡದ ಇನ್ನೋರ್ವ ಭರವಸೆಯ ದಾಂಡುಗಾರ. ಆರಂಭಿಕವಾಗಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಮುಂಜಾನೆಯ ವೇಳೆಯಲ್ಲಿ ಸಾಗಿ ಬರ್ತಿರುವಂತಹ ಪಂದ್ಯಾಟ ಖಂಡಿತವಾಗಿಯೂ ಈ ಹಂತದಲ್ಲಿ ಕೊಂಚ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ವಿಭಾಗ ಬಲಿಷ್ಠಗೊಳ್ಳುವಂತಹ ಸೂಚನೆ ಲಭಿಸ್ತಾ ಇದೆ. ಎಸ್ತುಗಾರಿಕೆ ವಿಭಾಗದಲ್ಲಿ ಒಂದೆಲ್ಲ ಶಾರ್ಟ್ ಲೆಂತ್ ಡೆಲಿವರಿ ಆದರೆ ಲೈನ್ ಅಂಡ್ ಲೆಂತ್ ನಲ್ಲಿ ವೈಫಲ್ಯತೆ ಮೂಲಕವಾಗಿ ಸಾಕಷ್ಟು ಲೆಗ್ ಸ್ಟಂಪ್ ಹೊರಭಾಗದಲ್ಲಿ ಸಂಚರಿಸಿರುವಂತಹ ಚೆಂಡು ಅತಿರಿಕ್ತ ರನ್ ಆಗಿ ಘೋಷಣೆಯಾಗ್ತಾ ಇದೆ. ಈ ಮೂಲಕವಾಗಿ ಸರಣಿಯ ಪ್ರಥಮ ವೈಡ್ ಡೆಲಿವರಿಯ ಘೋಷಣೆ. ಈ ಎಕ್ಸ್ಟ್ರಾ ರನ್ನಿನೊಂದಿಗೆ ತಂಡದ ಖಾತೆಯಲ್ಲಿದೆ 2. ಸ್ಕೋರ್ ಮೂವ್ಸ್ ಆನ್ ಟು 2 ಓವರಿನ ದ್ವಿತೀಯ ಎಸೆತ. ರೈಟ್ ಎಸ್ತುಗಾರಿಕೆ ತನ್ಮಧ್ಯೆ ಮತ್ತೊಮ್ಮೆ ಓವರ್ ಪಿಚ್ ಡೆಲಿವರಿ ಖಂಡಿತವಾಗಿಯೂ ಅವಕಾಶವಿತ್ತು ಈ ತನ್ಮಧ್ಯೆ ನಿತಿನ್ ಇವರ ಬಳಿಯಲ್ಲಿ. ಆದರೆ ಚೆಂಡನ್ನು ಗಮನಿಸುವಲ್ಲಿ ವೈಫಲ್ಯತೆಯನ್ನು ಅನುಭವಿಸಿಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ಡಾಟೆಡ್ ಡೆಲಿವರಿ. ಹಂಗ್ರಿ ಓಲ್ಸ್ ತಂಡದ 12ನೇ ಆಟಗಾರ ದಯವಿಟ್ಟು ಕಮೆಂಟ್ರಿ ಬಾಕ್ಸ್ ಕಡೆಗೆ ಆಗಮಿಸಿ ಅಂಕಿಅಂಶ ಪಟ್ಟಿಯಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕು. 3rd ಡೆಲಿವರಿ ಓವರ್ ಪಿಚ್ ಇದರ ಮಧ್ಯೆ ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಯಾಚ್ ಔಟ್ಗೆ ಅವಕಾಶವಿತ್ತಾದ್ರೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಚೆಂಡು ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗವನ್ನ ತಲುಪ್ತಾ ಇದೆ. ಲೆಗ್ಲಾನ್ಸ್ ಮುಖಾಂತರವಾಗಿ ರನ್ ಗಳಿಸುವಂತಹ ಪ್ರಯತ್ನ ಆದರೆ ಟಾಪ್ ಎಜ್. ಈ ಮೂಲಕವಾಗಿ ಚೆಂಡು ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗವನ್ನು ತಲುಪಿದೆ. ತಂಡದ ಖಾತೆಯಲ್ಲಿದೆ 3 ಓವರಿನ 4ನೇ ಎಸೆತ. ಏನಿಲ್ಲ ಅಗೇನ್ ಓವರ್ ಪಿಚ್ ತನ್ಮಧ್ಯೆ ಕಲಾತ್ಮಕ ಶೈಲಿಯ ಕವಟವನ್ನು ಗಮನಿಸಿಕೊಳ್ತಾ ಇದ್ದೇವೆ. ಶಾರ್ಟ್ ಮಿಡ್ ಆಫ್ ವಿಭಾಗದಲ್ಲಿ ಚೆಂಡು ಸಂಚರಿಸ್ತಾ ಇದೆ. ಮೂಲಕವಾಗಿ ಮತ್ತೊಮ್ಮೆ 1 ರನ್ನಿನ ಘೋಷಣೆ. ವಿತ್ ಸಿಂಗಲ್ ಸ್ಕೋರ್ ವಾಸ್ ಆನ್ ಟು 4. ತಂಡದ ಖಾತೆಯಲ್ಲಿದೆ 4. ಯಾವುದೇ ಹುದ್ದರಿಯ ನಷ್ಟವಿಲ್ಲ. ಆರಂಭಿಕ ಏಕೈಕ ಪವರ್ ಪ್ಲೇ ಚಾಲ್ತಿಯಲ್ಲಿ ಖಂಡಿತವಾಗಿಯೂ ಈ ಪವರ್ ಪ್ಲೇ ಓವರ್ನಲ್ಲಿ ಸಾಕಷ್ಟು ರನ್ಗಳು ಬೇಕಾಗಿದೆ. ಬಲಿಷ್ಠ ಬಿಗ್ ಬಾಯ್ಸ್ ತಂಡಕ್ಕೆ ಇದರ ಮಧ್ಯೆ ಮತ್ತೊಮ್ಮೆ ಎಕ್ಸಲೆಂಟ್ ಶಾಟ್ ಓವರ್ ಇನ್ಫೀಲ್ಡ್ ಮುಖಾಂತರವಾಗಿ ಚೆಂಡು ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಸಂಚರಿಸಿದೆ. ಮತ್ತೊಮ್ಮೆ ಚುರುಕಿನ ಓಟಗಾರಿಕೆಯನ್ನು ಕೂಡ ಈ ಒಂದು ಆರಂಭಿಕ ಜೋಡಿಯ ಮಧ್ಯೆ ಗಮನಿಸಿಕೊಳ್ತಾ ಇದ್ದೇವೆ. ವಿತ್ ದಟ್ ಡಬಲ್ ದ ಸ್ಕೋರ್ ವಾಸ್ ಆನ್ ಟು 6. ತಂಡದ ಖಾತೆಯಲ್ಲಿದೆ 6. ಅಂತಿಮ ಎಸೆತ ಚಾಲ್ತಿಯಲ್ಲಿ ಪವರ್ ಪ್ಲೇಯ ಅಂತಿಮ ಎಸೆತವನ್ನು ನಿಭಾಯಿಸಿಕೊಳ್ಬೇಕಾಗಿದೆ. ಇವನ್ನೆಲ್ಲ ಇವರಿಗೆ ಬಹಳಷ್ಟು ನಿಯಂತ್ರಿತ ದಾಳಿಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ಆದರೆ ಈ ಒಂದು ಅಂತಿಮ ಎಸೆತ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನು ಪಡೆದುಕೊಳ್ತಾ ಇದೆ. ಶಾರ್ಟ್ ಲೆಂತ್ ಡೆಲಿವರಿ ಆದರೆ ಮತ್ತೊಮ್ಮೆ ಬಲವಾದ ಮನವಿ ಕೂಡ ಸಲ್ಲಿಕೆಯಾಗಿದೆ. ಮನವಿಗೆ ಯಾವುದೇ ಪುರಸ್ಕಾರವಿಲ್ಲ. ಈ ಮೂಲಕವಾಗಿ ಪ್ರಥಮ ಆರಂಭಿಕ ಪಂದ್ಯಾಟದ ಆರಂಭಿಕ ಏಕೈಕ ಪವರ್ ಪ್ಲೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಬಲಿಷ್ಠ ಟೀಮ್ ಬಿಗ್ ಬಾಯ್ಸ್ ತಂಡ ಈ ಆರಂಭಿಕ ಓವರಿನಲ್ಲಿ ಸಂಪಾದಿಸಿಕೊಳ್ತಾ ಇದೆ 6. ಯಾವುದೇ ಹುದ್ದರಿಯ ನಷ್ಟವಿಲ್ಲದೆ ಈ ಮೂಲಕವಾಗಿ ಖಂಡಿತವಾಗಿ ಒಂದು ಅತ್ಯುತ್ತಮ ಆರಂಭವನ್ನ ಖಂಡಿತವಾಗಿಯೂ ಸಂಪಾದಿಸಿಕೊಳ್ತಾ ಇದೆ ಬಿಗ್ ಬಾಯ್ಸ್. ನಿಮಿಷಗಳ ಕಾಲಾವಕಾಶ ಒಂದು ಇನ್ನಿಂಗ್ಸ್ ಅನ್ನ ಮುಕ್ತಾಯಗೊಳಿಸಿಕೊಡಲು ಖಂಡಿತವಾಗಿಯೂ ಕ್ಷೇತ್ರ ರಕ್ಷಣೆ ವಿಭಾಗವನ್ನ ನಿಭಾಯಿಸುತ್ತಿರುವಂತಹ ಹಂಗ್ರಿ ವೋಲ್ಸ್ ಈ ಸೂಚನೆಯನ್ನು ಗಮನಿಸಿಕೊಳ್ಬೇಕು. ಪ್ರಥಮ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿದೆ 6. ಸರಾಸರಿ 6 ರಂತೆ ರನ್ಗಳು ದಾಖಲಾಗ್ತಾ ಇದೆ. ನಿಗದಿತ 5 ಓವರ್ಗಳ ಪಂದ್ಯಾಟ ಸಾಗಿ ಬರ್ತಾ ಇದೆ. ಇನ್ನು ಕೂಡ 24 ಎಸೆತವನ್ನ ಈ ಒಂದು ಪ್ರಾರಂಭಿಕ ಇನ್ನಿಂಗ್ಸ್ ನಲ್ಲಿ ಎದುರಿಸಬೇಕಾಗಿದೆ ಬಲಿಷ್ಠ ಟೀಮ್ ಬಿಗ್ ಬಾಯ್ಸ್ ತಂಡ. ಈ ಮೂಲಕವಾಗಿ ಅಂಪೈರ್ ಆತ್ಮಕವಾದ ಕ್ಷೇತ್ರ ರಕ್ಷಣೆಗೆ ಒತ್ತನ್ನು ನೀಡಿರುವಂತಹ ಕ್ಷೇತ್ರರಕ್ಷಕ 1 ರನ್ಗಳಿಗೆ ಈ ಆಟಗಾರರನ್ನು ತಡಿತಾ ಇದ್ದಾರೆ. ಮೂಲಕವಾಗಿ 1 ರನ್ ದಾಖಲಾಗಿದೆ. ವಿತ್ ದಟ್ ಸಿಂಗಲ್ ಸ್ಕೋರ್ ವಾಸ್ ಆನ್ ಟು 19. ತಂಡದ ಖಾತೆಯಲ್ಲಿದೆ 19. ಪ್ರಾರಂಭಿಕವಾಗಿ 6 ರನ್ಗಳ ಸರಾಸರಿಯನ್ನು ಹೊಂದಿತ್ತು ಟೀಮ್ ಬಿಗ್ ಬಾಯ್ಸ್. ಆದರೆ ಇದೀಗ
ಬಲು ದೊಡ್ಡ ಓವರ್ ಈಗಾಗಲೇ ಬರ್ತಾ ಇದೆ. ತನ್ಮಧ್ಯೆ ಮತ್ತೊಮ್ಮೆ ಕನೆಕ್ಷನ್ ಸೆಕೆಂಡ್ ಸಿಕ್ಸರ್, ಈ ಓವರಿನ ದ್ವಿತೀಯ ಸಿಕ್ಸರ್ ಬರ್ತಾ ಇದೆ ನೇರವಾಗಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ. ಮೂಲಕವಾಗಿ ಇದೀಗ ತಂಡದ ಖಾತೆ 2 ಓವರ್ಗಳ ಮುಕ್ತಾಯದಲ್ಲಿ 25 ರನ್ಗಳಿಗೆ ವಿಸ್ತರಣೆಗೊಂಡಿದೆ. ಅರ್ಥಾತ್ ದ್ವಿತೀಯ ಓವರಿನಲ್ಲಿ ನಿತಿನ್ ಬಿರುಸಿನ ದಾಂಡು ಮುಖೇನವಾಗಿ 19 ಅಂಕಗಳನ್ನು ಸಂಪಾದಿಸಿಕೊಂಡು ತಂಡದ ಖಾತೆಯನ್ನು ಕೂಡ ನೇರವಾಗಿ 25 ರನ್ಗಳಿಗೆ ವಿಸ್ತರಿಸ್ತಾ ಇದ್ದಾರೆ. ಯಾವುದೇ ಹುದ್ದರಿ ನಷ್ಟವಿಲ್ಲ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ 25. ಮುಂದಿನ ಪಂದ್ಯಾಟಕ್ಕೆ ಕರೆಯನ್ನ ನೀಡ್ತಾ ಇದ್ದೇವೆ. ಸೂಪರ್ ಕಿಂಗ್ಸ್ ವಿರುದ್ಧವಾಗಿ ದನೀಸ್ 11. ದಯವಿಟ್ಟು 2 ತಂಡದ ಆಟಗಾರರು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಗಿಸಿಕೊಟ್ಟು ಮುಂದಿನ ಪಂದ್ಯಾಟದಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ, ನಿಗದಿತ 5 ಓವರ್ಗಳ ಪಂದ್ಯಾಟ ಅಂಕಣ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ಈಗಾಗಲೇ 2 ಓವರ್ಗಳ ಮುಕ್ತಾಯ, ತಂಡದ ಖಾತೆಯಲ್ಲಿದೆ 25. ಸಚೀಂದ್ರರವರ ಪರಿಚಯವಾಗ್ತಾ ಇದೆ. ಎಸ್ತಗಾರಿಕೆ ವಿಭಾಗದಲ್ಲಿ ಬಲಿಷ್ಠ ಹಂಗ್ರಿ ವೋಲ್ಸ್ ತಂಡದ ಪರವಾಗಿ ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಜಯಗಳಿಸಿ ಪ್ರಥಮ ಪವರ್ ಪ್ಲೇ ಓವರಿನಲ್ಲಿ ಎದುರಾಳಿ ತಂಡವನ್ನು ಕಟ್ಟಿ ಹಾಕುವಲ್ಲಿ ಸಫಲತೆಯನ್ನು ಕಂಡುಕೊಂಡಿದ್ದಾದ್ರೆ ನಂತರದಲ್ಲಿ ಬಿರುಸಿನ ದಾಡುಗಾರಿಕೆ ನಿತಿನ್ನ ಮುಖಾಂತರವಾಗಿ ತನ್ಮಧ್ಯೆ ಮತ್ತೊಮ್ಮೆ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಸಂಚರಿಸಿದೆ. ಈ ಮೂಲಕವಾಗಿ 1 ರನ್ ದಾಖಲಾಗಿದೆ. ವಿತ್ ದಟ್ ಸಿಂಗಲ್ ನೌ ಸ್ಕೋರ್ ಮೋಸ್ ಆನ್ ಟು 26. ತಂಡದ ಖಾತೆಯಲ್ಲಿದೆ 26. ದಾಂಡುಗಾರಿಕೆ ವಿಭಾಗಕ್ಕೆ ಮತ್ತೊಮ್ಮೆ ನಿತಿನ್ ಇವರ ಆಗಮನ ಆಗ್ತಾ ಇದೆ. ತಂಡದ ಬಲಿಷ್ಠ ಆಟಗಾರ, ಇದೀಗಾಗಲೇ ಬಿರುಸಿನ ದಾಂಡುಗಾರಿಕೆ ಮುಖಾಂತರವಾಗಿ 2 ಸಿಕ್ಸರ್ಗಳನ್ನು ಕೂಡ ದಾಖಲಿಸಿರುವಂತಹ ಆಟಗಾರ. ಆರಂಭಿಕ ಪಂದ್ಯಾಟದಲ್ಲೇ ಈ ಮುಸಂಜೆಯ ಈ ಒಂದು ಮುಂಚೂಣಿಯ ವೇಳೆಯಲ್ಲಿ ಸಾಕಷ್ಟು ಬಿರುಸಿನ ಹೊಡೆತಗಳನ್ನು ಕೂಡ ನಾವಿಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ಈ ಮೂಲಕವಾಗಿ ಮತ್ತೊಮ್ಮೆ ಸಾಕಷ್ಟು ರಕ್ಷಣಾತ್ಮಕವಾದ ಕ್ಷೇತ್ರಕ್ಷಣೆಗೆ ಒತ್ತಡ ನೀಡ್ತಾ ಇದೆ. ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಜಯಗಳಿಸಿರುವಂತಹ ಹಂಗ್ರಿ ಓಲ್ಸ್ ತಂಡ. ಆದ್ರೆ ನಿತಿನ್ ಲೆಕ್ಕಾಚಾರವೇ ಬೇರೆ ಇದೆ. ಚೆಂಡು ನೇರವಾಗಿ ಸೀಮಾ ರೇಖೆಯನ್ನು ದಾಟುವಂತಹ ಹೊಡೆತಗಳು ಕೂಡ ಬರ್ತಾ ಇದೆ. ಇದರ ಮತ್ತೊಮ್ಮೆ ಓವರ್ ಪಿಚ್ ಡೆಲಿವರಿ ಆದ್ರೆ ಲೆಗ್ ಸ್ಟಂಪ್ನ ಸಾಕಷ್ಟು ಹೊರಭಾಗದಲ್ಲಿ ಅತಿರಿಕ್ತ ರನ್ನಿನ ಘೋಷಣೆ ಮತ್ತೊಮ್ಮೆ ಆಗ್ತಾ ಇದೆ ವೈಡ್ ಡೆಲಿವರಿಯ ಮುಖಾಂತರವಾಗಿ. ಲೆಂತ್ ಉತ್ತಮವಾಗಿತ್ತು, ಆದರೆ ಲೈನ್ ನ ಕೊರತೆ ಖಂಡಿತವಾಗಿಯೂ ಗಮನಿಸಿಕೊಳ್ತಾ ಇದ್ದೇವೆ. ಈ ಹಂತದಲ್ಲಿ ಲೆಗ್ ಸ್ಟಂಪ್ ನ ಸಾಕಷ್ಟು ಹೊರಭಾಗದಲ್ಲಿ ಬಿದ್ದಂತಹ ಚೆಂಡು ಅತಿರಿಕ್ತ ರನ್ಗಳಾಗಿ ಘೋಷಣೆಯಾಗ್ತಾ ಇದೆ. ವಿತ್ ದಟ್ ಎಕ್ಸ್ಟರ್ನಲ್ ಸ್ಕೋರ್ ವಾಸ್ ಆನ್ ಟು 27. ತಂಡದ ಖಾತೆಯಲ್ಲಿದೆ 27. ಅಗೇನ್ ಇದರ ಮಧ್ಯೆ ಮತ್ತೊಮ್ಮೆ ಕಲಾತ್ಮಕ ಶೈಲಿ ಹೊಡೆತ ನೇರವಾಗಿ ಮತ್ತೊಮ್ಮೆ ವೈಡಿಶ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಸಂಚರಿಸ್ತಾ ಇದೆ. ತಂಡದ ಖಾತೆಯಲ್ಲಿದೆ 28. ಎಸ್ತಗಾರಿಕೆ ವಿಭಾಗದಲ್ಲಿ ಸಚೀಂದ್ರ ಖಂಡಿತವಾಗಿಯೂ ಒಂದು ಆತ್ಮವಿಶ್ವಾಸದ ಎಸೆತಗಾರನನ್ನು ಗಮನಿಸಿಕೊಳ್ತಾ ಇದ್ದೇವೆ. ರೋಡ್ ಎಂಡ್ ಕಡೆಯಿಂದ ಮತ್ತೊಮ್ಮೆ ರೀಚಾಮ್ ಓವರ್ ದ ವಿಕೆಟ್ ಎಸ್ತಗಾರಿಕೆ ಎದುರಿಸಂತಹ ದಾಂಡುಗಾರ ಗಗನ್ ಮತ್ತೊಮ್ಮೆ ಕಲಾತ್ಮಕ ಶೈಲಿ ಹೊಡೆದ ಬ್ಯಾಕ್ ಫುಟ್ ಕವರ್ ಡ್ರೈವ್ ಮುಖಾಂತರವಾಗಿ ಚೆಂಡು ನೇರವಾಗಿ ಶಾರ್ಟ್ ಕವರ್ಸ್ ವಿಭಾಗವನ್ನು ತಲುಪಿದ. ವಿತ್ ದಟ್ ಸಿಂಗಲ್ ಸ್ಕೋರ್ ವಾಸ್ ಆನ್ ಟು 29. 29. 4ನೇ ಎಸೆತ ಚಾಲ್ತಿಗೆ ಬರ್ತಾ ಇದೆ. ಗಗನ್ ಖಂಡಿತವಾಗಿ ಒಂದು ಜವಾಬ್ದಾರಿಯುತವಾದ ಇನ್ನಿಂಗ್ಸ್ ಅನ್ನು ಕಟ್ಟಿ ಬೆಳೆಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನಿತಿನ್ ಬಿರುಸಿನ ದಾಂಡುಗಾರಿಕೆಯನ್ನು ಪ್ರದರ್ಶಿಸುವಂತಹ ಹಂತದಲ್ಲಿ ಸಾಕಷ್ಟು ಸ್ಟ್ರೈಕ್ ಅನ್ನು ನಿತಿನ್ಗೆ ಒದಗಿಸಿಕೊಡ್ತಾ ಇದ್ದಾರೆ. ಈ ಮೂಲಕವಾಗಿ ಮತ್ತೊಮ್ಮೆ ಶಾರ್ಟ್ ಲೆಂತ್ ಡೆಲಿವರಿ ಬ್ಯಾಕ್ ಫುಟ್ ಕವರ್ ಡ್ರೈವ್ ಮುಖಾಂತರವಾಗಿ ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ಮತ್ತೊಮ್ಮೆ 1 ರನ್ ಅನ್ನು ಸಂಪಾದಿಸಿಕೊಳ್ತಾ ಇದೆ ನಿತಿನ್. ಈ ಮೂಲಕವಾಗಿ ತಂಡದ ಖಾತೆ 30 ರನ್ಗಳಿಗೆ ವಿಸ್ತರಣೆಗೊಳ್ತಾ ಇದೆ. 5ನೇ ಎಸೆತ ಚಾಲ್ತಿಗೆ ಬರ್ತಾ ಇದೆ. ಸಚೀಂದ್ರ ದಾಂಡುಗಾರಿಕೆ ವಿಭಾಗದಲ್ಲಿ ಗಗನ್ ಮತ್ತೊಮ್ಮೆ ಬಲಿಷ್ಠವಾದ ಹೊಡೆತದ ಪ್ರಯತ್ನ. ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಪ್ರೊಟೆಕ್ಷನ್ ಲಭ್ಯವಿದೆ. ಇದರ ಮಧ್ಯೆ 1 ರನ್ ಗಳಿಕೆಗೆ ಮಾತ್ರ ಅವಕಾಶ. ವಿತ್ ದಟ್ ಸಿಂಗಲ್ ನೌ ಸ್ಕೋರ್ ವಾಸ್ ಆನ್ ಟು 31. ತೃತೀಯ ಓವರಿನ ಅಂತಿಮ ಎಸೆತ ಚಾಲ್ತಿಗೆ ಬರ್ತಾ ಇದೆ. ಸರಾಸರಿ 10ಕ್ಕಿಂತಲೂ ರನ್ಗಳು ದಾಖಲಾಗ್ತಾ ಇದೆ. ಆರಂಭಿಕ ಜೋಡಿ ಇನ್ನು ಕೂಡ ಮುಂದುವರಿತಾ ಇದೆ. ಆರಂಭಿಕ ಜೋಡಿಯ ಜೊತೆಗಾರಿಕೆ ಕೂಡ 31 ರನ್ಗಳಿಗೆ ವಿಸ್ತರಣೆಗೊಂಡಿದೆ. ರೈಟ್ ಹ್ಯಾಮರ್ ಎಸೆಗಾರಿಕೆಯ ಪ್ರಯತ್ನ ಡೀಪ್ ವಿಕೆಟ್ ವಿಭಾಗದಲ್ಲಿ ಮತ್ತೊಮ್ಮೆ ಸೀಮಾರೇಖೆಯನ್ನು ದಾಟುವಂತಹ ಪ್ರಯತ್ನದಲ್ಲಿ ಮತ್ತೊಮ್ಮೆ ಯಶಸ್ವಿ ಆಗ್ತಾ ಇದ್ದಾರೆ ನಿತಿನ್. ಈ ಮೂಲಕವಾಗಿ ನಿತಿನ್ ದಾಡು ಮೂಲಕ ತೃತೀಯ ಸಿಕ್ಸರ್ ದಾಖಲಾಗ್ತಾ ಇದೆ. ಆರಂಭಿಕ ಪಂದ್ಯಾಟದಲ್ಲಿ ಸಾಕಷ್ಟು ಬಿರುಸಿನ ದಾಂಡುಗಾರಿಕೆ. 27 ರನ್ಗಳು ಈಗಾಗಲೇ ನಿತಿನ್ ದಾಂಡು ಮುಖೇನವಾಗಿ ತನ್ನ ಬಲಿಷ್ಠ ತಂಡ ಬಿಗ್ ಬಾಯ್ಸ್ ತಂಡಕ್ಕೆ ಲಭ್ಯವಾಗ್ತಾ ಇದೆ. ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನ ಸೋತಿದ್ರು ಕೂಡ ಇದೀಗ ಸ್ಪಷ್ಟ ಮೇಲುಗೆಯನ್ನು ಸಾಧಿಸುವಂತ ಸಾಗ್ತಾ ಇದೆ ಬಲಿಷ್ಠ ಬಿಗ್ ಬಾಯ್ಸ್ ತಂಡ. ಈ ಮೂಲಕವಾಗಿ 3 overs has been completed. After the completion of 3 overs, score moves on to 37 without any losses. ಯಾವುದೇ ಹುದ್ದರಿಯ ನಷ್ಟವಿಲ್ಲದೆ.
ಪ್ರತಿ ಇನ್ನಿಂಗ್ಸ್ ಮುಕ್ತಾಯಕ್ಕೆ 20 ನಿಮಿಷಗಳ ಕಾಲಾವಕಾಶ. ತಪ್ಪಿದಲ್ಲಿ ದಂಡವನ್ನು ತೆರಬೇಕಾಗಿದೆ. ಈ ಸೂಚನೆಯನ್ನು ಗಮನಿಸಿಕೊಳ್ಬೇಕು. ಎಸೆತಗಾರಿಕೆ ವಿಭಾಗದಲ್ಲಿ ಇನ್ನೋರ್ವ ಹೊಸ ಎಸೆತಗಾರನ ಪರಿಚಯವಾಗಿದೆ. ಶಾರ್ಟ್ ಲೆಂತ್ ಡೆಲಿವರಿ ಮತ್ತೊಮ್ಮೆ ಕನೆಕ್ಟೆಡ್ ಓವರ್ ಡೀಪ್ ಪಾಯಿಂಟ್ ವಿಭಾಗದಲ್ಲಿ ಡಿ5 ಲೆಗ್ ವಿಭಾಗದಲ್ಲಿ ಚೆಂಡು ಸೀಮಾ ರೇಖೆಯನ್ನು ಮತ್ತೊಮ್ಮೆ ದಾಟ್ತಾ ಇದೆ. ಗಗನ್ನ ಮಧ್ಯೆ ಗಗನ್ನ ಕೂಡ ಈ ಹಂತದವರೆಗೆ ಕೊಂಚಮಟ್ಟಿಗೆ ರಕ್ಷಣಾತ್ಮಕವಾದ ಆಟಕ್ಕೆ ಒತ್ತನ್ನು ನೀಡ್ತಾ ಇದ್ದಂತಹ ಗಗನ್ನ ಮಧ್ಯೆ ಅವಕಾಶವನ್ನು ಕಂಡುಕೊಂಡು ನೇರವಾಗಿ ಡಿ5 ಲೆಗ್ ವಿಭಾಗದಲ್ಲಿ ಸೀಮಾ ರೇಖೆಯನ್ನು ದಾಟಿಸುವಂತಹ ಪ್ರಯತ್ನದಲ್ಲೂ ಕೂಡ ಯಶಸ್ವಿ ಆಗ್ತಾ ಇದ್ದಾರೆ. ವಿತ್ ದಟ್ 6 now score moves on to 43. ತಂಡದ ಖಾತೆಯಲ್ಲಿದೆ 43. ಚತುರ್ಥ ಓವರಿನ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ ಶಿವ್ ಎಸೆತಗಾರಿಕೆ ವಿಭಾಗದಲ್ಲಿ ಅವರಿನ ದ್ವಿತೀಯ ಎಸೆತ ಮತ್ತೊಮ್ಮೆ ಕಲಾತ್ಮಕ ಶೈಲಿ ರನ್ ಅಪ್ 1 ಓವರ್ ಟಾಪ್ ಏಜ್ ಮೂಲಕವಾಗಿ ಚೆಂಡು ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗವನ್ನು ತಲುಪ್ತಾ ಇದೆ. ಆದರೆ ನೋ ಮ್ಯಾನ್ಸ್ ಲ್ಯಾಂಡ್ ಮುಖಾಂತರವಾಗಿ ಯಾವುದೇ ಅಪಾಯ ಕಂಡು ಬರ್ತಾ ಇಲ್ಲ. ಈ ಮೂಲಕವಾಗಿ 20 ರನ್ಗಳು ದಾಖಲಾಗಿದೆ. ವಿತ್ ದಟ್ ಸಿಂಗಲ್ now score moves on to 44. Now again ಡೇಂಜರಸ್ ಬ್ಯಾಟ್ಸ್ಮನ್ ನಿತಿನ್ ಬ್ಯಾಕ್ ಅಂಡ್ ಸ್ಟ್ರೈಕ್. ನಿತಿನ್ ಮತ್ತೊಮ್ಮೆ ಸ್ಟ್ರೈಕ್ ಔಟ್ ವಿಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. Again a short length, again connected over deep square leg. 1 more 6 from the bat of Nitin. What a player! Excellent stop from Nitin. ನೇರವಾಗಿ ಬಿಗ್ ಬಾಯ್ಸ್ ಆರಂಭಿಕ ಪಂದ್ಯಾಟದಲ್ಲಿ ಪ್ರತಿಷ್ಠಿತ ಆಟಗಾರನ ಛಾಪನ್ನು ಮೂಡಿಸ್ತಾ ಇದೆ. ಮೂಲಕವಾಗಿ 50 ರನ್ಗಳು ಕೂಡ ಪ್ರಥಮ ಪಂದ್ಯಾಟದಲ್ಲಿ ದಾಖಲಾಗ್ತಾ ಇದೆ. ಅರ್ಧ ಶತಕವನ್ನ ಇದೀಗ ತಂಡ ಬಿಗ್ ಬಾಯ್ಸ್ ಸಂಪಾದಿಸಿಕೊಳ್ತಾ ಇದೆ. ಯಾವುದೇ ಹುದ್ದರಿ ನಷ್ಟವಿಲ್ಲದೆ, ಅರ್ಥಾತ್ ಜೊತೆಗಾರಿಕೆ ಕೂಡ ಪಾರ್ಟ್ನರ್ಶಿಪ್ 50 ರನ್ಗಳಿಗೆ ಈಗಾಗಲೇ ವಿಸ್ತರಣೆಗೊಂಡು ಮತ್ತು ಕೂಡ ಮುಂದುವರಿತಾ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ಶಿವು 3 ಎಸೆತಗಳ ಪ್ರಯತ್ನವನ್ನ ಮಾಡಿದ್ರು. 2 ಸಿಕ್ಸರ್ಗಳು ಇದೀಗಾಗಲೇ ಬಿಟ್ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಫುಲ್ ಟಾಸ್ ಫಾರ್ ಔಟ್ ಸೈಡ್ ದಿ ಲೆಗ್ ಸ್ಟಂಪ್. ಮತ್ತೊಮ್ಮೆ ಅತಿರಿಕ್ತ ರನ್ಗಳ ಘೋಷಣೆ ವೈಡ್ ಮುಖಾಂತರವಾಗಿ ಆಗ್ತಾ ಇದೆ. ಅವಿನಾಶ್ ಮುಖ್ಯ ತೀರ್ಪುಗಾರಿಕೆ ವಿಭಾಗದಲ್ಲಿರುವಂತಹ ತೀರ್ಪುಗಾರರು. ಇದರ ಮಧ್ಯೆ ತಂಡದ ಕತೆ 51 ರನ್ಗಳಿಗೆ ವಿಸ್ತರಣೆಯಾಗಿದೆ. ಅವರಿನ ಚತುರ್ಥ ಎಸೆತ ಫಾರ್ ಡೆಲಿವರಿ, ಶಾರ್ಟ್ ಲೆಂತ್ ಡೆಲಿವರಿ ಮತ್ತೊಮ್ಮೆ ಇದರ ಮಧ್ಯೆ ನೇರವಾಗಿ ಲಾಂಗ್ ಆಫ್ ವಿಭಾಗದಲ್ಲಿ ಚೆಂಡು ಸಂಚರಿಸ್ತಾ ಇದೆ. ಸ್ಟ್ರೈಟ್ ಹಿಟ್ ಮುಖಾಂತರವಾಗಿ ಇನ್ಫೀಲ್ಡ್ ಅನ್ನು ಕೊಂಚ ಮಟ್ಟಿಗೆ ಕ್ಲಿಯರ್ ಮಾಡ್ಕೊಂಡಿದ್ರು. ಆದ್ರೆ ಟೈಮಿಂಗ್ಸ್ ನ ಕೊರತೆ ಕಂಡು ಬರ್ತಾ ಇದೆ ಈ ಒಂದು ಹೊಡೆತದಲ್ಲಿ. ಆ ಮೂಲಕವಾಗಿ ಕೇವಲ 1 ರನ್ನಿಗೆ ತೃಪ್ತಿಯನ್ನು ಪಡ್ಕೊಳ್ಬೇಕಾಗಿದೆ. ತಂಡದ ಖಾತೆಯಲ್ಲಿದೆ 52. 4 ಎಸೆತಗಳು ಮುಕ್ತಾಯ, ಇನ್ನು ಕೂಡ 2 ಎಸೆತಗಳು ಬಾಕಿ ಕಂಡು ಬರ್ತಾ ಇದೆ. ಮತ್ತೊಮ್ಮೆ ಶಾರ್ಟ್ ಲೆಂತ್ ಡೆಲಿವರಿ ಕನೆಕ್ಟೆಡ್ ಅಗೇನ್ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸೀಮಾ ರೇಖೆಯನ್ನು ದಾಟ್ತಾ ಇದೆ. 1 more 6 from the bat of ನಿತಿನ್. ಗಗನ್ ಫ್ರಮ್ ದ ಬ್ಯಾಟ್ ಆಫ್ ಗಗನ್ ದಾಂಡು ಮುಖ್ಯವಾಗಿ ಇದೀಗ ಸಿಕ್ಸರ್ ಬರ್ತಾ ಇದೆ. 2 ಸಿಕ್ಸರ್ಗಳು ಇದೀಗ ಗಗನ್ ಇನ್ನಿಂಗ್ಸ್ ನಲ್ಲಿ ಗಮನಿಸಿಕೊಳ್ತಾ ಇದ್ದಾವೆ. ವಿತ್ ದಟ್ 6 now score moves on to 58. ತಂಡದ ಖಾತೆಯಲ್ಲಿದೆ 58. ಅಂತಿಮ ಎಸೆತ ಚಾಲ್ತಿಗೆ ಬರ್ತಾ ಇದೆ. ಶಿವ್ ಸಾಕಷ್ಟು ಒತ್ತಡದ ಮಧ್ಯೆ ಎಸೆತಗಾರಿಕೆಯನ್ನು ನಡೆಸಬೇಕಾಗಿದೆ. ಸಾಕಷ್ಟು ಎಸೆತಗಳು ಸೀಮಾ ರೇಖೆಯನ್ನು ದಾಟ್ತಾ ಇದೆ. ಇದರ ಮಧ್ಯೆ ಮತ್ತೊಮ್ಮೆ ಕಲಾತ್ಮಕ ಶೈಲಿಯ ಸ್ಟ್ರೈಟ್ ಹಿಟ್ ಗಗನ್ ದಾಂಡು ಮುಖ್ಯವಾಗಿ ಗಮನಿಸ್ತಾ ಇದ್ದಾವೆ. 2 ರನ್ಗಳು ಕೂಡ ಬಹಳಷ್ಟು ಸುಲಭದ ರೀತಿಯಲ್ಲಿ ಪೂರ್ತಿಗೊಳ್ತಾ ಇದೆ. ಶಾರ್ಟ್ ಲೆಂತ್ ಡೆಲಿವರಿ ಪ್ರಯತ್ನ, ಆದ್ರೆ ಅಷ್ಟೊಂದು ಸಾಕಷ್ಟು ಹೊರಭಾಗದಲ್ಲಿ ಚೆಂಡು ಸಂಚರಿಸಿದೆ. ಮತ್ತೆ ಅತಿರಿಕ್ತ ರನ್ಗಳ ಘೋಷಣೆ ಎಕ್ಸ್ಟ್ರಾ. ವಿತ್ ದಟ್ ಎಕ್ಸ್ಟ್ರಾ now score moves on to 61. ತಂಡದ ಖಾತೆಯಲ್ಲಿದೆ 61. ಈಗಾಗಲೇ ಬೃಹತ್ ಮೊತ್ತ ಆರಂಭಿಕ ಪಂದ್ಯಾಟದಲ್ಲಿ ದಾಖಲಾಗ್ತಾ ಇದೆ. ಟೀಮ್ ಬಿಗ್ ಬಾಯ್ಸ್ ತಂಡದ ಪರವಾಗಿ ಎಕ್ಸಲೆಂಟ್ ಓವರ್ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸೀಮಾ ರೇಖೆಯನ್ನು ದಾಟ್ತಾ ಇದೆ. 1 more 6 from the bat of ನಿತಿನ್. ಕಥೆಯ 5ನೇ ಸಿಕ್ಸರ್ ಅನ್ನ ಗಮನಿಸಿಕೊಳ್ತಾ ಇದ್ದೇವೆ. ನಿತಿನ್ ದಾಂಡು ಮುಖ್ಯವಾಗಿ ಇನ್ನು ಕೂಡ ಮುಂದುವರಿತಾ ಇದೆ. ಇದು ಕೂಡ 5 ಎಸೆತಗಳು ಬಾಕಿ ಕಂಡು ಬರ್ತಾ ಇದೆ. ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನ ಜಯಗಳಿಸಿದಂತಹ ಹಂಗ್ರಿ ಓಲ್ಸ್ ನಿರ್ಧಾರ ಖಂಡಿತವಾಗಿಯೂ ಇದೀಗ ಕೊಂಚ ಮಟ್ಟಿಗೆ ತಲೆ ಕೆಳಗಾಗುವಂತೆ ಕಂಡು ಬರ್ತಾ ಇದೆ. ಆದ್ರೆ ಇನ್ನು ಕೂಡ ಸಮಯ ಅವಕಾಶವಿದೆ. ಬಿಗ್ ಹಂಗ್ರಿ ಬೋಲ್ಸ್ ತಂಡ ಕೂಡ ದಾಂಡುಗಾರಿಕೆಯನ್ನ ನಡೆಸಲಿಕ್ಕಿದೆ. ಈ ಹಂತದಲ್ಲಿ ಮತ್ತೊಮ್ಮೆ 5 ಲೆಗ್ ವಿಭಾಗದಲ್ಲಿ ಚೆಂಡು ಸಂಚರಿಸ್ತಾ ಇದೆ. ಯಾವುದೇ ಕ್ಷೇತ್ರ ರಕ್ಷಕರನ್ನ ನಾವಿಲ್ಲಿ ಗಮನಿಸಿಕೊಳ್ತಾ ಇಲ್ಲ. ಈ ಹಂತದಲ್ಲಿ 2 ರನ್ಗಳು ದಾಖಲಾಗಿದೆ. ವಿತ್ ದಟ್ ಡಬಲ್ now score moves on to 69. ತಂಡದ ಖಾತೆಯಲ್ಲಿದೆ 69. 2 ಎಸೆತಗಳು ಮುಕ್ತಾಯ. ಪ್ರಾರಂಭಿಕ ಇನ್ನಿಂಗ್ಸ್ ಮುಕ್ತಾಯದ ಹಂತದಲ್ಲಿ ಇನ್ನು ಕೂಡ 4 ಎಸೆತಗಳಿವೆ. ಹರ್ಷಿತ್ 42 ರನ್ಗಳ ವೈಯಕ್ತಿಕ ರನ್ ಇನ್ನಿಂಗ್ಸ್ ಅಂತಿಮವಾಗಿ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಈ ಮೂಲಕವಾಗಿ ತಂಡದ ಖಾತೆ ಕೂಡ 69ರಲ್ಲಿ ಸ್ಥಗಿತವನ್ನ ಕಂಡುಕೊಳ್ತಾ ಇದೆ. 3 ಎಸೆತಗಳು ಮುಕ್ತಾಯ, ಇನ್ನು ಕೂಡ 3 ಎಸೆತಗಳು ಬಾಕಿ ಉಳಿತಾ ಇದೆ. ರವಿ ದಾಂಡುಗಾರಿಕೆ ವಿಭಾಗಕ್ಕೆ ಆಗಮಿಸುತ್ತಿರುವಂತಹ ಆಟಗಾರ.
ನಿತಿನ್ ಇವರ ಸ್ಥಾನವನ್ನು ತುಂಬಲು ಆಗಮಿಸುತ್ತಿರುವಂತಹ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಮತ್ತೊಮ್ಮೆ ಟೀಮ್ ಬಿಗ್ ಬಾಯ್ಸ್ ತಂಡದ ಪರವಾಗಿ ಗಮನಿಸಿಕೊಳ್ತಾ ಇದ್ದೇವೆ. ಸಯೀದ್ ದಾಂಡುಗಾರಿಕೆ ವಿಭಾಗದಲ್ಲಿ ತನ್ಮಧ್ಯೆ ಮತ್ತೊಮ್ಮೆ ಸ್ಟ್ರೈಟ್ ಹಿಟ್ ಪ್ರಯತ್ನ, ಚೆಂಡು ನೇರವಾಗಿ ಲಾಂಗ್ ಆನ್ ವಿಭಾಗವನ್ನು ತಲುಪಿದೆ. ಈ ಮೂಲಕ 1 ರನ್ ದಾಖಲಾಗಿದೆ. ಸಯೀದ್ ವೈಯಕ್ತಿಕ ಖಾತೆ ಕೂಡ ಪ್ರಾರಂಭಗೊಂಡು ತಂಡದ ಖಾತೆ ಕೂಡ 70 ರನ್ಗಳಿಗೆ ವಿಸ್ತರಣೆಯಾಗಿದೆ. ಅಂತಿಮ 2 ಎಸೆತ ಆರಂಭಿಕ ದಾಂಡುಗಾರ ಗಗನ್ ಇವರು ಉಪಸ್ಥಿತಿ ಕಂಡು ಬರ್ತಾ ಇದೆ. ಇವರಿ ಮತ್ತೊಮ್ಮೆ ಸ್ಟ್ರೈಟ್ ಹಿಟ್ ಪ್ರಯತ್ನ ಆದರೆ ಇವರಿ ದಾಂಡುಗಾರನನ್ನು ವಂಚಿಸಿದಂತಹ ಚೆಂಡು ನೇರವಾಗಿ ಗುಟ ರಕ್ಷಣೆ ವಿಭಾಗವನ್ನು ತಲುಪಿದೆ. ಈ ಮೂಲಕವಾಗಿ ಡಾಟೆಡ್ ಡೆಲಿವರಿ ತಂಡದ ಖಾತೆಯಲ್ಲಿದೆ. 70 ಅಂತಿಮ ಎಸೆತವನ್ನು ನಿಭಾಯಿಸಬೇಕಾಗಿದೆ. ಇದೀಗ ಹರ್ಷಿತ್ ಪ್ರಾರಂಭಿಕವಾಗಿ 6 ರನ್ ಬಿಟ್ಟುಕೊಟ್ಟಿದ್ರು ಕೂಡ ನಂತರದಲ್ಲಿ ಒಂದು ಅತ್ಯುತ್ತಮ ಲೈನ್ ಅಂಡ್ ಲೆಂತ್ ಮೂಲಕವಾಗಿ ಎಸೆತಗಾರಿಕೆಯನ್ನು ನಿರ್ವಹಿಸಿರುವಂತಹ ಎಸೆತಗಾರ ಹರ್ಷಿತ್. ಈತ ಮಧ್ಯೆ ಮತ್ತೊಮ್ಮೆ ಶಾರ್ಟ್ ಲೆಂತ್ ಡೆಲಿವರಿ ರನ್ಔಟಿಗೆ ಅವಕಾಶ, ಮನವಿ ಸಲ್ಲಿಕೆಯಾಗಿದೆ, ಮನವಿಗೆ ಪುರಸ್ಕಾರ ಕೂಡ ಲಭ್ಯವಾಗಿದೆ. ಈ ಮೂಲಕವಾಗಿ 2 ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ ಬಲಿಷ್ಠ ಬಿಗ್ ಬಾಯ್ಸ್ ತಂಡ. ಅಂದ್ರೆ ತನ್ನ ನಿಗದಿತ 5 ಓವರ್ಗಳ ಒಂದು ಇನ್ನಿಂಗ್ಸ್ ನಲ್ಲಿ ಇದೀಗಾಗಲೇ 70 ರನ್ಗಳನ್ನು ಸೇರಿಸಿಕೊಳ್ಳುವ ಮುಖಾಂತರವಾಗಿ ಎದುರಾಳಿ ತಂಡಕ್ಕೆ 71 ರನ್ಗಳ ಗುರಿಯನ್ನ ನೀಡ್ತಾ ಇದೆ. ಕಾದೋಡಬೇಕಾಗಿದೆ. ಅದೃಷ್ಟದ ದಾಂಡಿ ಚಿಮ್ಮಿಗೆ ಜಯಗಳಿಸಿರುವಂತಹ ಹಂಗ್ರಿ ಓಲ್ಸ್ ನಿಗದಿತ 30 ಎಸೆತಗಳಲ್ಲಿ ಈ 71 ರನ್ಗಳ ಗುರಿಯನ್ನ ಯಾವ ರೀತಿ ಬೆನ್ನಡ್ತದೆ ಅಂತ ಕಾದು ನೋಡಬೇಕಾಗಿದೆ. ಅದೇ ರೀತಿ ಸಾಕಷ್ಟು ಬಲಿಷ್ಠ ದಾಂಡುಗಾರನ್ನು ಕೂಡ ಹೊಂದಿರುವಂತಹ ತಂಡ ಹಂಗ್ರಿ ಓಲ್ಸ್. ಈ ಮೂಲಕವಾಗಿ ಒಂದು ತೀವ್ರ ಕುತೂಹಲಕಾರಿ ಪಂದ್ಯಾಟದ ಕಡೆಗೆ ನಾವು ಸಾಗ್ತಾ ಇದ್ದೇವೆ. ಈ ದಿನದ ಆರಂಭಿಕ ಪಂದ್ಯಾಟ ಹಂಗ್ರಿ ಓಲ್ಸ್ ವಿರುದ್ಧವಾಗಿ ಟೀಮ್ ಬಿಗ್ ಬಾಯ್ಸ್. ದ್ವಿತೀಯ ಪಂದ್ಯಾಟಕ್ಕೆ ಕರೆಯನ್ನ ನೀಡಲಾಗ್ತಾ ಇದೆ. ದಯವಿಟ್ಟು ಸಹಕರಿಸಬೇಕು. ಸೂಪರ್ ಕಿಂಗ್ಸ್ ವಿರುದ್ಧವಾಗಿ ಧನೀಸ್ 11. ದಯವಿಟ್ಟು 2 ತಂಡದ ಆಟಗಾರರು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಗಿಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಾಟಕ್ಕಾಗಿ ಸೂಪರ್ ಕಿಂಗ್ಸ್ ಅದೇ ರೀತಿ ಧನೀಸ್ 11 ದಯವಿಟ್ಟು 2 ತಂಡದ ಆಟಗಾರರೊಂದಿಗೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ 2 ತಂಡಗಳ ಕಪ್ತಾನರು ಕೂಡ ನಾಣ್ಯ ಚಿಮ್ಮಿಗೆಗಾಗಿ ಕಮಿಟಿ ಬಾಕ್ಸ್ ಅನ್ನು ಸಂಪರ್ಕಿಸಿ ಸಹಕರಿಸಬೇಕು. ಈ ಹಂತದಲ್ಲಿ ಮೈದಾನದ ಒಳಭಾಗದಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಟೀಮ್ ಬಿಗ್ ಬಾಯ್ಸ್ ವಿರುದ್ಧವಾಗಿ ಹಂಗ್ರಿ ವೋಲ್ಸ್
ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಂಡಂತಹ ಹಂತದಲ್ಲಿ ಅದೃಷ್ಟದ ದಾಂಡಿ ಚಿಮ್ಮಿಗೆಯನ್ನು ಸೋತು ಪ್ರಥಮವಾಗಿ ದಾಂಡುಗಾರಿಕೆಯನ್ನ ನಡೆಸುವಂತಹ ಅವಕಾಶವನ್ನ ಪಡೆದುಕೊಂಡಂತಹ ಬಿಗ್ ಬಾಯ್ಸ್ ಆರಂಭಿಕ ದಾಂಡುಗಾರರಂತಹ ನಿತಿನ್, ಅದೇ ರೀತಿ ಗಗನ್ ಇವರ ಬಿರುಸಿನ ದಾಂಡುಗಾರಿಕೆ ಮೂಲಕವಾಗಿ ನಿಗದಿತ 5 ಓವರ್ಗಳಲ್ಲಿ 70 ರನ್ಗಳನ್ನು ದಾಖಲಿಸಿಕೊಳ್ತಾ ಇದೆ. ಈ ದ್ವಿತೀಯ ಇನ್ನಿಂಗ್ಸ್ ಪ್ರಾರಂಭದಲ್ಲಿ 71 ರನ್ನಿನ ಅವಶ್ಯಕತೆ ಬಲಿಷ್ಠ ಹಂಗ್ರಿ ಓಲ್ಸ್ ತಂಡಕ್ಕೆ ಅದೃಷ್ಟದ ದಾಂಡಿ ಚಿಮ್ಮಿಗೆಯನ್ನು ಸೋತು ಗೆದ್ದುಕೊಳ್ಳುವ ಮುಖಾಂತರವಾಗಿ ನೇರವಾಗಿ ಬಿಗ್ ಬಾಯ್ಸ್ ತಂಡಕ್ಕೆ ಪ್ರಥಮವಾಗಿ ದಾಂಡುಗಾರಿಕೆ ನಡೆಸುವಂತಹ ಅವಕಾಶವನ್ನು ಕಲ್ಪಿಸಿತ್ತು. ದಾಂಡುಗಾರಿಕೆ ವಿಭಾಗದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ರಾಫಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶಿವ್. ಅದೇ ರೀತಿ ಎಸ್ತುಗಾರಿಕೆ ವಿಭಾಗವನ್ನು ಗಮನಿಸಿದ್ರೆ ಬಲಿಷ್ಠ ಬಿಗ್ ಬಾಯ್ಸ್ ತಂಡದ ಪರವಾಗಿ ರೋಡ್ ಎಂಡ್ ಕಡೆದ ಎಸ್ತುಗಾರಿಕೆಯನ್ನ ಸ್ಟ್ರೈಕ್ ಬೌಲರ್ ರೂಪದಲ್ಲಿ ನಿರ್ವಹಿಸಿಕೊಳ್ತಾ ಇದ್ದಾರೆ. ನಿತಿನ್, ಆರಂಭಿಕವಾಗಿ ದಾಂಡುಗಾರಿಕೆ ವಿಭಾಗದಲ್ಲಿ 42 ರನ್ಗಳ ಕೊಡುಗೆಯನ್ನು ನೀಡಿರುವಂತಹ ನಿತಿನ್ ಇದೀಗ ಎಸ್ತುಗಾರಿಕೆ ವಿಭಾಗದಲ್ಲಿ ತನ್ನ ಕಾರ್ಯವನ್ನ ನಿರ್ವಹಿಸಲು ನೇರವಾಗಿ ಜವಾಬ್ದಾರಿಯನ್ನು ಹೊತ್ಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ದಾಂಡುಗಾರಿಕೆ ವಿಭಾಗದಲ್ಲಿ ಇರುವಂತಹ ರಫಿ ಆರಂಭಿಕವಾದ ಈ ಒಂದು ಏಕೈಕ ಪವರ್ ಪ್ಲೇ ಓವರಿನಲ್ಲಿ ಸಾಕಷ್ಟು ರನ್ ಅನ್ನು ಕೂಡಿ ಹಾಕಬೇಕಾದಂತಹ ಅವಶ್ಯಕತೆ ಇದೆ. ಪ್ರಥಮ ಎಸೆತ ರೈಟ್ ಆಮರ ಒಂದು ವಿಕೆಟ್ ಎಸ್ತುಗಾರಿಕೆ ಮೂಲಕವಾಗಿ ಪ್ರಾರಂಭಗೊಳ್ತಾ ಇದೆ. ಆದರೆ ಅತಿರಿಕ್ತ ರನ್ಗಳ ಘೋಷಣೆಯಾಗ್ತಾ ಇದೆ. ವೈಡ್ ಡೆಲಿವರಿ ಮುಖಾಂತರವಾಗಿ ಓವರ್ ಪಿಚ್ ಡೆಲಿವರಿಯ ಪ್ರಯತ್ನ, ಮತ್ತೊಮ್ಮೆ ಲೈನ್ ಅಂಡ್ ಲೆಂತ್ ನಲ್ಲಿ ವೈಫಲ್ಯತೆಯನ್ನು ಅನುಭವಿಸಿಕೊಳ್ತಾ ಇದ್ದಾರೆ ನಿತಿನ್. ಈ ಮೂಲಕವಾಗಿ ತಂಡದ ಖಾತೆ ಪ್ರಾರಂಭಗೊಳ್ತಾ ಇದೆ. ಪ್ರಥಮ ಎಸೆತ ಮತ್ತೊಮ್ಮೆ ನಿಧಾನಗತಿಯ ಎಸೆತಗಾರಿಕೆಯ ಪ್ರಯತ್ನ ಕೊಂಚ ಮಟ್ಟಿಗೆ ಯಶಸ್ಸನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ. ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ನಿಯೋಜಿಸಿಕೊಂಡು ಮುಂದುವರಿತಿರುವಂತಹ ನಿತಿನ್ ತನ್ನ ಕ್ಷೇತ್ರ ರಕ್ಷಣೆಗೆ ಸರಿಯಾದಂತಹ ಎಸೆತಗಾರಿಕೆ ಖಂಡಿತವಾಗಿ ಬರ್ತಾ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿ ಕೇವಲ 2 ಕ್ಷೇತ್ರ ರಕ್ಷಕರಿಗೆ ಮಾತ್ರ 30 ಗಜದ ಹೊರಭಾಗದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಕ್ಷೇತ್ರ ರಕ್ಷಣೆ ಗಮನಿಸಿದ್ರೆ ಲಾಂಗ್ ಆನ್, ಅದೇ ರೀತಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಈ ಕ್ಷೇತ್ರ ರಕ್ಷಕರಿದ್ದಾರೆ. ಇದರ ಮಧ್ಯೆ ಮತ್ತೊಮ್ಮೆ ಓವರ್ ಪಿಚ್ ಡೆಲಿವರಿ ನೇರವಾಗಿ ಶಾರ್ಟ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಸಂಚರಿಸ್ತಾ ಇದೆ. ಇನ್ಫೀಲ್ಡ್ ಅನ್ನ ಕ್ಲಿಯರ್ ಮಾಡುವಂತಹ ಪ್ರಯತ್ನದಲ್ಲಿದ್ರು ಶಿವ್, ಆದರೆ ಕೊಂಚ ಮಟ್ಟಿಗೆ ಟೈಮಿಂಗ್ಸ್ ನ ಕೊರತೆ ಕಂಡು ಬರ್ತಾ ಇದೆ. ಆ ಒಂದು ಹೊಡೆತದ ಹಿಂದೆ ಈ ಮೂಲಕವಾಗಿ 1 ರನ್ನಿಗೆ ತೃಪ್ತಿಯನ್ನು ಪಡ್ಕೊಳ್ಬೇಕಾಗಿದೆ. ತಂಡದ ಖಾತೆಯಲ್ಲಿದೆ 3. 2 ಎಸೆತಗಳು ಮುಕ್ತವನ್ನು ಕಂಡುಕೊಳ್ತಾ ಇದೆ. ಮತ್ತೊಮ್ಮೆ ಸ್ಲೋವಿಶ್ ಡೆಲಿವರಿ ಕಲಾತ್ಮಕ ಶೈಲಿಯ ಸ್ಟ್ರೈಟ್ ಹಿಟ್ ರಫಿ ಮುಖಾಂತರವಾಗಿ ಗಮನಿಸಿಕೊಳ್ತಿದ್ದೇವೆ. ಆದರೆ ಕೇವಲ 1 ರನ್ನಿಗೆ ಮಾತ್ರ ಅವಕಾಶ. ಖಂಡಿತವಾಗಿ ಒಂದು ಪವರ್ ಪ್ಲೇ ಓವರಿನಲ್ಲಿ ಸಾಕಷ್ಟು ಬಲಿಷ್ಠ ಹೊಡೆತಗಳ ಪ್ರಯತ್ನವನ್ನು ಮಾಡಿಕೊಳ್ಬೇಕಾಗಿದೆ. ಈ ಒಂದು ಆರಂಭಿಕ ಜೋಡಿ 71 ರನ್ಗಳ ಲಕ್ಷ್ಯವಿದೆ. ಈ ಹಂತದಲ್ಲಿ ಆರಂಭಿಕ ಹಂತದಲ್ಲಿ ಬಿರುಸಿನ ಹೊಡೆತಗಳು ಬೇಕಾಗಿದೆ. ಆದ್ರೆ ನಿತಿನ್ ಸಾಕಷ್ಟು ನಿಯಂತ್ರಿತ ದಾಳಿ ಕಂಡು ಬರ್ತಾ ಇದೆ. ಮತ್ತೊಮ್ಮೆ ಓವರ್ ಪಿಚ್ ಈ ಬಾರಿ ಕನೆಕ್ಟೆಡ್ ಓವರ್ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಮತ್ತೊಮ್ಮೆ ಸೀಮಾ ರೇಖೆಯನ್ನ ದಾಟ್ತಾ ಇದೆ. ಈ ತರ ಮಧ್ಯೆ ಹಂಗ್ರಿ ಓಲ್ಸ್ ಇನ್ನಿಂಗ್ಸ್ ಕೂಡ 6 ಮುಖಾಂತರವಾಗಿ ಪ್ರಾರಂಭಗೊಳ್ತಾ ಇದೆ. ಬಲಿಷ್ಠ ಆಟಗಾರ ರವಿ ಆರಂಭಿಕ ದಾಂಡುಗಾರ, ಶಿವ 6 ಅನ್ನು ಬಾರಿಸಿರುವಂತಹ ದಾಂಡುಗಾರ. ಈ ತರ ಮಧ್ಯೆ ಇಂತಹ ಇನ್ನಷ್ಟು ಹೊಡೆತಗಳು ಬೇಕಾಗಿದೆ. ಕೊಂಚ ಮಟ್ಟಿಗೆ ಒತ್ತಡ ಇದೀಗ ನಿತಿನ್ ಮೇಲೆ ಕಂಡು ಬರ್ತಾ ಇದೆ. ಮತ್ತೊಮ್ಮೆ ಮುಂದುವರಿತಾ ಇದ್ದಾರೆ. ಸ್ಲೋವಿಶ್ ಡೆಲಿವರಿ ಮತ್ತೊಮ್ಮೆ ಟಾಪ್ ಏಜ್ ಚೆಂಡು ನೇರವಾಗಿ ನಿತಿನ್ ಅವರ ಕೈಯನ್ನು ಸೇರ್ಕೊಳ್ತಾ ಇದೆ. ಕಾಟನ್ ಬಾಲ್ ಮುಖಾಂತರವಾಗಿ ಆ 6 ಅನ್ನು ಬಾರಿಸಿದಂತಹ ಶಿವ್ ಹೊದ್ದರಿಯನ್ನು ಬಿಟ್ಕೊಡ್ಬೇಕಾಗಿದೆ. ಈ ಮೂಲಕವಾಗಿ ಆರಂಭಿಕ ಆಘಾತ ಹಂಗ್ರಿ ಓಲ್ಸ್ ಈ ಒಂದು ಪವರ್ ಪ್ಲೇ ಓವರಿನಲ್ಲೇ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಂದು ಪ್ರಯತ್ನ ಅತ್ಯುತ್ತಮವಾಗಿ ಕಂಡು ಬಂದಿತ್ತು. ಶಿವ್ ಮುಖಾಂತರವಾಗಿ 6 ಅನ್ನು ದಾಖಲಿಸಿಕೊಂಡಿದ್ರು. ನಂತರದಲ್ಲೂ ಕೂಡ ಅದೇ ಪ್ರಯತ್ನದಲ್ಲಿದ್ರು. ಆದ್ರೆ ಈ ಹಂತದಲ್ಲಿ ಒಂದು ಉತ್ತಮ ಲೈನ್ ಅಂಡ್ ಲೆಂತ್ ಅನ್ನು ಕಾಯ್ದುಕೊಂಡಂತಹ ನಿತಿನ್ ನೇರವಾಗಿ ಟಾಪ್ ಏಜ್ ಮುಖಾಂತರವಾಗಿ ಕಾಟನ್ ಬಾಲ್ ಮುಖಾಂತರವಾಗಿ ಆ ಹುದ್ದರಿಯನ್ನ ಸಂಪಾದಿಸಿಕೊಳ್ತಾ ಇದ್ದಾರೆ. ಈ ಮೂಲಕ ದಾಂಡುಗಾರಿಕೆ ವಿಭಾಗದಲ್ಲೂ ಕೂಡ ತಂಡವನ್ನು ಆಧರಿಸಿರುವಂತಹ ನಿತಿನ್ ಈ ಆರಂಭಿಕ ಜೋಡಿಯನ್ನು ಕೂಡ ಬೇರ್ಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ಒಂದು ಹುದ್ದರಿಯನ್ನಷ್ಟ ತಂಡದ ಖಾತೆ ಕೂಡ ನೇರವಾಗಿ 10 ರನ್ಗಳಿಗೆ ವಿಸ್ತರಣೆಗೊಳ್ತಾ ಇದೆ. ರವಿ ಕಿರಣ್ ರವರ ಆಗಮನ ಆಗ್ತಾ ಇದೆ. ಶಿವ್ ಇವರ ಸ್ಥಾನದಲ್ಲಿ ತಂಡದ ಇನ್ನೋರ್ವ ಭರವಸೆಯ ಆಟಗಾರ. ಅಗೇನ್ ಓವರ್ ಪಿಚ್ ಈ ತನ್ಮಧ್ಯೆ ಸ್ವೀಪ್ ಮುಖಾಂತರವಾಗಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗವನ್ನು ಚೆಂಡು ಸಂಚರಿಸ್ತಾ ಇದೆ. ಮತ್ತೊಮ್ಮೆ 1 ರನ್ ವಿತ್ ಸಿಂಗಲ್ ಸ್ಕೋರ್ 11. ತಂಡದ ಖಾತೆಯಲ್ಲಿದೆ 11. ಆರಂಭಿಕ ಪವರ್ ಪ್ಲೇ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ನಂತರದಲ್ಲಿ ಸಾಕಷ್ಟು ಕ್ಷೇತ್ರ ರಕ್ಷಣೆ ವಿಸ್ತರಣೆಗೊಳ್ಳಲಿಕ್ಕಿದೆ. ಈ ಹಂತದಲ್ಲಿ ಉಳಿದಿರುವಂತಹ 24 ಎಸೆತಗಳಲ್ಲಿ ಇದು ಕೂಡ ಸಾಕಷ್ಟು ಬಿರುಸಿನ ದಾಂಡುಗಾರಿಕೆ ಬೇಕಾಗಿದೆ. ಬಲಿಷ್ಠ
ಹಂಗ್ರಿ ಓಲ್ಸ್ ತಂಡಕ್ಕೆ ಈ ದಿನದ ದ್ವಿತೀಯ ಪಂದ್ಯಾಟಕ್ಕೆ ಕೂಡ ಕರೆಯನ್ನ ನೀಡ್ತಾ ಇದ್ದೇವೆ. ಸೂಪರ್ ಕಿಂಗ್ಸ್ ವಿರುದ್ಧವಾಗಿ ದನೀಸ್ 11. ಎರಡು ತಂಡದ ಕಪ್ತಾನರು ದಯವಿಟ್ಟು ನಾಣ್ಯ ಚಿಮ್ಮಿಗೆಯನ್ನ ನಡೆಸಿಕೊಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಜಿಎಸ್ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿಯ ಪಂದ್ಯಾಟಗಳು ಸಹ್ಯಾದ್ರಿ ಇದು ಬಹಳಷ್ಟು ಸುಂದರವಾದ ಕ್ರೀಡಾ ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ರೋಡ್ ಎಂಡ್ ಕಡೆಯಿಂದ ಎಸ್ತುಗಾರಿಕೆ ಮುಂದುವರಿತಾ ಇದೆ. ಎಸ್ತುಗಾರಿಕೆ ವಿಭಾಗದಲ್ಲಿ ಕೂಡ ಬದಲಾವಣೆ. ನಿತಿನ್ ಇವರ ಸ್ಥಾನದಲ್ಲಿ ರಯಾನ್ ಇವರ ಆಗಮನ ಆಗ್ತಾ ಇದೆ. ತಂಡದ ಇನ್ನೋರ್ವ ಭರವಸೆಯ ಎಸೆತಗಾರ, ಈಗಾಗಲೇ ಬೃಹತ್ ಮೊತ್ತವನ್ನು ಕುಡಿ ಹಾಕಿರುವಂತಹ ಬಿಗ್ ಬಾಯ್ಸ್ ಎಸೆತಗಾರಿಕೆ ವಿಭಾಗದಲ್ಲಿ ಕೂಡ ಕೊಂಚ ಮಟ್ಟಿಗೆ ಆತ್ಮವಿಶ್ವಾಸದಿಂದ ಮುಂದುವರಿತಾ ಇದೆ. ಈ ಹಂತದಲ್ಲಿ ರಯನ್ ಆರಂಭಿಕ ಎಸೆತ, ರೈಟ್ ಆರ್ಮ್ ಓವರ್ ಆಫ್ ಪಿಚ್ ಡೆಲಿವರಿ, ಆದರೆ ಲೈನ್ ನಲ್ಲಿ ಮತ್ತೊಮ್ಮೆ ವೈಫಲ್ಯತೆ. ಈ ಮೂಲಕವಾಗಿ ಅತಿರಿಕ್ತ ರನ್ನಿನ ಘೋಷಣೆ ಆಗಿದೆ. ಆಫ್ ಸ್ಟಂಪ್ ನ ಸಾಕಷ್ಟು ಹೊರಭಾಗದಲ್ಲಿ ಸಂಚರಿಸಿರುವಂತಹ ಚೆಂಡು, ಈ ಮೂಲಕವಾಗಿ ಎಕ್ಸ್ಟ್ರಾ ಡೆಲಿವರಿ, ಎಕ್ಸ್ಟ್ರಾ ರನ್ನಿನ ಮೂಲಕವಾಗಿ ತಂಡದ ಖಾತೆಯಲ್ಲಿದೆ 12. ಮುಂದಿನ ಟಾಸಿಂಗ್ ಅನ್ನು ಕೂಡ ಅತಿಥಿ ಗಣ್ಯರಾಗಿ ಆಗಮಿಸಿರುವಂತಹ ಶ್ರೀಯುತ ರವಿಕಿರಣ್ ಬೆಂಗ್ರೆ ಸರ್ ತಾವು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಮುಂದಿನ ಅದೃಷ್ಟದ ನಾಣ್ಯ ಚಿಮ್ಮುಗೆ ತಮ್ಮ ಹಸ್ತದಿಂದ ನಡೆಸಿಕೊಟ್ಟು ಈ ಒಂದು ಪಂದ್ಯಾಟಕ್ಕೆ ಶುಭವನ್ನ ತಾವು ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ನೇರವಾಗಿ ಪಂದ್ಯಾಟದ ಕಡೆಗೆ ಸಾಗ್ತಾ ಇದ್ದೇವೆ. ಸಿಕ್ಸರ್ ದಾಖಲಾಗಿದೆ. ಈ ಬಾರಿ ಮತ್ತೊಮ್ಮೆ ಲೆಗ್ ಸ್ಟಂಪ್ ಕಡೆಗೆ ಬಂದಂತಹ ಚೆಂಡು ಡೀಪ್ ಫೈ ಲೆಗ್ ವಿಭಾಗದಲ್ಲಿ ಸೀಮಾ ರೇಖೆಯನ್ನು ದಾಟ್ತಾ ಇದೆ. ಹಿಂದಿನ ಎಸೆತದಲ್ಲಿ ಸಿಕ್ಸರ್, ನಂತರದಲ್ಲಿ ಮತ್ತೊಮ್ಮೆ ಬೌಂಡ್ರಿ. ಈ ಮೂಲಕವಾಗಿ ಮತ್ತೊಮ್ಮೆ ಪೈಪೋಟಿಯನ್ನ ಖಂಡಿತವಾಗಿಯೂ ನೀಡ್ತಾ ಇದೆ ಹಂಗ್ರಿ ಓಲ್ಸ್. ಇದರ ಮಧ್ಯೆ ದಾಂಡುಗಾರಿಕೆ ವಿಭಾಗದಲ್ಲಿ ಇರುವಂತಹ ರವಿ ಕಿರಣ್ ಸಾಕಷ್ಟು ಸುಧಾರಿತವಾದಂತಹ ದಾಂಡುಗಾರಿಕೆ ಗಮನಿಸಿಕೊಳ್ತಾ ಇದ್ದೇವೆ. ಸಾಕಷ್ಟು ಬಲಿಷ್ಠ ದಾಂಡುಗಾರಿಕೆ ಕೂಡ ಆರಂಭಿಕ ಹಂತದಲ್ಲಿ ರವಿ ಕಿರಣ್ ಮುಖಾಂತರವಾಗಿ ಕಂಡು ಬರ್ತಾ ಇದೆ. ಹಂಗ್ರಿ ಓಲ್ಸ್ ಒಂದು ಹಂತದಲ್ಲಿ 71 ರನ್ಗಳ ಅವಶ್ಯಕತೆ ಇತ್ತು. ಖಂಡಿತವಾಗಿಯೂ ಒನ್ ಸೈಡೆಡ್ ಮ್ಯಾಚ್ ನ ಸೂಚನೆ ಕಂಡು ಬಂದಿತ್ತಾದ್ರೆ ದಾಂಡುಗಾರಿಕೆ ವಿಭಾಗವನ್ನು ಗಮನಿಸಿದ್ರೆ ಆರಂಭಿಕವಾಗಿ ಶಿವ್ ಸಿಕ್ಸರ್ ಅನ್ನು ಬಾರಿಸಿಕೊಂಡಿದ್ರು. ನಂತರದಲ್ಲಿ ರವಿ ಕಿರಣ್ ಸಿಕ್ಸರ್ ಸಹಿತವಾಗಿ ಇದೀಗ ಮತ್ತೊಮ್ಮೆ ಬೌಂಡ್ರಿ ದಾಖಲಾಗಿದೆ. ಈ ಮೂಲಕವಾಗಿ ಸಾಕಷ್ಟು ಒತ್ತಡ ಇದೀಗ ಕ್ಷೇತ್ರ ರಕ್ಷಣೆ ನಡೆಸುತ್ತಿರುವಂತಹ ಬಲಿಷ್ಠ ಬಿಗ್ ಬಾಯ್ಸ್ ತಂಡದ ಪರವಾಗಿ ಗಮನಿಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಎಸೆತಗಾರಿಕೆ ವಿಭಾಗದಲ್ಲಿ ಮುಂದುವರಿತಾ ಇದ್ದಾರೆ ರಯಾನ್ ಅವರಿನ ತೃತೀಯ ಎಸೆತ. ಈ ಬಾರಿ ಓವರ್ ಪಿಚ್ ಡೆಲಿವರಿ ಸ್ವಿಚ್ ಹಿಟ್ ನ ಪ್ರಯತ್ನವನ್ನು ಮಾಡಿಕೊಂಡಿದ್ರೆ ಮತ್ತೊಮ್ಮೆ ಇನ್ಸೈಡ್ ಎಚ್ ಬ್ಯಾಟ್ ಮುಖಾಂತರವಾಗಿ ಚೆಂಡು ನೇರವಾಗಿ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗವನ್ನು ತಲುಪ್ತಾ ಇದೆ. ಈ ಮೂಲಕವಾಗಿ 1 ರನ್ ದಾಖಲಾಗಿದೆ. ತಂಡದ ಖಾತೆಯಲ್ಲಿದೆ 13, 23, 23. ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನ ಸೂಪರ್ ಕಿಂಗ್ಸ್ ತಂಡ ಜಯಗಳಿಸ್ತಾ ಇದೆ. ರಯಾನ್ ಅವರಿನ ಚತುರ್ಥ ಎಸೆತ, ಫೋರ್ತ್ ಡೆಲಿವರಿ. ಮತ್ತೊಮ್ಮೆ ಓವರ್ ಪಿಚ್ ಡೆಲಿವರಿ, ಬಲಿಷ್ಠ ಹೊಡೆತದ ಪ್ರಯತ್ನ, ಆದರೆ ಮತ್ತೊಮ್ಮೆ ಟೈಮಿಂಗ್ಸ್ ನ ಕೊರತೆ ಕಂಡು ಬರ್ತಾ ಇದೆ. ಚೆಂಡು ನೇರವಾಗಿ ಗುಟ್ಟ ರಕ್ಷಕನ ಪಾಲಾಗ್ತಾ ಇದೆ. ಯಾವುದೇ ರನ್ ಗಳಿಕೆಗೆ ಅವಕಾಶ ಇಲ್ಲ. ಡಾಟ್ ಡೆಲಿವರಿ, ಇಂತಹ ಸಾಕಷ್ಟು ಡಾಟ್ ಡೆಲಿವರೀಸ್ ಬೇಕಾಗಿದೆ ಟೀಮ್ ಬಿಗ್ ಬಾಯ್ಸ್ ತಂಡಕ್ಕೆ. ಅದೇ ರೀತಿ ಹಂಗ್ರಿ ಓಲ್ಸ್ ದಾಂಡುಗಾರಿಕೆ ವಿಭಾಗ ಕೂಡ ಬಲಿಷ್ಠ ಕೊರತೆ ಸಾಗ್ತಾ ಇದೆ. ರಫಿ ತಂಡದ ಆರಂಭಿಕ ಆಟಗಾರ ಇದೀಗ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ಮತ್ತೊಮ್ಮೆ ಶಾರ್ಟ್ ಲೆಂತ್ ಡೆಲಿವರಿ, ಮತ್ತೊಮ್ಮೆ ಡಿಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು ಸರಿಸ್ತಾ ಇದೆ, ಸಂಚರಿಸ್ತಾ ಇದೆ. ಈ ಮೂಲಕವಾಗಿ ಒನ್ ಬೌನ್ಸ್ ಮುಖಾಂತರವಾಗಿ ಸೀಮಾ ರೇಖೆಯನ್ನು ದಾಟ್ತಾ ಇದೆ. ಒನ್ ಮೋರ್ ಬೌಂಡ್ರಿ. ಈ ತನ್ಮಧ್ಯೆ ರಫಿ ಆರಂಭಿಕ ದಾಂಡುಗಾರ ರಫಿ ದಾಂಡು ಮುಖ್ಯವಾಗಿ ಗಮನಿಸಿಕೊಳ್ತಾ ಇದ್ದೇವೆ. ಬಿದ್ದಾಟ ಬೌಂಡ್ರಿ ನೌ ಸ್ಕೋರ್ ಮೂವ್ಸ್ ಆನ್ ಟು 27. ತಂಡದ ಖಾತೆಯಲ್ಲಿದೆ 27. ಆರಂಭಿಕ ಪ್ರಥಮ ಇನ್ನಿಂಗ್ಸ್ ಅನ್ನು ಗಮನಿಸಿದರೆ ಪ್ರಥಮ ಪವರ್ ಪ್ಲೇ ಓವರ್ನಲ್ಲಿ ಕೇವಲ 6 ರನ್ಗಳು ದಾಖಲಾಗಿತ್ತು. ನಂತರದಲ್ಲಿ ನಿತಿನ್ ಬಿರುಸಿನ ದಾಂಡುಗಾರಿಕೆಯನ್ನು ಪ್ರದರ್ಶಿಸಿದ್ರು. ಇದೀಗ ಮತ್ತೊಮ್ಮೆ ಹಂಗ್ರಿ ಓಲ್ಸ್ ತಂಡದ ಪರವಾಗಿ ರವಿ ಕಿರಣ್, ಅದೇ ರೀತಿ ರಫಿ ದಾಂಡು ಮುಖೇನವಾಗಿ ಸಾಕಷ್ಟು ರನ್ಗಳು ಬರ್ತಾ ಇದೆ. ಮತ್ತೊಮ್ಮೆ ಲೈನ್ ಅಲ್ಲಿ ವೈಫಲ್ಯತೆ. ಲೆಗ್ ಸ್ಟಂಪ್ ನ ಸಾಕಷ್ಟು ಹೊರಭಾಗದಲ್ಲಿ ಚೆಂಡು ಸಂಚರಿಸಿದೆ. ಅತಿರಿಕ್ತ ರನ್ನಿನ ಘೋಷಣೆ, 1 more ಎಕ್ಸ್ಟ್ರಾ, ಅದೇ ರೀತಿ ಇನ್ನೊಂದು ಎಕ್ಸ್ಟ್ರಾ ಡೆಲಿವರಿ ಕೂಡ ಲಭಿಸ್ತಾ ಇದೆ. ಈ ಹಂತದಲ್ಲಿ ಸಾಕಷ್ಟು ಒತ್ತಡ ರಯಾನ್ ಮೇಲೆ ಗಮನಿಸಿಕೊಳ್ತಾ ಇದ್ದೇವೆ. ಪ್ರತಿಷ್ಠಿತ ದ್ವಿತೀಯ ಓವರ್ ಅನ್ನ ಎಸೆಯುತ್ತಿರುವಂತಹ ರಯಾನ್. ಓವರ್ ಪಿಚ್ ಡೆಲಿವರಿ, ಮತ್ತೊಮ್ಮೆ ಸ್ವೀಪ್ ಶಾಟ್ ನ ಪ್ರಯತ್ನವನ್ನ ಮಾಡಿದ್ರು ಆರಂಭಿಕ ದಾಂಡುಗಾರ ರಫಿ, ಆದರೆ ಈ ತನ್ಮಧ್ಯೆ ಚೆಂಡನ್ನು ಗಮನಿಸಿಕೊಳ್ಳುವಲ್ಲಿ ವೈಫಲ್ಯತನ ಅನುಭವಿಸಿಕೊಳ್ತಾ ಇದ್ದಾರೆ. 2 ಓವರ್ಗಳು ಮುಕ್ತಾಯ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ 28.
after the completion of 2 overs. Score moves on to 28 ಅರ್ಥಾತ್ ಸರಾಸರಿ 14 ರನ್ಗಳು ದಾಖಲಾಗಿದೆ. ಮುಂದಿನ ಪಂದ್ಯಾಟದ ಅದೃಷ್ಟದ ನಾಣ್ಯ ಚಿಮುಗೆಯನ್ನ ಸೂಪರ್ ಕಿಂಗ್ಸ್ ತಂಡ ಜಯಗಳಿಸುವ ಮುಖಾಂತರವಾಗಿ ನೇರವಾಗಿ ಕ್ಷೇತ್ರ ರಕ್ಷಣೆಯನ್ನು ನೆಚ್ಚಿಕೊಳ್ತಾ ಇದೆ. ಈ ಪಂದ್ಯಾಟ ಮುಗಿದ ತಕ್ಷಣ ತಾವು ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಿ ಮುಂದಿನ ಪಂದ್ಯಾಟದಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಸಂಘಟನಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಮತ್ತೊಮ್ಮೆ ಪಂದ್ಯಾಟದ ಕಡೆಗೆ ಸಾಗ್ತಾ ಇದ್ದೇವೆ. 2 ಓವರ್ಗಳ ಮುಕ್ತಾಯದಲ್ಲಿ ಬಲಿಷ್ಠ ಹಂಗ್ರಿ ಓಲ್ಸ್ 28 ಅಂಕಗಳನ್ನು ಸಂಪಾದಿಸಿಕೊಳ್ತಾ ಇದೆ. 71 ರನ್ಗಳನ್ನು ಬೆನ್ನಟ್ಟುತ್ತಿರುವಂತಹ ತಂಡ. ತೃತೀಯ ಅವರಿನ ಆರಂಭಿಕ ಎಸೆತದಲ್ಲೇ ಮತ್ತೊಮ್ಮೆ ಸ್ವಿಚ್ ಹಿಟ್ನ ಪ್ರಯತ್ನ. 1 ರನ್ ದಾಖಲಾಗಿದೆ ಬ್ಯಾಕ್ಫುಟ್ ಪಾಯಿಂಟ್ ವಿಭಾಗದಲ್ಲಿ. ಎಸೆತಗಾರಿಕೆ ವಿಭಾಗವನ್ನು ಗಮನಿಸಿದ್ರೆ ಗಗನ್ ತಂಡದ ಇನ್ನೋರ್ವ ಆರಂಭಿಕ ಆಟಗಾರ ಇದೀಗ ಎಸೆತಗಾರಿಕೆ ವಿಭಾಗವನ್ನು ನಿರ್ವಹಿಸಬೇಕಾಗಿದೆ. ದ್ವಿತೀಯ ಎಸೆತ ಮತ್ತೊಮ್ಮೆ ಆರ್ ಪಿಚ್ ಡೆಲಿವರಿ, ಚೆಂಡು ನೇರವಾಗಿ ಶಾರ್ಟ್ ಮಿಡ್ ವಿಕೆಟ್ ವಿಭಾಗವನ್ನು ತಲುಪಿದೆ. ಯಾವುದೇ ರನ್ ಗಳಿಕೆಗೆ ಅವಕಾಶವಿಲ್ಲ. ಡಾಟ್ ಡೆಲಿವರಿ, ಗೋಲ್ಡನ್ ಡಾಟ್ ಡೆಲಿವರಿ ಅಂತಾನೆ ಹೇಳ್ಬೋದು ಈ ಒಂದು ಇನ್ನಿಂಗ್ಸ್ ನಲ್ಲಿ. ಅರ್ಥಾತ್ ದಾಂಡುಗಾರಿಕೆಯನ್ನು ಗಮನಿಸಿದ್ರೆ ಸಾಕಷ್ಟು ಬಿರುಸಿನ ಹೊಡೆತಗಳು ಗಮನಿಸಿಕೊಳ್ತಾ ಇದ್ದೇವೆ. ಈ ಹಂತದಲ್ಲಿ ಒಂದು ಅತ್ಯುತ್ತಮವಾದ ಚೆಂಡು ಬರ್ತಾ ಇದೆ ಗಗನ್ನ ಎಸೆತಗಾರಿಕೆ ಮುಖಾಂತರ. ಅವರಿನ ತೃತೀಯ ಎಸೆತ ಡೆಲಿವರಿ ಆರ್ ಪಿಚ್ ಗೆ ಆದ್ರೆ ಬಹಳಷ್ಟು ಪರ್ಫೆಕ್ಟ್ ಲೈನ್ ಅಂಡ್ ಲೆಂತ್ ಇದೀಗ ಗಗನ್ನ ಮುಖಾಂತರವಾಗಿ ಗಮನಿಸಿಕೊಳ್ತಾ ಇದ್ದೇವೆ. ಶಾರ್ಟ್ ರನ್ ಅನ್ನು ಹೊಂದಿರುವಂತಹ ಎಸೆತಗಾರ ಗಗನ್ ರೋಡ್ ಎಂಡ್ ಕಡೆಯಿಂದ ಎಸೆತಗಾರಿಕೆ ಮುಂದುವರಿತದೆ. ಆದರೆ ದಾಂಡುಗಾರನಿಗೆ ಯಾವುದೇ ಸುಲಭದ ಅವಕಾಶಗಳು ಲಭಿಸದೆ ಬಹಳಷ್ಟು ಕರಾರುವಕ್ಕಾದ ದಾಳಿ ಸಂಘಟನೆಯಾಗ್ತಾ ಇದೆ. ತರವದೆ ಮತ್ತೊಮ್ಮೆ ಸ್ಟ್ರೈಟ್ ಹಿಟ್ ನ ಪ್ರಯತ್ನ, ಚೆಂಡು ನೇರವಾಗಿ ಶಾರ್ಟ್ ಮಿಡ್ ಆಫ್ ವಿಭಾಗವನ್ನು ತಲುಪಿದೆ. 1 ರನ್ಗೆ ಅವಕಾಶ. ವಿದಟ್ ಸಿಂಗಲ್ ಸ್ಕೋರ್ ಮೂವ್ಸ್ ಆನ್ ಟು 30. ತಂಡದ ಖಾತೆಯಲ್ಲಿದೆ 30. 2 ಓವರ್ಗಳ ಮುಕ್ತಾಯದಲ್ಲಿ 28 ರನ್ಗಳು ದಾಖಲಾಗಿದ್ದಾದ್ರೆ 4 ಯಶಸ್ವಿ ಎಸೆತಗಳು ಗಗನ್ ಮುಖಾಂತರವಾಗಿ ದಾಖಲಾಗಿದ್ದಾದ್ರೆ 5ನೇ ಎಸೆತ ಮತ್ತೊಮ್ಮೆ ಡಿಪ್ಸ್ಕಾಲ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕರ ಕೈಯನ್ನು ಸೇರ್ಕೊಳ್ತಾ ಇದೆ. ಪ್ರಯತ್ನ ಉತ್ತಮವಾಗಿತ್ತು ರವಿ ಕಿರಣ್ ಮುಖಾಂತರವಾಗಿ. ಶಾರ್ಟ್ ಲೆಂತ್ ಡೆಲಿವರಿ ನೇರವಾಗಿ ಡಿಪ್ಸ್ಕಾಲ್ ವಿಭಾಗದಲ್ಲಿ ಹೊಡೆಯುವಂತಹ ಪ್ರಯತ್ನ, ಆದರೆ ಪ್ರೊಟೆಕ್ಷನ್ ಲಭ್ಯವಾಗಿತ್ತು. ನೇರವಾಗಿ ಚೆಂಡು ಆ ಪ್ರದೇಶದ ಕ್ಷೇತ್ರ ರಕ್ಷಕನ ಕೈಯನ್ನು ಸೇರ್ಕೊಳ್ತಾ ಇದೆ. ಮೂಲಕವಾಗಿ ಕ್ಯಾಚ್ ಔಟ್ ರೂಪದಲ್ಲಿ ರವಿ ಕಿರಣ್ ಹುದ್ದರಿಯನ್ನ ಬಿಟ್ಕೊಡ್ಬೇಕಾಗಿದೆ. ತಂಡದ ಖಾತೆಯಲ್ಲಿದೆ 30. ಹರ್ಷಿತ್ ದಾಂಡುಗಾರಿಕೆ ವಿಭಾಗಕ್ಕೆ ಆಗಮಿಸುತ್ತಿರುವಂತಹ ಆಟಗಾರ. 5 ಎಸೆತಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಗಗನ್ ಎಸೆತಗಾರಿಕೆಯಲ್ಲಿ. ಬಹಳಷ್ಟು ಯಶಸ್ವಿ ಎಸೆತಗಾರಿಕೆ. ಅಂತಿಮ ಎಸೆತ ಮತ್ತೊಮ್ಮೆ ಉತ್ತಮವಾದ ಚೆಂಡಾಗಿತ್ತಾದ್ರೆ ಸಾಕಷ್ಟು ಜಿಗಿತವನ್ನ ಕಂಡಂತಹ ಚೆಂಡು ವೈಡ್ ಮುಖಾಂತರವಾಗಿ ಘೋಷಣೆಯಾಗಿದೆ. ವಿದಟ್ ಎಕ್ಸ್ಟರ್ನಲ್ ಸ್ಕೋರ್ ಮೂವ್ಸ್ ಆನ್ ಟು 31. ತಂಡದ ಖಾತೆಯಲ್ಲಿದೆ 31. ಗಗನ್ನ ಅಂತಿಮ ಎಸೆತವನ್ನು ನಿರ್ವಹಿಸಬೇಕಾಗಿದೆ. ತೃತೀಯ ಅವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ ಎದುರಿಸುವಂತಹ ದಾಂಡುಗಾರ ಹರ್ಷಿತ್. ಇದರ ಮಧ್ಯೆ ಮತ್ತೊಮ್ಮೆ ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ಚೆಂಡು ಸಂಚರಿಸಿದೆ. 1 ರನ್ ಮೂಲಕವಾಗಿ 3 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಯಶಸ್ವಿ ಎಸೆತಗಾರಿಕೆ ಗಗನ್ನ ಮೂಲಕವಾಗಿ ತಂಡ ಟೀಮ್ ಬಿಗ್ ಬಾಯ್ಸ್ ತಂಡಕ್ಕೆ ಬಿಗ್ ಬಾಯ್ಸ್ ಮತ್ತೊಮ್ಮೆ ಈ ಪಂದ್ಯಾಟದಲ್ಲಿ ಮೇಲುಗೆಯನ್ನು ಸಾಧಿಸುವತ್ತ ಸಾಗ್ತಾ ಇದೆ. ನಿತಿನ್ ಎಸೆತಗಾರಿಕೆಯ ಮೂಲಕವಾಗಿ ಈ ಮೂಲಕವಾಗಿ 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ ಕೇವಲ 32. ಸ್ಕೋರ್ ಮೂವ್ಸ್ ಆನ್ ಟು 32 ಆಫ್ಟರ್ ದ ಕಂಪ್ಲೀಷನ್ ಆಫ್ 3 overs ಫಾರ್ ದ ಲಾಸ್ ಆಫ್ 2 wickets. ಮುಂದಿನ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಸೂಪರ್ ಕಿಂಗ್ಸ್ ವಿರುದ್ಧವಾಗಿ ಧನೀಸ್ 11 ಅದೃಷ್ಟದ ನಾಣ್ಯ ಚಿಮುಗೆಯನ್ನು ಜಯಗಳಿಸಿರುವಂತಹ ಸೂಪರ್ ಕಿಂಗ್ಸ್ ನೇರವಾಗಿ ಕ್ಷೇತ್ರ ರಕ್ಷಣೆಯನ್ನು ನೆಚ್ಚಿಕೊಳ್ತಾ ಇದೆ. ಈ ಮೂಲಕವಾಗಿ ಮತ್ತೊಮ್ಮೆ 2 ಬಲಿಷ್ಠ ತಂಡಗಳ ಮಧ್ಯೆ ಜಿದ್ದಾಜಿದ್ದಿನ ಹೋರಾಟದ ನಿರೀಕ್ಷೆಯೊಂದಿಗೆ ಈ ಒಂದು ಜಿಎಸ್ ಪ್ರೀಮಿಯರ್ ಲೀಗ್ ಸೀಸನ್ 3ರ ಪಂದ್ಯಾಟಗಳು ಮುಂದುವರಿತಾ ಇದೆ. ಈ ಹಂತದಲ್ಲಿ ಎಸೆತಗಾರಿಕೆ ವಿಭಾಗಕ್ಕೆ ರಮಿತ್ ಇವರ ಆಗಮನ ಆಗ್ತಾ ಇದೆ. ಪ್ರಮಿತ್ ರವರ ಆಗಮನ ಆಗ್ತಾ ಇದೆ. ಪ್ರಮೀಕ್ ರವರ ಆಗಮನವಾಗಿದೆ.
ಚತುರ್ಥ ಓವರಿನ ಪ್ರಥಮ ಎಸೆತದ ಪ್ರಯತ್ನ ರೋಡ್ ಅಂಡ್ ಕಡೆಯಿಂದ ಎಸೆತಗಾರಿಕೆ ಮುಂದುವರಿತಾ ಇದೆ. ಪ್ರಾರಂಭಿಕ ಎಸೆತ ಆರ್ ಪಿಚ್ ಡೆಲಿವರಿ ಆಗಿತ್ತು. ಚೆಂಡು ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗವನ್ನು ಸಂಚರಿಸ್ತಾ ಇದೆ. 1 ರನ್ ಪೂರ್ತಿಗೊಂಡು 2ನೇ ರನ್ನಿಗೆ ಪ್ರಯತ್ನ ಡೈರೆಕ್ಟ್ ಹಿಟ್ ಬೇಕಾಗಿತ್ತು ಅಲ್ಲಿ, ಆದ್ರೆ ಮತ್ತೊಮ್ಮೆ ಅಪಾಯದಿಂದ ಪಾರಾಗ್ತಾ ಇದ್ದಾರೆ ಆರಂಭಿಕ ದಾಂಡುಗಾರ ರಫಿ. ಈ ಮೂಲಕವಾಗಿ 2 ರನ್ಗಳ ದಾಖಲಾಗಿದೆ. ವಿತ್ ದಟ್ ಡಬಲ್ ನ ಸ್ಕೋರ್ ವಾಸ್ ಟು 34. ತಂಡದ ಖಾತೆಯಲ್ಲಿದೆ 34. ಇನ್ನು ಕೂಡ 37 ರನ್ಗಳ ಅವಶ್ಯಕತೆ ಕಂಡು ಬರ್ತಾ ಇದೆ. ಅಗೇನ್ ಆರ್ ಪಿಚ್ ಕನೆಕ್ಷನ್ ಸ್ಟ್ರೈಟ್ ಹಿಟ್, ನೇರವಾಗಿ ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ಸೀಮಾ ರೇಖೆಯನ್ನು ದಾಟ್ತಾ ಇದೆ. ವಿರಾಟ್ 6 ರನ್ ಸ್ಕೋರ್ ವಾಸ್ ಟು 40. ತಂಡದ ಖಾತೆ ನೇರವಾಗಿ 40 ರನ್ಗಳಿಗೆ ವಿಸ್ತರಣೆಗೊಳ್ತಾ ಇದೆ. ಇನ್ನು ಕೂಡ ಪಂದ್ಯಾಟ ಮುಕ್ತಾಯವನ್ನು ಕಂಡುಕೊಳ್ತಾ ಇಲ್ಲ. ಸಾಕಷ್ಟು ಪೈಪೋಟಿಯನ್ನ ನೀಡ್ತಾ ಇದೆ ಬಲಿಷ್ಠ ಹಂಗ್ರಿ ಓಲ್ಸ್. ಎಸೆತಗಾರಿಕೆ ವಿಭಾಗದಲ್ಲಿ ಸಾಕಷ್ಟು ರನ್ ಅನ್ನ ಬಿಟ್ಟುಕೊಟ್ಟಿದ್ರು ಕೂಡ ಇದೀಗ ಆ ಒಂದು ರನ್ ಅನ್ನ ಮರಳಿ ಗಳಿಸುವಲ್ಲಿ ಕೂಡ ಪ್ರಯತ್ನ ಬಹಳಷ್ಟು ಸೊಗಸಾಗಿ ಮುಂದುವರಿತಾ ಇದೆ ಹಂಗ್ರಿ ಓಲ್ಸ್ ತಂಡದ ಪರವಾಗಿ. ತನ್ಮಧ್ಯೆ ಮತ್ತೊಮ್ಮೆ ಟಾಪ್ ಏಜ್ ಚೆಂಡು ನೇರವಾಗಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕ್ಯಾಚ್ ಔಟ್ಗೆ ಅವಕಾಶ, ಆದರೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಬಹಳಷ್ಟು ಕಷ್ಟಕರವಾದ ಅವಕಾಶವಾಗಿತ್ತು, ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆ. 2 ರನ್ಗಳು ದಾಖಲಾಗ್ತಾ ಇದೆ. ಹರ್ಷಿತ್ ದಾಂಡು ಮುಖ್ಯವಾಗಿ ಹರ್ಷಿತ್ ಕೂಡ ಬಹಳಷ್ಟು ಸೊಗಸಾಗಿ ಪ್ರಯತ್ನವನ್ನು ಮುಂದುವರಿತಾ ಇದ್ದಾರೆ. 2 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಖಾತೆ 42 ರನ್ಗಳಿಗೆ ವಿಸ್ತರಣೆಯಾಗಿದೆ. ಪ್ರಮುಖ ಅವರಿನ ಚತುರ್ಥ ಎಸೆತದ ಪ್ರಯತ್ನ. ಜಿದ್ದಿನ ಹೋರಾಟ ಮುಂದುವರಿತಾ ಇದೆ. ಮತ್ತೊಮ್ಮೆ ಆರ್ ಪಿಚ್ ಡೆಲಿವರಿ, ಬಲಿಷ್ಠ ಹೊಡೆತದ ಪ್ರಯತ್ನ, ವಂಚನೆಗೆ ಒಳಗಾಗ್ತಾ ಇದ್ದಾರೆ ಹರ್ಷಿತ್. ಈ ಮೂಲಕವಾಗಿ ಡಾಟ್ ಡೆಲಿವರಿ. ಈ ಹಂತದಲ್ಲಿ ಖಂಡಿತವಾಗಿಯೂ ಬೇಕಾಗಿದ್ದಂತಹ ಒಂದು ಡಾಟೆಡ್ ಡೆಲಿವರಿ ಪ್ರಮುಖ ಎಸೆತಗಾರಿಕೆ ಮುಖಾಂತರವಾಗಿ ಟೀಮ್ ಬಿಗ್ ಬಾಯ್ಸ್ ತಂಡಕ್ಕೆ ಲಭಿಸ್ತಾ ಇದೆ. 4 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪ್ರತಿ ಎಸೆತಕ್ಕೆ ಕನಿಷ್ಠ ಬೌಂಡ್ರಿಯನ್ನ ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿಕೊಳ್ಬೇಕಾಗಿದೆ ಹರ್ಷಿತ್. ಅದೇ ರೀತಿ ಆರಂಭಿಕ ದಾಂಡುಗಾರ ರಫಿ ಅವರಿನ ಪಂಚಮ ಎಸೆತ. ಮತ್ತೊಮ್ಮೆ ಔಟ್ ಪಿಚ್ ಡೆಲಿವರಿ ಕವರ್ಸ್ ವಿಭಾಗಕ್ಕೆ ಚೆಂಡು ನೇರವಾಗಿ ಸಂಚರಿಸಿತ್ತು. ಕ್ಯಾಚ್ ಔಟ್ಗೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ ಶಾರ್ಟ್ ಕವರ್ಸ್ ವಿಭಾಗದಲ್ಲಿ. ಈ ಮೂಲಕವಾಗಿ 1 ರನ್ ದಾಖಲಾಗಿದೆ. ಹರ್ಷಿತ್ ಜೀವದಾನವನ್ನು ಕೂಡ ಸಂಪಾದಿಸಿಕೊಳ್ತಾ ಇದ್ದಾರೆ. ಆದ್ರೆ ಪ್ರಮುಖ ಬಹಳಷ್ಟು ಸುಧಾರಿತ ಎಸೆತಗಾರಿಕೆ ಆ ಒಂದು 6 ನ ನಂತರದಲ್ಲಿ ಕಂಡು ಬರ್ತಾ ಇದೆ. ಅಂತಿಮ ಎಸೆತ ಮತ್ತೊಮ್ಮೆ ಆರ್ ಪಿಚ್ ಕನೆಕ್ಟೆಡ್, ಚೆಂಡು ನೇರವಾಗಿ ಮತ್ತೊಮ್ಮೆ ಸೀಮಾರೇಖೆ ದಾಟುವಂತಹ ಪ್ರಯತ್ನದಲ್ಲಿ ತಾದ್ರೆ ಪ್ರೊಟೆಕ್ಷನ್ ಅಲ್ಲಿ ಲಭ್ಯವಾಗಿತ್ತು. ಕ್ಯಾಚ್ ಔಟ್ಗೆ ಕೂಡ ಅವಕಾಶವಿತ್ತು. ಕ್ಯಾಚ್ ಅನ್ನು ಕೂಡ ಕೈ ಚೆಲ್ಲುವ ಮೂಲಕ ರಫಿ ಕೂಡ ಜೀವದಾನವನ್ನ ಈ ಒಂದು ಓವರಿನಲ್ಲಿ ಸಂಪಾದಿಸಿಕೊಳ್ತಾ ಇದ್ದಾರೆ. ಆದ್ರೆ 1 ರನ್ ಮಾತ್ರ ದಾಖಲಾಗುವ ಮೂಲಕ 4 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ ಕೇವಲ 44. ಅಂತಿಮ 6 ಎಸೆತ ದ್ವಿತೀಯ ಇನ್ನಿಂಗ್ಸ್ ನ ಅಂತಿಮ ಓವರ್ ಅನ್ನ ನಿಭಾಯಿಸಿಕೊಳ್ತಾ ಇದ್ದಾರೆ ಗಗನ್. ಇದರ ಮಧ್ಯೆ ರನ್ಔಟ್ ಮುಖಾಂತರವಾಗಿ ಆರಂಭಿಕ ದಾಂಡುಗಾರ ರಫೀರವರ ಹುದ್ದರಿಯ ನಷ್ಟ ಕೂಡ ಸಂಭವಿಸ್ತಾ ಇದೆ. ಹಂಗ್ರಿ ಓಲ್ಸ್ ಅಂತಿಮವಾಗಿ ಇದೀಗ ಸಾಕಷ್ಟು ಹುದ್ದರಿಯನ್ನ ಬಿಟ್ಟುಕೊಡುತ್ತಿರುವಂತಹ ಸಂದರ್ಭ. ಗಗನ್ ಮತ್ತೊಮ್ಮೆ ಎಸೆತಗಾರಿಕೆ ವಿಭಾಗಕ್ಕೆ ಆಗಮಿಸಿರುವಂತಹ ಎಸೆತಗಾರ ತನ್ನ ವೈಯಕ್ತಿಕ ಖಾತೆಯ ದ್ವಿತೀಯ ಓವರ್ ಚಾಲ್ತಿಗೆ ಬರ್ತಾ ಇದೆ. ಪ್ರಥಮ ಎಸೆತದಲ್ಲಿ ರನ್ಔಟ್ ರೂಪದಲ್ಲಿ ಹುದ್ದರಿಯನ್ನು ಸಂಪಾದಿಸಿಕೊಂಡ್ರು. ಅದೇ ರೀತಿ ಗಗನ್ ಆರಂಭಿಕ ದಾಂಡುಗಾರನಾಗಿ ತನ್ನ ತಂಡಕ್ಕೆ ಬಹಳಷ್ಟು ಆಧಾರ ಸ್ತಂಭವಾಗಿ ಆ ಒಂದು ಸೊಗಸಾದ ಇನ್ನಿಂಗ್ಸ್ ಅನ್ನ ಕಟ್ಟಿ ಬೆಳೆಸಿರುವಂತಹ ಗಗನ್. ಸುಪಾಸ್ ದಾಂಡುಗಾರಿಕೆ ವಿಭಾಗಕ್ಕೆ ಆಗಮಿಸುತ್ತಿರುವಂತಹ ಆಟಗಾರ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಇದರ ಮಧ್ಯೆ ಹರ್ಷಿತ್ ದಾಂಡು ಮೂಲಕವಾಗಿ ಲಾಂಗ್ ಆನ್ ವಿಭಾಗದಲ್ಲಿ 1 ರನ್ ದಾಖಲಾಗಿದೆ. ಸುಪಾಶ್ ಮತ್ತೊಮ್ಮೆ ಕವರ್ಸ್ ವಿಭಾಗದಲ್ಲಿ ಕ್ಯಾಚ್ ಔಟ್ಗೆ ಅವಕಾಶ, ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ರೆ ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ಟೀಮ್ ಬಿಗ್ ಬಾಯ್ಸ್ ದ್ವಿತೀಯ ಕ್ಯಾಚ್ ಅನ್ನ ಆ ಒಂದು ಪ್ರದೇಶದಲ್ಲಿ ಕೈ ಚೆಲ್ತಾ ಇದೆ. ಗಗನ್ ಬಹಳಷ್ಟು ಅತ್ಯುತ್ತಮವಾದ ಸವ್ಯಸಾಚಿ ಆಟಗಾರಿಕೆ ಈ ಒಂದು ಪಂದ್ಯಾಟದಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ಪ್ರಾರಂಭಿಕವಾಗಿ ದಾಂಡುಗಾರಿಕೆ ವಿಭಾಗ, ನಂತರದಲ್ಲಿ ಇದೀಗ ಎಸೆತಗಾರಿಕೆ ವಿಭಾಗದಲ್ಲಿ ಕೂಡ ಯಶಸ್ವಿಯಾದಂತಹ ಎಸೆತಗಾರ.
3 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಔಪಚಾರಿಕತೆಯ 3 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ ಈ ಒಂದು ಪಂದ್ಯಾಟದಲ್ಲಿ. ಗಗನ್ನ ಮುಖಾಂತರವಾಗಿ ಮತ್ತೊಮ್ಮೆ ಕ್ಯಾಚ್ ಔಟ್ಗೆ ಅವಕಾಶ. ಇದರ ಕ್ಯಾಚ್ ಅನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ. ಲಾಂಗ್ ಆಫ್ ವಿಭಾಗದಲ್ಲಿ ಬಹಳಷ್ಟು ಸುಧಾರಿತ ಸೊಗಸಾದ ಕ್ಯಾಚ್ ಅನ್ನ ಸಂಪಾದಿಸಿಕೊಳ್ತಾ ಇದ್ದಾರೆ ಕ್ಷೇತ್ರ ರಕ್ಷಕ. ಈ ಮೂಲಕವಾಗಿ ಗಗನ್ನ ಹುದ್ದರಿ ವಿಭಾಗದಲ್ಲೂ ಕೂಡ ತನ್ನ ಹೆಸರನ್ನ ನಮೂದಿಸಿಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ಇದೀಗ ಹಂಗ್ರಿ ಓಲ್ಸ್ ಈ ಪಂದ್ಯಾಟದಲ್ಲಿ ಸೋಲುವ ಕಡೆಗೆ ಸಾಗ್ತಾ ಇದೆ. ಟೀಮ್ ಬಿಗ್ ಬಾಯ್ಸ್ ಬೃಹತ್ ಮೊತ್ತವನ್ನು ದಾಖಲಿಸಿದ್ರು ಕೂಡ ಒಂದು ಹಂತದಲ್ಲಿ ಆ ಬಿರುಸಿನ ದಾಂಡುಗಾರಿಕೆ ಹರ್ಷಿತ್ ಮತ್ತು ರಫಿ ಮುಖಾಂತರವಾಗಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಕೊಂಚ ಮಟ್ಟಿಗೆ ಇಕ್ಕಟ್ಟಿಗೆ ತಲುಪಿತ್ತಾದ್ರೆ ನಂತರದಲ್ಲಿ ಗಗನ್ ಮೂಲಕವಾಗಿ ಮತ್ತೊಮ್ಮೆ ಈ ಒಂದು ಪಂದ್ಯಾಟದಲ್ಲಿ ಮೇಲುಗೈಯನ್ನು ಸಾಧಿಸಿಕೊಳ್ಳುವ ಮುಖಾಂತರ ಈ ಪಂದ್ಯಾಟದ ಜಯದತ್ತ ಸಾಗ್ತಾ ಇದೆ. ಅಶ್ವಥ್ ದಾಂಡುಗಾರಿಕೆ ವಿಭಾಗದಲ್ಲಿ ಇದರ ಮಧ್ಯೆ ಕ್ಲೀನ್ ಬಾಲ್ಡ್ ಗೂಟವನ್ನು ಸ್ಪರ್ಶಿಸಿದಂತಹ ಚೆಂಡು ಓವರ್ ಪಿಚ್ ಡೆಲಿವರಿ ಆಗಿದ್ದಾದ್ರೆ ದಾಂಡುಗಾರರನ್ನು ವಂಚಿಸಿ ನೇರವಾಗಿ ಗೂಟವನ್ನು ಸ್ಪರ್ಶಿಸಿದೆ. ಈ ಮೂಲಕವಾಗಿ ಕ್ಲೀನ್ ಬಾಲ್ಡ್ ಗಗನ್ನ ಇನ್ನೊಂದು ಹುದ್ದರಿಯನ್ನು ಕೂಡ ಇಲ್ಲಿ ಸಂಪಾದಿಸಿಕೊಳ್ತಾ ಇದ್ದಾರೆ. ಇನ್ನು ಅಂತಿಮ ಎಸೆತಗಳು ಬಾಕಿ. ಮತ್ತೊಮ್ಮೆ ದ್ವಿತೀಯ ಪಂದ್ಯಾಟದ ನೆನಪನ್ನು ತಮಗಾಗಿ ಮಾಡ್ತಾ ಇದ್ದೇವೆ. ಮುಂದಿನ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಸೂಪರ್ ಕಿಂಗ್ಸ್ ವಿರುದ್ಧವಾಗಿ ದನೀಸ್ 11 2 ಬಲಿಷ್ಠ ತಂಡಗಳ ಮಧ್ಯದ ಕಾದಾಟವಾಗಿದೆ. ಅದೇ ರೀತಿ ಈ ಕಾದಾಟದ ಅದೃಷ್ಟದ ನಾಡಿಚುಂಬಿಗೆ ಇದೀಗಾಗಲೇ ಸೂಪರ್ ಕಿಂಗ್ಸ್ ಪಾಲಾಗಿದ್ದು ನೇರವಾಗಿ ಕ್ಷೇತ್ರ ರಕ್ಷಣೆಯನ್ನು ನೆಚ್ಚಿಕೊಂಡಿರುವಂತಹ ತಂಡ ಸೂಪರ್ ಕಿಂಗ್ಸ್. ಈ ಪಂದ್ಯಾಟ ಮುಗಿದ ತಕ್ಷಣ ತಾವು ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಿ ನಮ್ಮೊಂದಿಗೆ ಸಹಕರಿಸಬೇಕು. ಈ ದಿನದಲ್ಲಿ ಸಾಕಷ್ಟು ಪಂದ್ಯಾಟಗಳು ಸಾಗಿ ಬರಲಿಕ್ಕಿದೆ. ಸಚೀಂದ್ರ ಈ ಹಂತದಲ್ಲಿ ಸಚೀಂದ್ರ ದಾಂಡುಗಾರಿಕೆ ವಿಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ಗಗನ್ ಅಂತಿಮ ಎಸೆತ ಫುಲ್ ಟಾಸ್ ಯಸ್ತವಾಗಿತ್ತು. ಚೆಂಡು ನೇರವಾಗಿ ಮತ್ತೊಮ್ಮೆ ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈ ಸೇರ್ತಾ ಇದೆ. ಹ್ಯಾಟ್ರಿಕ್ ರನ್ಔಟ್, 1 ರನ್ಔಟ್. ಈ ಮೂಲಕವಾಗಿ ಸತತ 3 ಎಸೆತಗಳಲ್ಲಿ 3 ಹುದ್ದರಿಯನ್ನು ಬಿಟ್ಟುಕೊಡ್ತಾ ಇದೆ. ಹಂಗ್ರಿ ಓಲ್ಸ್ ತಂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ ಗಗನ್ ಅದೇ ರೀತಿ ನಿತಿನ್. ಈ ಮೂಲಕವಾಗಿ ಈ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿರುವಂತಹ ಬಿಗ್ ಬಾಯ್ಸ್ ಈ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಒಂದು ತೀವ್ರ ಪೈಪೋಟಿಯನ್ನು ನೀಡಿದ ಹಂಗ್ರಿ ಓಲ್ಸ್ ತಂಡಕ್ಕೆ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ನೇರವಾಗಿ ಒಂದು ಆರಂಭಿಕ ಪಂದ್ಯಾಟವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ದ್ವಿತೀಯ ಪಂದ್ಯಾಟದ ಕಡೆಗೆ ಸಾಗುವಂತಹ ಸಂದರ್ಭ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ವೀಕ್ಷಕ ವಿವರಣೆ ಕೊಠಡಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ವೀಕ್ಷಕ ವಿವರಣೆ ಕೊಠಡಿಗೆ ಮತ್ತೊಮ್ಮೆ ರಶೀದ್ ಸಂಕೊಳಿಗೆ ಇವರನ್ನ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ತಮ್ಮ ಅತ್ಯದ್ಭುತವಾದ ಧ್ವನಿಯ ಮುಖಾಂತರವಾಗಿ ಮತ್ತೊಮ್ಮೆ ಈ ಒಂದು ಜಿಎಸ್ ಪ್ರೀಮಿಯರ್ ಲೀಗ್ ಸೀಸನ್ 3ರ ಈ ಪಂದ್ಯಾಟದ ವೀಕ್ಷಣೆಗೆ ನಾವೆಲ್ಲರೂ ಆಗಮಿಸಲಿಕ್ಕಿದ್ದೇವೆ.
Thank you, Sandeep sir. And good morning to all the cricket lovers here in this SAHYADRI ground. ಅದೇ ರೀತಿ ದ್ವಿತೀಯ ಪಂದ್ಯವನ್ನು ಆಡುತ್ತಿರುವಂತಹ ಡ್ಯಾನಿಶ್ 11 ಅದೇ ರೀತಿ ಸೂಪರ್ ಕಿಂಗ್ಸ್ ಈ ಎರಡು ತಂಡದ 12ನೇ ಆಟಗಾರರನ್ನ ಇಲ್ಲಿ ಕಳುಹಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. I request both the team captains to ensure the 12th man at the mic point. Sukesh at the strikers end, Anvit at the non-strikers end for Danish 11 as the openers. So his first ball going to be a dotted one to start off. Suresh gets a very good start to the innings for Super Kings. Suresh opening the bowling department for Super Kings. He's got a dot ball in at the first ball itself. Suresh again. Suresh balls, brilliant ball. Batsman just completely left thinking. Bowled a slight leg cutter. Went inside the slog area of the batter. And fielder collected the ball. Batsman had only time to collect a single between the wicket. With that, scoreboard again moves on to 2 in total. Swings it down. Is it going to be a biggie? In fact, yes. The umpire giving the confirmation signal. Naveen, the main official. And the square leg umpire, Prakash. Two of the very good umpires. Very experienced in the overarm cricket and as well as the underarm cricket. Officiating duties. So, two of the very good officials. 8 in total on the board. Still one more to go in the over. Final ball remaining. Just 2 fielders outside the 30 yard and they have kept deep mid wicket and deep long on in place. Oh, it's going to be wicket. Suresh strikes. And it's going to be the sixer hero back to pavilion. The big wicket of Sukesh down. I think it's going to be a big setback for Danish 11. Zeus Super Kings, even though the bowler conceded that maximum but got the wicket immediately, I think that has equaled the over. After the first over completed on the scoreboard, 8 in total for the loss of 1 wicket. Sukesh, he faced 5 balls and collected 7 runs in total and is being back to pavilion with that clean bowled out in the last ball of Suresh. Suresh with a brilliant breakthrough for his team. Over number 2 is going to start off and for the over number 2, Super Kings, Zeus Super Kings captain have brought Mohit into the bowling mark. Mohit, one more very good experienced campaigner. Or trying to go for the innovative stroke, but doesn't get the ball in perfect timing. You need to have a very good timing and also you need to read the line and length of the ball in order to get the timing perfect. Mohit again bowls. Mohit is going to be 1 added in the form of extra into the scoreboard.
White ball extra added into the scorecard. Oh, he tried to go for the big stroke. In fact, wicketkeeper was interested, but the umpires definitely not moved with the appeal. So it's going to be one more dot ball. So it's 2 consecutive dot balls for Mohit to start off the proceedings. Mohit has got a very good start. He need to keep hitting the line perfectly if he wants to make the opposition restrict to a low total on the board. Oh, lovely looking stroke into the deep long on. Fielder collected the ball perfectly. So it's going to be just one between the wicket. Oh, well bowled. Excellent bowling. Very risky line and length. But batsman tried to play the defensive stroke. Rice, he faced his very first ball. Rice again on the batting mark. Oh, just gets the connection perfectly in time. Ball almost has he done enough to stop the ball inside the line. Batsman collected couple of runs easily. I think is done enough to stop the ball perfectly in time. They have put deep point in place now. One more dot ball. So with that, over number 2 completed. So 12 in total on the board. On the board. After 2 overs completed, 12 for the loss of 1 wicket for Danish 11. Danish 11 have got 12 runs on the board for the loss of 1 wicket. They need to make sure they get at least more than 40 plus here in this ground. Oh, one more wicket down. That's a much needed wicket. He was striking the ball very well. He was keeping the line. He was reading the line perfectly. But Suresh is sent him back to pavilion. One more breakthrough for Zeus Super Kings. Anvit back to pavilion. Anvit struggled to get the strikes. He struggled to connect the ball. He was struggling with the timing. So a struggling innings of Anvit comes to an end. And Faisal, man on the facing end. Faisal, it needs to be very careful against someone like Suresh. Suresh bowls brilliant line again. Faisal just cuts the ball into that short point and collected a single, rotated the strike to his partner Rice and Faisal. They need to make sure they put a good partnership for the 3rd wicket. Danish 11, they just got 13 on the board. Once again, try to play the defensive stroke. It's going to be no run, straight into the hands of the short cover fielder. Once again, fielder tried to stop the ball, but it's just going to be
1 run added into the scoreboard. 14 in total on the scorecard. It's a morning session cricket here in the SAHYADRI ground. Very much ball not connecting at all for the batters. Finally, he gets a good connection, but it's going to find the fielder in the deep long off. The long off fielder collected the ball very well. So with that, one more added into the total. 15 in total on the board. Once again, fielder makes a fumble in collecting the ball. First time they're going for the second run as well. Second run completed easily. Will they go for the third one? In fact, throw comes in time. So they just restricted to get 2 out of that last delivery of Suresh over. So with that 2 run added in that last ball of over number 3, scoreboard stands at 17. 17 after 3 overs completed. Siddharth brought for over number 4. Siddharth. Is it going to be a big one? In fact, no, just in front of the boundary line. It takes the catch perfectly. One more wicket down for Danish 11. The batters struggling to make a good partnership continue in the middle. As soon as the batters get comfortable, Zeus Super Kings bowlers, they have got the breakthrough in time, not leaving the batters to settle to their crease. So Siddharth started off his over with the wicket. New batsman into the middle for Danish 11. It's going to be at the striker's end. After the new rule change, there's no crossing in a catch out. So new batsman Divakar at the striker's end. Siddharth bowls for the second time. Up in the air again. It could be one more. Yes, it is. It's going to be wicket number 2 for Siddharth. Siddharth is on a hat-trick opportunity. What a wonderful flying start for the over number 4 from Siddharth. Zeus Super Kings, they're definitely putting the opposition under control. The opposition just tumbling against the wonderful bowling line of Zeus Super Kings. And Sachin, one more new batter into the middle. Danish 11, they are already 4-man down. And Sachin, he need to play a very good innings here. Oh, I think he lost that opportunity. It could have been hat-trick for Siddharth. So 3 balls completed from Siddharth. Just conceded 1 run. So far he's got 2 wickets. So wonderful start for the over number 4 for Zeus Super Kings. I think Zeus Super Kings, everything has went in their favor. Scoreboard just standing at 18 for Danish 11. A lovely line, but I think batsman has found the gap. But fielder from that backward point comes into the collection. Meanwhile, batsman
easily collected a couple of runs. So scoreboard completed 20 runs for Danish 11. 20 on the board for Danish. Still 2 more to go from Siddharth. Siddharth bowls again. Oh, lovely looking stroke. I think it's just going to be crossing the boundary line in time. So with that boundary, scoreboard has moved on to 24 in total. These kind of boundaries and big strokes are definitely needed for Danish 11. And Rais has played a very good innings. Played very less dot balls, just 2 dot balls so far is played. He's kept the strike rotated and he's got a couple of doubles as well. In fact, 3 doubles. Rais again on the facing end. Rais again went for the same area, but connection not perfect. So with that, just a single. End of over number 4. With that, fourth over completed. Scoreboard stands at 25 on the board. 25 on the board for Danish 11. After 4th over completed, 25 for the loss of 4 wickets. Rajesh brought for the over number 5, the death over. Oh, look at that stroke! I think it's gone many a miles. It's a huge one. It's a biggie. With that maximum on the scoreboard, now they're looking in a comfortable position. They have crossed that 30 run mark, 31 in total to be exact, 31 for Danish 11. They need to convert this over into a big one because it's the final over of the first innings. Rajesh is being welcomed into the bowling mark with that huge maximum from the bat of Rais. Rais again. Rais just swings that one down into the mid wicket again. Will they go for the second? Yes, they're going for the second. Could be a run out opportunity. In fact, wicket keeper, I think, made a mistake. So Rais got a life there. Lucky escape for Rais. The throw was in time. Perfect throw. But wicket keeper fumbled to collect the wicket. He wasn't able to hoist the bails off the first time. So it's going to be 33 on the scorecard. Once again swings the bat hard. In fact, it's going to be Sachin who has to walk back towards the pavilion. Rais, he wants to keep the strike with him. Rajesh is so far completed 3 balls, last 3 more to go in the over. 33 still on the scoreboard. Still 3 more balls are remaining. Will they be able to cross that 40 run mark? Rais on the facing end. Rais swings that one hard. Is it going all the way? I think he's got the distance. It's going to be 1 more maximum from the bat of Rais. Rais is in a very good form. He's played single-handedly. He's built a very good innings in the middle for his team. He's collected wonderful total for his team. Nobody other than Rais except Sukesh has put a good total onto the scorecard. But Rais is playing a brilliant innings for his team.
One more low full toss. Will they go for the second run? Rise. They need not go for the second run. It's going to be boundary. With that, they have managed to cross the 40-run mark. So 43 in total on the board. They were in a struggling situation. Danish 11. Rise, what an innings he's played for his team. 28 single-handedly from Rise. Rise again swings the bat hard. Oh, one more misfield. They need to be, again fumbles to collect the ball. So it's going to be 2 run added into the scorecard of that last and final delivery of the first innings. With that first innings completed here, 45 on the scoreboard for Danish 11, giving 46 as a target for opposition Zeus Super Kings. Zeus Super Kings, they would be very much disappointed with the bowling, because the way they control the opposition in the first 3 overs and the way they conceded many runs in the last 2 overs, they need to work on their mistakes. I think this is going to be the key factor, that who's going to bowl the penultimate over and also the death over, because they have conceded a lot of runs in the last 2 overs. And in just over number 5, they conceded 20 runs. So very costly over. But a much required relief for Danish 11, because they were very much lacking on the scoreboard. But the 20-run over, the last over, what a fantastic batting from Rise. Single-handedly scored individually 30 runs. So one of the top class innings from Rise. Courtesy of that brilliant innings, they have managed to get 45 on the scoreboard for the loss of 5 wickets, giving 46 as the target to opposition Zeus Super Kings. For Zeus Super Kings, they have sent Suresh and Mohit into the middle as the openers for Zeus Super Kings. The first over, power play over. They need to get a good total on the board.
The chasing 46 run out of 30 balls. Divakar will be opening the bowling mark for Danis 11. Danis 11, the way they played in the first 3 overs in the first innings, it was very much brilliant bowling. Here, Divakar starting the proceedings with extra. Danis 11 captain has put Sachin outside the 30 yard in the long off, and in the long on, the widest long on, they have put one more fielder. Meanwhile, appeal was definitely there, but it's not going to be interested in the eyes of umpire. Again, Divakar bowls. Divakar bowls a low full toss. Throw not on point from the fielder in the cover. Just one added. Quick running between the wicket. Now Mohit at the facing end. Suresh at the non-strikers end. Oh, Divakar again bowled a brilliant ball, but no, in fact, it's going to be a spectra wide. That ball had a lot of turn. He need to perfect his line and length. He need to bowl far outside the off-stump wicket rather than bowling at the leg stump. This is the difficulty you have when two left and right hand batters are batting in the middle. Deep mid wicket in place for the left handed Mohit along with the long on. Oh, look at that stroke! There's nobody who's going to stop that one. It's going to be 6 number 1 for Zeus Super Kings. With this 6, I think they have managed to cover the deficit in the scoreboard. They played couple of dot balls in the innings so far, but that has been recovered now. 9 in total on the board. Divakar again. Mohit, after hitting a maximum, just plays a defensive stroke. So last one ball remaining. Yes, last ball remaining of the power play over. Divakar bowled a short pitch delivery. Fielder not able to stop that ball. It's going to be boundary. With that boundary, I think they have managed to get a wonderful flying start to the power play over. Now the chase is definitely on for Zeus Super Kings. 13 on the scoreboard. Without any wicket loss so far. 13 on the scorecard. Brilliant batting from Mohit. Mohit, he got a maximum with a very innovative stroke. Also got a boundary as well to the short pitch delivery. So that helped them reach 13 on the scorecard in total after the first over. Now the field restriction has been taken off. They can put 5 fielders outside the 30-yard mark.
And they have put deep extra cover in place along with the long on, long off, and the deep square leg. They had put the fine leg in place, the deep fine leg in place. Now they're calling him inside the 30-yard circle, and they have put deep square leg in place along with the deep mid wicket now. It's a very interesting field setup for Suresh. It's going to be white ball. Rais, can he be the star here in the second innings as well? The first innings definitely belonged to Rais. He was the star of the first innings. Scored 30 runs individually. Oh, brilliant piece of bowling. Wicket keeper fails to make a good gathering behind the wickets. And batsmen take the full advantage of it. So one more added into the total. 15 in total. Dhanis 11. They're struggling to keep the fielders according to the batters. Defensive stroke. And they're going for the second run as well. Risky run, but completed very comfortably, courtesy of that a little bit slow throw from the fielder. Mohit again back on the facing end. Oh, look at that stroke. They did not put the fielder in that area, thinking that is not going to play into the covers area. But Mohit, he switches his stance into the right side. So plays a very innovative stroke again. Look at the timing. You need to have a very good timing to play such kind of good strokes. Rotated his hips and connected the ball perfectly. So with that, again scoreboard moves on to 20 in total now. Rais is thinking where to bowl against the left-handed Mohit. Mohit on the facing end again. Mohit again, similar kind of stroke, and once again they haven't put any fielder in that boundary line. They put the fielder in the 30-yard. So it's going to be one more boundary. Mohit is just spamming the reverse batted stroke. .25 on the board. The chase is definitely on for Zeus Super Kings. They're in a very good spot, considering that just the second over in progress. But these two batters, they need to make sure that they finish the chase in time, not giving the wickets away. Because if they give the wickets away, it's going to break the momentum. And for the next match, I request Zeus Warriors and Team Elegant, all the players, please come and immediately register yourself here in the commentary box. And also, I'd like to request both the team captains as well for the tossing ceremony. So, over number 2 completed. After 2 overs play completed, 26 on the scoreboard.
26 is a very good total, considering that they're chasing after 46. So now they need just 20 runs from remaining 18 balls. And definitely the play is looking in favor of Zeus Super Kings. And Dhanis 11, they can definitely be back in the game if Divakar is able to manage to get one good over. They need couple of wickets. Definitely these two in the middle, they are settled onto their crease. They need these wickets. Oh, up in the air, but there's nobody protecting that boundary line. I think it's just going to manage to cross the boundary line after 2 balls. So 2 balls and into the fence for 4 runs. And 4 runs already are in the scorecard as well. 30 completed now on the scorecard. Dhanis 11, they need one good over. As I was mentioning before the start of the over, they needed the wicket of these two gentlemen in the middle. The left and right hand combination definitely making the opposition, Dhanis 11, putting a lot of pressure on them. The bowlers, they're struggling against Mohit. Oh, umpire is giving no ball signal. No ball signal. So it's going to be no ball, free hit in progress. Again, full toss ball. So one more added into the total, and scoreboard looking at 32. Zeus Super Kings, they are reaching almost into that target mark. And I think finally, is it no? I think that the free hit ball, in fact the no ball signal from the square leg umpire, Naveen. And from news from the center is Zeus Warriors have won the toss and elected to field first. So White added into the scoreboard. White plus 1, 2 run added into the scoreboard actually. So with that scoreboard looking at 36. Just 10 required for the victory now. Leg by single added now. The scoreboard has kept very much ticking for Zeus Super Kings. And also Dhanis 11, then they were not able to manage to get the wickets. Early wickets is what definitely required. Oh, look at that stroke. Fielder very much slow with the chase. It's going to be boundary. There's no doubt about it. The outfield is very quick in that area. With the boundary, scoreboard again takes toll for Zeus Super Kings. Zeus Super Kings, they have managed to reach 41 in total now on the scoreboard. Divakar again. Oh, swings the bat hard. Mohit wanted to play him into the onside of the wicket, but doesn't get the connection. Last ball remaining from Divakar. Over number 3 in progress. They just need 5 runs for the victory. Oh, it's going to be Mohit. And in fact, just in front of that boundary line. The 6 as signaled from the fielder itself. So, with that Zeus Super Kings, they have a no-loss victory here. What a fantastic chase from
Suresh and Mohit. Mohit, he played the leading role in this wonderful no-loss partnership for the victory. Mohit, he got individually a lot of runs for his team. 36 individually scored from Mohit. Wonderful innings from Mohit, the stylish left-handed batsman doing the job for the team, Zeus Super Kings. And for the next match, I would like to request Zeus Warriors and Team Elegant. Please be ready. I request team captain of Zeus Warriors, please come and report to the mic point immediately. I request team captain of Zeus Warriors. Zeus Warriors captain, please immediately come to the mic point. Zeus Warriors ತಂಡದ ಕಪ್ತಾನ್ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಅನ್ನು ಒಮ್ಮೆ ಸಂಪರ್ಕಿಸಬೇಕಾಗಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇವೆ. And for the match number 3, I request Sandeep sir into the microphone. Once again, hearty welcome Sandeep sir into the match number 3 first innings. ಥ್ಯಾಂಕ್ ಯು ರಶೀದ್ ಸಂಕೊಳಿಗೆ. ಅದೇ ರೀತಿ ಇದೀನದ ತೃತೀಯ ಪಂದ್ಯದ ಕಡೆಗೆ ಸಾಕ್ತಾ ಇದ್ದಾವೆ. ವಾರಿಯರ್ಸ್ ವಿರುದ್ಧವಾಗಿ ಎಲಿಗೆಂಟ್ಸ್. ದಯವಿಟ್ಟು ವಾರಿಯರ್ಸ್ ತಂಡದ ಕ್ಷೇತ್ರರಕ್ಷಕರು ಆದಷ್ಟು ಬೇಗನೆ ಕ್ಷೇತ್ರರಕ್ಷಣೆಯನ್ನು ಸಜ್ಜುಗೊಳಿಸಿ ನಮ್ಮೊಂದಿಗೆ ಸಹಕರಿಸಬೇಕು. ಈಗಾಗಲೇ 2 ಪಂದ್ಯಾಟಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಹಿಂದಿನ ಪಂದ್ಯಾಟದಲ್ಲಿ ಸೂಪರ್ ಕಿಂಗ್ಸ್ ತಂಡ ಜಯವನ್ನು ಕಂಡುಕೊಂಡಿತ್ತು. ಅದೇ ರೀತಿ ಶಾನ್ ಸಿಕ್ವೇರಾ ಆ ಒಂದು ಹೆಸರು ಖಂಡಿತವಾಗಿಯೂ ಈ ಹಂತದಲ್ಲಿ ನಾನು ಮತ್ತೊಮ್ಮೆ ನೆನಪು ಮಾಡಿಕೊಳ್ತಾ ಇದ್ದೇನೆ. ಬಹುಶಃ ಒಂದು 2 ವರ್ಷಗಳ ಹಿಂದೆ ಕೊಲ್ಯ ಶ್ರೀರಾಮ ಮೈದಾನ ಅನ್ನುವಂತಹ ಆ ಒಂದು ಮೈದಾನದಲ್ಲಿ ಕೊಲ್ಯ ಪ್ರೀಮಿಯರ್ ಲೀಗ್ ಪಂದ್ಯಾಟ ಸಾಗಿ ಬರ್ತಾ ಇತ್ತು. ಆ ಹಂತದಲ್ಲಿ ತನ್ನ ಸ್ನೇಹಿತ ಮುರಳಿ ಅನ್ನುವರ ಜೊತೆಗೆ ಆಗಮಿಸಿದಂತಹ ಶಾನ್ ಸಿಕ್ವೇರಾ ಸರ್ ಅಲ್ಲಿ ಆಗಮಿಸಿ ಆ ಒಂದು ತಂಡದ ಆಟಗಾರರಿಗೆ ಉತ್ತೇಜಿಸಿದನ್ನ ಇನ್ನು ಕೂಡ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಪ್ರತಿ ರನ್ನಿಗೆ ಕೂಡ ಬಹುಮಾನಗಳನ್ನು ಘೋಷಿಸುವ ಮೂಲಕವಾಗಿ ಆಟಗಾರನ ಹುರಿದುಂಬಿಸುವಂತಹ ಓರ್ವ ಪ್ರತಿಷ್ಠಿತ ಓರ್ವ ಕ್ರಿಕೆಟ್ನ ಬಲು ದೊಡ್ಡ ಅಭಿಮಾನಿ ಶಾನ್ ಸಿಕ್ವೇರಾ ಇದೀಗ ಮತ್ತೊಮ್ಮೆ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಅವರ ತಂಡ ಇದೀಗಾಗಲೇ ಜಯವನ್ನು ಕೂಡ ಕಂಡುಕೊಳ್ತಾ ಇದೆ. ಅದೇ ರೀತಿ ಮುಂದಿನ ಪಂದ್ಯಾಟವನ್ನು ಗಮನಿಸಿಕೊಂಡ್ರೆ ಈ ಹಂತದಲ್ಲಿ ಟೀಮ್ ಎಲಿಗೆಂಟ್ಸ್ ವಿರುದ್ಧವಾಗಿ ಟೀಮ್ ವಾರಿಯರ್ಸ್, ಈ 2 ಬಲಿಷ್ಠ ತಂಡಗಳ ಮಧ್ಯದ ಕಾದಾಟ. ಅದೃಷ್ಟದ ದಾಂಡಿ ಚೆಮ್ಮಿಗೆ ಇದೀಗಾಗಲೇ ವಾರಿಯರ್ಸ್ ತಂಡದ ಪಾಲಾಗಿದ್ದು ನೇರವಾಗಿ ಕ್ಷೇತ್ರರಕ್ಷಣೆಯನ್ನು ನೆಚ್ಚಿಕೊಳ್ತಾ ಇದೆ. 2 ಪಂದ್ಯಾಟಗಳು ಮುಕ್ತಾಯವನ್ನು ಕಂಡುಕೊಂಡಿದೆ. ಪ್ರಥಮ ಪಂದ್ಯಾಟದಲ್ಲಿ ಅದೃಷ್ಟದ ದಾಂಡಿ ಚೆಮ್ಮಿಗೆಯನ್ನು ಜಯಗಳಿಸಿ ಎದುರಾಳಿ ತಂಡಕ್ಕೆ ದಾಂಡುಗಾರಿಕೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಹಂಗ್ರಿ ಓಲ್ಸ್ ತಂಡ ಸೋಲನ್ನು ಕಂಡಿದ್ರೆ, ನಂತರದಲ್ಲಿ ಸೂಪರ್ ಕಿಂಗ್ಸ್ ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಜಯಗಳಿಸಿ ಎದುರಾಳಿ ತಂಡಕ್ಕೆ ಪ್ರಥಮವಾಗಿ ದಾಂಡುಗಾರಿಕೆ ನಡೆಸುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಬಹಳಷ್ಟು ಸುಲಭದ ರೀತಿಯಲ್ಲಿ ಆ ಪಂದ್ಯಾಟವನ್ನು ಜಯಗಳಿಸಿತು. ಇದೀಗ ತೃತೀಯ ಪಂದ್ಯಾಟದ ಕಡೆಗೆ ಸಾಕ್ತಾ ಇದ್ವಿ. ಮತ್ತೊಮ್ಮೆ ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಜಯಗಳಿಸಿದಂತಹ ಜಿಎಸ್ ವಾರಿಯರ್ಸ್ ತಂಡ ಎದುರಾಳಿ ಬಲಿಷ್ಠ ತಂಡ ಟೀಮ್ ಎಲಿಗೆಂಟ್ಸ್ ತಂಡಕ್ಕೆ ಪ್ರಥಮವಾಗಿ ದಾಂಡುಗಾರಿಕೆ ನಡೆಸುವಂತಹ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಈ ಮೂಲಕವಾಗಿ ಕಾದೊಳ್ಳಬೇಕಾಗಿದೆ ಎಸೆತಗಾರನ ಮೇಲುಗೈ ಆಗಬಹುದು ಅಥವಾ ಕ್ಷೇತ್ರ
ದಾಂಡುಗಾರರ ಮೇಲುಗೈಯನ್ನ ನಾವು ಈ ಪಂದ್ಯಾಟದಲ್ಲಿ ಗಮನಿಸಬಹುದು ಅನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಇದೀಗ ಈ ಪಂದ್ಯಾಟ ಮುಂದುವರಿಯಲಿಕ್ಕಿದೆ. ಮತ್ತೊಮ್ಮೆ ಬಹಳಷ್ಟು ಸುಂದರವಾಗಿ ಕಾಣ್ತಿರುವಂತಹ ಈ ಒಂದು ಸಹ್ಯಾದ್ರಿಯ ಕ್ರೀಡಾ ಮೈದಾನದಲ್ಲಿ ಬಹಳಷ್ಟು ಅತ್ಯದ್ಭುತ ಶೈಲಿಯಲ್ಲಿ ಸಂಘಟನಾ ಸಮಿತಿ ಈ ಒಂದು ಕ್ರಿಕೆಟ್ ಅನ್ನು ಆಯೋಜಿಸುವ ಮೂಲಕವಾಗಿ ಸಾಕಷ್ಟು ಕ್ರಿಕೆಟ್ ಪ್ರೇಮಿಗಳಿಗೆ ಕ್ರಿಕೆಟ್ನ ರಸದೌತಣವನ್ನು ಒದಗಿಸಿಕೊಡ್ತಾ ಇದೆ. ತೃತೀಯ ಆವೃತ್ತಿಯ ಪಂದ್ಯಾಟಗಳು ಸಾಗಿ ಬರುವಂತಹ ಹಂತದಲ್ಲಿ ಈಗಾಗಲೇ 2 ಪಂದ್ಯಾಟಗಳು ಮುಕ್ತಾಯವನ್ನು ಕಂಡುಕೊಂಡಿದೆ. ತೃತೀಯ ಪಂದ್ಯದ ಕಡೆಗೆ ಸಾಗ್ತಾ ಇದ್ದಾವೆ. ಮತ್ತೊಮ್ಮೆ ಸಜ್ಜಾಗ್ತಾ ಇದೆ ಈ ಒಂದು ಕ್ರೀಡಾಂಗಣ. ದಾಂಡುಗಾರಿಕೆ ವಿಭಾಗವನ್ನು ಗಮನಿಸಿದರೆ ಟೀಮ ಎಲಿಗೆಂಟ್ಸ್ ತಂಡದ ಪರವಾಗಿ ದಾಂಡುಗಾರಿಕೆ ವಿಭಾಗದಲ್ಲಿ ಸ್ಟ್ರೈಕರ್ ಅನ್ನೋ ವಿಭಾಗದಲ್ಲಿ ಗಮನಿಸಿಕೊಳ್ತಾ ಇದ್ದಾವೆ ಸ್ವರೂಪ. ಬಲಗೈ ದಾಂಡುಗಾರ ಅದೇ ರೀತಿ ಮುರಳಿ, probably the left-handed batsman, one of the dangerous batsman from the side of team ಎಲಿಗೆಂಟ್. ಈ ಇಬ್ಬರು ಪ್ರತಿಷ್ಠಿತ ದಾಂಡುಗಾರರ ಜೊತೆಗೆ ಎಸೆತಗಾರಿಕೆ ವಿಭಾಗವನ್ನು ಗಮನಿಸಿದರೆ ವಾರಿಯರ್ಸ್ ತಂಡದ ಪರವಾಗಿ ಜರ್ಸಿ ನಂಬರ್ 7 ಚೈತ್ರೇಶ್ ರೋಡ್ ಎಂಡ್ ಕಡೆಯಿಂದ ಎಸೆತಗಾರಿಕೆ ಮುಂದುವರಿತಾ ಇದೆ. ಪಂದ್ಯಾಟ ಪ್ರಾರಂಭದ ಸೂಚನೆ. ರೈಟ್ ವಿಕೆಟ್ ಶಾರ್ಟ್ ಲೆಂತ್ ಡೆಲಿವರಿ, ಇದರ ಮಧ್ಯೆ ಕ್ಲಿಯರ್ ಇನ್ಫೀಲ್ಡ್ ಅನ್ನು ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ. ಬ್ಯಾಕ್ ಫುಟ್ ಪಾಯಿಂಟ್ ವಿಭಾಗದಲ್ಲಿ 1 ರನ್ ಪೂರ್ತಿಗೊಂಡಿದೆ. 2 ರನ್ನಿಗೆ ಪ್ರಯತ್ನ, ಮತ್ತೊಮ್ಮೆ ತೃತೀಯ ರನ್ನಿಗೆ ಪ್ರಯತ್ನವನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ನಕಾರಾತ್ಮಕವಾದ ತೀರ್ಪು ಬರ್ತಾ ಇದೆ. 2 ರನ್ನಿಗೆ ತೃಪ್ತಿಯನ್ನು ಪಡ್ಕೊಳ್ಬೇಕಾಗಿದೆ. 2 ರನ್ಗಳೊಂದಿಗೆ ತಂಡದ ಖಾತೆ ಪ್ರಾರಂಭಗೊಂಡಿದೆ. ಅದೇ ರೀತಿ ಆರಂಭಿಕ ದಾಂಡುಗಾರ ಸ್ವರೂಪ್ ವೈಯಕ್ತಿಕ ಖಾತೆ ಕೂಡ ಇಲ್ಲಿ ಪ್ರಾರಂಭಗೊಳ್ತಾ ಇದೆ. ಕೊಂಚ ಮಟ್ಟಿಗೆ ಶಾರ್ಟ್ ಅಪ್ ಲೆಂತ್ ಡೆಲಿವರಿ ಆಗಿತ್ತು. ನೇರವಾಗಿ ಬ್ಯಾಕ್ ಫುಟ್ ಮುಖಾಂತರವಾಗಿ ಇನ್ಫೀಲ್ಡ್ ಅನ್ನು ಕ್ಲಿಯರ್ ಮಾಡಿಕೊಳ್ಳುವ ಮೂಲಕ 2 ರನ್ ಅನ್ನು ಸಂಪಾದಿಸಿಕೊಂಡಂತಹ ಸ್ವರೂಪ್ ದ್ವಿತೀಯ ಎಸೆತ. ಶಾರ್ಟ್ ಲೆಂತ್ ಅಗೇನ್ ಈ ಬಾರಿ ಕ್ರಾಸ್ ಪೇಟೆಡ್ ಶಾರ್ಟ್ ನ ಪ್ರಯತ್ನ. ಡಿಪ್ ಸ್ಕಾಲಿಂಗ್ ವಿಭಾಗದಲ್ಲಿ ಕ್ಯಾಚ್ ಔಟ್ಗೆ ಅವಕಾಶವಿತ್ತು. ಚೆಂಡು ಕೂಡ ಸೀಮಾರೇಖೆ ದಾಟುವಂತಹ ಪ್ರಯತ್ನದಲ್ಲಿದೆ. ಇದರ ಮಧ್ಯೆ 2 ರನ್ಗಳು ಖಂಡಿತವಾಗಿಯೂ ಈ ಜೋಡಿಯಿಂದ ಪೂರ್ತಿಗೊಳ್ತಾ ಇದೆ. ಕ್ಯಾಚ್ ಔಟ್ಗೆ ಅವಕಾಶವಿತ್ತು. ಕ್ಯಾಚ್ ಅನ್ನು ಕೈಚೆಲ್ಲುವ ಮುಖಾಂತರ ಆರಂಭಿಕ ದಾಂಡುಗಾರ ಸ್ವರೂಪಿಗೆ ಅವಕಾಶವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಸಾಕಷ್ಟು ಶಾರ್ಟ್ ಲೆಂತ್ ಡೆಲಿವರಿಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ಆರಂಭಿಕ ಹಂತದಲ್ಲಿ ಚೈತ್ರೇಶ್ ಮುಖಾಂತರವಾಗಿ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಈ ಸರಣಿಯ ಪಂದ್ಯಾಟದ ನಿಯಮಾವಳಿಯಂತೆ ಏಕೈಕ ಪವರ್ ಪ್ಲೇ ಅನ್ನು ಒದಗಿಸಿಕೊಡಲಾಗಿದೆ. ಈ ಪವರ್ ಪ್ಲೇಯ ಲಾಭವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಸ್ವರೂಪ ಸಾಕಷ್ಟು ಆರಂಭಿಕವಾಗಿ ಆಕ್ರಮಣಕಾರಿ ಆಟಕ್ಕೆ ಮುಳುಗ್ತಾ ಇದ್ದಾರೆ. ತೃತೀಯ ಎಸೆತ. ಇದರ ಮಧ್ಯೆ ಔಟ್ ಪಿಚ್ ಡೆಲಿವರಿ ಪ್ರಯತ್ನ ಆದರೆ ರಾಂಗ್ ಲೈನ್ ಅಗೇನ್. ಈ ಮೂಲಕವಾಗಿ ಆಫ್ ಸ್ಟಂಪ್ನ ಸಾಕಷ್ಟು ಹೊರಭಾಗದಲ್ಲಿ ಚೆಂಡು ಸಂಚರಿಸಿದೆ. ವೈಡ್ ಡೆಲಿವರಿಯ ಘೋಷಣೆಯಾಗಿದೆ. 1 ಎಕ್ಸ್ಟ್ರಾ ರನ್ ಕೂಡ ತಂಡದ ಖಾತೆಗೆ ಜಮಾವಣೆಗೊಳ್ತಾ ಇದೆ. ಈ ಎಕ್ಸ್ಟ್ರಾ ರನ್ ಮುಖಾಂತರವಾಗಿ ತಂಡದ ಖಾತೆ ಕೂಡ 5 ರನ್ಗಳಿಗೆ ವಿಸ್ತರಣೆಗೊಂಡಿದೆ. ಚೈತ್ರೇಶ್ ಅವರಿನ ತೃತೀಯ ಎಸೆತ ಚಾಲ್ತಿಯಲ್ಲಿ. 3rd ಡೆಲಿವರಿ ಕಲಾತ್ಮಕ ಶೈಲಿ ರನ್ ಅಪ್ ಶಾರ್ಟ್ ಡೆಲಿವರಿಗೆ ಅಗೇನ್ ರಾಂಗ್ ಲೈನ್. ಗೂಟ ರಕ್ಷಣೆ ವಿಭಾಗದಲ್ಲೂ ಕೂಡ ಕೊಂಚ ಮಟ್ಟಿಗೆ ವೈಫಲ್ಯತೆ, ಫಂಬಲ್ ಅನ್ನು ಗಮನಿಸಿಕೊಳ್ತಾ ಇದ್ದೇವೆ. ಅತಿರಿಕ್ತ ರನ್ಗಳ ಘೋಷಣೆ 1+1. ಬಹುಶಃ 2 ಅತಿರಿಕ್ತ ರನ್ಗಳು ಬಹಳಷ್ಟು ಸುಲಭದ ರೂಪದಲ್ಲಿ, ಕೊಡುಗೆಯ ರೂಪದಲ್ಲಿ ಲಭಿಸ್ತಾ ಇದೆ. ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಜಯಗಳಿಸಿರುವಂತಹ ವಾರಿಯರ್ಸ್ ನಿಯಂತ್ರಿತ ದಾಳಿಯನ್ನು ಸಂಘಟಿಸಬೇಕಾಗಿತ್ತಾದರೆ ಚೈತ್ರೇಶ್ ಆರಂಭಿಕವಾಗಿ 2 ಶಾರ್ಟ್ ಲೆಂತ್ ಡೆಲಿವರಿಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ನಂತರದಲ್ಲಿ 2 ಅತಿರಿಕ್ತ ಡೆಲಿವರಿಗಳು ಕೂಡ ಇದೀಗಾಗಲೇ ಚೈತ್ರೇಶ್ ಮೂಲಕವಾಗಿ ಗಮನಿಸಿಕೊಳ್ತಾ ಇದ್ದೇವೆ. ತೃತೀಯ ಎಸೆತ ಚಾಲ್ತಿಯಲ್ಲಿ ಈ ಬಾರಿ ಎದುರಿಸುವಂತಹ ದಾಂಡುಗಾರ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಮುರಳಿ, ಒನ್ ಆಫ್ ದ ಡೇಂಜರಸ್ ಬ್ಯಾಟ್ಸ್ಮನ್. ಸಾಕಷ್ಟು ಬಲಿಷ್ಠ ಹೊಡೆತಗಳನ್ನು ಆರಂಭಿಕ ಹಂತದಿಂದಲೇ ಹೊಡೆಯುವಂತಹ ಕ್ಷಮತೆಯನ್ನು ಹೊಂದಿರುವಂತಹ ಓರ್ವ ಬಲಿಷ್ಠ ದಾಂಡುಗಾರನನ್ನು ಗಮನಿಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಶಾರ್ಟ್ ಲೆಂತ್ ಡೆಲಿವರಿ ಪ್ರಯತ್ನ, ಮತ್ತೊಮ್ಮೆ ರಾಂಗ್ ಲೈನ್, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಗಮನಿಸಿಕೊಳ್ತಾ ಇದ್ದೇವೆ. ಈ ಹಂತದಲ್ಲಿ ತನ್ನ ಲೈನ್ ಅನ್ನು ಕಂಡುಕೊಳ್ಳುವಲ್ಲಿ ಕೂಡ ವೈಫಲ್ಯತೆಯನ್ನು ಅನುಭವಿಸಿಕೊಳ್ತಾ ಇದ್ದಾರೆ ಚೈತ್ರೇಶ್. ಆರಂಭಿಕವಾಗಿ 2 ಎಸೆತಗಳು ಯಶಸ್ವಿಯಾಗಿತ್ತು. ನಂತರದಲ್ಲಿ ಸಾಕಷ್ಟು ಅತಿರಿಕ್ತ ಎಸೆತಗಳನ್ನು ಗಮನಿಸಿಕೊಳ್ತಾ ಇದ್ದೇವೆ. ನಿಗದಿತ 5 ಓವರ್ಗಳ ಪಂದ್ಯಾಟ, ಶಾರ್ಟೆಸ್ಟ್ ಫಾರ್ಮ್ ಆಫ್ ಟೂರ್ನಮೆಂಟ್ ಅನ್ನು ಗಮನಿಸಿಕೊಳ್ತಾ ಇದ್ದೇವೆ. ಈ ಹಂತದಲ್ಲಿ ಸಾಕಷ್ಟು ಕರಾರುವಾಕ್ಕಾದ ದಾಳಿಯನ್ನು ಸಂಘಟಿಸಬೇಕಾಗಿತ್ತು ಚೈತ್ರೇಶ್. ಆದರೆ ಈ ಹಂತದಲ್ಲಿ ಮತ್ತೊಮ್ಮೆ ಅತಿರಿಕ್ತ ರನ್ಗಳ ಘೋಷಣೆ. ಎಕ್ಸ್ಟ್ರಾ ಡೆಲಿವರಿ ಕೇವಲ 2 ಎಸೆತಗಳು ಮುಕ್ತಾಯವನ್ನು ಕಂಡುಕೊಂಡಿರುವಂತಹ ಹಂತದಲ್ಲಿ ಬಹಳಷ್ಟು ಸುಲಭದ ರೀತಿಯಲ್ಲಿ 9 ರನ್ಗಳನ್ನು ಸಂಪಾದಿಸಿಕೊಳ್ತಾ ಇದೆ ಟೀಮ್ ಎಲಿಗೆಂಟ್ಸ್ ತಂಡ. ಅವರಿನ ತೃತೀಯ ಎಸೆತ 3rd ಡೆಲಿವರಿ ಕಮ್ಬ್ಯಾಕ್ ಮಾಡಬೇಕಾಗಿದೆ ಚೈತ್ರೇಶ್. ಫುಲ್ ಟಾಸ್, ಇದನ್ನು ರಿಸೀವ್ ಮಾಡುವಂತ ಪ್ರಯತ್ನ. ಡಿಫೈನ್ ಲೆಗ್ ವಿಭಾಗದಲ್ಲಿ ಚೆಂಡು ಸಂಚರಿಸಿದೆ. ನೇರವಾಗಿ 1 ರನ್ನಿಗೆ ಮಾತ್ರ ಅವಕಾಶವಿದೆ. ಅಟ್ ಸಿಂಗಲ್ ಸ್ಕೋರ್ ಮೋಸನ್ ಟು ಡಬಲ್ ಡಿಜಿಟ್. 10 ರನ್ಗಳಿಗೆ ತಂಡದ ಖಾತೆ ವಿಸ್ತರಣೆಗೊಳ್ತಾ ಇದೆ. 3 ಎಸೆತಗಳ ಮುಕ್ತಾಯದಲ್ಲಿ ಅವರಿನ ಚತುರ್ಥ ಎಸೆತ. ಸಾಕಷ್ಟು ಸೂಚನೆಗಳು ಲಭಿಸ್ತಾ ಇದೆ. ಶಾರ್ಟ್ ಮಿಡ್ ಆಫ್ ವಿಭಾಗದಲ್ಲಿರುವಂತಹ ಕ್ಷೇತ್ರರಕ್ಷಕನ ಮೂಲಕವಾಗಿ ಚೈತ್ರೇಶ್ ಇವರಿಗೆ ಅವರಿನ ಚತುರ್ಥ ಎಸೆತ. ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಬ್ಯಾಕ್ ಆನ್ ಸ್ಟ್ರೈಕ್. ಸ್ವರೂಪ ಆರಂಭಿಕ ದಾಂಡುಗಾರಿಕೆ ವಿಭಾಗಕ್ಕೆ ಮರಳಿರುವಂತಹ ಆಟಗಾರ. ಫುಲ್ ಟಾಸ್, ಇದರ ಮಧ್ಯೆ ಮತ್ತೊಮ್ಮೆ ರಾಂಗ್ ಲೈನ್ ಅಗೇನ್ ರಾಂಗ್ ಲೈನ್ ಮುಖಾಂತರವಾಗಿ ನೋ ಬಾಲಿನ ಸೂಚನೆ ಬರ್ತಾ ಇದೆ. ಬಹುಶಃ ನಿಗದಿತ ಒಂದು ಪಿಚ್ ಲೈನ್ ಸಾಕಷ್ಟು ಹೊರಭಾಗದಲ್ಲಿ ಚೆಂಡು ಸಂಚರಿಸುವಂತಹ ಕಾರಣ ನೇರವಾಗಿ ನೋ ಬಾಲಿನ ತೀರ್ಪು ಬರ್ತಾ ಇದೆ. ಬಹಳಷ್ಟು ಸುಲಭದ ಅವಕಾಶ ಇದೀಗ ಸ್ವರೂಪ್ ಇವರಿಗೆ ಲಭ್ಯವಾಗ್ತಾ ಇದೆ. ಫ್ರೀ ಹಿಟ್ ಲಭಿಸ್ತಾ ಇದೆ ಸ್ವರೂಪ್.
ನಿಧಾನಗತಿಯ ಸತತ ಪ್ರಯತ್ನ ಸ್ಟ್ರೈಟ್ ಹಿಟ್ ಮೂಲಕವಾಗಿ ಚೆಂಡು ನೇರವಾಗಿ ಸೀಮಾರೇಖೆಯನ್ನು ದಾಟ್ತಾ ಇದೆ. ಸಿಕ್ಸರ್ ಲಾಂಗ್ ಆಫ್ ವಿಭಾಗದಲ್ಲಿ ಸಿಕ್ಸರ್ನ ಸೂಚನೆ ಬರ್ತಾ ಇದೆ. ಬಹಳಷ್ಟು ಸೊಗಸಾದ ದಾಂಡುಗಾರಿಕೆ. ಹಿಂದಿನ ಎಸೆತದಲ್ಲಿ ನೋ ಬಾಲ್ ಮುಖಾಂತರವಾಗಿ ಫ್ರೀ ಹಿಟ್ ಅನ್ನು ಕಲ್ಪಿಸಿಕೊಟ್ಟಿದ್ರು ಸ್ವರೂಪ. ಇವರಿಗೆ ಸ್ವರೂಪ ನೇರವಾಗಿ ಈ ಒಂದು ಫ್ರೀ ಹಿಟ್ ನ ಲಾಭವನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ. ಲಾಂಗ್ ಆಫ್ ವಿಭಾಗದಲ್ಲಿ ಬಹಳಷ್ಟು ಸುಲಭದ ರೀತಿಯಲ್ಲಿ ಸೀಮಾ ರೇಖೆಯನ್ನ ಮೀರಿಸಿದಂತಹ ಆಟಗಾರ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ಳುವ ಮೂಲಕ ತಂಡದ ಖಾತೆ 17 ರನ್ಗಳಿಗೆ ವಿಸ್ತರಣೆಯಾಗಿದೆ. ಚೈತ್ರೇಶ ಮುಂದಿನ ಎಸೆತ ಶಾರ್ಟ್ ಲೆಂತ್ ಡೆಲಿವರಿ. ಮತ್ತೊಮ್ಮೆ ಡಿಪ್ ಸ್ಕ್ವೇರ್ ವಿಭಾಗದಲ್ಲಿ ಕ್ರಾಸ್ ಪೇಟೆಡ್ ಶಾರ್ಟ್ ನ ಪ್ರಯತ್ನ ಯಶಸ್ವಿ ಆಗ್ತಾ ಇದ್ದಾರೆ. 1 ರನ್ ಪೂರ್ತಿಗೊಂಡು 2ನೇ ರನ್ಗೆ ಪ್ರಯತ್ನ ಕೊಂಚ ಮಟ್ಟಿಗೆ ಫಂಬಲ್ ಆಗಿತ್ತು. ಆ ಫಂಬಲಿನ ಅಡ್ವಾಂಟೇಜ್ ಅನ್ನ ಖಂಡಿತವಾಗಿ ಒಂದು ಜೋಡಿ ಸಂಪಾದಿಸಿಕೊಳ್ತಾ ಇದೆ. ಒನ್ ಶಾಟ್ ನ ಸೂಚನೆ ಬರ್ತಾ ಇದೆ. ಬಹುಶಃ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ಸ್ವರೂಪ ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಕ್ರೀಸ್ ಅನ್ನ ಆಕ್ರಮಿಸಿಕೊಳ್ಳದ ಕಾರಣ 1 ರನ್ನಿನ ಕಡಿತವಾಗ್ತಾ ಇದೆ. ತಂಡದ ಖಾತೆಯಲ್ಲಿದೆ 18 ಸ್ಕೋಮೋಸ್ 18. ಸ್ವಿಚ್ ಹಿಟ್ ನ ಪ್ರಯತ್ನ ಮತ್ತೊಮ್ಮೆ ಆದರೆ ತನ್ಮಧ್ಯೆ ವೈಫಲ್ಯತೆಗೆ ಒಳಗಾಗ್ತಾ ಇದ್ದಾರೆ ಸ್ವರೂಪ. ಅವಕಾಶವಿತ್ತು ಖಂಡಿತವಾಗಿಯೂ, ಪ್ರಯತ್ನ ಕೂಡ ಬಹಳಷ್ಟು ಉತ್ತಮವಾಗಿತ್ತು. ಆದರೆ ಕನೆಕ್ಷನ್ ಮಾಡುವ ಹಂತದಲ್ಲಿ ವೈಫಲ್ಯತೆಯನ್ನು ಅನುಭವಿಸಿಕೊಳ್ಳುವ ಮುಖಾಂತರ ಅಂತಿಮ ಎಸೆತ ಡಾಟ್ ಡೆಲಿವರಿಗೆ ಗಮನಿಸಿಕೊಳ್ತಾ ಇದ್ದೇವೆ. ಈ ಮೂಲಕ ಆರಂಭಿಕ ಬಹಳಷ್ಟು ದುಬಾರಿ ಓವರ್ ಸಮಾಪ್ತಿಗೊಳ್ತಾ ಇದೆ. ಆರಂಭಿಕ ಪವರ್ ಪ್ಲೇ ಓವರಿನಲ್ಲಿ ಬಲಿಷ್ಠ ಟೀಮ್ ಎಲಿಗೆಂಟ್ ತಂಡ ಸಂಪಾದಿಸಿಕೊಳ್ತಾ ಇದೆ. 18 ರನ್ಗಳ ಸರಾಸರಿಯೊಂದಿಗೆ ಮುಂದುವರಿಬೇಕಾಗಿದೆ. ಎಲಿಗೆಂಟ್ ಆರಂಭಿಕ ಜೋಡಿ ಕೂಡ ಬಹಳಷ್ಟು ಸೊಗಸಾಗಿ ದಾಂಡುಗಾರಿಕೆಯನ್ನ ಮುಂದುವರಿಸ್ತಾ ಇದೆ. ಅದೇ ರೀತಿ ಸಾಕಷ್ಟು ವೈಡ್ ಡೆಲಿವರಿ, ಅದೇ ರೀತಿ ಎಕ್ಸ್ಟ್ರಾ ರನ್ಗಳು ಕೂಡ ಈ ಒಂದು ಟೀಮ್ ಎಲಿಗೆಂಟ್ ತಂಡದ ಖಾತೆ ವಿಸ್ತರಣೆಯಲ್ಲಿ ಬಹಳಷ್ಟು ಸಹಕಾರಿಯಾಗ್ತಾ ಇದೆ. ನಿಗದಿತ 5 ಓವರ್ಗಳ ಪಂದ್ಯಾಟ. ಎಸೆತಗಾರಿಕೆ ವಿಭಾಗದಲ್ಲಿ ಬದಲಾವಣೆ. ಅಂಶುಮನ್ ಎಸೆತಗಾರಿಕೆ ವಿಭಾಗಕ್ಕೆ ಆಗಮಿಸುತ್ತಿರುವಂತಹ ಎಸೆತಗಾರ ಹುದ್ದರಿಯನ್ನು ಸಂಪಾದಿಸಿಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ. ಈ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಕೂಡ ಸಾಕಷ್ಟು ವಿಸ್ತರಣೆಗೊಳ್ತಾ ಇದೆ. 30 ಗಜದ ಹೊರಭಾಗದಲ್ಲಿ ಕೂಡ ಸಾಕಷ್ಟು ಕ್ಷೇತ್ರ ರಕ್ಷಕರನ್ನ ಗಮನಿಸಿಕೊಳ್ತಾ ಇದ್ದೇವೆ. ಮುರಳಿ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ಡೇಂಜರಸ್ ಬ್ಯಾಟ್ಸ್ಮನ್. ಟೀಮ್ ಈಗಲ್ಲ ತಂಡದ ಪರವಾಗಿ ಇರುವಂತಹ ಆಟಗಾರ. ಇದರ ಮಧ್ಯೆ ಫುಲ್ ಟಾಸ್ ವಂಚನೆಗೆ ಒಳಗಾಗ್ತಾ ಇದ್ದಾರೆ. ಬಹಳಷ್ಟು ಸುಲಭದ ಅವಕಾಶವಾಗಿತ್ತು. ಫೀಲ್ಡಿಂಗ್ ಅನ್ನು ಕೂಡ ಗಮನಿಸಿದ್ರೆ ಡೀಪ್ ಮಿಡ್ ವಿಕೆಟ್, ಅದೇ ರೀತಿ ಡೀಪ್ ಸ್ಕ್ವೇರ್ ಲೆಗ್, ವೈಕೆಂಟ್ ಏರಿಯಾಗಳನ್ನ ಕೂಡ ಗಮನಿಸಿಕೊಳ್ತಾ ಇದ್ದೇವೆ. ಈ ಹಂತದಲ್ಲಿ ಸುಲಭದ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ ಮುರಳಿ. ಈ ಮೂಲಕ ಡಾಟ್ ಡೆಲಿವರಿ ಅಂಶುಮಾನ್ ಅವರಿನ ದ್ವಿತೀಯ ಎಸೆತ ಸೆಕೆಂಡ್ ಡೆಲಿವರಿ. ಕಲಾತ್ಮಕ ಶೈಲಿಯ ರನ್ನಪ್ಪನ ಗಮನಿಸಿಕೊಳ್ತಾ ಇದ್ದೇವೆ. ಈ ಬಾರಿ ಕನೆಕ್ಟೆಡ್ ಶಾಟ್ ಓವರ್ ಡೀಪ್ ಮಿಡ್ ವಿಕೆಟ್ ಅಪ್ ಗೋಸ್ ಔಟ್ ದ ಲೈನ್ ಫಾರ್ ಮ್ಯಾಕ್ಸಿಮಮ್ ಸಿಕ್ಸರ್ ಮೂಲಕವಾಗಿ ಇದೀಗ ಮುರಳಿ ವೈಯಕ್ತಿಕ ಖಾತೆ ಕೂಡ ವಿಸ್ತರಣೆಗೊಳ್ತಾ ಇದೆ. ವಿತ್ ದಟ್ ಸಿಕ್ಸರ್ ದ ಸ್ಕೋರ್ ಮೂವ್ಸ್ ಆನ್ ಟು 24 without any losses. ಅಂಶುಮನ್ ಅವರಿನ ತೃತೀಯ ಎಸೆತ ಚಾಲ್ತಿಯಲ್ಲಿ. ಥರ್ಡ್ ಡೆಲಿವರಿ ರೈಟ್ ಆಮೋದ ಗಿಡಗಾರಿಕೆ ಶಾರ್ಟ್ ಲೆಂತ್. ಮಧ್ಯೆ ಮತ್ತೊಮ್ಮೆ ರಾಂಗ್ ಲೈನ್. ಕೂಟ ರಕ್ಷಣೆಯಲ್ಲಿ ಕೂಡ ವೈಫಲ್ಯತೆ. 2ನೇ ರನ್ನಿಗೆ ಪ್ರಯತ್ನವನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅಂತಿಮ ಹಂತದಲ್ಲಿ ನಕಾರಾತ್ಮಕವಾದ ತೀರ್ಪು ಬರ್ತಾ ಆಗ್ತದೆ. ಅತಿರಿಕ್ತ ರನ್ಗಳ ಘೋಷಣೆ. ವೈಡ್ ಡೆಲಿವರಿ ಮೂಲಕವಾಗಿ 2 ಅತಿರಿಕ್ತ ರನ್ಗಳ ತಂಡದ ಖಾತೆಗೆ ಬಹಳಷ್ಟು ಸುಲಭದ ರೀತಿಯಲ್ಲಿ ಜಮಾವಣೆಗೊಂಡಿದೆ. ವಿದಾಟ್ 2 ಎಕ್ಸ್ಟ್ರಾ ಸ್ಕೋರ್ ಮೂವ್ಸ್ ಆನ್ ಟು 26. ತಂಡದ ಖಾತೆಯಲ್ಲಿದೆ 26. ಅಂಶುಮನ್ ಎಕ್ಸಲೆಂಟ್ ಡೆಲಿವರಿ. ಇದರ ಮಧ್ಯೆ ಟಾಪ್ ಕ್ಲಾಸ್ ಡೆಲಿವರಿ. ಕಂಬ್ಯಾಕ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಅಂಶುಮನ್. ಲೆಗ್ ಬೈ ಮುಖಾಂತರವಾಗಿ ರನ್ನಿನ ಘೋಷಣೆಯಾಗಿದೆ. ವಿದಾಟ್ ಲೆಗ್ ಬೈ ಸ್ಕೋರ್ ಮೂವ್ಸ್ ಆನ್ ಟು 27. ತಂಡದ ಖಾತೆಯಲ್ಲಿದೆ 27. ಯಾವುದೇ ಹುದ್ದರಿಯ ನಷ್ಟವಿಲ್ಲದೆ ಆರಂಭಿಕ ಜೋಡಿ ಕೂಡ ಬಹಳಷ್ಟು ಸೊಗಸಾದ ಜೊತೆಗಾರಿಕೆಯನ್ನ ಮುಂದುವರಿಸ್ತಾ ಇದೆ. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡೆಡ್ ಕಾಂಬಿನೇಷನ್. ಸಾಕಷ್ಟು ಪ್ರತಿ ಬಾರಿ ಕೂಡ ಎಸೆತಗಾರ ಕೂಡ ತನ್ನ ಲೈನ್ ಅಂಡ್ ಲೆಂತ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನು ಮಾಡ್ಕೊಳ್ಬೇಕಾದಂತಹ ಅವಶ್ಯಕತೆ ಈ ಒತ್ತಡದ ಮಧ್ಯೆ ಎಸೆತಗಾರಿಕೆ ಮುಂದುವರಿತಾ ಇದೆ. ಅಂಶುಮನ್ ಅವರಿನ ಚತುರ್ಥ ಎಸೆತ. 1 more ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು ಸಂಚರಿಸಿದೆ. ಮತ್ತೊಮ್ಮೆ ಸೀಮಾರೇಖೆ ದಾಟುವಂತ ಪ್ರಯತ್ನ. 1 more sixer from the bat of ಮುರಳಿ. ಮೊದಲೇ ತಿಳಿಸಿದೆ he is a dangerous batsman. ಸುಲಭದ ಅವಕಾಶವನ್ನು ಬಿಟ್ಟುಕೊಡದೆ ಸಿಕ್ಸರ್ ಬಾರಿಸುವಂತಹ ಕ್ಷಮತೆ ಇರುವಂತಹ ಮುರಳಿ ಇದೀಗ 2 ಸಿಕ್ಸರ್ಗಳೊಂದಿಗೆ ಈ ಒಂದು ಓವರಿನಲ್ಲಿ ಮುಂದುವರಿತಾ ಇದ್ದಾರೆ. ವಿದಾಟ್ ಸಿಕ್ಸರ್ ನ ಸ್ಕೋರ್ ಮೂವ್ಸ್ ಆನ್ ಟು 33. ತಂಡದ ಖಾತೆಯಲ್ಲಿದೆ 33. ದ್ವಿತೀಯ ಓವರಿನ ಮುಂದಿನ ಎಸೆತ. ಮಧ್ಯೆ ಶಾಟ್ ಎಕ್ಸಲೆಂಟ್ ಓವರ್ ಡೀಪ್ ಪಾಯಿಂಟ್ ಅಂಡ್ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸೀಮಾರೇಖೆಯನ್ನು ದಾಟುವಂತಹ ಚೆಂಡು ಸಿಕ್ಸರ್ ಮೂಲಕವಾಗಿ ತಂಡದ ಖಾತೆ ನೇರವಾಗಿ ವಿಸ್ತರಣೆಗೊಂಡಿದೆ. 39. ಪ್ರಥಮ ಎಸೆತದಲ್ಲಿ ಅವಕಾಶವನ್ನು ಕೈಚೆಲ್ಲಿದ್ರು, ಆದರೆ ನಂತರದಲ್ಲಿ ಸಿಕ್ಸರ್ ದಾಖಲಾಗಿದೆ. ನಂತರದ ಈ ಹಿಂದಿನ 2 ಎಸೆತಗಳಲ್ಲಿ ಕೂಡ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಮುರಳಿ ದಾಂಡು ಮುಖೇನವಾಗಿ ದಾಖಲಾಗಿದೆ. ಎಕ್ಸಲೆಂಟ್ ಫ್ರಮ್ ಮುರಳಿ. ಈ ಮೂಲಕವಾಗಿ ತಂಡದ ಖಾತೆ ಕೂಡ 39 ರನ್ಗಳಿಗೆ ಏರಿಕೆಯಾಗಿದೆ. ಯಾವುದೇ ಹುದ್ದರಿಯ ನಷ್ಟವಿಲ್ಲದೆ.
ಅಂತಿಮ ಎಸೆತ ಆಯ್ತು ಮತ್ತೊಮ್ಮೆ ಕನೆಕ್ಟೆಡ್ ಓವರ್ ಲಾಂಗ್ ಆನ್ ವಿಭಾಗದಲ್ಲಿ ಸೀಮಾ ರೇಖೆಯನ್ನು ದಾಟ್ತಾ ಇದೆ. ಇಟ್ಸ್ ಅ ಬಿಗಿ. ಈ ಮೂಲಕವಾಗಿ 1 more ಸಿಕ್ಸರ್. ಈ ಸಿಕ್ಸರ್ ಮೂಲಕ ತಂಡದ ಖಾತೆ ವಿಸ್ತರಣೆಗೊಂಡಿದೆ 45 ಸ್ಕೋರ್ ಟು 45 ಆಫ್ಟರ್ ದ ಕಂಪ್ಲೀಷನ್ ಆಫ್ 2 overs. ಕೇವಲ 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ 45. ಅದೃಷ್ಟದ ದಾಂಡಿ ಚಿಮ್ಮಿಗೆ ವಾರಿಯರ್ಸ್ ತಂಡದ ಪಾಲಾಗಿತ್ತಾದ್ರೆ ತಂಡದ ನಾಯಕ ನೇರವಾಗಿ ಕ್ಷೇತ್ರ ರಕ್ಷಣೆಯನ್ನ ನೆಚ್ಚಿಕೊಂಡಿದ್ರು. ಆದ್ರೆ ಎಸೆತಗಾರರನ್ನ ಗಮನಿಸಿದ್ರೆ ತನ್ನ ಕಪ್ತಾನನಿಗೆ ಯಾವುದೇ ಸಹಕಾರಿಯಾಗುವಂತಹ ಎಸೆತಗಳಿಲ್ಲದೆ ಸಾಕಷ್ಟು ರನ್ಗಳನ್ನು ಸುಲಭದ ರೀತಿಯಲ್ಲಿ ಬಿಟ್ಟುಕೊಡ್ತಿರುವಂತಹ ಹಂತ. ಇನ್ನೊಂದು ಹಂತದಲ್ಲಿ ಮುರಳಿ ಸಾಕಷ್ಟು ಬಿರುಸಿನ ದಾಂಡುಗಾರಿಕೆ ಮೂಲಕ ಸಿಕ್ಸರ್ಗಳನ್ನು ಕೂಡ ಸುಲಭದ ರೀತಿಯಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ. 1 more extra. ಈ ಎಕ್ಸ್ಟ್ರಾ ಮುಖಾಂತರವಾಗಿ ತಂಡದ ಖಾತೆ 46 ರನ್ಗಳಿಗೆ ವಿಸ್ತರಣೆಯಾಗಿದೆ. ತೃತೀಯ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಶಾರ್ಟ್ ಲೆಂತ್ ಡೆಲಿವರಿ ಮತ್ತೊಮ್ಮೆ ಟಪೇಜ್ ಮುಖಾಂತರವಾಗಿ ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗವನ್ನ ಚೆಂಡು ತಲುಪ್ತಾ ಇದೆ. 2ನೇ ರನ್ನಿಗೆ ಪ್ರಯತ್ನ, ಚುರುಕಿನ ಓಟಗಾರಿಕೆ, 2 ರನ್ ಕೂಡ ಪೂರ್ತಿಗೊಳ್ತಾ ಇದೆ. ಈ ಮೂಲಕ ಈ ಒಂದು ಜೋಡಿ ಕೂಡ ಬಹಳಷ್ಟು ಸೊಗಸಾಗಿ ದಾಂಡುಗಾರಿಕೆಯನ್ನು ಮುಂದುವರಿತಾ ಇದೆ. ಏಳು ರನ್ಗಳ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿದೆ 48. ಶಾರ್ಟ್ ಲೆಂತ್ ಡೆಲಿವರಿ ಮತ್ತೊಮ್ಮೆ ಸ್ಕೋರ್ ಆಗಿ ವಿಭಾಗದಲ್ಲಿ ಸೀಮಾರೇಖೆಯನ್ನ ದಾಟ್ತಿರುವಂತಹ ಚೆಂಡು 1 more ಸಿಕ್ಸರ್. ಈ ತನ್ಮಧ್ಯೆ ಸ್ವರೂಪ ದಾಂಡು ಮುಖಾಂತರವಾಗಿ ಸಿಕ್ಸರ್ ದಾಖಲಾಗಿದೆ. ಇಬ್ಬರು ದಾಂಡುಗಾರರು ಆರಂಭಿಕ ದಾಂಡುಗಾರರ ಆರ್ಭಟ ಪ್ರಾರಂಭಗೊಳ್ತಾ ಇದೆ. ಬಲಿಷ್ಠ ಟೀಮ್ ಎಲಿಗೆಂಟ್ ತಂಡದ ಪರವಾಗಿ ಕೇವಲ 2 ಓವರ್ಗಳ ಮುಕ್ತಾಯದ ಹಂತದಲ್ಲಿ ತಂಡದ ಖಾತೆ 54 ರನ್ಗಳಿಗೆ ಏರಿಕೆಯಾಗ್ತಾ ಇದೆ. ಪ್ರಥಮ ಪಂದ್ಯಾಟದಲ್ಲಿ 70 ರನ್ಗಳು ದಾಖಲಾಗಿತ್ತು. ಬೃಹತ್ ಮೊತ್ತವಾಗಿ ಇದೀಗ ಆ ಬೃಹತ್ ಮೊತ್ತವನ್ನು ಬೆನ್ನಟ್ಟುವತ್ತ ಸಾಗಿ ಬರ್ತಾ ಇದೆ ಟೀಮ್ ಎಲಿಗೆಂಟ್. ಈ ಆರಂಭಿಕ ಜೋಡಿಯ ಮುಖಾಂತರವಾಗಿ 1 more ಕನೆಕ್ಟೆಡ್ ಅಗೇನ್ ಶಿ ಗೋಸ್ ಓವರ್ ದ ಬೌಂಡರಿ ಲೈನ್ ಫಾರ್ ದ ಮ್ಯಾಕ್ಸಿಮಮ್. 1 more 6. ಸಾಕಷ್ಟು ಸಿಕ್ಸರ್ಗಳ ಸುರಿಮಳೆಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ವಿತ್ ದಟ್ 6 now score was on to 60. ತಂಡದ ಖಾತೆಯಲ್ಲಿದೆ 60. ಇನ್ನು ಕೂಡ 3 ಎಸೆತಗಳು ಬಾಕಿ. ಎಸೆತಗಾರಿಕೆ ವಿಭಾಗದಲ್ಲಿದ್ದಾರೆ ರೋಷನ್. ಪ್ರಥಮ ಎಸೆತದಲ್ಲಿ 2 ರನ್, ನಂತರದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಇದರ ಮಧ್ಯೆ ಚೆಂಡು ನೇರವಾಗಿ ಶಾರ್ಟ್ ಮಿಡ್ ವಿಕೆಟ್ ವಿಭಾಗವನ್ನು ತಲುಪ್ತಾ ಇದೆ. 1 ರನ್ನಿನ ಘೋಷಣೆ ವಿತ್ ದಟ್ ಸಿಂಗಲ್ now score was on to 61. 61 ರನ್ಗಳಿಗೆ ತಂಡದ ಖಾತೆ ಏರಿಕೆಯಾಗಿದೆ. ಮುರಳಿ ಬ್ಯಾಕ್ ಆನ್ ಸ್ಟ್ರೈಕ್. ಈಗಾಗಲೇ ಸಾಕಷ್ಟು ಸಿಕ್ಸರ್ಗಳ ಸುರಿಮಳೆಯನ್ನ ನಮಗಾಗಿ ನೀಡಿರುವಂತಹ ಮುರಳಿ ಎಡಗೈ ದಾಂಡಿಗ ಟೀಮ್ ಎಲಿಗೆಂಟ್ ತಂಡದ ಪರವಾಗಿ ರೋಷನ್. ಇದರ ಮಧ್ಯೆ ಸ್ವಿಚ್ ಹಿಟ್ನ ಪ್ರಯತ್ನ ವೈಫಲ್ಯತೆಗೆ ಒಳಗಾಗ್ತಾ ಇದ್ದಾರೆ ಮುರಳಿ. ಈ ಮೂಲಕವಾಗಿ ಗೂಟ ರಕ್ಷಣೆ ವಿಭಾಗದಲ್ಲೂ ಕೂಡ ಕೊಂಚ ಮಟ್ಟಿಗೆ ವೈಫಲ್ಯತೆ. ಬೈ ಮುಖಾಂತರವಾಗಿ ರನ್ನಿನ ಘೋಷಣೆ. ನೋ ಬಾಲಿನ ತೀರ್ಪು ಬರ್ತಾ ಇದೆ. ಬಹುಶಃ ಫೀಲ್ಡಿಂಗ್ ರೆಸ್ಟ್ರಿಕ್ಷನ್, ಈ ಫೀಲ್ಡಿಂಗ್ ನಿಯಮಾವಳಿಯನ್ನ ಪಾಲನೆ ಮಾಡದಿದ್ದ ಕಾರಣವಾಗಿ ನೋ ಬಾಲಿನ ತೀರ್ಪು. 1+1. 2 ರನ್ ಬಹಳಷ್ಟು ಸುಲಭದ ರೀತಿಯಲ್ಲಿ ಲಭ್ಯವಾಗ್ತಾ ಇದೆ. ತಂಡದ ಖಾತೆಯಲ್ಲಿದೆ 63. ಸ್ಕೋರ್ ವಾಸ್ ಆನ್ ಟು 63. ರೋಷನ್ ಮತ್ತೊಮ್ಮೆ ಕ್ಲಾಸ್ ಶಾಟ್ ಪ್ರಯತ್ನ. ಡೀಪ್ ವಿಕೆಟ್ ವಿಭಾಗದಲ್ಲಿ ಸೀಮಾರೇಖೆಯನ್ನು ದಾಟ್ತಾ ಇದೆ ಚೆಂಡು. ಸಿಕ್ಸರಿನ ಸೂಚನೆ. ಸ್ವರೂಪ ದಾಂಡು ಮುಖೇನವಾಗಿ ರೈಟ್ ಹ್ಯಾಂಡೆಡ್ ಲೆಫ್ಟ್ ಹ್ಯಾಂಡೆಡ್ ಕಾಂಬಿನೇಷನ್ 2 ಕಡೆಯಲ್ಲಿ ಕೂಡ ಸೀಮಾರೇಖೆಯನ್ನ ಬಹಳಷ್ಟು ಸುಲಭದ ರೀತಿಯಲ್ಲಿ ಚೆಂಡು ದಾಟ್ತಾ ಇದೆ. ಸಾಕಷ್ಟು ಸಿಕ್ಸರ್ಗಳನ್ನ ಕೂಡ ಗಮನಿಸಿಕೊಳ್ತಾ ಇದ್ದೇವೆ. ಸಾಕಷ್ಟು ಕೈ ಚಪ್ಪಾಳೆಯ ಸದ್ದು ಕೂಡ ಟೀಮ್ ಎಲಿಗೆಂಟ್ ತಂಡದ ಪಾಲಾಗ್ತಾ ಇದೆ. ಈ ಸಿಕ್ಸರ್ ಮುಖಾಂತರವಾಗಿ ತಂಡದ ಖಾತೆಯಲ್ಲಿದೆ ಇದೀಗ 69. ರೋಷನ್ ಅವರಿನ ಮುಂದಿನ ಎಸೆತ ರೌಂಡ್ ಎಸೆಗಾರಿಕೆ. ಮತ್ತೊಮ್ಮೆ ಕ್ರಾಸ್ ಹೆಡ್ ಶಾಟ್ ಪ್ರಯತ್ನ. ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು ಸಂಚರಿಸಿದೆ. ಕ್ಷೇತ್ರ ರಕ್ಷಣೆಯಲ್ಲಿ ಮತ್ತೊಮ್ಮೆ ಕೊಂಚ ಮಟ್ಟಿಗೆ ವೈಫಲ್ಯತೆ. ಆದರೆ ಕೇವಲ 1 ರನ್ನಿಗೆ ತೃಪ್ತಿಯನ್ನು ಪಡ್ಕೊಳ್ತಾ ಇದೆ ಈ ಜೋಡಿ. ಈ ಮೂಲಕವಾಗಿ 3 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಕೇವಲ 3 ಓವರ್ಗಳಲ್ಲಿ 70 ರನ್ಗಳನ್ನ ಈಗಾಗಲೇ ಟೀಮ್ ಎಲಿಗೆಂಟ್ ತಂಡ ಸಂಪಾದಿಸಿಕೊಳ್ತಾ ಇದೆ. ಅರ್ಥಾತ್ ಈ ಸರಣಿಯ ಬೃಹತ್ ಮೊತ್ತವನ್ನ ಕೂಡಿ ಹಾಕುವಲ್ಲಿ ಇದೀಗ ಪ್ರಥಮ ಹೆಜ್ಜೆಯನ್ನು ಕೂಡ ಟೀಮ್ ಎಲಿಗೆಂಟ್ ತಂಡ ಇಡ್ತಾ ಇದೆ. ಮುರಳಿ ಅದೇ ರೀತಿ ಸ್ವರೂಪ್ ಈ ಜೋಡಿಯ ಮುಖಾಂತರವಾಗಿ ಆರಂಭಿಕ ದಾಂಡುಗಾರರ ಈ ಜೊತೆಗಾರಿಕೆ ಇನ್ನು ಕೂಡ ಮುಂದುವರಿತಾ ಇದೆ. ಈ ಹಂತದಲ್ಲಿ ಸ್ವರೂಪ್ ದಾಂಡು ಮುಖಾಂತರ 4 ಸಿಕ್ಸರ್ಗಳನ್ನು ಗಮನಿಸಿಕೊಳ್ತಾ ಇದ್ದಾರೆ. ಮುರಳಿ ಕೂಡ 4 ಸಿಕ್ಸರ್ಗಳ ಮೂಲಕವಾಗಿ ಬ್ಯಾಟಿಂಗ್ ಅನ್ನು ಕಾಯ್ದುಕೊಳ್ತಾ ಇದ್ದಾರೆ.
ಎಸೆತಗಾರಿಕೆ ವಿಭಾಗದಲ್ಲಿ ಕೂಡ ಕೊಂಚ ಮಟ್ಟಿಗೆ ಬದಲಾವಣೆ. ಬಲಿಷ್ಠ ವಾರಿಯರ್ಸ್ ತಂಡದ ಪರವಾಗಿ ಎಲ್ರನ್ ರವರ ಆಗಮನ ಆಗ್ತಾ ಇದೆ. ಸ್ವರೂಪ್ 33 ರನ್ಗಳು ಇದೀಗಾಗಲೇ ತಂಡಕ್ಕಾಗಿ ಸೇರಿಸಿರುವಂತಹ ಆಟಗಾರ. ಇದರ ಮತ್ತೊಮ್ಮೆ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಚೆಂಡು ಸಂಚರಿಸ್ತಾ ಇದೆ. ಸೀಮಾರೇಖೆಯ ಬಳಿಯಲ್ಲಿ ಕ್ಷೇತ್ರ ರಕ್ಷಣೆಗೆ ಒಳಪಟ್ಟಂತಹ ಸಂದರ್ಭ 2 ರನ್ ಪೂರ್ತಿಗೊಂಡು 3 ರನ್ ಕೂಡ ಬಹಳಷ್ಟು ಸುಲಭದ ರೀತಿಯಲ್ಲಿ ಪೂರ್ತಿಗೊಳ್ತಾ ಇದೆ. ವಿತ್ ದಟ್ 3 ಬಾಲ್ ನೌ ಸ್ಕೋರ್ ಮೂವ್ಸ್ ಆನ್ ಟು 73. ತಂಡದ ಖಾತೆಯಲ್ಲಿದೆ 73. ಈ ಸರಣಿಯ ಹೈಯೆಸ್ಟ್ ರನ್ ಇದೀಗಾಗಲೇ ದಾಖಲಾಗ್ತಾ ಇದೆ ಎಲ್ರನ್ ಅವರಿನ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ. ಈ ಬಾರಿ ಮತ್ತೊಮ್ಮೆ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಮುರಳಿರವರ ಆಗಮನ ಆಗ್ತಾ ಇದೆ ಟೀಮ್ ಎಲಿಗೆಂಟ್ ತಂಡದ ಪರವಾಗಿ. ಕಲಾತ್ಮಕ ಶೈಲಿ ಎಸೆತಗಾರಿಕೆ ಎಲ್ರನ್ ಫುಲ್ ಟಾಸ್ ಎಸೆತವಾಗಿದ್ದಾದ್ರೆ ತಿರುವನ್ನ ಸಂಪಾದಿಸಿಕೊಂಡಂತಹ ಚೆಂಡು ನೇರವಾಗಿ ಗೂಟವನ್ನ ಸ್ಪರ್ಶಿಸ್ತಾ ಇದೆ. ಕ್ಲೀನ್ ಬೌಲ್ಡ್ ಔಟ್ ರೂಪದಲ್ಲಿ ಮುರಳಿ ಹುದ್ದರಿಯನ್ನ ಬಿಟ್ಕೊಡ್ಬೇಕಾಗಿದೆ. ಖಂಡಿತವಾಗಿ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸಿರುವಂತಹ ಆರಂಭಿಕ ಎಡಗೈ ಆಟಗಾರ ಟೀಮ್ ಎಲಿಗೆಂಟ್ ತಂಡದ ಮುರಳಿ ನಿಧಾನವಾಗಿ ಪೇವಿಲಿಯನ್ ಕಡೆಗೆ ಹೆಜ್ಜೆಯನ್ನು ಹಾಕುತ್ತಿರುವಂತಹ ಸಂದರ್ಭ. ಅದೇ ರೀತಿ ಒತ್ತಡದ ಮಧ್ಯೆ ಎಲ್ರನ್ ಈ ಒಂದು ಬಲಿಷ್ಠ ಹುದ್ದರಿಯನ್ನ ಸಂಪಾದಿಸಿಕೊಳ್ಳುವಲ್ಲಿ ಸಫಲತೆಯನ್ನ ಕಂಡುಕೊಳ್ಳುವ ಮೂಲಕ ಇದೀಗ ಕೊಂಚ ಮಟ್ಟಿಗೆ ತನ್ನ ತಂಡದ ಮೇಲ್ಗೈಗೆ ಸಹಕಾರಿಯನ್ನ ನೀಡ್ತಾ ಇದ್ದಾರೆ. ಇನ್ನು ಕೂಡ ಹುದ್ದರಿಗಳು ಬೇಕಾಗಿದೆ. ಈ ಅಂತಿಮ ಸ್ಲಾಗ್ ಓವರ್ಗಳಲ್ಲಿ ಎದುರಾಳಿ ತಂಡವನ್ನ ಕಟ್ಟಿಹಾಕುವ ಮೂಲಕ ನಂತರದಲ್ಲಿ ದಾಂಡುಗಾರಿಕೆ ವಿಭಾಗದಲ್ಲಿ ಒಂದು ಸುಧಾರಿತ ಪ್ರದರ್ಶನವನ್ನ ಕಂಡು ಈ ಪಂದ್ಯಾಟದ ಮೇಲ್ಗೈಗೆ ಪ್ರಯತ್ನವನ್ನ ಮಾಡಿಕೊಳ್ಬೇಕಾಗಿದೆ ಬಲಿಷ್ಠ ವಾರಿಯರ್ಸ್ ತಂಡ. ಈ ಹಂತದಲ್ಲಿ ಮುರಳಿ ಇವರ ಸ್ಥಾನದಲ್ಲಿ ಇನ್ನೋರ್ವ ಅನುಭವಿ ಆಟಗಾರ ರೋಷನ್ ಇವರ ಆಗಮನ ಆಗ್ತಾ ಇದೆ. ತಂಡದ ಕಲಾತ್ಮಕ ಶೈಲಿಯ ಆಟಗಾರ ರಘುರವರ ಆಗಮನ ಆಗ್ತಾ ಇದೆ. ರಾಘವೇಂದ್ರ ಎಲ್ರನ್ ಯಶಸ್ಸನ್ನ ಸಂಪಾದಿಸಿರುವಂತಹ ಎಸೆತಗಾರ ಮತ್ತೊಮ್ಮೆ ಮುಂದುವರಿತಾ ಇದ್ದಾರೆ. ಶಾರ್ಟ್ ರನ್ ಅಪ್ ಮತ್ತೊಮ್ಮೆ ರೋಡ್ ಎಂಡ್ ಕಡೆಯಿಂದ ಮುಂದುವರಿತಾ ಇದೆ ಎಸೆತಗಾರಿಕೆ. ಇದರ ಮಧ್ಯೆ ಕ್ರಾಸ್ ಪೇಟೆ ಶಾರ್ಟ್ ನ ಪ್ರಯತ್ನ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು ಸಂಚರಿಸಿದೆ. 1 ರನ್ ಪೂರ್ತಿಗೊಳ್ತಾ ಇದೆ. 2ನೇ ರನ್ನಿಗೆ ಪ್ರಯತ್ನ ಆದರೆ ಅಂತಿಮ ಹಂತದಲ್ಲಿ ಸ್ವರೂಪ ನಕಾರಾತ್ಮಕವಾಗಿ ಸ್ಪಂದನೆಯನ್ನ ನೀಡ್ತಾ ಇದ್ದಾರೆ. ಈ ಮೂಲಕವಾಗಿ ಕೇವಲ 1 ರನ್ನಿಗೆ ತೃಪ್ತಿಯನ್ನು ಪಡೆದುಕೊಳ್ಳಬೇಕಾಗಿದೆ. ರಾಘವೇಂದ್ರ ರವರ ವೈಯಕ್ತಿಕ ಖಾತೆ ಪ್ರಾರಂಭಗೊಳ್ಳುವ ಜೊತೆಗೆ ತಂಡದ ಖಾತೆ ಕೂಡ ವಿಸ್ತರಣೆಗೊಂಡಿದೆ. ಎಲ್ರನ್ ಅವರಿನ ಚತುರ್ಥ ಎಸೆತ ಫೋರ್ ಡೆಲಿವರಿ ಮತ್ತೊಮ್ಮೆ ಕ್ರಾಸ್ ಪೇಟೆ ಶಾರ್ಟ್ ನ ಪ್ರಯತ್ನ ಆದರೆ ಕೊಂಚ ಮಟ್ಟಿಗೆ ಶಾರ್ಟ್ ಲೆಂತ್ ಡೆಲಿವರಿಯನ್ನು ಗಮನಿಸಿಕೊಳ್ತಾ ಇದ್ವಿ. ಈ ಹಂತದಲ್ಲಿ ದಾಂಡುಗಾರನನ್ನ ಗಮನಿಸಿ ಕೊಂಚ ಮಟ್ಟಿಗೆ ತನ್ನ ಲೆಂತ್ ಅಲ್ಲಿ ಕೊಂಚ ಮಟ್ಟಿಗೆ ಶಾರ್ಟ್ ಲೆಂತ್ ಅನ್ನ ಎಸೆದಂತಹ ಎಲ್ರನ್ ಯಶಸ್ವಿ ಆಗ್ತಾ ಇದ್ದಾರೆ. ಡಾಟ್ ಡೆಲಿವರಿ ಈ ಮೂಲಕ 4 ಎಸೆತಗಳು ಮುಕ್ತಾಯ. ಅವರಿನ ಪಂಚಮಿ ಎಸೆತ. ಇದರ ಮೇಲೆ ಕನೆಕ್ಟೆಡ್ ಅವರ್ ಡೀಪ್ ವಿಕೆಟ್ ವಿಭಾಗದಲ್ಲಿ ಮತ್ತೊಮ್ಮೆ ಚೆಂಡು ಸಂಚರಿಸಿದೆ. 1 more 6 ಫ್ರಮ್ ದ ಬ್ಯಾಟ್ ಆಫ್ ಸ್ವರೂಪ್ ದಾಂಡ್ ಮುಖಾಂತರವಾಗಿ 5ನೇ ಸಿಕ್ಸರ್ ದಾಖಲಾಗ್ತಾ ಇದೆ. ಈ 5ನೇ ಸಿಕ್ಸರ್ಗಳ ಜೊತೆಗೆ ತಂಡದ ಖಾತೆಯನ್ನು ಗಮನಿಸಿದ್ರೆ 80 ರನ್ಗಳಿಗೆ ತಂಡದ ಖಾತೆ ವಿಸ್ತರಣೆಯಾಗಿದೆ. ಸ್ಕೋರ್ ಮೂವ್ಸ್ ಆನ್ ಟು 80 ಫಾರ್ ದ ಲಾಸ್ ಆಫ್ 1 ವಿಕೆಟ್ಸ್. ಸ್ವರೂಪ 42 ವೈಯಕ್ತಿಕ ಖಾತೆಯ ಜೊತೆಗೆ ಬ್ಯಾಟಿಂಗ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ಎಲ್ರನ್ ಇದರ ಮಧ್ಯೆ ಫುಲ್ ಟಾಸ್ ಎಸೆತ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ವಾಟ್ ಶಾಟ್ ವಾಟ್ ಟೈಮಿಂಗ್ಸ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಪ್ಲೇಸ್ಮೆಂಟ್ ದಿಸ್ ಟೈಮ್ ಫ್ರಮ್ ಸ್ವರೂಪ. ಈ ಮೂಲಕವಾಗಿ ಬೌಂಡ್ರಿಯೊಂದಿಗೆ ತಂಡದ ಖಾತೆ 84 ರನ್ಗಳಿಗೆ ವಿಸ್ತರಣೆಯಾಗುವಂತಹ ಹಂತ. ವೈಯಕ್ತಿಕ ಖಾತೆಯಲ್ಲಿ ಕೂಡ 46 ರನ್ಗಳಿಗೆ ಸ್ವರೂಪ ಮುಂದುವರಿತಾ ಇದ್ದಾರೆ. ಇನ್ನು ಕೂಡ ಅಂತಿಮ ಓವರ್ಗಳು ಈ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ ಓವರ್ ಚಾಲ್ತಿಗೆ ಬರ್ತಾ ಇದೆ ಎಸೆತಗಾರಿಕೆ ವಿಭಾಗದಲ್ಲಿ. ದಾಂಡುಗಾರಿಕೆ ವಿಭಾಗದಲ್ಲಿ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ರಾಘವೇಂದ್ರ, ನಾನ್ ಸ್ಟ್ರೈಕರ್ ವಿಭಾಗವನ್ನು ಗಮನಿಸಿದ್ರೆ ಸ್ವರೂಪ್ ಇವರಂದರೆ 46 ರನ್ಗಳ ಜೊತೆಗೆ ಬ್ಯಾಟಿಂಗ್ ಅನ್ನು ಕಾಯ್ದುಕೊಳ್ಳುವಂತಹ ಹಂತದಲ್ಲಿ. ಇದರ ಮಧ್ಯೆ ಸ್ಟ್ರೈಟ್ ಹಿಟ್ ಮೂಲಕವಾಗಿ ಲಾಂಗ್ ಆಫ್ ವಿಭಾಗದಲ್ಲಿ ರಾಘವೇಂದ್ರ 1 ರನ್ ಅನ್ನು ಸಂಪಾದಿಸಿಕೊಂಡು ಸ್ವರೂಪ ಇವರಿಗೆ ಸ್ಟ್ರೈಕ್ ಅನ್ನು ಒದಗಿಸಿಕೊಡ್ತಾ ಇದ್ದಾರೆ. 46 ರನ್ಗಳ ಜೊತೆಗೆ ದಾಂಡುಗಾರಿಕೆಯನ್ನು ಮುಂದುವರಿಸುತ್ತಿರುವಂತಹ ಸ್ವರೂಪ ಬೌಂಡ್ರಿ ಜೊತೆಗೆ ಅರ್ಧ ಶತಕ ದಾಖಲಿಸುವರೆ ಅನ್ನುವಂತಹ ಪ್ರಶ್ನೆ. ಎಸ್ ಕನೆಕ್ಟೆಡ್ ಗಾಳಿಯಲ್ಲಿ ಚೆಂಡು. ಇದರ ಮಧ್ಯೆ ಲಾಂಗ್ ಆನ್ ವಿಭಾಗದಲ್ಲಿ ಕ್ಯಾಚ್ ಔಟ್. ಅರ್ಧ ಶತಕದಿಂದ ವಂಚನೆಗೆ ಒಳಗಾದಂತಹ ಆಟಗಾರ ಆರಂಭಿಕ ಆಟಗಾರ ಸ್ವರೂಪ. ಆದರೆ ತನ್ನ ತಂಡದ ಜವಾಬ್ದಾರಿಯನ್ನು ವಹಿಸಿಕೊಂಡು ತನ್ನ ಜವಾಬ್ದಾರಿಯನ್ನ ಬಹಳಷ್ಟು ಸೊಗಸಾಗಿ ನಿರ್ವಹಿಸಿರುವಂತಹ ದಾಂಡುಗಾರ ಸ್ವರೂಪ ನಿಧಾನಗತಿಯಲ್ಲಿ ಪೇಲಿನ ಕಡೆಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಟೈಮಿಂಗ್ಸ್ ಪಾಲನೆ ಆಗ್ತಾ ಇಲ್ಲ. ಈ ಮೂಲಕವಾಗಿ ದಂಡನೆಗೆ ಒಳಗಾಗ್ತಾ ಇದೆ ವಾರಿಯರ್ಸ್ ತಂಡ. ಒಂದು ಎಕ್ಸ್ಟ್ರಾ ಫೀಲ್ಡರ್ ಅನ್ನ 30 ಗಜದ ಒಳಭಾಗಕ್ಕೆ ಕರೆತರಬೇಕಾಗಿದೆ.
ಪ್ರತಿ ಇನ್ನಿಂಗ್ಸ್ ಮುಕ್ತಾಯಕ್ಕೆ 20 ನಿಮಿಷಗಳ ಕಾಲಾವಕಾಶವಿತ್ತು. ಈ ಹಂತದಲ್ಲಿ ಸಮಯವನ್ನ ಮೀರಿ ತಮ್ಮ ಇನ್ನಿಂಗ್ಸ್ ಅನ್ನ ಮುಂದುವರಿಸ್ತಾ ಇದ್ದಾರೆ ವಾರಿಯರ್ಸ್. ಈ ಮೂಲಕ ದಂಡನೆಗೆ ಒಳಗಾಗ್ತಾ ಇದ್ದಾರೆ. ನೇರವಾಗಿ ಒಂದು ಎಕ್ಸ್ಟ್ರಾ ಫೀಲ್ಡರ್ಸ್ ಅನ್ನ ಈ ಒಂದು ಅಂತಿಮ ಹಂತದಲ್ಲಿ 30 ಗಜದ ಒಳಗೆ ಕರೆತರಬೇಕಾದಂತಹ ಅವಶ್ಯಕತೆ ಈ ಹಂತದಲ್ಲಿ ಮತ್ತೊಮ್ಮೆ ಸುಧಾರಿತ ದಾಳಿ ಸಂಘಟನೆಯಾಗಬೇಕಾಗಿದೆ. ಅಂಶುಮನ್ ತನ್ನ ವೈಯಕ್ತಿಕ ಖಾತೆಯ ದ್ವಿತೀಯ ಅವರಿನ ತೃತೀಯ ಎಸೆತಕ್ಕೆ ಸಜ್ಜಾಗ್ತಾ ಇದ್ದಾರೆ. ಇದರ ಮಧ್ಯೆ ಬ್ಯಾಕ್ಫುಟ್ ಕವರ್ ಡ್ರೈವ್ ಬಹಳಷ್ಟು ಸೊಗಸಾದ ಹೊಡೆತವಾಗಿತ್ತು. ರನ್ಔಟ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರನ್ಔಟ್ ಮೂಲಕ ಹುದ್ದರಿಯನ್ನು ಬಿಟ್ಕೊಳ್ಬೇಕಾಗಿದೆ ಮನೋಜ್. ಅಂತಿಮ ಹಂತದಲ್ಲಿ ರನ್ ಗಳಿಸುವಂತಹ ಪ್ರಯತ್ನದಲ್ಲಿ ಹುದ್ದರಿಯನ್ನ ಬಹಳಷ್ಟು ಸುಲಭದ ರೀತಿಯಲ್ಲಿ ಬಿಟ್ಕೊಡ್ತಾ ಇದೆ ಟೀಮ್ ಎಲಿಗೆಂಟ್. ಈಗಾಗಲೇ ತಂಡದ ಖಾತೆ ಕೂಡ ಬಹಳಷ್ಟು ವಿಸ್ತರಣೆಯಾಗಿದೆ. ತಂಡದ ಖಾತೆಯಲ್ಲಿದೆ 85. ತಂಡದ ಖಾತೆಯಲ್ಲಿದೆ 85. ಅಂತಿಮ ಓವರಿನ ಇನ್ನು ಕೂಡ 3 ಎಸೆತಗಳು ಬಾಕಿ. ಅಂಶುಮನ್ ಎಸೆಗಾರಿಕೆ ವಿಭಾಗದಲ್ಲಿ ಚತುರ್ಥ ಎಸೆತ, ಕಲಾತ್ಮಕ ಶೈಲಿಯ ರನಪ್ಪ. ಇದರ ಮಧ್ಯೆ ಮತ್ತೊಮ್ಮೆ ಓವರ್ ಪಿಚ್ ಡೆಲಿವರಿಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ಆಲ್ಮೋಸ್ಟ್ ಯಾರ್ಕರ್ ಲೆಂತ್ ಆಗಿತ್ತಾದ್ರೆ ದಾಂಡುಗಾರಿಕೆ ವಿಭಾಗ ಕೂಡ ಬಹಳಷ್ಟು ಸೊಗಸಾಗಿ ಮುಂದುವರಿತಾ ಇದೆ. ನೇರವಾಗಿ ಕ್ರಾಸ್ ಬ್ಯಾಟೆಡ್ ಶಾಟ್ ಮುಖಾಂತರ ಡೀಪ್ ವಿಕೆಟ್ ವಿಭಾಗದಲ್ಲಿ 2 ರನ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ ರಾಘವೇಂದ್ರ. 2 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಖಾತೆ ವಿಸ್ತರಣೆಯಾಗಿದೆ 87. ಸ್ಕೋರ್ ಟು 87. ಇದರ ಮಧ್ಯೆ ಮತ್ತೊಮ್ಮೆ ಶಾರ್ಟ್ ಲೆಂತ್ ಡೆಲಿವರಿ ಲೆಗ್ ಸ್ಟಂಪ್ ವಿಭಾಗದಲ್ಲಿ ಹೊಡೆಯುವಂತಹ ಪ್ರಯತ್ನದಲ್ಲಿದ್ದರೆ ಮತ್ತೊಮ್ಮೆ ವಂಚನೆಗೆ ಒಳಗಾಗ್ತಾ ಇದ್ದಾರೆ ರಾಘವೇಂದ್ರ. ಡಾಟೆಡ್ ಡೆಲಿವರಿ ಅಂತಿಮ ಎಸೆತ ಚಾಲ್ತಿಯಲ್ಲಿ, ಲಾಸ್ಟ್ ಡೆಲಿವರಿ ಅಂತಿಮ ಎಸೆತ ಬರ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಹಂತದಲ್ಲಿ ಮತ್ತೊಮ್ಮೆ ಕನೆಕ್ಟೆಡ್ ಚೆಂಡು ನೇರವಾಗಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗವನ್ನು ತಲುಪ್ತಾ ಇದೆ. ಕ್ಯಾಚ್ ಔಟ್ಗೆ ಅವಕಾಶವಿತ್ತಾದರೆ ಕ್ಯಾಚರ್ ಕೂಡ ಕೈ ಚೆಲ್ತಾ ಇದ್ದಾರೆ. 2 ರನ್ ಪೂರ್ತಿಗೊಂಡಿದೆ. 3ನೇ ರನ್ನಿಗೆ ಅವಕಾಶ. 3ನೇ ರನ್ನಿಗೆ ಕೂಡ ಓಡಾಟವನ್ನು ನಡೆಸ್ತಾ ಇದ್ದಾರೆ. 3 ರನ್ ಕೂಡ ಯಶಸ್ವಿಯಾಗಿ ಪೂರ್ತಿಗೊಂಡಿದೆ. ಮತ್ತೊಮ್ಮೆ 4ನೇ ರನ್ನಿನ ಅವಕಾಶ. 4 ರನ್ಗಳು ಕೂಡ ಅಂತಿಮ ಎಸೆತದಲ್ಲಿ ಓಟಗಾರಿಕೆಯ ಮೂಲಕ ಪೂರ್ತಿಯಾಗಿದೆ. ಈ 4 ರನ್ಗಳ ಸೇರ್ಪಡೆಯೊಂದಿಗೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಂಡಿದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಹಂತದಲ್ಲಿ ಅದೃಷ್ಟದ ದಾಂಡೆ ಚಿಮುಗೆಯನ್ನು ಸೋತಿದ್ರು ಕೂಡ ಪ್ರಥಮವಾಗಿ ದಾಂಡುಗಾರಿಕೆ ನಡೆಸುವಂತಹ ಅವಕಾಶವನ್ನು ಸಂಪಾದಿಸಿಕೊಂಡಂತಹ ಟೀಮ್ ಎಲಿಗೆಂಟ್ ಸ್ವರೂಪ ವೈಯಕ್ತಿಕ ಖಾತೆ 46, ಮುರಳಿ ವೈಯಕ್ತಿಕ ಖಾತೆ 26ರ ಜೊತೆಗೆ ಸಾಕಷ್ಟು ಅತಿರಿಕ್ತ ರನ್ಗಳ ಸೇರುವಿಕೆಯೊಂದಿಗೆ ನಿಗದಿತ 30 ಎಸೆತಗಳಲ್ಲಿ ಸಂಪಾದಿಸಿಕೊಳ್ತಾ ಇದೆ 91. ಈ ಮೂಲಕವಾಗಿ 92 ರನ್ಗಳನ್ನ ಗಳಿಸಬೇಕಾಗಿದೆ ಈ ಪಂದ್ಯಾಟವನ್ನ ಜಯಗಳಿಸಲು ಬಲಿಷ್ಠ ಜಿಎಸ್ ವಾರಿಯರ್ಸ್ ತಂಡ. ಅದೇ ರೀತಿ ವೀಕ್ಷಕ ವಿವರಣೆ ವಿಭಾಗದಲ್ಲೂ ಕೂಡ ಮುಂದಿನ ಇನ್ನಿಂಗ್ಸ್ಗಾಗಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ರಶೀದ್ ಸಂಕೋಳಿಗೆ ಇವರನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ.
And for the match number 4, I request Royal Strikers captain and team Big Boys. Both the team captains, please immediately come to the mic point for the tossing ceremony of match number 4. ಅದೇ ರೀತಿಯಲ್ಲಿ ವ್ಯವಸ್ಥಾಪಕ ಸಂಘದ ಸದಸ್ಯ ಒಮ್ಮೆ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆರ್ಗನೈಸರ್ಸ್, it's Murali who is going to start off the first over proceedings. Murali bowls a brilliant ball. That's an excellent start to the innings number 2. Wonderful piece of bowling. Perfect line and length. .92 is the target they are chasing. It's a huge total on the board. Meanwhile, over the bowler's head, and it's going to be boundary. They need this kind of hitting. They need to be aggressive. They need to chase 92. 92 as a target is definitely not an easy one in just 5 overs. Wonderful batting from Swaroop. He single-handedly annihilated the bowling line of the opposition. Low full toss. That's not a good line to bowl in the power play over. But the fielder did a great job in stopping that. Oh my goodness. Bowler thought of not taking the opportunity of getting the wickets. But in the power play over, you need to try to get wickets rather than losing the runs, as they got 92 as a target in the scorecard. Now 86 required from 27 balls. Zeus Warriors, they need some good partnership for the opening wicket. Oh, that's a much better line and length. That kind of bowling definitely required here. Team Elegant, they need to maintain some economical overs, and if they're able to manage a couple of good overs in the starting session, I think definitely the pressure is on the Zeus Warriors batters to collect runs. Lovely looking stroke. In fact, fielder is definitely away from the there you go, the misfield attempt. But luckily, he stopped that ball crossing the boundary line. So definitely couple of runs saved. Just 2 added into the scorecard. 8 on the board. Last ball remaining in the over number 1. Power play over in progress. Lovely looking stroke away from the fielder. Landed just inside the 30-yard circle. Just a single to complete
the over number 1. Power play over completed here with the first over completion. 9 on the scorecard. 9 without any loss of wickets for Zeus Warriors. Team Elegant, the way the batters put a huge total on the scorecard, especially Swaroop, he collected 46 runs in the scoreboard, and also his partner Murali and Swaroop, they got a very good over. A new bowler being introduced into the middle, Subhash. Raghu is the new bowler. Correction here. Raghu brought into the bowling mark for Team Elegant. High up in the air. Could be a wicket number 1. Yes. Team Elegant get the fast breakthrough. Zeus Warriors in the form of catch out. Wicketkeeper took the perfect running catch. Definitely that shows the presence of mind from the wicketkeeper. He was watching the ball very closely. Royal Strikers, team captain and team big boys captain, please immediately come to the mic point for the tossing ceremony. Meanwhile, it's going to be dot ball. Good start to the over for Raghu. Raghu balls again. And it's going to be white ball. Umpire signals white, and one more extra added in the scoreboard as well. Yes, in fact, it's going to be one more white ball. Meanwhile, scoreboard stands at 12 for Zeus Warriors for the loss of 1 wicket. Team Elegant, they're bowling as well the way they batted in the first innings. Very dominating performance from Team Elegant. Zeus Warriors, they seem to be very much under pressure to collect runs because they're chasing 92 on the scorecard. Oh, lovely piece of bowling. Slower one used this time around. Change of pace, definitely doing the great job for Raghu. Raghu has got last 1 ball to go. Raghu with the last ball. Swings it hard. Could be a 1 more wicket, and he drops that one. Very difficult opportunity, but he almost came close to that ball. Good running, but not able to control his body at the last moment. So catch dropped with that over number 2 completed. After 2 overs completed, 13 on the board for the loss of 1 wicket. 13 runs on the scorecard for the loss of 1 wicket so far. Zeus Warriors, they seem to be having a bad start to the innings, to this chase. If they want to chase this total of 92, I think they need some big overs. Oh, lovely piece of bowling. Excellent bowling. Murali with his second over quota. Murali once again from the bowling mark. Aditya once again struggling to connect the ball.
Murali to Aditya once again. This time, look at that cover drive. Found the gap, but fielder is definitely present in the deep cover. Collects the ball perfectly. So it's just going to be one between the wicket with a walkable single. So the total moves on to 14 on the board after 2.3 overs proceedings completed. For the fourth time, Murali balls. Murali again and again bowling very quicker balls. And batsmen of Zeus Warriors, they're just struggling to get the runs. This match has been totally in favor of Team Elegant. The way they have played, they have just dominated the game. Once again, eye up in the air. Ball landed safely. One more added between the wicket. And the total at 15 for the loss of one wicket. Last ball remaining from Murali. Can Murali be able to finish this wonderful spell of his with the wicket? Murali again for the last time. And there you go, Murali. I think he's managed to get the wicket. Aditya back to pavilion in the form of clean bowled out. This is some spectacular performance from Murali. All-round performance from Murali, contributing in both the department for his team. And for the next match, once again, I would like to request Royal Strikers captain and Team Big Boys captain, please immediately come to the mic point. And I request Dinesh sir for the tossing ceremony of match number 4. Oh, in fact, they're going for the second run as well. So 2 run added easily between the wicket. Wonderful running between the wicket as the fielder fumbled to collect the ball. They get easy couple added between the wicket. A slower one. Definitely good line and length. And umpire says it's far away from the off stump tram line. So it's going to be one more extra in the scoreboard. For a moment, it looked like he was managed to keep the ball inside. Oh, that's much better line and length. And umpire says it's going to be one more wicket. Anshuman, new batsman into the middle. Now 2 batters in the middle. They both are new. It looks like a lovely stroke into the deep cover. Fielder fumble to collect the ball first time. They're going for the second run. But Zeus Warriors, they need some hard hitting rather than these kind of runs. Team Elegant, they have dominated in batting and bowling, but in the fielding department, I think there has been a little bit difficulty for them. They need to improvise on the fielding department. I think they are one of the favorites to win this tournament, the way they have played this match. Into the square leg, and just 1 added into the scoreboard. 3.4 overs proceedings are completed. 21 for the loss of 3 wickets. Zeus Warriors, they're looking in a struggling way. So it's going to be dot ball. Last ball remaining from Sarup.
Eye up in the air, could be taken. Yes. Swaroop gets the breakthrough to finish his over. Swaroop, wonderful match. He's had everything in all the department, in the batting as well as in the bowling department. I think he's been the star the way he has played so far. A new batsman into the middle for Zeus Warriors, Aldrin at the non-striker's end. Satish Naik in the bowling mark to bowl the last over. Wonderful start for Satish. Now it looks like the match is 90% in the hands of Team Elegant. I think some miracle is definitely needed for Zeus Warriors. But cricket, anything is possible. We have seen some of the miracles happen in cricket. Almost ball landed short of the fielder in the point. So one added into the scoreboard. 23 on the board. Final 3 balls are remaining. And 69 runs are required from 3 balls. Almost equation seems pretty much impossible. But if the bowler makes some terrible mistakes, it's going to be possible. But here's a dot ball. Last 2 ball and 69 required to win the match. Satish Naik, wonderful over so far. Just conceded 2 runs so far. High up in the air, back to the bowler. In fact, bowler drops the catch. So it's going to be 1 run conceded. And final ball of the innings remaining. It seems like it's going to be a comprehensive victory for Team Elegant. 68 from 1 ball. High up in the air and it's going to be taken. So it's 67 run comprehensive victory for Team Elegant. Zeus Warriors, they need to improvise both their batting department as well as the bowling department if they want to get or stay alive in this tournament. If their run needs to stay alive in this tournament, they need to make sure they improvise on their batting and the bowling lineup. On the other hand, Team Elegant, they just need to make sure they improvise on the fielding department. What a dominating performance from the batters and the bowlers of Team Elegant. Comfortable victory for Team Elegant. In this league format matches, they'll be getting 2 points in the points table with this victory. A good start to the tournament for Team Elegant and a bad start for Zeus Warriors. And for the first match, which played in here in this day, the first match of the day, I request man of the match in that first match from Team Big Boys, Nitin. Please come to the victory dais for collecting your man of the match. And also for the second match of the day, I request Mohit from Zeus Super Kings.
What an innings the left-handed man played, and also the bowling, definitely on-point bowling from Mohit. So all-round performance from Mohit of Zeus Super Kings. For his wonderful all-round performance, I request Mohit to come to the victory dais for collecting his man of the match. And the match ended just now. Team Elegant against Zeus Warriors. In that match, I request, there's no doubt about the man of the match, Swaroop from Team Elegant, for his wonderful all-round performance. I request Swaroop to also come to the victory dais for collecting his man of the match. And Royal Strikers captain has won the toss and elected to field first. And for the first innings of the match number 4, I request Sandeep sir once again in state language Kannada. Over to Sandeep sir. ಅದೇ ರೀತಿ ಈ ದಿನದ ತೃತೀಯ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ನೀಡುವಂತಹ ಸಮಯವಾಗ್ತಾ ಇದೆ. ತೃತೀಯ ಪಂದ್ಯಾಟದ ವಿಜೇತ ತಂಡವಾದಂತಹ ಎಲಿಗೆಂಟ್ಸ್ ತಂಡದ ಸ್ವರೂಪ್, ದಯವಿಟ್ಟು ತಾವು ಪ್ರಶಸ್ತಿ ವಿತರಣಾ ವೇದಿಕೆಯ ಕಡೆಗೆ ಆಗಮಿಸಿ ನಮ್ಮ ನೆಚ್ಚಿನ ಕ್ರಿಕೆಟ್ನ ಪ್ರೋತ್ಸಾಹಕರಾದಂತಹ ಶಾನ್ ಸಿಕ್ವೇರಾ ಇವರಿಂದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ತಾವು ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಸ್ವರೂಪ ತೃತೀಯ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಸಂಪಾದಿಸಿರುವಂತಹ ಆಟಗಾರ, ದಯವಿಟ್ಟು ವೇದಿಕೆಗೆ ಆಗಮಿಸಿ ಶಾನ್ ಸಿಕ್ವೇರಾ ಇವರಿಂದ ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ತಾವು ಸ್ವೀಕರಿಸಬೇಕು. ಈ ದಿನದ ಚತುರ್ಥ ಪಂದ್ಯಾಟದ ಕಡೆಗೆ ಸಾಗ್ತಾ ಇದ್ದೇವೆ. ಈಗಾಗಲೇ ಈ ಪಂದ್ಯಾಟದಲ್ಲಿ ಒಂದು ಜಯವನ್ನು ದಾಖಲಿಸಿರುವಂತಹ ಬಿಗ್ ಬಾಯ್ಸ್ ವಿರುದ್ಧವಾಗಿ ಪ್ರಥಮ ಬಾರಿಗೆ ಕಾಣುವಂತಹ ರಾಯಲ್ ಸ್ಟ್ರೈಕರ್ಸ್, ಎರಡು ಬಲಿಷ್ಠ ತಂಡಗಳ ಮಧ್ಯದ ಕಾದಾಟ. ಮತ್ತೊಮ್ಮೆ ಒನ್ ಮೋರ್ ಬಿಗ್ ಮ್ಯಾಚ್ ಕಮಿಂಗ್ ಅಪ್ ಇನ್ GS ಪ್ರೀಮಿಯರ್ ಲೀಗ್ ಸೀಸನ್ 3. ಈ ಮೂಲಕವಾಗಿ ಮತ್ತೊಮ್ಮೆ ದಾಂಡುಗಾರಿಕೆ ವಿಭಾಗದಲ್ಲಿ ಆರಂಭಿಕ ಪಂದ್ಯಾಟದ ಎರಡು ಬಲಿಷ್ಠ ಜೋಡಿ ಗಗನ್ ಅದೇ ರೀತಿ ನಿತಿನ್ ಪಂದ್ಯ ಪ್ರಾರಂಭದ ಸೂಚನೆಯಾಗ್ತಾ ಇದೆ. ಎಸ್ತುಗಾರಿಕೆ ವಿಭಾಗದಲ್ಲಿ ಆದಿ ರೋಡನ್ ಕಡೆಯಿಂದ ಎಸ್ತುಗಾರಿಕೆ ಮುಂದುವರಿತಾ ಇದೆ. ಲೆಫ್ಟ್ ಹ್ಯಾಮ್ ಎಸ್ತುಗಾರ ಇತರ ಮಧ್ಯೆ ಮತ್ತೊಮ್ಮೆ ಚೆಂಡು ಶಾಟ್ ಮಿಡ್ ಆಫ್ ವಿಭಾಗವನ್ನು ತಲುಪ್ತಾ ಇದೆ. ಗಗನ್ ವೈಯಕ್ತಿಕ ಖಾತೆ ಪ್ರಾರಂಭಗೊಳ್ತಾ ಇದೆ. ಪ್ರಥಮ ಪಂದ್ಯಾಟದಲ್ಲೂ ಕೂಡ ಆರಂಭಿಕ ಪವರ್ ಪ್ಲೇ ಓವರಿನಲ್ಲಿ ಬಿಗ್ ಬಾಯ್ಸ್ ಕೇವಲ 6 ಅಂಕಗಳನ್ನು ಮಾತ್ರ ಸಂಪಾದಿಸಿಕೊಂಡಿತ್ತು. ಆದರೆ ನಂತರದಲ್ಲಿ ನಿತಿನ್ ದಾಂಡು ಮುಖೇನವಾಗಿ 70 ಅಂಕಗಳನ್ನು 5 ಓವರ್ಗಳ ಮುಕ್ತಾಯದಲ್ಲಿ ಸಂಪಾದಿಸಿಕೊಂಡಂತಹ ಬಿಗ್ ಬಾಯ್ಸ್ ಇದೀಗ ಮತ್ತೊಮ್ಮೆ ಎಸಗಾರಿಕೆ ವಿಭಾಗದಲ್ಲಿ ಮುಂದುವರಿತಿದ್ದಾರೆ. ಇತರ ಮಧ್ಯೆ ನೋ ಬಾಲಿನ ತೀರ್ಪು ಬರ್ತಾ ಇದೆ. ಪಿಚ್ನ ನಿಗದಿತ ರೇಖೆಯ ಸಾಕಷ್ಟು ಹೊರಭಾಗದಲ್ಲಿ ಸಂಚರಿಸಿರುವಂತಹ ಚೆಂಡು ಈ ಮೂಲಕವಾಗಿ ಒಂದು ಸುಲಭದ ಅವಕಾಶ ಫ್ರೀ ಹಿಟ್ ಮೂಲಕವಾಗಿ ನಿತಿನ್ ಬಲಿಷ್ಠ ದಾಂಡುಗಾರನಿಗೆ ಲಭಿಸ್ತಾ ಇದೆ. ಡ್ಯಾಶಿಂಗ್ ಓಪನರ್ ಫ್ರಮ್ ದ ಸೈಡ್ ಆಫ್ ಬಿಗ್ ಬಾಯ್ಸ್. ಇವರು ಮತ್ತೊಮ್ಮೆ ಆಫ್ಟರ್ ಸಾಕಷ್ಟು ಹೊರಭಾಗದಲ್ಲಿ ಚೆಂಡು ನೋ ಬಾಲ್ ಎಸೆದ ತೀರ್ಪು ಬರ್ತಾ ಇದೆ. ಮತ್ತೊಮ್ಮೆ ಫ್ರೀ ಹಿಟ್ ಕೂಡ ಮುಂದುವರಿತಾ ಇದೆ. ನಿತಿನ್ಗೆ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದೆ. ಆರಂಭಿಕ ಹಂತದಲ್ಲಿ ಬಲಿಷ್ಠ ರಾಯಲ್ ಸ್ಟ್ರೈಕರ್ಸ್ ತಂಡ ಕನೆಕ್ಟೆಡ್ ಚೆಂಡು ನೇರವಾಗಿ ಗಾಳಿಯಲ್ಲಿ ಕಂಡುಬರ್ತಾ ಇದೆ ಶಾರ್ಟ್ ಮಿಡ್ ಆಫ್ ವಿಭಾಗದಲ್ಲಿ. ಆದರೆ ನೋ ಬಾಲ್ ಇರುವ ಕಾರಣ ಔಟಿಗೆ ಅವಕಾಶವಿಲ್ಲ. ಇತರ ಮಧ್ಯೆ ರನ್ ಔಟಿಗೆ ಅವಕಾಶವಿತ್ತು.
ಈ ಅವಕಾಶವನ್ನ ಕೂಡ ಕೈ ಚೆಲ್ತಾ ಇದೆ. ಪವರ್ನ ಕೊರತೆಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ನಿತಿನ್ ಅಸುಲಭದ ಅವಕಾಶದಲ್ಲಿ ಆದ್ರೆ ಚೆಂಡು ನೇರವಾಗಿ ಶಾರ್ಟ್ ಮಿಡ್ ಆಫ್ ವಿಭಾಗದ ಕ್ಷೇತ್ರ ರಕ್ಷಕನ ಕೈಯನ್ನು ತಲುಪಿತ್ತು. ಆದ್ರೆ ನೋ ಬಾಲ್ ಮುಖಾಂತರವಾಗಿ ಫ್ರೀ ಹಿಟ್ ಲಭಿಸಿದ್ದ ಕಾರಣ ಇದರ ಮಧ್ಯೆ ಕ್ಯಾಚ್ ಔಟ್. ಬಿಗ್ ವಿಕೆಟ್ ಆಫ್ ನಿತಿನ್. ಎಸ್ ದೇ ಗಾಟ್ ಇಟ್. ರಾಯಲ್ ಸ್ಟ್ರೈಕರ್ಸ್ ಆರಂಭಿಕ ಓವರಿನಲ್ಲೇ ನಿತಿನ್ ರವರ ಬಲಿಷ್ಠ ಹುದ್ದರಿಯನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ಇದೀಗ ಆಘಾತವನ್ನು ಅನುಭವಿಸಿಕೊಳ್ತಾ ಇದೆ ಟೀಮ್ ಬಿಗ್ ಬಾಯ್ಸ್ ತಂಡ. ಹಿಂದಿನ ಪಂದ್ಯಾಟದಲ್ಲಿ 70 ರನ್ಗಳನ್ನು ದಾಖಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಂತಹ ದಾಂಡುಗಾರ ನಿತಿನ್ ಇದೀಗ ನಿಧಾನಗತಿಯಲ್ಲಿ ಬೇಲಿನ ಕಡೆಗೆ ಹೆಜ್ಜೆಯನ್ನು ಹಾಕಬೇಕಾಗಿದೆ. ಏತನ್ಮಧ್ಯೆ ಆದಿ ಯಶಸ್ವಿ ಎಸೆತಗಾರಿಕೆ 3 ಎಸೆತಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇರುವಂತಹ ಹಂತದಲ್ಲಿ ಆದಿ ಕೂಡ ಒಂದು ಶ್ರೇಷ್ಠ ಮಟ್ಟದ ಹುದ್ದರಿಯನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ಸಾಕಷ್ಟು ಆತ್ಮವಿಶ್ವಾಸ ಹೆಚ್ಚಿಸುವಂತಹ ಎಸೆತಗಾರಿಕೆ ಆದಿ ಮೂಲಕ ಗಮನಿಸಿಕೊಳ್ತಾ ಇದ್ದೇವೆ. ಲೆಫ್ಟ್ ಆವರ್ ರೌಂಡ್ ವಿಕೆಟ್ ಎಸೆತಗಾರಿಕೆಯನ್ನ ನಡೆಸುತ್ತಿರುವಂತಹ ಆದಿ ಇದೀಗ ಮತ್ತೊಮ್ಮೆ ಮುಂದುವರಿತಾ ಇದ್ದಾರೆ ದಾಂಡುಗಾರಿಕೆ ವಿಭಾಗದಲ್ಲಿ. ನಿತಿನ್ ಇವರ ಸ್ಥಾನದಲ್ಲಿ ಇನ್ನೋರ್ವ ಕಲಾತ್ಮಕ ಶೈಲಿಯ ಆಟಗಾರ ನೇರವಾಗಿ ಔಟ್ಸೈಡ್ ಎಜ್ ಬ್ಯಾಟ್ ಮುಖಾಂತರವಾಗಿ ಚೆಂಡು ಥರ್ಡ್ ಮ್ಯಾನ್ ವಿಭಾಗವನ್ನು ತಲುಪಿದೆ. ಈ ಮೂಲಕವಾಗಿ 1 ರನ್ ದಾಖಲಾಗಿದೆ. ಸಹಾದ ಗಗನ್ ಬ್ಯಾಕ್ ಆನ್ ಸ್ಟ್ರೈಕ್. ಮತ್ತೊಮ್ಮೆ ವಾಡ ಶಾಟ್. ಚೆಂಡು ನೇರವಾಗಿ ಗಾಳಿಯಲ್ಲಿ ಮತ್ತೊಮ್ಮೆ ಕ್ಯಾಚ್ ಔಟ್ ಆಗುವ ಅವಕಾಶ. ಮಿಡ್ ಆಫ್. ಎಸ್, ರಕ್ಷಣಾತ್ಮಕ ಶೈಲಿಯಲ್ಲಿ ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಈ ಕ್ಯಾಚ್ ಅನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ. ಡಬಲ್ ಬ್ಲೋ ಇನ್ ಓವರ್ ನಂಬರ್ 1. ಈ ಮೂಲಕವಾಗಿ ಪ್ರಥಮ ಓವರಿನಲ್ಲಿ 2 ಬಲಿಷ್ಠ ಆಘಾತವನ್ನು ಅನುಭವಿಸಿಕೊಳ್ತಾ ಇದೆ ಟೀಮ್ ಬಿಗ್ ಬಾಯ್ಸ್. ಪ್ರಥಮ ಪಂದ್ಯಾಟದಲ್ಲಿ ಈ ಇಬ್ಬರು ಆಟಗಾರರು ತಂಡಕ್ಕೆ ಒಂದು ಬೃಹತ್ ಮೊತ್ತವನ್ನು ಕೂಡಿ ಹಾಕುವಲ್ಲಿ ಬಹಳಷ್ಟು ಸಹಕಾರಿಯಾಗಿದ್ರು. ಆದರೆ ಈ ಹಂತದಲ್ಲಿ ಪವರ್ ಪ್ಲೇಯ ಲಾಭವನ್ನು ಪಡೆಯುವಂತಹ ನಿಟ್ಟಿನಲ್ಲಿ 2 ಆಟಗಾರರು ಕೂಡ ಶಾರ್ಟ್ ಕವರ್ಸ್ ಮತ್ತು ಶಾರ್ಟ್ ಮಿಡ್ ಆಫ್ ಈ ವಿಭಾಗದಲ್ಲಿ ಕ್ಯಾಚ್ ಅನ್ನು ನೀಡುವ ಮುಖಾಂತರ ಪೆವಿಲಿಯನ್ ಕಡೆಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಬಿಗ್ ಬ್ಲೋ ಖಂಡಿತವಾಗಿಯೂ ಇದೀಗ ಸುಧಾರಿತ ದಾಂಡುಗಾರಿಕೆ ಬೇಕಾಗಿದೆ ಬಿಗ್ ಬಾಯ್ಸ್ ತಂಡಕ್ಕೆ. ಇನ್ನು ಕೊಂಚ ಹೊತ್ತು ಪಾರ್ಟ್ನರ್ಶಿಪ್ ಜೊತೆಗಾರಿಕೆ ಖಂಡಿತವಾಗಿಯೂ ಬೇಕು. ಈ ಹಂತದಲ್ಲಿ ಜೊತೆಯಾಗಬೇಕಾಗಿದೆ ಸಹದ್. ಅದೇ ರೀತಿ ಈಗಾಗಲೇ ಸಹದ್ ಇವರನ್ನ ಸೇರಿಕೊಳ್ತಿರುವಂತಹ ರವಿ ಇಬ್ಬರು ಕೂಡ ಪ್ರತಿಷ್ಠಿತ ಕಲಾತ್ಮಕ ಶೈಲಿಯ ಆಟಗಾರರು. ಸಾಕಷ್ಟು ಸಿಂಗಲ್ಸ್ ಗಳಿಗೆ ಮಹತ್ವವನ್ನು ನೀಡಬೇಕಾಗಿದೆ. ಟಾಪ್ ಕ್ಲಾಸ್ ಡೆಲಿವರಿ ಅಗೇನ್ ಫ್ರಮ್ ಆದಿ ಮುಖಾಂತರವಾಗಿ ಮತ್ತೊಮ್ಮೆ ಪರ್ಫೆಕ್ಟ್ ಲೈನ್ ಅಂಡ್ ಲೆಂತ್ ಅನ್ನು ಗಮನಿಸಿಕೊಳ್ತಾ ಇದ್ದೇವೆ. ಕೊಂಚ ಮಟ್ಟಿಗೆ ಓವರ್ ಪಿಚ್ ಡೆಲಿವರಿ ಆಗಿತ್ತು. ಆದ್ರೆ ಇದು ಚೆಂಡನ್ನು ಗಮನಿಸಿಕೊಳ್ಳಿ ವೈಫಲ್ಯತೆಯನ್ನು ಅನುಭವಿಸಿಕೊಳ್ತಾ ಇದ್ದಾರೆ ಸಹಾದ. ಈ ಮೂಲಕವಾಗಿ ಆರಂಭಿಕ ಪವರ್ ಪ್ಲೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಪವರ್ ಪ್ಲೇ ಓವರ್ನಲ್ಲಿ ತಂಡದ ಖಾತೆಯಲ್ಲಿದೆ 7-2 ಹುದ್ದರಿಯ ನಷ್ಟದಲ್ಲಿ. ಆಫ್ಟರ್ ದ ಕಂಪ್ಲೀಷನ್ ಆಫ್ ಫಸ್ಟ್ ಪವರ್ ಪ್ಲೇ ಓವರ್ ಬಿಗ್ ಬಾಯ್ಸ್ ಸ್ಕೋರಿಂಗ್ ಓನ್ಲಿ 7 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. ಸಮಯ ಪರಿಪಾಲನೆಗೆ ಸಾಕಷ್ಟು ಮಹತ್ವವನ್ನು ನೀಡಬೇಕಾಗಿದೆ. ಈಗಾಗಲೇ ಈ ಸರಣಿಯಲ್ಲಿ ಒಂದು ತಂಡ ದಂಡನೆಗೆ ಒಳಗಾಗಿರುವುದನ್ನು ಕೂಡ ನಾವು ಕಂಡುಕೊಳ್ತಾ ಇದ್ದೇವೆ. ಈ ಹಂತದಲ್ಲಿ ದ್ವಿತೀಯ ಓವರ್ ಪ್ರಾರಂಭಗೊಳ್ತಾ ಇದೆ. ಯಶಸ್ವಿ ಎಸೆತಗಾರ ಆದಿ ಇವರ ಸ್ಥಾನದಲ್ಲಿ ಇನ್ನೋರ್ವ ಹೊಸ ಎಸೆತಗಾರರ ಪರಿಚಯವಾಗ್ತಾ ಇದೆ. ಧನರಾಜ್ ಎಸೆತಗಾರಿಕೆಗೆ ಆಗಮಿಸುತ್ತಿರುವಂತಹ ಎಸೆತಗಾರ. ಇದರ ಮಧ್ಯೆ ಸಾಕಷ್ಟು ಶಾರ್ಟ್ ಲೈನ್ ಡೆಲಿವರಿ ಅತಿರಿಕ್ತ ರನ್ನಿನ ಘೋಷಣೆ ಆಗಿದೆ. ವೈಡ್ ಡೆಲಿವರಿ ಮುಖಾಂತರವಾಗಿ 1 ಬೌನ್ಸಿನ ಸೂಚನೆ ಬರ್ತಾ ಇದೆ. ಇದರ ಮಧ್ಯೆ ಮತ್ತೊಮ್ಮೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಬಲಿಷ್ಠವಾದ ಕನೆಕ್ಷನ್, ಆದರೆ ಪ್ರೊಟೆಕ್ಷನ್ ಖಂಡಿತವಾಗಿಯೂ ಲಭ್ಯವಾಗಿದೆ. ಮತ್ತೊಮ್ಮೆ ಶಾರ್ಟ್ ಲೈನ್ ಡೆಲಿವರಿಯ ಪ್ರಯತ್ನ. ಈ ಹಂತದಲ್ಲಿ ಬಹಳಷ್ಟು ಸೊಗಸಾದ ಹೊಡೆತವಾಗಿತ್ತು. ರವಿ ದಾಂಡು ಮುಖೇನ ನೇರವಾಗಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗವನ್ನು ಚೆಂಡು ತಲುಪಿತ್ತು. ಇದರ ಮಧ್ಯೆ ಕ್ಷೇತ್ರ ರಕ್ಷಣೆಗೆ ಒಳಪಟ್ಟಂತಹ ಸಮಯದಲ್ಲಿ 1 ರನ್ ದಾಖಲಾಗಿದೆ. ವಿತ್ ದಟ್ ಸಿಂಗಲ್ ಸ್ಕೋರ್ ಮೂವ್ಸ್ ಆನ್ ಟು 9 ತಂಡದ ಖಾತೆಯಲ್ಲಿದೆ. 9 ಓವರಿನ ದ್ವಿತೀಯ ಸೆಟ್ ಫುಲ್ ಟಾಸ್ ತನ್ನ ಮಧ್ಯೆ ಮತ್ತೊಮ್ಮೆ ಕವರ್ಸ್ ವಿಭಾಗದಲ್ಲಿ ರನ್ ಗಳಿಕೆಗೆ ಅವಕಾಶವಿತ್ತು. ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆ ಸವಾದ್. ಈ ಮೂಲಕವಾಗಿ ಡಾಟೆಡ್ ಡೆಲಿವರಿ. ಎಕ್ಸಲೆಂಟ್ ಸ್ಟಾರ್ಟ್ ಫ್ರಮ್ ಧನರಾಜ್ ಎಸೆತಗಾರಿಕೆ ಕೂಡ ಬಹಳಷ್ಟು ಸೊಗಸಾಗಿ ಪ್ರಾರಂಭಗೊಳ್ತಾ ಇದೆ. ಅವರಿನ ತೃತೀಯ ಎಸೆತ. ಮತ್ತೊಮ್ಮೆ ಶಾರ್ಟ್ ಲೆಂತ್ ಡೆಲಿವರಿ. ಶಾರ್ಟ್ ಫೈಲ್ ಲೆಗ್ ವಿಭಾಗದಲ್ಲಿ ಕ್ಯಾಚಿಗೆ ಅವಕಾಶ, ಆದರೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಬಿಟ್ಟದ್ದು ಮ್ಯಾಚೋ ಕಾದ್ ನೋಡಬೇಕಾಗಿದೆ. ಬಹಳಷ್ಟು ಸುಲಭದ ಅವಕಾಶವಾಗಿತ್ತು. ಶಾರ್ಟ್ ಫೈಲ್ ಲೆಗ್ ವಿಭಾಗದಲ್ಲಿ ನೇರವಾಗಿ ಬರುವಂತಹ ಚೆಂಡು ಅಂತಿಮ ಹಂತದಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲುವ ಮೂಲಕವಾಗಿ ಸಹಾದ ಇವರಿಗೆ ಒಂದು ಜೀವದಾನವನ್ನು ಕೂಡ ಒದಗಿಸಿಕೊಡಲಾಗ್ತಾ ಇದೆ. ರವಿರವರಿಗೆ ಒಂದು ಜೀವದಾನವನ್ನು ಒದಗಿಸಿಕೊಡಲಾಗ್ತಾ ಇದೆ. ಈತನ ಮಧ್ಯೆ ಸಹಾದ ವಾಡ ಕನೆಕ್ಷನ್ ಓವರ್ ಡೀಪ್ ಸ್ಕ್ವೇರ್ ಲೆಗ್ ಫಾರ್ ದ ಮ್ಯಾಕ್ಸಿಮಮ್. ಚೆಂಡು ನೇರವಾಗಿ ಸೀಮಾ ರೇಖೆಯನ್ನು ದಾಟ್ತಾ ಇದೆ.
ಟಾಪ್ ಕ್ಲಾಸ್ ಇನ್ನಿಂಗ್ಸ್ ಫ್ರಮ್ ಸಹಾದ ಅಂಡರ್ ಪ್ರೆಷರ್. ಸಾಕಷ್ಟು ಒತ್ತಡದ ಮಧ್ಯೆ ಈ ಒಂದು ಸಿಕ್ಸರ್ ಬರ್ತಾ ಇದೆ. ಖಂಡಿತವಾಗಿಯೂ ಬಿಗ್ ಬಾಯ್ಸ್ ತಂಡಕ್ಕೆ ಈ ಒಂದು ಸಿಕ್ಸರ್ ನ ಅಗತ್ಯ ಇತ್ತು, ಅವಶ್ಯಕತೆ ಇತ್ತು. ಒಂದು ಹಂತದಲ್ಲಿ ಎಸೆತಗಾರರ ಮೇಲುಗೈ ಸಾಧಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಹೊಡೆತ ಬಹಳಷ್ಟು ಉತ್ತಮವಾದ ಸಮಯದಲ್ಲಿ ಬರ್ತಾ ಇದೆ. ಇದರ ಮತ್ತೊಮ್ಮೆ ಒನ್ ಮೋರ್ ಟಾಪ್ ಕ್ಲಾಸ್ ಶಾಟ್ ಫ್ರಮ್ ಸಹಾದ. ನೇರವಾಗಿ ಚೆಂಡು ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಒನ್ ಬೌನ್ಸ್ ಮೂಲಕವಾಗಿ ಸೀಮಾರೇಖೆಯನ್ನು ದಾಟ್ತಾ ಇದೆ. ಬೌಂಡ್ರಿಯ ಸೂಚನೆ ಬರ್ತಾ ಇದೆ. 2 ಎಸೆತ 10 ರನ್ ದಾಖಲಾಗುವ ಮೂಲಕ ತಂಡದ ಖಾತೆಯಲ್ಲಿ ಇದೀಗಾಗಲೇ 20 ರನ್ಗಳ ವಿಸ್ತರಣೆಯನ್ನು ಗಮನಿಸಿಕೊಳ್ತಿದ್ದೇವೆ. ಆರಂಭಿಕ ಪವರ್ ಪ್ಲೇ ಓವರಿನಲ್ಲಿ 7 ಅಂಕಗಳು ದಾಖಲಾಗಿತ್ತು. ನಂತರದ 5 ಎಸೆತಗಳಲ್ಲಿ ಇದೀಗಾಗಲೇ 13 ರನ್ಗಳು ದಾಖಲಾಗಿದೆ. ಇನ್ನು ಕೂಡ ಅಂತಿಮ ಎಸೆತ ಚಾಲ್ತಿಯಲ್ಲಿ ಧನ್ರಾಜ್ ಟು ಸಹಾದ. ಮತ್ತೊಮ್ಮೆ ಸ್ಟ್ರೈಟ್ ಹಿಟ್ ನ ಪ್ರಯತ್ನ. ಚೆಂಡು ನೇರವಾಗಿ ಲಾಂಗ್ ಆನ್ ವಿಭಾಗವನ್ನು ತಲುಪಿದೆ. 1 ರನ್ ಪೂರ್ತಿಗೊಂಡಿದೆ. 2 ರನ್ಗೆ ಪ್ರಯತ್ನ. 2 ರನ್ ಕೂಡ ಪೂರ್ತಿಗೊಳ್ತಾ ಇದೆ. ಖಂಡಿತವಾಗಿ ಚಾಣಾಕ್ಷತನದ ದಾಂಡುಗಾರಿಕೆ. 1 ರನ್ಗೆ ಅವಕಾಶವಿತ್ತು. ಕೊಂಚ ಮಟ್ಟಿಗೆ ಕ್ಷೇತ್ರ ರಕ್ಷಕನ ಮೇಲೆ ಒತ್ತಡವನ್ನು ತರುವಂತಹ ನಿಟ್ಟಿನಲ್ಲಿ ಸಫಲತೆಯನ್ನ ಕಂಡುಕೊಂಡು ಆ ಒಂದು ಸಣ್ಣ ಫಂಬಲ್ ನ ಮಧ್ಯೆ 2 ಅಂಕಗಳನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ ಈ ಒಂದು ಯಶಸ್ವಿ ಜೋಡಿ. ವಿತ್ ದಟ್ ಡಬಲ್ ನೌ ಸ್ಕೋರ್ ಮೋರ್ ದನ್ 22 after the completion of 2 overs. Big boys they are coming back into the match. ನೇರವಾಗಿ ಈ ಒಂದು ಪಂದ್ಯದ ಮೇಲೆ ಕೊಂಚ ಮಟ್ಟಿಗೆ ಹಿಡಿತವನ್ನ ಸಾಧಿಸಲು ಇದೀಗ ಪ್ರಯತ್ನವನ್ನ ಮಾಡ್ತಾ ಇದೆ ಬಿಗ್ ಬಾಯ್ಸ್. ಈ ಮೂಲಕವಾಗಿ ತಂಡದ ಖಾತೆಯಲ್ಲಿದೆ 22 ಅತ್ಯಮೂಲ್ಯ 2 ಹುದ್ದರಿಯ ನಷ್ಟದಲ್ಲಿ ಮ್ಯಾನ್ ಔಟ್ ಗಗನ್ ಅಂಡ್ ನಿತಿನ್. ಆದಿ ಎಸೆಗಾರಿಕೆ ವಿಭಾಗದಲ್ಲಿ ತನ್ನ ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ವೈಯಕ್ತಿಕ ಖಾತೆಯ ದ್ವಿತೀಯ ಓವರ್. ಮತ್ತೊಮ್ಮೆ ಕಲಾತ್ಮಕ ಶೈಲಿ ಹೊಡೆತ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ 1 ಬೌನ್ಸ್ 2 ಬಾಲ್ಸ್ ಓವರ್ ದ ಬೌಂಡ್ರಿ ಲೈನ್. ಈ ಮೂಲಕವಾಗಿ ಮತ್ತೊಮ್ಮೆ ಬೌಂಡ್ರಿಯ ಸೂಚನೆ ಬರ್ತಾ ಇದೆ. ಈ ಬಾರಿ ರವಿ ದಾಂಡು ಮುಖೇನವಾಗಿ ಒಂದು ಬೌಂಡ್ರಿ ದಾಖಲಾಗಿದೆ. ಓವರ್ ಪಿಚ್ ಡೆಲಿವರಿ ಆಗಿತ್ತು. 30 ಗಜದ ಒಳಭಾಗದಲ್ಲಿ ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ಇದ್ದಂತಹ ಕ್ಷೇತ್ರರಕ್ಷಕನನ್ನ ಬಹಳಷ್ಟು ಸುಲಭದಲ್ಲಿ ಕ್ಲಿಯರ್ ಮಾಡುವ ಮುಖಾಂತರವಾಗಿ ಕಲಾತ್ಮಕ ಕವರ್ ಡ್ರೈವ್ ಮುಖಾಂತರ ಬೌಂಡ್ರಿಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ ರವಿ. ವಿತ್ ದಟ್ ಬೌಂಡ್ರಿ ನೌ ಸ್ಕೋರ್ ಮೋರ್ ದನ್ 26. ಆದಿ ಅವರಿನ ದ್ವಿತೀಯ ಎಸೆತ ಸೆಕೆಂಡ್ ಡೆಲಿವರಿ. ಕೊಂಚ ಮಟ್ಟಿಗೆ ಶಾರ್ಟ್ ಲೆಂತ್ ಡೆಲಿವರಿ ತನ್ಮಧ್ಯೆ ಬ್ಯಾಕ್ಫುಟ್ ಕವರ್ ಡ್ರೈವ್ ಮುಖಾಂತರವಾಗಿ ಬ್ಯಾಕ್ಫುಟ್ ಪಾಯಿಂಟ್ ವಿಭಾಗವನ್ನು ಚೆಂಡು ಸಂಚರಿಸಿದೆ. ಮತ್ತೊಮ್ಮೆ ಫಂಬಲ್. ಕ್ಷೇತ್ರ ರಕ್ಷಣೆ ಇದೀಗ ಕೊಂಚ ಮಟ್ಟಿಗೆ ಒತ್ತಡಕ್ಕೆ ಒಳಗಾಗ್ತಾ ಇದೆ. ಮತ್ತೊಮ್ಮೆ 3 ರನ್ಗಳನ್ನು ಕೂಡ ಇಲ್ಲಿ ಸಂಪಾದಿಸಿಕೊಳ್ತಾ ಇದೆ ಸಹಾದ. ಅದೇ ರೀತಿ ರವಿ ಜೋಡಿ ಚುರುಕಿನ ಓಟಗಾರಿಕೆ. 1 ರನ್ ಅನ್ನ 2 ರನ್ಗಳಾಗಿ ಪರಿವರ್ತಿಸಿ 2 ರನ್ಗಳನ್ನ ಇದೀಗ 3 ರನ್ಗಳಾಗಿ ಪರಿವರ್ತಿಸುವಲ್ಲಿ ಕೂಡ ಸಫಲತೆಯನ್ನು ಕಂಡುಕೊಳ್ಳುವ ಮೂಲಕ ತಂಡದ ಖಾತೆ 29 ರನ್ಗಳಿಗೆ ವಿಸ್ತರಣೆಯಾಗಿದೆ. ಅವರಿನ ತೃತೀಯ ಎಸೆತ. ಮತ್ತೊಮ್ಮೆ ಕಲಾತ್ಮಕ ಶೈಲಿಯಲ್ಲಿ ಹೊಡೆಯುವಂತಹ ಪ್ರಯತ್ನ. ಔಟ್ಸೈಡ್ ಎಡ್ಜ್ ಗೂಟ ರಕ್ಷಕ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಚೆಂಡು ನೇರವಾಗಿ ಥರ್ಡ್ ವಿಭಾಗವನ್ನು ತಲುಪಿದೆ. ಈ ಹಂತದಲ್ಲಿ ಮತ್ತೊಮ್ಮೆ 1 ಅಂಕ ಸಂಪಾದನೆಯಾಗಿದೆ. ವಿತ್ ದಟ್ ಸಿಂಗಲ್ ಸ್ಕೋರ್ ಮೋರ್ ದನ್ 30. ಆದಿ 3 ಎಸೆತಗಳ ಮುಕ್ತಾಯ. 8 ರನ್ಗಳು ಈಗಾಗಲೇ ಎದುರಾಳಿ ತಂಡಕ್ಕೆ ಲಭ್ಯವಾಗಿದೆ. ಯಾವುದೇ ದೊಡ್ಡ ಹೊಡೆತವಿಲ್ಲದೆ ಕಲಾತ್ಮಕ ಶೈಲಿಯಲ್ಲಿ ರನ್ ಅನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ ಬಿಗ್ ಬಾಯ್ಸ್. ಇದರ ಮಧ್ಯೆ ಎಕ್ಸಲೆಂಟ್ ಲೈನ್ ಅಂಡ್ ಲೆಂತ್. ಈ ಮೂಲಕವಾಗಿ ಔಟ್ಸೈಡ್ ಎಡ್ಜ್ ಮೂಲಕ ಗೂಟ ರಕ್ಷಕ ಕೂಡ ಬಹಳಷ್ಟು ಅತ್ಯದ್ಭುತ ಶೈಲಿಯಲ್ಲಿ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಮೂಲಕ ಕಾಟ್ ಬಿಹೈಂಡ್ ದ ವಿಕೆಟ್. ರವಿ ಹುದ್ದರಿಯನ್ನು ಬಿಟ್ಕೊಡ್ಬೇಕಾಗಿದೆ. ನಿಧಾನಗತಿಯಲ್ಲಿ ಹೆಜ್ಜೆಯನ್ನು ಹಾಕುತ್ತಿರುವಂತಹ ಸಂದರ್ಭ. ರವಿ ಅದೇ ರೀತಿ ಸಹಾದ ಈ ಜೋಡಿ ಒಂದು ಉತ್ತಮ ಅಡಿಪಾಯ ಹಾಕುವಂತಹ ನಿಟ್ಟಿನಲ್ಲಿ ಸೊಗಸಾದ ಜೊತೆಗಾರಿಕೆಯನ್ನು ಮುಂದುವರಿಸುತ್ತಿದ್ದಾರೆ. ಈ ಜೊತೆಗಾರಿಕೆಯನ್ನು ಬೇರ್ಪಡಿಸುವಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಆದಿ ಇನ್ನೊಮ್ಮೆ ಯಶಸ್ವಿ ಎಸೆತಗಾರನಾಗಿ ಗಮನಿಸಿಕೊಳ್ತಾ ಇದ್ದೇವೆ. ಬಲಿಷ್ಠ ರಾಯಲ್ ಸ್ಟ್ರೈಕರ್ಸ್ ತಂಡದ ಪರವಾಗಿ ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಕೂಡ ಜಯಗಳಿಸಿರುವಂತಹ ತಂಡ ರಾಯಲ್ ಸ್ಟ್ರೈಕರ್ಸ್ ಈ ಹಂತದಲ್ಲಿ ಕಂಬ್ಯಾಕ್ ಅನ್ನು ಮಾಡಿಕೊಳ್ಬೇಕಾಗಿತ್ತು. ಆದಿ ಮೂಲಕವಾಗಿ ಆ ಸಫಲತೆಯನ್ನು ಕೂಡ ಇದೀಗ ಗಳಿಸಿಕೊಳ್ತಾ ಇದೆ. ಇನ್ನು ಕೊಂಚ ಮಟ್ಟಿಗೆ ಹೊಸ ದಾಂಡುಗಾರನ ಮೇಲೆ ಒತ್ತಡ ತರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕ್ಲೋಸಿಂಗ್ ಫೀಲ್ಡರ್ಸ್ ಗಳನ್ನ ಅಳವಡಿಸಬೇಕಾದಂತಹ ಅವಶ್ಯಕತೆ ಇದೆ. ಕಾದ್ ನೋಡೋಣ. ಇನ್ನು ಕೂಡ ಸಾಕಷ್ಟು ಸಮಯ ಅವಕಾಶವಿದೆ. ಅವರಿನ ಪಂಚಮಿ ಎಸೆತದ ಚಾಲ್ತಿಯಲ್ಲಿ ದಾಂಡುಗಾರಿಕೆ ವಿಭಾಗದಲ್ಲಿ ಪ್ರಮುಖರನ್ನ ಗಮನಿಸಿಕೊಳ್ತಾ ಇದ್ದೇವೆ. ಕಲಾತ್ಮಕ ಶೈಲಿ ಆಟಗಾರ. ಮತ್ತೊಮ್ಮೆ ಬಲವಾದ ಮನವಿ ಸಲ್ಲಿಕೆ ಆಗ್ತಾ ಇದೆ, ಆದ್ರೆ ಯಾವುದೇ ಸೂಚನೆ ಲಭ್ಯವಾಗ್ತಾ ಇಲ್ಲ. ಈ ಮೂಲಕವಾಗಿ 1 ಓವರ್ ಟಾಪ್ ಕ್ಲಾಸ್ ಡೆಲಿವರಿ ಫ್ರಮ್ ಆದಿ. ಆರಂಭಿಕವಾಗಿ 2 ಎಸೆತಗಳಲ್ಲಿ 7 ಅಂಕಗಳನ್ನು ಬಿಟ್ಟುಕೊಟ್ಟಿದ್ರು ಕೂಡ ನಂತರದಲ್ಲಿ ಆತ್ಮವಿಶ್ವಾಸ ಭರಿತವಾದ ನಿಯಂತ್ರಿತ ದಾಳಿ ಸಂಘಟನೆ ಆಗ್ತಾ ಇದೆ. ಲೆಫ್ಟ್ ಆರ್ಮ್ ಒಂದು ವಿಕೆಟ್ ಎಸೆಗಾರಿಕೆ. ಮತ್ತೊಮ್ಮೆ ಓವರ್ ಪಿಚ್ ಡೆಲಿವರಿ. ಕವರ್ಸ್ ವಿಭಾಗದಲ್ಲಿ ಹೊಡೆಯುವಂತಹ ಪ್ರಯತ್ನದಲ್ಲಿ ಪ್ರಮುಖ ವಂಚನೆಗೆ ಒಳಗಾಗ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಡೆಲಿವರಿ ಮೂಲಕ ತೃತೀಯ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ ಇದೀಗ ಸ್ಟ್ರೈಕರ್ಸ್ ಕೊಂಚ ಮಟ್ಟಿಗೆ ಸಮಬಲದ ಹೋರಾಟವನ್ನು ನಮಗಾಗಿ ನೀಡ್ತಾ ಇದೆ. ಈ ಮೂಲಕ ತಂಡದ ಖಾತೆಯಲ್ಲಿದೆ 30 ಆಫ್ಟರ್ ದ ಕಂಪ್ಲೀಷನ್ ಆಫ್ 3 overs. ಸ್ಕೋರ್ ವಾಸ್ 30 ಫಾರ್ ದ ಲಾಸ್ ಆಫ್ 3 ವಿಕೆಟ್ಸ್.
ನಿಗದಿತ 5 ಓವರ್ಗಳ ಪಂದ್ಯದ ಸಾಗಿ ಬರ್ತಾ ಇದೆ. ದಾಂಡುಗಾರಿಕೆ ವಿಭಾಗವನ್ನು ಗಮನಿಸಿದ್ರೆ ಗಗನ್ ಮತ್ತೆ ನಿತಿನ್ ಈ ಒಂದು ಬಲಿಷ್ಠ ಜೋಡಿ ಇನ್ನಿಂಗ್ಸ್ ಅನ್ನು ಪ್ರಾರಂಭಿಸಿತ್ತು. ಆದರೆ ಈ ಪಂದ್ಯಾಟದಲ್ಲಿ ಯಾವುದೇ ದೊಡ್ಡ ಕೊಡುಗೆಯನ್ನು ನೀಡದೆ ನೇರವಾಗಿ ಪೇಲಿನ ಕಡೆಗೆ ಹೆಜ್ಜೆಯನ್ನು ಹಾಕಬೇಕಾಗಿತ್ತು. ನಂತರದಲ್ಲಿ ರವಿ ಹುದ್ದರಿಯನ್ನು ಬಿಟ್ಕೊಟ್ಟಿದ್ರು. ಸಹಾದ ಒಂದು ಹಂತದಲ್ಲಿ ಇನ್ನಿಂಗ್ಸ್ ಅನ್ನು ಕಟ್ಟಿ ಬೆಳೆಸುವಂತಹ ಪ್ರಯತ್ನದಲ್ಲಿ ಮುಂದುವರಿಯುವಂತಹ ಹಂತದಲ್ಲಿ ಪ್ರಮೀಕ್ ಜೊತೆಯಾಗ್ತಾ ಇದ್ದಾರೆ. ಈ ಪ್ರಮೀಕ್ ಅದೇ ರೀತಿ ಸಹಾದ ಜೋಡಿ ಉಳಿದಿರುವಂತಹ 12 ಎಸೆತಗಳಲ್ಲಿ ಸಾಕಷ್ಟು ರನ್ ಗಳಿಸಬೇಕಾದಂತಹ ಅವಶ್ಯಕತೆ ಇದೆ. ಗೌರವಯುತವಾದ ಮೊತ್ತ ಖಂಡಿತವಾಗಿಯೂ ಬಿಗ್ ಬಾಸ್ ತಂಡಕ್ಕೆ ಬೇಕಾಗಿದೆ. ಸ್ವಿಚ್ ಹಿಟ್ನ ಪ್ರಯತ್ನ, ಅದೇ ರೀತಿ ಇದನ್ನು ಗಮನಿಸಿದಂತಹ ಎಸೆತಗಾರ ಕೂಡ ಕೊಂಚ ಮಟ್ಟಿಗೆ ತನ್ನ ಲೈನ್ ಅಂಡ್ ಲೆಂತ್ ನಲ್ಲಿ ಕೂಡ ಬದಲಾವಣೆಯನ್ನು ಮಾಡಿಕೊಳ್ಳುವಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ಆ ಒಂದು ಯಶಸ್ವಿ ಡಾಟ್ ಡೆಲಿವರಿ ಬರ್ತಾ ಇದೆ. ಎಸೆತಗಾರ ಲಿಯೋನ್ ಮುಖಾಂತರವಾಗಿ ಬಹಳಷ್ಟು ಸೊಗಸಾದ ರನ್ ಅಪ್ ಅನ್ನು ಗಮನಿಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಸ್ವಿಚ್ ಹಿಟ್ನ ಪ್ರಯತ್ನ, ಈತನ್ ಮಧ್ಯೆ ಅತಿರಿಕ್ತ ರನ್ನಿಗಳ ಘೋಷಣೆಯಾಗಿದೆ. ಸಹಾದ ಇದೀಗಾಗಲೇ ಒಂದು ಭರ್ಜರಿ ಸಿಕ್ಸರ್ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಮತ್ತೊಂದು ಮಿಡ್ ವಿಕೆಟ್ ವಿಭಾಗದಲ್ಲಿ ಬೌಂಡ್ರಿಯನ್ನ ಇವರ ಇನ್ನಿಂಗ್ಸ್ ನಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ಈ ಹಂತದಲ್ಲಿ ಇನ್ನು ಕೂಡ ಸಾಕಷ್ಟು ಬಲಿಷ್ಠ ಹೊಡೆತದ ಪ್ರಯತ್ನವನ್ನು ಮಾಡಿಕೊಳ್ತಾ ಇದ್ದಾರೆ. ಸ್ವಿಚ್ ಹಿಟ್ಗೆ ಕೂಡ ಪ್ರಯತ್ನ ಮುಂದುವರಿತಾ ಇದೆ. ಸಹಾದ ಮೂಲಕ ಅವರಿನ ದ್ವಿತೀಯ ಸೆತ ಕನೆಕ್ಟೆಡ್ ಅಗೇನ್ ಆನ್ ದ ಬೌಂಡ್ರಿ ಲೈನ್, ದಿಸ್ ಟೈಮ್ ಓವರ್ ಲಾಂಗ್ ಆನ್ ವಿಭಾಗದಲ್ಲಿ ಸಿಕ್ಸರ್ ದಾಖಲಾಗಿದೆ. ಸಹಾದ ಹಿಂದಿನ ಪಂದ್ಯಾಟದಲ್ಲಿ ನಿತಿನ್ ಮತ್ತು ಗಗನ್ ದಾಂಡು ಮೂಲಕ ಬಿಗ್ ಬಾಯ್ಸ್ ತಂಡ ರನ್ ಅನ್ನ ಸಂಪಾದಿಸಿಕೊಂಡಿತ್ತು. ಅಲ್ಲಿ ಸಹಾದ ಅವಕಾಶ ವಂಚಿತರಾಗಿದ್ರು. ಆದರೆ ಈ ಪಂದ್ಯಾಟದಲ್ಲಿ ಅವರಿಬ್ಬರ ಆ ಒಂದು ಬ್ಯಾಟಿಂಗ್ ಅನ್ನು ಮರೆಮಾಚುವಂತಹ ಇನ್ನಿಂಗ್ಸ್ ದಾಖಲಾಗ್ತಾ ಇದೆ. ಆದರೆ ಇದರ ಮಧ್ಯೆ ಫುಲ್ ಟಾಸ್ ಎಸೆತದಲ್ಲಿ ಕ್ಲೀನ್ ಬೌಲ್ಡ್, ಬಹಳಷ್ಟು ಸುಲಭದ ಅವಕಾಶವಾಗಿತ್ತು. ಆಯ್ಕೆ ಕೂಡ ಬಹಳಷ್ಟು ಉತ್ತಮವಾಗಿತ್ತು ಸಹಾದ ಮೂಲಕವಾಗಿ. ಆದರೆ ಆ ವೇಗದ ಮೂಲಕ ವಂಚನೆಗೆ ಒಳಗಾಗಿ ಚೆಂಡು ನೇರವಾಗಿ ಗುಟುವನ್ನು ಸ್ಪರ್ಶಿಸಿದೆ. ಈ ಮೂಲಕವಾಗಿ ಸಹಾದ ಕ್ಲೀನ್ ಬೌಲ್ಡ್ ಔಟ್ ರೂಪದಲ್ಲಿ ಪೆವಿಲಿಯನ್ ಕಡೆಗೆ ಹೆಜ್ಜೆಯನ್ನು ಹಾಕಬೇಕಾಗಿದೆ. ಈ ಹಂತದಲ್ಲಿ ತಂಡದ ಖಾತೆ ಕೂಡ 37ರಲ್ಲಿ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. 4 ಓವರ್ಗಳ 3 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4ನೇ ಓವರಿನ 3 ಎಸೆತಗಳು ಮುಕ್ತಾಯದ ಹಂತದಲ್ಲಿ 4 ಹುದ್ದರಿಯ ನಷ್ಟಗಳು ಕೂಡ ಬಿಗ್ ಬಾಯ್ಸ್ ತಂಡದ ಪರವಾಗಿ ನಾವು ಗಮನಿಸಿಕೊಳ್ತಾ ಇದ್ದೇವೆ. ಎಸೆತಗಾರಿಕೆ ವಿಭಾಗದಲ್ಲಿ ಲಿಯಾನ್ ಒಂದು ಸಿಕ್ಸರ್ ಅನ್ನ ಬಿಟ್ಟುಕೊಟ್ಟಿದ್ರು ಕೂಡ ಆ ಬಲಿಷ್ಠ ದಾಂಡುಗಾರನ ಹುದ್ದರಿಯನ್ನು ಸಂಪಾದಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಗೌರವ್ ಇನ್ನೋರ್ವ ತಂಡದ ಭರವಸೆಯ ದಾಂಡುಗಾರ. ಐತನ ಮಧ್ಯೆ ಮತ್ತೊಮ್ಮೆ ಶಾರ್ಟ್ ಲೆಂತ್ ಡೆಲಿವರಿ, ಕ್ರಾಸ್ ಪೆಟೆಡ್ ಶಾಟ್ ಗೌರವ್ ವಂಚನೆಗೆ ಒಳಗಾಗಿ ನೇರವಾಗಿ ಚುಕ್ಕಿ ಎಸೆತವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಗೋಲ್ಡನ್ ಡಾಟ್ ಡೆಲಿವರಿ, ಸ್ಲಾಗ್ ಓವರ್ಗಳು ಚಾಲ್ತಿಗೆ ಬರ್ತಾ ಇದೆ. ಸಾಕಷ್ಟು ಸ್ಲಾಗ್ ಶಾಟ್ ಗಳನ್ನು ಕೂಡ ಗಮನಿಸಿಕೊಳ್ತಾ ಇದ್ದೇವೆ. ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಕೂಡ ಬಹಳಷ್ಟು ಉಪಯುಕ್ತವಾದ ದಾಂಡುಗಾರಿಕೆಯನ್ನು ತಂಡಕ್ಕಾಗಿ ನೀಡ್ತಾ ಇದ್ದಾರೆ. ಇದರ ಮಧ್ಯೆ ಮತ್ತೊಮ್ಮೆ ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಸಂಚರಿಸಿ 1 ರನ್ ಪೂರ್ತಿಗೊಂಡಿದೆ. 2ನೇ ರನ್ನಿಗೆ ಪ್ರಯತ್ನವನ್ನು ಮಾಡಿಕೊಂಡಿದ್ರು, ಆದರೆ ಯಾವುದೇ ಅವಕಾಶ ಕಂಡು ಬರ್ತಾ ಇಲ್ಲ. ಈ ಹಂತದಲ್ಲಿ ಮತ್ತೊಮ್ಮೆ 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಖಾತೆ ಕೂಡ ನೇರವಾಗಿ 38 ರನ್ಗಳಿಗೆ ವಿಸ್ತರಣೆಯಾಗಿದೆ. ಚತುರ್ಥ ಓವರಿನ ಅಂತಿಮ ಎಸೆತ ಲಿಯಾನ್ ಎದುರಿಸುವಂತಹ ದಾಂಡುಗಾರ ಪ್ರಮೀಕ್. ಇದರ ಮಧ್ಯೆ ಮತ್ತೊಮ್ಮೆ ಬಲಿಷ್ಠ ಹೊಡೆತದ ಪ್ರಯತ್ನ, ಚೆಂಡು ನೇರವಾಗಿ ಫೈನ್ ಲೆಗ್ ವಿಭಾಗವನ್ನು ತಲುಪ್ತಾ ಇದೆ. 1 ರನ್ ಪೂರ್ತಿಗೊಂಡು ಕೊಂಚ ಮಟ್ಟಿಗೆ ಫಂಬಲ್ ಮೂಲಕವಾಗಿ 2 ರನ್ ಕೂಡ ಯಶಸ್ವಿಯಾಗಿ ಪೂರ್ತಿಗೊಳ್ತಾ ಇದೆ. ವಿತ್ ದಟ್ ಡಬಲ್ ನೌ ಸ್ಕೋರ್ ಮೂವ್ಸ್ ಆನ್ ಟು 40. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ 40. ಅತ್ಯಮೂಲ್ಯ 4 ಹುದ್ದರಿಗಳ ನಷ್ಟದಲ್ಲಿ ಇನ್ನು ಅಂತಿಮ 6 ಎಸೆತಗಳು ಬಾಕಿ ಕಂಡುಬರ್ತಾ ಇದೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ವೇಳೆಗೆ. ಅದೇ ರೀತಿ ಮುಂದಿನ ಪಂದ್ಯಾಟಕ್ಕೆ ಕೂಡ ಕರೆಯನ್ನು ನೀಡಲಾಗ್ತಾ ಇದೆ. ಈ ದಿನದ 5ನೇ ಪಂದ್ಯಾಟ ಹಂಗ್ರಿ ಓಲ್ಸ್ ವಿರುದ್ಧವಾಗಿ ದನೀಸ್ 11. ದಯವಿಟ್ಟು 2 ತಂಡಗಳ ಆಟಗಾರರು ತಮ್ಮ ಹಸ್ತಾಕ್ಷರವನ್ನು ನಮೂದಿಸಿಕೊಡಬೇಕು. ಮುಂದಿನ ನಾಣ್ಯ ಚಿಮ್ಮಿಗೆ ಪ್ರಕ್ರಿಯೆಯಲ್ಲಿ ಕೂಡ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಸಂಘಟನಾ ಸಮಿತಿಯ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಓವರಿನ ಕಡೆಗೆ ಸಾಗ್ತಾ ಇದ್ದಾವೆ. ಈ ಪಂದ್ಯಾಟ ಮುಗಿದ ತಕ್ಷಣ ಜಿಎಸ್ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿಯ ಮಹಿಳೆಯರ ಕ್ರಿಕೆಟ್ ಪಂದ್ಯಾಟ ಕೂಡ ಸಾಗಿ ಬರಲಿಕ್ಕಿದೆ. ಈ ಹಂತದಲ್ಲಿ ಮಹಿಳಾ ತಂಡಗಳು ಕೂಡ ಸಜ್ಜಾಗಿ ಮುಂದಿನ ಪಂದ್ಯಾಟದಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುವ ಹಂತದಲ್ಲಿ ತಮ್ಮದೇ ಸ್ಟ್ರೇಟ್ ಹಿಟ್ ನೇರವಾಗಿ ಚೆಂಡು ಲಾಂಗ್ ಆಫ್ ವಿಭಾಗವನ್ನು ತಲುಪಿ 1 ರನ್ ಪೂರ್ತಿಗೊಂಡಿದೆ. 2ನೇ ರನ್ನಿಗೆ ಪ್ರಯತ್ನ, ಆದರೆ ಯಾವುದೇ ಅವಕಾಶ ಕಂಡು ಬರ್ತಾ ಇಲ್ಲ. ಮತ್ತೊಮ್ಮೆ 1 ರನ್ನಿಗೆ ತೃಪ್ತಿಯನ್ನು ಪಡ್ಕೊಳ್ಬೇಕಾಗಿದೆ. ಇನ್ನಿಂಗ್ಸ್ನ ಅಂತಿಮ 5 ಎಸೆತ, ಸಾಕಷ್ಟು ಪ್ರಾಮುಖ್ಯತೆ 5 ಎಸೆತಗಳು ರಾಯಲ್ ಸ್ಟ್ರೈಕರ್ಸ್ ತಂಡಕ್ಕೆ ಗಮನಿಸಿಕೊಳ್ತಾ ಇದ್ದೇವೆ. ಒಂದು ಹಂತದಲ್ಲಿ ಸಹಾದ ಬಿರುಸಿನ ದಾಂಡುಗಾರಿಕೆಯಲ್ಲಿ ರಾಯಲ್ ಸ್ಟ್ರೈಕರ್ಸ್ ಕೊಂಚ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸಿಕೊಂಡಿದ್ದಾದ್ರೆ ನಂತರದಲ್ಲಿ
ಆದಿರವರ ಆ ಒಂದು ಯಶಸ್ವಿ ಎಸೆತಗಾರಿಕೆ ಮೂಲಕ ಈ ಒಂದು ಪಂದ್ಯಾಟದಲ್ಲಿ ಕೊಂಚ ಮಟ್ಟಿಗೆ ಮೇಲುಗೈಯನ್ನು ಸಾಧಿಸಿಕೊಂಡು ಈ ಒಂದು ಪಂದ್ಯಾಟದಲ್ಲಿ ಕಂಬ್ಯಾಕ್ ಅನ್ನು ಮಾಡ್ಕೊಳ್ತಾ ಇದೆ. ಈ ಹಂತದಲ್ಲಿ ರನ್ಔಟ್ ರೂಪದಲ್ಲಿ ಒಂದು ಹುದ್ದರಿಯನ್ನು ಕೂಡ ಬಿಟ್ಕೊಡ್ತಾ ಇದೆ. ಪ್ರಮೀಕ್ ನಿಧಾನವಾಗಿ ಪೇಲಿನ ಕಡೆಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಕೇವಲ 3 ರನ್ಗಳನ್ನ ತನ್ನ ತಂಡಕ್ಕೆ ಕೊಡುಗೆಯಾಗಿ ನೀಡಿರುವಂತಹ ಪ್ರಮೀಕ್ ರನ್ಔಟ್ ರೂಪದಲ್ಲಿ ಹುದ್ದರಿಯನ್ನು ಬಿಟ್ಟುಕೊಟ್ಟಂತಹ ಸಂದರ್ಭ. ಇನ್ನೋರ್ವ ಹೊಸ ದಾಂಡುಗಾರನ ಆಗಮನ ಆಗ್ತಾ ಇದೆ. 4 ಎಸೆತಗಳಿವೆ. ಬಹಳಷ್ಟು ಉಪಯುಕ್ತವಾಗಿ ಈ ಒಂದು 4 ಎಸೆತಗಳನ್ನ ಸದುಪಯೋಗ ಪಡಿಸಿಕೊಳ್ಬೇಕಾಗಿದೆ. ಬಿಗ್ ಬಾಯ್ಸ್ ತಂಡದ ಖಾತೆಯನ್ನು ಗಮನಿಸಿದರೆ 43 ಅಂಕಗಳು ಮಾತ್ರ ದಾಖಲಾಗ್ತಾ ಇದೆ. ಕನಿಷ್ಠ 50 ಅರ್ಧಶತಕಗಳನ್ನು ದಾಖಲಿಸುವ ಮೂಲಕ ಅತಿರಿಕ್ತ ರನ್ಗಳ ಘೋಷಣೆ. ಇದರ ಮಧ್ಯೆ 1 more extra. With that extra now score moves on to 43. ತಂಡದ ಖಾತೆಯಲ್ಲಿದೆ 43. 44 score moves on to 44. ಮುಂದಿನ ಎಸೆತ ಫುಲ್ ಟಾಸ್ ಎಸೆತವಾಗಿತ್ತು. ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ಕ್ಯಾಚ್ ಇಟ್ಟಿಗೆ ಅವಕಾಶ, ಆದರೆ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. 1 ರನ್ ಪೂರ್ತಿಗೊಂಡು ಮತ್ತೊಮ್ಮೆ 2ನೇ ರನ್ನಿಗೆ ಪ್ರಯತ್ನ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರನ್ ಔಟರ್. ಮನವಿ ಸಲ್ಲಿಕೆಯಾಗಿತ್ತು. ಮನವಿಗೆ ಪುರಸ್ಕಾರವನ್ನು ಕೂಡ ನೀಡ್ತಾ ಇದ್ದಾರೆ ಮುಖ್ಯ ತೀರ್ಪುಗಾರರಾದಂತಹ ಪ್ರಕಾಶ್ ಬಂಟ್ವಾಳ. ಈ ಮೂಲಕವಾಗಿ ಮತ್ತೊಂದು ಹುದ್ದರಿಯನ್ನಷ್ಟ ರನ್ಔಟ್ ರೂಪದಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ರನ್ ಗಳಿಸುವಂತಹ ನಿಟ್ಟಿನಲ್ಲಿ ಬ್ಯಾಕ್ ಟು ಬ್ಯಾಕ್ ರನ್ಔಟ್ ರೂಪದಲ್ಲಿ ಹುದ್ದರಿಯನ್ನಷ್ಟ. ಹಿಂದೆ ಪ್ರಮೀಕ್ ರನ್ಔಟ್ ರೂಪದಲ್ಲಿ ಹುದ್ದರಿಯನ್ನು ಬಿಟ್ಟುಕೊಟ್ಟಂತಹ ಆಟಗಾರ. ನಂತರದಲ್ಲಿ ಗೌರವ್ ಕೂಡ ರನ್ಔಟ್ ರೂಪದಲ್ಲಿ ಹುದ್ದರಿಯನ್ನು ಬಿಟ್ಟುಕೊಡಬೇಕಾಗಿದೆ. ಶಶಾಂಕ್ ಎಸ್ತಗಾರಿಕೆ ವಿಭಾಗದಲ್ಲಿ ಯಶಸ್ವಿ ಎಸ್ತಗಾರ. ಮತ್ತೊಮ್ಮೆ ಬಹಳಷ್ಟು ಪರ್ಫೆಕ್ಟ್ ಆದ ಲೈನ್ ಅಂಡ್ ಲೆಂತ್ ಅನ್ನು ಗಮನಿಸಿಕೊಳ್ತಾ ಇದ್ದೇವೆ. ಈ ಹಂತದಲ್ಲಿ ಪರಿವರ್ತನೆ ರೂಪದಲ್ಲಿ ಕೊಂಚಮಟ್ಟಿಗೆ ನಿಧಾನಗತಿಯ ಎಸೆತವಾಗಿತ್ತು. ನಿಧಾನಗತಿಯ ಎಸೆತವನ್ನ ಗಮನಿಸುವಲ್ಲಿ ರಮೇಶ್ ವೈಫಲ್ಯತೆಯನ್ನು ಅನುಭವಿಸಿಕೊಳ್ತಾ ಇದ್ದಾರೆ. ರಯಾನ್ ಇವರಿ ಬಹಳಷ್ಟು ಸೊಗಸಾದ ಹೊಡೆತ. ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಚೆಂಡು ಸಂಚರಿಸಿದೆ. 1 ರನ್ ಮತ್ತೊಮ್ಮೆ ದಾಖಲಾಗಿದೆ. ಖಂಡಿತವಾಗಿ 1 ರನ್ಗಿಂತ ಹೆಚ್ಚಿನ ರನ್ನಿನ ಅವಶ್ಯಕತೆ ಈ ಹಂತದಲ್ಲಿ ಬಿಗ್ ಬಾಯ್ಸ್ ತಂಡಕ್ಕಿದೆ. ರಮೇಶ್ ದಂಡುಗಾರಿಕೆ ವಿಭಾಗಕ್ಕೆ ಆಗಮಿಸಿರುವಂತಹ ಆಟಗಾರ. ಅಂತಿಮ ಎಸೆತವನ್ನು ನಿಭಾಯಿಸಬೇಕಾಗಿದೆ ಶಶಾಂಕ. ಈ ಬಾರಿ ಫುಲ್ ಟಾಸ್ ಎಸೆತವಾಗಿತ್ತು. ಮತ್ತೊಮ್ಮೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು ಸಂಚರಿಸಿದೆ. ಫಂಬಲ್ ಮತ್ತೊಮ್ಮೆ ಗಮನಿಸಿಕೊಳ್ತಾ ಇದ್ದೇವೆ. ಆದಿ ಮೂಲಕವಾಗಿ 2 ರನ್ಗಳನ್ನ ಅಂತಿಮ ಎಸೆತದಲ್ಲಿ ಸಂಪಾದಿಸಿಕೊಳ್ಳುವ ಮುಖಾಂತರ ನಿಗದಿತ 5 ಓವರ್ಗಳಲ್ಲಿ ಬಲಿಷ್ಠ ಬಿಗ್ ಬಾಯ್ಸ್ ತಂಡ ಆರಂಭಿಕ ಆಘಾತದ ಹೊರತಾಗಿಯೂ ಸಹ್ಯಾದ್ರವರ ಬಹಳಷ್ಟು ಪರಿಪೂರ್ಣವಾದ ಇನ್ನಿಂಗ್ಸ್ ಮೂಲಕವಾಗಿ 48 ಅಂಕಗಳನ್ನು ಸಂಪಾದಿಸಿಕೊಂಡು 49 ರನ್ಗಳ ಗುರಿಯನ್ನ ನೀಡ್ತಾ ಇದೆ. ಅದೇ ರೀತಿ ರಾಯಲ್ ಸ್ಟ್ರೈಕರ್ಸ್ ತಂಡ ಕೂಡ ಆರಂಭಿಕವಾಗಿ ಯಶಸ್ಸನ್ನು ಸಂಪಾದಿಸಿಕೊಂಡ್ರು. ಆದರೆ ನಂತರದಲ್ಲಿ ಸಹಾದ್ ಬಿರುಸಿನ ದಾಂಡುಗಾರಿಕೆಯನ್ನ ನಮಗಾಗಿ ಪ್ರದರ್ಶಿಸ್ತಾ ಇರುವಂತಹ ಹಂತದಲ್ಲಿ ಆದಿ ಮೂಲಕವಾಗಿ ಅದೇ ರೀತಿ ಲಿಯಾನ್ ಇವರಿಬ್ಬರ ಬಹಳಷ್ಟು ಸುಧಾರಿತ ಕರಾರುವಕ್ಕಾದ ದಾಳಿಯ ಮೂಲಕ ಬಲಿಷ್ಠವಾಗಿ ಮುಂದುವರಿತಿದ್ದಂತಹ ತಂಡವನ್ನ ಕಟ್ಟಿಹಾಕುವಲ್ಲಿ ಸಫಲತೆಯನ್ನು ಕಂಡುಕೊಂಡು ಇದೀಗ 49 ಅಂಕಗಳನ್ನು ಸಂಪಾದಿಸುವಂತಹ ಅವಕಾಶವನ್ನ ಸಂಪಾದಿಸಿಕೊಳ್ತಾ ಇದೆ. ಈ ಮೂಲಕವಾಗಿ ಮತ್ತೊಮ್ಮೆ 2 ತಂಡಗಳ ಮಧ್ಯೆ ಜಿದ್ದಾಜಿದ್ದಿನ ಹೋರಾಟದ ನಿರೀಕ್ಷೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಮುಂದುವರಿಯಲಿಕ್ಕಿದೆ. ದ್ವಿತೀಯ ಇನ್ನಿಂಗ್ಸ್ ಮುಂದುವರಿಕೆಯ ಹಂತದಲ್ಲಿ ಮತ್ತೊಮ್ಮೆ ವೀಕ್ಷಕ ವಿವರಣೆ ವಿಭಾಗದಲ್ಲಿ ಕೊಂಚಮಟ್ಟಿಗೆ ಬದಲಾವಣೆ. ಆಂಗ್ಲ ಭಾಷೆಯ ಮೂಲಕವಾಗಿ ನಮ್ಮನ್ನ ರಂಜಿಸುತ್ತಿರುವಂತಹ ಶ್ರೀಯುತ ರಶೀದ್ ಸಂಕೊಳಿಗೆ ಇವರನ್ನ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ವೀಕ್ಷಕ ವಿವರಣೆ ಕೊಠಡಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ.
So thank you, Sandeep sir. It's the start of the chase. It's going to be white ball to start off this innings number 2 with extra. The scoreboard has started ticking. Royal Strikers, they're in the chase. Into the square leg. Fielder came and collected the ball very well. Just one added between the wicket. With that single, scoreboard moves on to 2 in total now. So 49 is the target for Royal Strikers. Anything below 60 is going to be a chaseable total here. Anything above 60 is a very difficult total, I think, in the second innings to chase here. We have seen 91 being scored in the first innings. Meanwhile, umpire says it's going to be no ball. There's field restriction. They have put 6 fielders on the onside. So that's the reason why umpire is saying it's going to be no ball. They need to make sure that they doesn't put not more than 5 fielders in the leg side or the onside of the wicket. Gagan once again from the bowling mark. Gagan. I think he's asking for the white ball, but umpire says that ball passed above the wickets. So it's going to be a legal delivery. Once again, Gagan. Full toss. High up in the air. Is it going to be taken? In fact, just in time. At the last moment, they dropped the catch. Miscommunication. Ramesh is the fielder who dropped that catch. Both the fielders collided each other. Meanwhile, it's a no ball free hit signal from the umpire above the waist height. So one more no ball in progress. Now free hit delivery. No ball plus 2 added into the scoreboard. Oh, meanwhile, that's a good shot. It's found the gap. But has it got enough? Yes, finally, that's going to be boundary. Ashad, he tried his level best to stop the ball with the foot, but that ball crossed the boundary ropes. Eleven on the board. It's going to be a white ball. One more extra into the scoreboard. With that, scoreboard moves on to 12 in total. Four balls completed for the 5th time. Oh, that's a big one. It's a huge one, in fact, into the square leg. With this maximum, I think they have got a good run in the scoreboard. 18 on the scoreboard, in fact, 18 runs completed in the scorecard. Still one more ball remaining in the first over. Power play, they have taken the full advantage of the power play. In fact, Gagan is the one who gave plenty of extras, courtesy of that 2 no balls and extras in the form of wides as well. These extras definitely help them reach a respectable total. 18 on the scorecard in just 5 balls. Last ball of the over number 1. Oh, one more! It's going to be one more biggie. With this maximum, the scoreboard 24 in total on the board.
And for the first ladies match of the day, I request Ruby's Rebels and Red Angels, both the team captains, please immediately report to the mic point. And for conducting this wonderful tossing ceremony, I request Sean Siqueira sir to come to the mic point. The first match in the Women's Cricket League, it will be between Ruby Rebels against Red Angels. Nitin brought into the bowling mark. Oh, just swings that one into the onside of the wicket. Well fielded from the fielder in the deep long on. Did a great job, Ashad. One bounce and he collected the ball finely. And Ruby Rebels have won the toss and they have elected to bat first. Oh, wonderful looking stroke and excellent fielding as well. That's some outstanding fielding showcase. Definitely needs applause. Top quality fielding from the fielder. Pramit is the fielder. Did a great job in stopping that ball. Definitely saved a couple of runs for his team. But Nitin is conceded 3 runs of just 2 deliveries. Nitin need to improvise on his line and length. Oh, full toss delivery. This is definitely not a good line and length. Bowling full toss to an informed batter. Someone like Oscar is definitely not going to miss the opportunity. He had already got 2 maximums and this is going to be the 3rd one for him. 34 on the scorecard. Royal strikers. They are striking in a royal way. They're definitely reaching close towards that 49 run target. Nitin again. Nitin balls. Oh, this is definitely left. It's gone many a miles. It's a huge one again. Oscar definitely in red hot form. There's no stopping Oscar. 40 on the scoreboard. Hard hitting going on in the middle. 40 run on the scoreboard. Just 4 balls completed from Nitin. And already he's conceded 15 runs in just 4 balls. Under pressure. Nitin bowls again. Oh, one more good looking stroke. But as he got the distance, yes. In fact, it's going to be a flatter version maximum. The main umpire, Prakash Bantwal, signals into the commentary box. It's going to be 1 more maximum. 45 on the board. Just 4 required for the victory. Still last ball remaining. He completed hat-trick maximum against Nitin's bowling. Oscar has got 3 maximums in 3 deliveries he's faced so far. Continuous 3 maximum. Meanwhile, Oscar misses that last delivery of Nitin. So it's going to be dot ball to finish off the over. So 21 run came in this over. Very expensive over. First over, the power play over, they had collected 24 runs, and in the second over, Royal Strikers have collected 21 runs, courtesy of that brilliant hard hitting from the bat of Oscar. Oscar and Adi, these 2 openers for Royal Strikers, they are putting a wonderful partnership in the middle. Oh, the left-handed Adi wanted to strike the ball into the onside of the wicket, especially is targeting that square leg boundary. Oh, off spinner picked up with the style, in style. Adi finishes the match with the maximum. Full toss, and Adi is definitely not going to make
or they lose the opportunity of hitting that maximum. With that innings, with that the match ended in favor of Royal Strikers, getting 2 points in the points table again. So the next match, which will be coming between Ruby's Rebels against Red Angels. Ruby's Rebels have won the toss and they have elected to bat first. ಅದೇ ರೀತಿ ಇದೀಗ ಮುಗಿದಂತಹ ಪಂದ್ಯಾಕೂಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಮ್ಯಾನ್ ಆಫ್ ದಿ ಮ್ಯಾಚ್. There's no doubt Oscar from Team Royal Strikers. Please come to the victory dais for collecting your man of the match. Played a very explosive innings with the bat for his team in order to collect that 49-run target in a comfortable manner.
Good strike into the offside. Fielder. So it's going to be 4 run. It's going to be wicket. First breakthrough. Red Angels, they have managed to get first breakthrough in the form of bowled out. First wicket down. Ruby's Rebels, first wicket down for them. And for the next match, Team Wolf against Danis 11. And both the team players, please come and complete the signing procedures here. Meanwhile, it's going to be a maximum. 6 number 1 of women's cricket bash. And in fact, it's going to be one more breakthrough. In the form of bowled out, one more wicket down. Tried to get the big stroke, but did not connect the ball. Third on the board for Ruby's Rebels for the loss of 2 wickets. Meanwhile, catch opportunity. Excellent fielding. The fielder did an exceptional job just before that boundary line. Meanwhile, up in the air, I think it's going to be boundary. Yes, the umpire signals for boundary. ಅದೇ ರೀತಿ ಅಲ್ಲಿ ನೀರಿನ ಬಾಟಲ್ ಅನ್ನ ಕುಡಿದು ಅಲ್ಲಲ್ಲಿ ಬಿಸಾಡಬೇಡಿ. ಎಲ್ಲರಿಗೂ ಕೂಡ ಇಲ್ಲಿ ಡಸ್ಟ್ಬಿನ್ ವ್ಯವಸ್ಥೆ ಇದೆ. ಡಗ್ಔಟ್ ಬಳಿ ಇರುವಂತಹ ಡಸ್ಟ್ಬಿನ್ ಅಲ್ಲಿ ಮಾತ್ರ ಅದನ್ನು ಎಸೆಯಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಕ್ರೀಡಾ ಪ್ರೇಮಿಗಳು ಅದೇ ರೀತಿ ಆಟಗಾರರಿಗೆ ಇದೊಂದು ಸೂಚನೆ ಇದೆ. ನೀರು ಕುಡಿದು ಬಾಟಲ್ ಅನ್ನ ಡಸ್ಟ್ಬಿನ್ಗೆ ಎಸೆಯಿರಿ.
ಅದೇ ರೀತಿ ಯಾರಾದರೂ ಅಲ್ಲಿ ಎಸೆದಿದ್ದು ಇದ್ದಲ್ಲಿ ಅದನ್ನು ಒಮ್ಮೆ ಹೆಕ್ಕಿ ಡಸ್ಟ್ಬಿನ್ಗೆ ಹಾಕಿಬಿಡಿ. ಕಾರಣ ಈ ಒಂದು ಮೈದಾನವನ್ನ ಸಹ್ಯಾದ್ರಿ ಕಾಲೇಜ್ ನಮಗೆ ಈ ಒಂದು ದಿನದಲ್ಲಿ ಆಡಲು ಅವಕಾಶವನ್ನ ಕೊಟ್ಟಿದೆ. ಈ ಮೈದಾನವನ್ನ ಇದೇ ರೀತಿ ಬಹಳಷ್ಟು ಸ್ವಚ್ಛವಾಗಿ ಹಿಂದೆ ಕೊಡಬೇಕಾಗಿದೆ. Excellent bowling. The bowler who bowled the first over as well bowled a very good economical over, got a wicket as well, got 2 wickets in fact in that first over. Into the covers, they're going for the quick run between the wicket. Completed in time. Meanwhile, one more added between the wicket. One more very good ball, dot ball in fact. It's a final over in progress. I request Hungry Wolves, Team Hungry Wolves captain, please come and immediately report to the mic point for the tossing ceremony. That is going to be the next match. And for this tossing ceremony, we have our official umpire, Naveen, conducting the tossing ceremony. So 3 overs completed. First innings completed with that. 3 overs. First innings. .33 run completed in the scoreboard. 34 is going to be the target for Red Angels. 34 runs from 18 balls for Red Angels. .34 is the target from 18 balls. 34 run is the target. 18 balls and 34 run target. I request batting team
to come inside the field. I request the batting team players, please be ready. Please stay close to the boundary line so that the next batsman can enter in time. Already there's a shortage of time. Oh, good looking stroke, chance of a catch, one-handed attempt and run out opportunity missed as well. Bales did not come off. That's the reason why run out opportunity missed as well. But fielder nonetheless did a great effort in stopping that ball. Only single added into the scoreboard. Good bowling, that's perfect line. They need to keep targeting that off-stump line. Oh, meanwhile, one more very good ball. With that, 3 deliveries are completed in the over number 1. Oh, one more good ball. Excellent bowling. This is some outstanding bowling. Low full toss. So it's going to be one more dot ball. The batting team struggling. They need to keep the strike rotated. They need to make sure they get the runs onto the scorecard. They're chasing 34 runs. Definitely not going to be an easy total. But one big over can definitely make recovery of the runs. So over number 1 completed. Just 1 run on the scorecard for Red Angels. Red Angels have got just 1 runs on the scorecard after completion of first overs. But they haven't lost the wicket. That's a good thing for them. It's going to be wide ball. Spectra wide. Misunderstanding. The striker did not see the non-striker coming towards her hand. That's the reason why she did not run for the take the attempt of going for the run. Now new batsman into the middle. Oh, look at that stroke. Just before that maximum line, the ball landed and one bounce into the fence for 4 runs. With that boundary, the scoreboard now at 6 in total. They need explosive batting in order to chase the total. Good hitting. In fact, 1 added easily. And strike rotated. 3 balls are completed so far. Meanwhile, she dropped the catch. I think that catch could have been taken. Now 26 runs required from 7 balls. And it's going to be a maximum. Umpire Suresh signals in a unique way. It's going to be 6 runs in the scorecard. So over number 2 completed as well. 14
on the scorecard. Over number 2 completed. 2 overs completed and scoreboard at 14 in total. From the last 6 ball, they need 20 runs. Are we going to see a thrilling chase here? 6 ball and 20 required to win the match for Red Angels. On the other end, Ruby's Rebels, they have brought the bowler who bowled the first over. Very good over in the first over. Ah, there you go. The first ball itself starting off with the wicket. Twenty runs from 5 balls. New batter in the middle. Umpire says it's a legal delivery over the wickets. That's the reason why umpire saying it's a legal ball. Just swings the bat but doesn't get the connection. Just the top end of the bat. Now the strike rotated. 3 ball and 19 required to win the match. 3 ball, 3 maximums can definitely tie the match. Now 2 ball, 19 required to win the match. One ball, 19. Fantastic bowling. I think the bowler has done a great job. Ruby's Rebels, they have a comprehensive victory over Red Angels. And the next match coming between Danish 11 taking against Danish 11 taking against Hungry Wolves. I request both the teams, please send extra player into the commentary box. ಅದೇ ರೀತಿ ಭೋಜನದ ವ್ಯವಸ್ಥೆ ಇದೀಗಾಗಲೇ ಮಾಡಲಾಗಿದೆ. ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ. ಯಾರಾದರೂ ಮಧ್ಯಾಹ್ನದ ಊಟವನ್ನ ಮಾಡಲು ಇಚ್ಛಿಸುವವರು ಬಸ್ ಪಾರ್ಕಿಂಗ್ ಕಡೆ ಹೋಗಿ ಇದನ್ನ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. And for the first innings of the next match coming between team Hungry Wolves taking against team Danish 11, I request Sandeep sir in our state language Kannada into the microphone. Once again, I heartily welcome Sandeep sir into the microphone. Over to Sandeep sir. ಈ ದಿನದ ಆರಂಭಿಕ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡುವಂತಹ ಸಮಯವಾಗ್ತಾ ಇದೆ. ಆರಂಭಿಕ ಪಂದ್ಯಾಟದ ಬಿಗ್ ಬಾಯ್ಸ್ ತಂಡದ ನಿತಿನ್ ದಯವಿಟ್ಟು ಪ್ರಶಸ್ತಿ ವಿತರಣಾ ವೇದಿಕೆಗೆ ಆಗಮಿಸಿ ಶ್ರೀಯುತ ದಿನೇಶ್ ಕುಮಾರ್ ಇವರಿಂದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ತಾವು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ನಿತಿನ್ ಪ್ರಶಸ್ತಿ ವಿತರಣಾ ವೇದಿಕೆ ಕಡೆಗೆ ಆಗಮಿಸಬೇಕು. ಅದೇ ರೀತಿ ಶ್ರೀಯುತ ದಿನೇಶ್ ಕುಮಾರ್ ಸರ್ ತಮ್ಮ ಸಹಕಾರದಿಂದ ಬಹಳಷ್ಟು ಸೊಗಸಾದ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಲು ತಾವು ಕೂಡ ಸಹಕಾರವನ್ನು ನೀಡಿದ್ದೀರಿ.
ತಮ್ಮ ದಿವ್ಯ ಹಸ್ತದಿಂದ ದಯವಿಟ್ಟು ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ತಾವು ನಮ್ಮ ನಿತಿನ್ ಇವರಿಗೆ ನೀಡಿ ಅವರನ್ನು ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ದಿನದ 5ನೇ ಪಂದ್ಯಾಟ ಹಂಗ್ರಿ ಓಲ್ಸ್ ವಿರುದ್ಧವಾಗಿ ದನೀಸ್ 11 ಎರಡು ಬಲಿಷ್ಠ ತಂಡಗಳ ಮಧ್ಯದ ಕಾದಾಟಕ್ಕೆ ಇದೀಗ ಕ್ಷಣಗಣನೆ ಪ್ರಾರಂಭವಾಗ್ತಾ ಇದೆ. ಅದೃಷ್ಟದ ಡ್ಯಾಡಿ ಚಿಮಿಗೆ ಹಂಗ್ರಿ ಓಲ್ಸ್ ಪಾಲಾಗಿದ್ದು ದನೀಸ್ 11 ಪಾಲಾಗಿದ್ದು ನೇರವಾಗಿ ಕ್ಷೇತ್ರಕ್ಷಣೆಯನ್ನು ನೆಚ್ಚಿಕೊಳ್ತಾ ಇದೆ. ಅದೇ ರೀತಿ ಎರಡು ತಂಡದ 12ನೇ ಆಟಗಾರರು ಅಂಕಿಅಂಶ ಪಟ್ಟಿಯಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಪಂದ್ಯಾಟದ ಕಡೆಗೆ ಸಾಗ್ತಾ ಇದ್ದೇವೆ. ದಯವಿಟ್ಟು ದನೀಸ್ 11 ಮತ್ತು ಹಂಗ್ರಿ ವೋಲ್ಸ್ ಎರಡೂ ತಂಡದ 12ನೇ ಆಟಗಾರರು ಅಂಕಿಅಂಶ ಪಟ್ಟಿಯಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕು. ತಮ್ಮ ತಂಡದ ಆಟಗಾರರ ಹೆಸರನ್ನು ಕೂಡ ಸೂಚಿಸುವಲ್ಲಿ ತಾವು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ನಿಗದಿತ 5 ಓವರ್ಗಳ ಪಂದ್ಯಾಟ ಸಾಗಿ ಬರ್ತಾ ಇದೆ. ಏಕೈಕ ಪವರ್ ಪ್ಲೇ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಕ್ರಿಕೆಟ್ನ ಸರ್ವ ನಿಯಮಗಳನ್ನು ಅಳವಡಿಸಿಕೊಂಡು ಜಿಯಸ್ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿಯ ಕ್ರೀಡಾ ಸರಣಿ ಇದೀಗ ಈ ಒಂದು ಸಹ್ಯಾದ್ರಿಯ ಕ್ರೀಡಾ ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ದಾಂಡುಗಾರಿಕೆ ವಿಭಾಗದಲ್ಲಿ ಶಿವ ಒನ್ ಆಫ್ ದ ಡ್ಯಾಶಿಂಗ್ ಓಪನರ್ ಫ್ರಮ್ ದ ಸೈಡ್ ಆಫ್ ಹಂಗ್ರಿ ಓಲ್ಸ್. ಅದೇ ರೀತಿ ರವಿ ಕಿರಣ್, ಎಸ್ತುಗಾರಿಕೆ ವಿಭಾಗದಲ್ಲಿ ದಿವಾಕರ್. ಆರಂಭಿಕ ಎಸೆತ ಸ್ಟ್ರೈಟ್ ಹಿಟ್, ಚೆಂಡು ನೇರವಾಗಿ ಲಾಂಗ್ ಆನ್ ವಿಭಾಗವನ್ನು ತಲುಪ್ತಾ ಇದೆ. ಬಹಳಷ್ಟು ಕಲಾತ್ಮಕ ಶೈಲಿಯ ಸ್ಟ್ರೈಟ್ ಹಿಟ್ ಶಿವ ಮುಖಾಂತರವಾಗಿ ಗಮನಿಸಿಕೊಳ್ಳುವಂತಹ ಹಂತದಲ್ಲಿ ಪ್ರಥಮ ಎಸೆತದಲ್ಲೇ ಶಿವರವರ ವೈಯಕ್ತಿಕ ಖಾತೆ ಪ್ರಾರಂಭಗೊಳ್ತಾ ಇದೆ. ಪ್ರಥಮ ಪಂದ್ಯಾಟದಲ್ಲೊಂದು ಬಹಳಷ್ಟು ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡಿತ್ತು ನಮಗಾಗಿ ಹಂಗ್ರಿ ಓಲ್ಸ್. ಇದರ ಮಧ್ಯೆ ಕ್ಲೀನ್ ಬಾಲ್, ವಾಟ್ ಎ ಡೆಲಿವರಿ, ಎಕ್ಸಲೆಂಟ್ ಟಾಪ್ ಕ್ಲಾಸ್ ಫ್ರಮ್ ದಿವಾಕರ್. ಚೆಂಡು ನೇರವಾಗಿ ಆಫ್ ಸ್ಟಂಪ್ ವಿಭಾಗವನ್ನು ಸ್ಪರ್ಶಿಸ್ತಾ ಇದೆ. ಮೂಲಕವಾಗಿ ಬೇಲ್ಸ್ ನ ಓಡಾವಣೆಯೊಂದಿಗೆ ಕ್ಲೀನ್ ಬಾಲ್ ಔಟ್ ರೂಪದಲ್ಲಿ ಆರಂಭಿಕ ಆಟಗಾರ ರವಿ ಕಿರಣ್ ನಿಧಾನಗತಿಯಲ್ಲಿ ಪೇಲಿನ ಕಡೆಗೆ ಹೆಜ್ಜೆಯನ್ನು ಹಾಕಬೇಕಾಗಿದೆ. ತಂಡದ ಖಾತೆ 1ರಲ್ಲಿ ಸ್ಥಗಿತವನ್ನ ಕಂಡುಕೊಳ್ತಾ ಇದೆ. ರವಿ ಕಿರಣ್ ಇವರ ಸ್ಥಾನವನ್ನ ತುಂಬಲು ಇನ್ನೋರ್ವ ತಂಡದ ಭರವಸೆಯ ದಾಡುಗಾರನ ಆಗಮನ ಆಗ್ತಾ ಇದೆ. ಹರ್ಷಿತ್, ಸ್ಟೈಲಿಶ್ ಪ್ಲೇಯರ್ ಫ್ರಮ್ ದ ಸೈಡ್ ಆಫ್ ಹಂಗ್ರಿ ಓಲ್ಸ್. ಪ್ರಥಮ ಪಂದ್ಯಾಟದಲ್ಲೂ ಕೂಡ ಸೊಗಸಾದ ಸಿಕ್ಸರ್ಗಳನ್ನ ನಮಗಾಗಿ ಪ್ರದರ್ಶಿಸಿರುವಂತಹ ಆಟಗಾರ ಹರ್ಷಿತ್ ಇದೀಗ ಆರಂಭಿಕ ಹುದ್ದರಿಯ ಆಘಾತದ ನಡುವೆ ತನ್ನ ತಂಡವನ್ನು ಆಧರಿಸುವಂತಹ ಕೆಲಸವನ್ನ ನಡೆಸಿಕೊಡಬೇಕಾಗಿದೆ. ಈ ಹಂತದಲ್ಲಿ ಓವರಿನ ತೃತೀಯ ಎಸೆತ ಡೆಲಿವರಿ ಫ್ರಮ್ ದಿವಾಕರ್, ಒನ್ ಮೋರ್ ಟಾಪ್ ಕ್ಲಾಸ್ ಡೆಲಿವರಿ, ಶಾರ್ಟ್ ಆಫ್ ಲೆಂತ್ ಡೆಲಿವರಿಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ಈ ಬಾರಿ ಬ್ಯಾಕ್ ಫುಟ್ ಕವರ್ ಡ್ರೈವ್ ಹೊಡೆಯುವಂತಹ ಪ್ರಯತ್ನದಲ್ಲಿದೆ. ಅಂದ್ರೆ ವೇಗದೊಂದಿಗೆ ವಂಚನೆಗೆ ಒಳಗಾದಂತಹ ದಾಂಡಿಗೆ ಮೂಲಕವಾಗಿ ಚುಕ್ಕಿ ಎಸೆತ ಗಮನಿಸಿಕೊಳ್ತಾ ಇದ್ದೇವೆ. ಇದರ ಮಧ್ಯೆ ಸ್ಟ್ರೈಟ್ ಹಿಟ್, ವಾಟ್ ಎ ಕ್ಯಾಚ್, probably the catch of the tournament we are seeing here. ಬಹಳಷ್ಟು ಸೊಗಸಾದ ಕ್ಯಾಚ್. ಅಂತಿಮ ಹಂತದವರೆಗೆ ಚೆಂಡನ್ನ ಗಮನಿಸಿಕೊಂಡು ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಒಂದು ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ದ್ವಿತೀಯ ಆಘಾತವನ್ನು ಅನುಭವಿಸಿಕೊಳ್ತಾ ಇದೆ ಹರ್ಷಿತ್. ತಂಡದ ಇನ್ನೋರ್ವ ಭರವಸೆಯ ಆಟಗಾರ ಕೂಡ ನೇರವಾಗಿ ಪೇಲಿನ ಕಡೆಗೆ ಹೆಜ್ಜೆಯನ್ನು ಹಾಕಬೇಕಾಗಿದೆ. ಕರ್ಟೆಸಿ ಆಫ್ ದಟ್ ಬ್ರಿಲಿಯಂಟ್ ಕ್ಯಾಚ್ ಟೇಕನ್ ಅಟ್ ಲಾಂಗ್ ಆನ್. ಈ ಮೂಲಕವಾಗಿ 2 ಹುದ್ದರಿಯನ್ನಷ್ಟು ದಿವಾಕರ್ 4 ಎಸೆತಗಳಲ್ಲಿ ಈಗಾಗಲೇ 2 ಹುದ್ದರಿಯನ್ನು ಸಂಪಾದಿಸಿಕೊಳ್ಳುವಲ್ಲಿ ಕೂಡ ಯಶಸ್ವಿಯನ್ನ ಕಂಡುಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ಈ ಒಂದು 5ನೇ ಪಂದ್ಯಾಟ ಕೂಡ ಬಹಳಷ್ಟು ರೋಮಾಂಚಕಾರಿಯಾಗಿ ಸಾಗುವತ್ತ ತಲುಪ್ತಾ ಇದೆ. ಆರಂಭಿಕ ಓವರಿನಲ್ಲಿ ಆಘಾತವನ್ನ ಹಂಗ್ರಿ ಓಲ್ಸ್ ತಂಡ ಅನುಭವಿಸಿಕೊಳ್ತಾ ಇದೆ. ತಂಡದ ಖಾತೆ ಕೇವಲ 1ರಲ್ಲಿ ಸ್ಥಗಿತವನ್ನ ಕಂಡುಕೊಳ್ಳುವ ಹಂತದಲ್ಲಿ 2 ಹುದ್ದರಿಯ ನಷ್ಟವಾಗಿದೆ. ದಿವಾಕರ್ ಅವರಿನ ಪಂಚಮಿ ಎಸೆತ ರೈಟ್ ಮೋದರಿಗೆ ಮಧ್ಯೆ ರಾಂಗ್ ಲೈನ್ ನೇರವಾಗಿ ಚೆಂಡು ಲೆಗ್ ಸ್ಟಂಪ್ ನ ಹೊರಭಾಗದಲ್ಲಿ ಸಂಚರಿಸ್ತಾ ಇದೆ. ಮೂಲಕವಾಗಿ ಅತಿರಿಕ್ತ ರನ್ನಿನ ಘೋಷಣೆಯಾಗಿದೆ, ಅತಿರಿಕ್ತ ಎಸೆತದ ಘೋಷಣೆಯಾಗಿದೆ. ತಂಡದ ಖಾತೆ 2 ರನ್ಗಳಿಗೆ ವಿಸ್ತರಣೆಯಾಗಿದೆ. ದಾಂಡುಗಾರಿಕೆ ವಿಭಾಗದಲ್ಲಿ ರಫಿ
Middle order batsman Ethan Mate connected over deep score leg. Upsy goes over the boundary line. What a shot! What a connection! Full toss ಎಸೆತವಾಗಿತ್ತು. ನೇರವಾಗಿ ಕ್ರಾಸ್ ಬ್ಯಾಟೆಡ್ ಶಾಟ್ ಮುಖಾಂತರವಾಗಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗವನ್ನು ಬಹಳಷ್ಟು ಸುಲಭದ ರೀತಿಯಲ್ಲಿ ಕ್ಲಿಯರ್ ಮಾಡಿರುವಂತಹ ರಫಿ ತಾನು ಎದುರಿಸಿರುವಂತಹ ಪ್ರಥಮ ಎಸೆತದಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿ ಇವರಿಗಿದ್ದಂತಹ ಆ ಒಂದು ಒತ್ತಡ ಆತಂಕವನ್ನ ಇದೀಗ ಕೊಂಚ ಮಟ್ಟಿಗೆ ನಿರಾಳಗೊಳಿಸ್ತಾ ಇದ್ದಾರೆ. ಈ ಮೂಲಕವಾಗಿ ತಂಡದ ಖಾತೆ ಕೂಡ 8 ರನ್ಗಳಿಗೆ ವಿಸ್ತರಣೆಗೊಂಡಿದೆ. 1 ರನ್ನಿಗೆ 2 ಹುದ್ದರಿಯನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದಂತಹ ತಂಡ. ರಫಿ ಖಂಡಿತವಾಗಿಯೂ ತಂಡದ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ತಂಡವನ್ನು ಆಧರಿಸಬೇಕಾಗಿತ್ತು. ಈ ಹಂತದಲ್ಲಿ ಮತ್ತೊಮ್ಮೆ ಸೊಗಸಾದ ಹೊಡೆತದ ಪ್ರಯತ್ನ, ಮತ್ತೊಮ್ಮೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕ ಜೀವದಾನ ಲಭ್ಯವಾಗ್ತಾ ಇದೆ ರಫೀರವರಿಗೆ. ಈ ಮೂಲಕ ತಂಡದ ಖಾತೆ ಕೂಡ 9 ರನ್ಗಳಿಗೆ ವಿಸ್ತರಣೆಗೊಳ್ತಾ ಇದೆ ಪ್ರಥಮ ಪವರ್ ಪ್ಲೇ ಓವರಿನ ಮುಕ್ತಾಯದಲ್ಲಿ. ಅದೇ ರೀತಿ ಬಹಳಷ್ಟು ಅತ್ಯುತ್ತಮ ರೀತಿಯಲ್ಲಿ ಈ ಒಂದು ಜಿಯಸ್ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿಯ ಕ್ರಿಕೆಟ್ ಸರಣಿ ನಮಗಾಗಿ ಸಜ್ಜುಗೊಂಡಿದೆ. ಈ ಹಂತದಲ್ಲಿ ನಮಗಾಗಿ ಸಹಕರಿಸಿರುವಂತಹ ಮಾನಿಯರ್ಗಳನ್ನ ಈ ಹಂತದಲ್ಲಿ ನಾವೆಲ್ಲರೂ ಜ್ಞಾಪಿಸಿಕೊಳ್ಬೇಕಾಗಿದೆ. ಈ ದಿನದ ವಿನ್ನರ್ಸ್ ಕ್ಯಾಶ್ ಪ್ರೈಸ್ ಅನ್ನ, ನಗದು ಬಹುಮಾನವನ್ನ ನಮಗಾಗಿ ನೀಡಿ ಸಹಕರಿಸಿದ್ದಾರೆ ಶ್ರೀಯುತ ಶಾನ್ ಸಿಕ್ವೇರಾ. ಅದೇ ರೀತಿ ಲಭ್ಯವಿರುವಂತಹ ಎಲ್ಲ ಟ್ರೋಫಿಗಳನ್ನ ನಮಗಾಗಿ ನೀಡಿ ಸಹಕರಿಸಿರುವವರು ಕಬೀರ್. ಅದೇ ರೀತಿ ಈ ಮೈದಾನದಲ್ಲಿ ಪಂದ್ಯಾಟ ಸಜ್ಜುಗೊಳ್ಳಲು ನಮಗಾಗಿ ಮೈದಾನವನ್ನು ಒದಗಿಸಿಕೊಡುವಲ್ಲಿ ಪ್ರಮುಖವಾಗಿ ಸಹಕಾರವನ್ನು ನೀಡಿದಂತಹ ಮೆರಕಿ ಸೆಲೂನ್ ಇದರ ನೆಲ್ಸನ್, ಇವರೆಲ್ಲರಿಗೂ ಸಂಘಟನಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನ ಸಮರ್ಪಿಸುತ್ತಾ ನೇರವಾಗಿ ಅಂಗಣ ಒಳಭಾಗಕ್ಕೆ ಸಾಗ್ತಾ ಇದ್ದಾವೆ. ದ್ವಿತೀಯ ಓವರಿನ ಆರಂಭಿಕ ಎಸೆತಗಾರಿಕೆ ವಿಭಾಗದಲ್ಲಿ ಸಚಿನ್, ಮತ್ತೊಮ್ಮೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು ಸಂಚರಿಸಿದೆ. ಆದರೆ ಪ್ರೊಟೆಕ್ಷನ್ ಐತನ್ ಮಧ್ಯೆ ಲಭ್ಯವಿದೆ. ಪವರ್ ಪ್ಲೇ ಮುಕ್ತಾಯದ ಬಳಿಕ ಸಾಕಷ್ಟು ವಿಸ್ತಾರಗೊಂಡಂತಹ ಕ್ಷೇತ್ರ ರಕ್ಷಣೆಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ಪ್ರಥಮವಾಗಿ ಪವರ್ ಪ್ಲೇ ಓವರಿನಲ್ಲಿ ಕೇವಲ 2 ಕ್ಷೇತ್ರ ರಕ್ಷಕರಿಗೆ ಮಾತ್ರ 30 ಗಜದ ಹೊರಭಾಗದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ನಂತರದಲ್ಲಿ ಇದೀಗ ಪವರ್ ಪ್ಲೇ ಮುಕ್ತಾಯದ ಬಳಿಕ ಸಾಕಷ್ಟು ಕ್ಷೇತ್ರ ರಕ್ಷಣೆಯಲ್ಲಿ ಕೂಡ ವಿಸ್ತರಣೆಗೊಂಡಿದೆ. ಇದರ ಮಧ್ಯೆ ಲೆಗ್ ಸ್ಟಂಪ್ನ ಸಾಕಷ್ಟು ಹೊರಭಾಗದಲ್ಲಿ ಚೆಂಡು ರಾಂಗ್ ಲೈನ್ ಮತ್ತೊಮ್ಮೆ ಸಚಿನ್ ಮೂಲಕವಾಗಿ ಗಮನಿಸಿಕೊಳ್ತಾ ಇದ್ದೇವೆ. ಮತ್ತೊಂದು ಅತಿರಿಕ್ತ ರನ್ನಿನ ಸೇರ್ಪಡೆ ತಂಡದ ಖಾತೆ 2 ಅಂಕೆಯನ್ನ ತಲುಪ್ತಾ ಇದೆ. ಸ್ಕೋಮೋಸನ್ ಟು 10. ಇದರ ಮಧ್ಯೆ ಮತ್ತೊಮ್ಮೆ ಫುಲ್ ಟಾಸ್ ಎಸೆತವಾಗಿತ್ತು. ಮತ್ತೊಮ್ಮೆ ರಾಂಗ್ ಲೈನ್ ಲೆಗ್ ಸ್ಟಂಪ್ ವಿಭಾಗವನ್ನು ಗುರಿಯಾಗಿಸಿಕೊಂಡು ಚೆಂಡನ್ನು ಎಸೆತಾ ಇದ್ದಾರೆ. ಇದರ ಮಧ್ಯೆ ಸಚಿನ್. ಆದರೆ ಸಾಕಷ್ಟು ಅತಿರಿಕ್ತ ರನ್ಗಳು ಬಹಳಷ್ಟು ಸುಲಭದ ರೂಪದಲ್ಲಿ, ಕೊಡುಗೆಯ ರೂಪದಲ್ಲಿ ತಂಡಕ್ಕೆ ಲಭ್ಯವಾಗ್ತಾ ಇದೆ. ತಂಡದ ಖಾತೆಯಲ್ಲಿದೆ 12. ಸ್ಕೋಮೋಸನ್ ಟು 12. ದ್ವಿತೀಯ ಎಸೆತ 1 more ಕ್ರಾಸ್ ಬ್ಯಾಟೆಡ್ ಶಾಟ್ ಪ್ರಯತ್ನ, ಚೆಂಡು ನೇರವಾಗಿ ಡೀಪ್ ವಿಕೆಟ್ ವಿಭಾಗದಲ್ಲಿ ಸೀಮಾ ರೇಖೆಯನ್ನು ದಾಟ್ತಾ ಇದೆ. 1 more ಟಾಪ್ ಕ್ಲಾಸ್ ಶಾಟ್ ಫ್ರಮ್ ಶಿವ. ತಂಡದ ಆರಂಭಿಕ ಆಟಗಾರನಾಗಿ ಆಗಮಿಸಿದಂತಹ ಶಿವ ಒಂದು ಕಡೆಯಲ್ಲಿ ಹುದ್ದರಿ ಕಳೆದುಕೊಳ್ಳುತ್ತಿರುವುದನ್ನು ಗಮನಿಸಿಕೊಳ್ತಾ ಇದ್ರು ಕೂಡ ಯಾವುದೇ ಆತಂಕಕ್ಕೆ ಒಳಗಾಗದೆ, ಯಾವುದೇ ಒತ್ತಡಕ್ಕೆ ಒಳಗಾಗದೆ ಆ ಒಂದು ಪರ್ಫೆಕ್ಟ್ ಟೈಮಿಂಗ್ ಶಾಟ್ ಅನ್ನ ನಾವು ಈತನ ಮಧ್ಯೆ ಗಮನಿಸಿಕೊಳ್ತಾ ಇದ್ದೇವೆ. ವಿತ್ ದಟ್ 6 now ಸ್ಕೋಮೋಸನ್ ಟು 18. 1 more ಕನೆಕ್ಷನ್, ಆದ್ರೆ ಚೆಂಡು ಈತನ ಮಧ್ಯೆ ಮತ್ತೊಮ್ಮೆ ಸೀಮಾ ರೇಖೆಯನ್ನ ದಾಟ್ತಾ ಇದೆ. ಕ್ಯಾಚ್ ಔಟ್ಗೆ ಅವಕಾಶವಿತ್ತು, ಆದ್ರೆ ಅಂತಿಮ ಹಂತದ ಜಿಗಿತವನ್ನ ತಪ್ಪಿಸಿಕೊಂಡಂತಹ ಚೆಂಡು ನೇರವಾಗಿ ಸೀಮಾ ರೇಖೆಯನ್ನ ದಾಟ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್, ಸತತ 2 ಎಸೆತಗಳಲ್ಲಿ 2 ಸಿಕ್ಸರ್ ಶಿವ ದಾಂಡು ಮುಖೇನವಾಗಿ ದಾಖಲಾಗಿದೆ. ವಿತ್ ದಟ್ 6 ಅಗೇನ್ ಸ್ಕೋಮೋಸನ್ ಟು 24. ತಂಡದ ಖಾತೆಯಲ್ಲಿದೆ 24. ಸಚಿನ್ ಅವರಿನ ಚತುರ್ಥ ಎಸೆತ ರೈಟ್ ಆರ್ಮ್ ಒದಗಿನ ಎಸೆತಗಾರಿಕೆ ಮತ್ತೊಮ್ಮೆ ಫುಲ್ ಟಾಸ್ ಅಗೇನ್. 1 more ಟಾಪ್ ಕ್ಲಾಸ್ ಶಾಟ್ ಫ್ರಮ್ ಶಿವ. ಹ್ಯಾಟ್ರಿಕ್ ಸಿಕ್ಸರ್ ನೇರವಾಗಿ ಬರ್ತಾ ಇದೆ. ಹಂಗ್ರಿ ಓಲ್ಸ್ ತಂಡಕ್ಕೆ ಆರಂಭಿಕ ಆಘಾತದ ಬಳಿಕ ಇಂತಹ ಬಿರುಸಿನ ದಾಂಡುಗಾರಿಕೆ ಬೇಕಾಗಿತ್ತು. ಚುಟುಕು ಮಾದರಿಯ ಪಂದ್ಯಾಟವನ್ನು ಗಮನಿಸಿಕೊಳ್ತಾ ಇದ್ದೇವೆ. ಆದರೆ ಈ ಹಂತದಲ್ಲಿ ಯಾವುದೇ ಒತ್ತಡಕ್ಕೆ ಒಳಗಾಗದಂತಹ ತಂಡದ ಆರಂಭಿಕ ಭರವಸೆಯ ಆಟಗಾರ ಶಿವ ಸತತವಾಗಿ 3 ಎಸೆತಗಳಲ್ಲಿ 3 ಸಿಕ್ಸರ್ಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ನಾವು ಸ್ಕೋಮೋಸನ್ ಟು 30. ತಂಡದ ಖಾತೆಯಲ್ಲಿದೆ 30. ಪ್ರಥಮ ಪವರ್ ಪ್ಲೇ ಓವರ್ನಲ್ಲಿ ಕೇವಲ 9 ರನ್ಗಳು ದಾಖಲಾಗಿತ್ತು. ನಂತರದ 4 ಎಸೆತ 21 ರನ್ಗಳನ್ನ ವೋಲ್ಸ್ ತಂಡ ಸಂಪಾದಿಸಿಕೊಳ್ತಾ ಇದೆ. ಮುಂದಿನ ಎಸೆತ ಈ ಬಾರಿ ಮತ್ತೊಮ್ಮೆ ಸ್ಟ್ರೈಟ್ ಹಿಟ್. 1 ball ಚೆಂಡು ನೇರವಾಗಿ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಅನ್ನು ನಾವಿಲ್ಲಿ ಕೊಂಡೊಡ್ಬೇಕಾಗಿದೆ. ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ಈ ಇಬ್ಬರು ಕ್ಷೇತ್ರ ರಕ್ಷಕರ ಮಧ್ಯೆ ಆ ಒಂದು ಸೊಗಸಾದ ಹೊಡೆತವನ್ನು ನಮಗಾಗಿ ನೀಡ್ತಾ ಇದ್ದಾರೆ ಶಿವ. ಈ ಮೂಲಕವಾಗಿ ಇದೀಗ ಬೌಂಡ್ರಿ ಬರ್ತಾ ಇದೆ. ವಿತ್ ದಟ್ ಬೌಂಡ್ರಿ ನಾವು ಸ್ಕೋಮೋಸನ್ ಟು 34. 3 ಸಿಕ್ಸರ್ಗಳ ಬಳಿಕ 1 ಸಿಕ್ಸರ್ ದಾಖಲಾಗಿದೆ. ಅಂತಿಮ ಎಸೆತ ಬರ್ತಾ ಇದೆ. 1 more ಟಾಪ್ ಕ್ಲಾಸ್ ಶಾಟ್, ಆದ್ರೆ ಇತರ ಮಧ್ಯೆ ಚೆಂಡು ನೇರವಾಗಿ ಮತ್ತೊಮ್ಮೆ ಸೀಮೆರೆಗೆ ದಾಟ್ತಾ ಇದೆ. ಲಾಂಗ್ ಆನ್ ವಿಭಾಗದಲ್ಲಿ 1 more 6. ಶಿವ ಖಂಡಿತವಾಗಿಯೂ ನಾವಿಲ್ಲಿ ಶಿವ ದಾಂಡು ಮುಖೇನವಾಗಿ ಭರ್ಜರಿ ಸಿಕ್ಸರ್ಗಳ ಸುರಿಮಳೆಯನ್ನು ಗಮನಿಸಿಕೊಳ್ತಾ ಇದ್ದೇವೆ.
ಪ್ರಥಮವಾಗಿ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಾಗಿತ್ತು, ನಂತರದಲ್ಲಿ ಒಂದು ಬೌಂಡ್ರಿ, ಆ ನಂತರದ ಮತ್ತೊಂದು ಸಿಕ್ಸರ್. ಈ ಮೂಲಕ 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆ 40 ರನ್ಗಳಿಗೆ ವಿಸ್ತರಣೆಯಾಗಿದೆ. ದ್ವಿತೀಯ ಓವರಿನಲ್ಲಿ 31 ರನ್ ಅನ್ನ ಸಚಿನ್ ಬಿಟ್ಕೊಡ್ತಾ ಇದ್ದಾರೆ. ಈ ಮೂಲಕವಾಗಿ ಮತ್ತೊಮ್ಮೆ ಪಂದ್ಯಾಟದಲ್ಲಿ ಮೇಲುಗೆಯನ್ನು ಸಂಪಾದಿಸಿಕೊಳ್ತಾ ಇದೆ ಹಂಗ್ರಿ ಓಲ್ಸ್. ಎರಡು ಓವರ್ಗಳು ಮುಕ್ತಾಯ. ಪ್ರಾರಂಭಿಕ ಏಕೈಕ ಪವರ್ ಪ್ಲೇ ಓವರಿನಲ್ಲಿ ಕೇವಲ 9 ರನ್ಗಳು ದಾಖಲಾಗಿತ್ತು. ದಿವಾಕರ್ ಅವರ ಬಹಳಷ್ಟು ನಿಯಂತ್ರಿತ ದಾಳಿಯನ್ನ ಆ ಒಂದು ಓವರಿನಲ್ಲಿ ನಾವು ಗಮನಿಸಿಕೊಂಡಿದ್ದೀವಿ. ಆದರೆ ನಂತರದಲ್ಲಿ ಬಹಳಷ್ಟು ದುಬಾರಿಯಾದ ಎಸೆಗಾರಿಕೆ ಸಚಿನ್ ಮುಖಾಂತರವಾಗಿ ಈಗ ಮತ್ತೊಮ್ಮೆ ತೃತೀಯ ಓವರನ್ನ ಗೆಸೆಯಲು ದಿವಾಕರ್ ಇವರು ಸಜ್ಜಾಗ್ತಾ ಇದ್ದಾರೆ. ತನ್ನ ವೈಯಕ್ತಿಕ ಖಾತೆಯ ದ್ವಿತೀಯ ಓವರಿನ ಆರಂಭಿಕ ಎಸೆತದಲ್ಲಿ ಮಿಡ್ ವಿಕೆಟ್ ವಿಭಾಗದಲ್ಲಿ 1 ರನ್ ಅನ್ನ ಸಂಪಾದಿಸಿಕೊಳ್ತಾ ಇದ್ದಾರೆ ರಫಿ. ಇದೀಗ ಡೇಂಜರಸ್ ಬ್ಯಾಟ್ಸ್ಮನ್ ಶಿವ ಬ್ಯಾಕ್ ಆನ್ ಸ್ಟ್ರೈಕ್, ಮತ್ತೊಮ್ಮೆ ಕನೆಕ್ಟೆಡ್. ಈ ಬಾರಿ ಸ್ಟ್ರೈಟ್ ಹಿಟ್ ಮತ್ತೊಮ್ಮೆ ಬರ್ತಾ ಇದೆ. 1 more 6. ಸತತ ಸಿಕ್ಸರ್ಗಳ ಸುರಿಮಳೆಯೇ ನಾವಿಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ಸಹ್ಯಾದ್ರಿ ಮೈದಾನದಲ್ಲಿ ಸಿಕ್ಸರ್ಗಳನ್ನೇ ಗಮನಿಸಿಕೊಳ್ಬೇಕಾಗಿದೆ. ಹಂಗ್ರಿ ವೋಲ್ಸ್ ತಂಡದ ಆರಂಭಿಕ ದಾಂಡುಗಾರ ಶಿವ ಇದೀಗಾಗಲೇ 5 ಸಿಕ್ಸರ್ಗಳನ್ನು ಗಮನಿಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಡೀಪ್ ವಿಕೆಟ್ ವಿಭಾಗದಲ್ಲಿ ಕ್ಯಾಚ್ಔಟ್ಗೆ ಅವಕಾಶ. ಎಸ್, ಈ ತನ್ಮಧ್ಯೆ ಕ್ಯಾಚ್ಔಟ್ ಅನ್ನು ನೀಡಿ ಪೆವಿಲಿಯನ್ ಕಡೆಗೆ ಹೆಜ್ಜೆಯನ್ನು ಹಾಕಬೇಕಾಗಿದೆ. ಆದರೆ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿರುವಂತಹ ಅವರ ಪ್ರತಿಷ್ಠಿತ ಆಟಗಾರ ಶಿವ ಖಂಡಿತವಾಗಿ ಒಂದು ಜೋರಾದ ಕೈ ಚಪ್ಪಾಳೆ ಬರಲೇಬೇಕು ಈ ಒಂದು ಬಿರುಸಿನ ದಾಂಡುಗಾರಿಕೆಗೆ. 5 ಸಿಕ್ಸರ್ಗಳ ಜೊತೆಗೆ ತಂಡದ ಖಾತೆ ಇದೀಗಾಗಲೇ 47 ರನ್ಗಳಿಗೆ ವಿಸ್ತರಣೆಗೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂತಹ ತಂಡದ ಡ್ಯಾಶಿಂಗ್ ಓಪನರ್ ಶಿವ ನಿಧಾನಗತಿಯಲ್ಲಿ ಪೆವಿಲಿಯನ್ ಕಡೆಗೆ ಹೆಜ್ಜೆಯನ್ನು ಹಾಕ್ತಾ ಇದ್ರೆ ಶಿವ ಇವರ ಸ್ಥಾನವನ್ನ ತುಂಬಲು ಇನ್ನೋರ್ವ ಅನುಭವಿ ಆಟಗಾರನ ಆಗಮನವಾಗ್ತಾ ಇದೆ. ಫಯಾಜ್ ತಂಡದ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್, ತಂಡದ ಭರವಸೆಯ ಆಟಗಾರ. ಇದೀಗಾಗಲೇ ಬೃಹತ್ ರನ್ನಿನ ಸೂಚನೆ ನೀಡುವಂತಹ ಹಂತದಲ್ಲಿ ಚಾಣಕ್ಷತನದ ದಾಂಡುಗಾರಿಕೆಯನ್ನು ತನ್ನ ತಂಡಕ್ಕಾಗಿ ಪ್ರದರ್ಶಿಸಬೇಕಾಗಿದೆ. ಶಾರ್ಟ್ ಲೈನ್ ಡೆಲಿವರಿ ಮತ್ತೊಮ್ಮೆ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಹೊಡೆಯುವಂತಹ ಪ್ರಯತ್ನದಲ್ಲಿ ಇದ್ರು ಫಯಾಜ್. ಆದರೆ ವೇಗಕ್ಕೆ ವಂಚನೆಗೆ ಒಳಗಾದಂತಹ ಫಯಾಜ್ ಡಾಟ್ ಡೆಲಿವರಿ ಗಮನಿಸಿಕೊಳ್ತಾ ಇದ್ದಾರೆ. ಈ ಮೂಲಕ ಚುಕ್ಕಿ ಎಸೆತವಾಗ್ತಾ ಇದೆ ದಿವಾಕರ್ ಅವರಿನ ಪಂಚಮಿ ಎಸೆತ. ಇದರ ಮಧ್ಯೆ ಮತ್ತೊಮ್ಮೆ ಓವರ್ ಪಿಚ್ ಡೆಲಿವರಿ ಆಲ್ಮೋಸ್ಟ್ ಯಾರ್ಕರ್ ಲೆಂತ್ ಅನ್ನು ಗಮನಿಸಿಕೊಳ್ತಾ ಇದ್ದೇವೆ. ದಿವಾಕರ್ ಮೂಲಕವಾಗಿ ಆ ಹುದ್ದರಿಯನ್ನ ಸಂಪಾದಿಸಿದ ಬಳಿಕ ಕೊಂಚ ಮಟ್ಟಿಗೆ ಇದೀಗ ನಿಯಂತ್ರಿತ ದಾಳಿ ಸಂಘಟನೆಯಾಗ್ತಾ ಇದೆ. ದಿವಾಕರ್ ಬಹಳಷ್ಟು ಯಶಸ್ವಿಯಾಗಿ ಆರಂಭಿಕ ಪವರ್ ಪ್ಲೇ ಓವರ್ ಅನ್ನು ನಿರ್ವಹಿಸಿದ್ರು. ಅದರ ನಂತರದ ತನ್ನ ವೈಯಕ್ತಿಕ ಖಾತೆಯ ದ್ವಿತೀಯ ಓವರಿನ ದ್ವಿತೀಯ ಎಸೆತದಲ್ಲಿ ಶಿವರ್ ಅವರೊಂದು ಸಿಕ್ಸರ್ ಅನ್ನು ಬಾರಿಸಿಕೊಂಡಿದ್ರು. ನಂತರದಲ್ಲಿ ಶಿವರ್ ಅವರ ಹುದ್ದರಿಯನ್ನ ದಿವಾಕರ್ ಪಡೆದುಕೊಳ್ತಾ ಇದ್ದಾರೆ. ಆ ನಂತರ ನಿಯಂತ್ರಿತ ದಾಳಿ ಸಂಘಟನೆಯಾಗಿದೆ. ಇದೀಗ ಮತ್ತೊಮ್ಮೆ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಹೊಡೆಯುವಂತಹ ಪ್ರಯತ್ನ. ಟೈಮಿಂಗ್ಸ್ ನ ಕೊರತೆಯಿಂದಾಗಿ ಚೆಂಡು ನೇರವಾಗಿ ಗೂಟ ರಕ್ಷಕನ ಭದ್ರ ಬೊಗಸನ್ನು ಸೇರ್ಕೊಳ್ತಾ ಇದೆ. 3 ಓವರ್ಗಳು ಮುಕ್ತಾಯವಾಗಿದೆ. 3 ಓವರ್ಗಳ ಮುಕ್ತಾಯದ ಹಂತದಲ್ಲಿ ತಂಡದ ಖಾತೆ ಇಲ್ಲಿದೆ 48. ಈ ತೃತೀಯ ಓವರಿನಲ್ಲಿ ದಿವಾಕರ್ 8 ರನ್ಗಳನ್ನ ಎದುರಾಳಿ ತಂಡಕ್ಕೆ ಬಿಟ್ಟುಕೊಡ್ತಾ ಇದ್ದಾರೆ. ಅದೇ ರೀತಿ ಶಿವರ್ ಅವರ ಒಂದು ಪ್ರತಿಷ್ಠಿತ ಹುದ್ದರಿಯನ್ನ ಸಂಪಾದಿಸಿಕೊಳ್ಳುವಲ್ಲಿ ಕೂಡ ಸಫಲತೆಯನ್ನ ಕಂಡುಕೊಂಡಂತಹ ಎಸೆತಗಾರ ದಿವಾಕರ್. ಇನ್ನು ಕೂಡ 12 ಎಸೆತಗಳಿವೆ. 12 ಸ್ಲಾಗ್ 2 ಸ್ಲಾಗ್ ಓವರ್ಗಳನ್ನು ನಾವಿಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ಈ ಹಂತದಲ್ಲಿ ಸಾಕಷ್ಟು ಬಿರುಸಿನ ಹೊಡೆತ ವೋಲ್ಸ್ ತಂಡ ನೆಚ್ಚಿಕೊಳ್ತಾ ಇದೆ. ಇದರ ಮಧ್ಯೆ ಸ್ಟ್ರೈಟ್ ಹಿಟ್ ಮೂಲಕ ಚೆಂಡು ನೇರವಾಗಿ ಲಾಂಗ್ ಆನ್ ವಿಭಾಗವನ್ನು ತಲುಪಿದೆ. ಫ್ಲಿಕ್ ಶಾಟ್ ನ ಪ್ರಯತ್ನದಲ್ಲಿದ್ರು, ಆದರೆ ಟೈಮಿಂಗ್ಸ್ ನ ಕೊರತೆಯಿಂದಾಗಿ ಚೆಂಡು ನೇರವಾಗಿ ಲಾಂಗ್ ಆನ್ ವಿಭಾಗವನ್ನು ತಲುಪ್ತಾ ಇದೆ. ಫಯಾಜ್ ರನ್ ಅನ್ನ ಸಂಪಾದಿಸಿರುವಂತಹ ಆಟಗಾರ. ಇದೀಗ ರಫೀರ್ ಅವರ ಆಗಮನ ಆಗ್ತಾ ಇದೆ. ಸಿಕ್ಸರ್ಗಳಿಗೆ ಮುನ್ನುಡಿಯನ್ನ ಬರೆದಂತಹ ಆಟಗಾರ. ಇದರ ಮಧ್ಯೆ ಎಕ್ಸಲೆಂಟ್ ಕ್ಯಾಚ್, ರನ್ನಿಂಗ್ ಕ್ಯಾಚ್ ಅನ್ನು ಗಮನಿಸಿಕೊಳ್ತಾ ಇದ್ದೇವೆ. ಲಾಂಗ್ ಆಫ್ ವಿಭಾಗದಲ್ಲಿಂತಹ ಕ್ಷೇತ್ರ ರಕ್ಷಕ ಆಲ್ಮೋಸ್ಟ್ ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದವರೆಗೆ ಓಡಿಕೊಂಡು ಬಂದು ಈ ಒಂದು ಕ್ಯಾಚ್ ಅನ್ನು ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಪಡೆದುಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ಡೇಂಜರಸ್ ಬ್ಯಾಟ್ಸ್ಮನ್ ರಫೀರ್ ಅವರು ಕೂಡ ಪೆವಿಲಿಯನ್ ಕಡೆಗೆ ಹೆಜ್ಜೆಯನ್ನು ಹಾಕಬೇಕಾಗಿದೆ. ಆದರೆ ಖಂಡಿತವಾಗಿಯೂ ಒಂದು ಹಂತದಲ್ಲಿ ಒತ್ತಡದಲ್ಲಿದ್ದಂತಹ ತಂಡದ ಖಾತೆಯಲ್ಲಿದೆ 49 ಸ್ಕೋರ್ 49. ಒಂದು ಹಂತದಲ್ಲಿ ಹಂಗ್ರಿ ಓಲ್ಸ್ ಸಾಕಷ್ಟು ಹುದ್ದರಿಯನ್ನು ಕಳೆದುಕೊಂಡು ಸಾಕಷ್ಟು ಸಂಕಷ್ಟದ ಸ್ಥಿತಿಯಲ್ಲಿತ್ತಾದ್ರೆ ಆ ಹಂತದಲ್ಲಿ ಪ್ರಥಮ ಎಸೆತದಲ್ಲಿ ಒಂದು ಭರ್ಜರಿ ಸಿಕ್ಸರ್ ಬಾಲಿಸುವ ಮುಖಾಂತರ ಈ ಬೃಹತ್ ಮೊತ್ತಕ್ಕೆ ಮುನ್ನುಡಿಯನ್ನು ಬರೆದಂತಹ ರಫಿ ಅಂತಿಮವಾಗಿ ಹುದ್ದರಿಯನ್ನು ಬಿಟ್ಟುಕೊಡ್ತಾ ಇದ್ದಾರೆ. ರಫಿ ಇವರ ಸ್ಥಾನದಲ್ಲಿ ಇನ್ನೋರ್ವ ತಂಡದ ಭರವಸೆಯ ಆಟಗಾರನ ಆಗಮನವಾಗಿದೆ.
ಸುಪಾಶ್. ಈತನ ಮಧ್ಯೆ ಮತ್ತೊಮ್ಮೆ ಟಾಪ್ ಕ್ಲಾಸ್ ಡೆಲಿವರಿ. ಗುಟ ರಕ್ಷಕ ಕೂಡ ವಂಚನೆಗೆ ಒಳಗಾಗ್ತಾ ಇದ್ದಾರೆ. ಈ ಮೂಲಕವಾಗಿ 1 ರನ್ನಿನ ಸೇರ್ಪಡೆಯಾಗಿದೆ. ಸುಪಾಶ್ ವೈಯಕ್ತಿಕ ಖಾತೆ ಪ್ರಾರಂಭಗೊಂಡಿದೆ. ವಿತ್ ದಟ್ ಸಿಂಗಲ್ ಸ್ಕೋರ್ ಮೋಸ್ ಟು 50. ತಂಡದ ಖಾತೆ ಅರ್ಧ ಶತಕವನ್ನು ತಲುಪ್ತಾ ಇದೆ. ಈ ಬಾರಿ ಮತ್ತೊಮ್ಮೆ ಲೆಗ್ ಸ್ಟಂಪ್ ವಿಭಾಗದಲ್ಲಿ ಹೊಡೆಯುವಂತಹ ಪ್ರಯತ್ನದಲ್ಲಿ ಇದ್ರಾದ್ರೆ ರಾಂಗ್ ಲೈನ್ ಮತ್ತೊಮ್ಮೆ ಗಮನಿಸಿಕೊಳ್ತಾ ಇದ್ದೇವೆ. ಅತಿರಿಕ್ತ ರನ್ನಿನ ಘೋಷಣೆಯಾಗಿದೆ ಮತ್ತೊಮ್ಮೆ. ಅದರ ಜೊತೆಗೆ ಒಂದು ಎಕ್ಸ್ಟ್ರಾ ಡೆಲಿವರಿಯನ್ನು ಕೂಡ ಎಸೆತಗಾರ ಎಸೆಯಬೇಕಾದಂತಹ ಅವಶ್ಯಕತೆ ಇದೆ. ತನ್ಮಧ್ಯೆ ಮತ್ತೊಮ್ಮೆ ಕಲಾತ್ಮಕ ಶೈಲಿಯ ಎಸೆತಗಾರಿಕೆ ಶಾರ್ಟ್ ರನ್ ಅನ್ನು ಹೊಂದಿರುವಂತಹ ಎಸೆತಗಾರ ರೈಸ್ ಬಲವಾದ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಮನವಿಗೆ ಯಾವುದೇ ಪುರಸ್ಕಾರಗಳು ಲಭ್ಯವಾಗ್ತಾ ಇಲ್ಲ. ಡಾಟ್ ಡೆಲಿವರಿ ಈ ಹಂತದಲ್ಲಿ ಖಂಡಿತವಾಗಿಯೂ ಕೊಂಚ ಮಟ್ಟಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಅಂತಹ ಒಂದು ಎಸೆತವಾಗಿದೆ. ಈತ ಮಧ್ಯೆ ಮತ್ತೊಮ್ಮೆ ಬ್ಯಾಕ್ ಫುಟ್ ಕವರ್ ಡ್ರೈವ್ ಮುಖಾಂತರವಾಗಿ ಚೆಂಡು ನೇರವಾಗಿ ಡೀಪ್ ಪಾಯಿಂಟ್ ವಿಭಾಗವನ್ನು ತಲುಪ್ತಾ ಇದೆ. 1 ರನ್ ಮಾತ್ರ ಲಭ್ಯವಾಗ್ತಾ ಇದೆ ಬಲಿಷ್ಠ ಹಂಗ್ರಿ ಓಲ್ಸ್ ತಂಡಕ್ಕೆ. ಅಂತಿಮ ಹಂತದಲ್ಲಿ ಬಹಳಷ್ಟು ಸುಧಾರಿತ ನಿಯಂತ್ರಿತ ದಾಳಿ ಸಂಘಟನೆ ಆಗ್ತಾ ಇದೆ, ವಿಶೇಷವಾಗಿ ದಿವಾಕರ್ ಅದೇ ರೀತಿ ರೈಸ್ ಮುಖಾಂತರ. ಈ ಬಾರಿ ಮತ್ತೊಮ್ಮೆ ಓವರ್ ಪಿಚ್ ಡೆಲಿವರಿ ಅವಕಾಶವಿತ್ತು ಸ್ಲಾಟ್ ಶಾಟ್ಗೆ, ಆದ್ರೆ ಮತ್ತೊಮ್ಮೆ ವಂಚನೆಗೆ ಒಳಗಾಗ್ತಾ ಇದ್ದಾರೆ ಫಯಾಜ್. ಈ ಮೂಲಕ 1 more ಡಾಟ್ ಡೆಲಿವರಿ ಮುಖಾಂತರ 4 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಹಂತದಲ್ಲಿ 4 ಓವರಿನ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ 53. ಸ್ಕೋರ್ ವಾಸ್ ಟು 53 after the completion of 4 overs for the loss of 4 valuable wickets. ಇದೀಗ ಪ್ರಥಮ ಇನ್ನಿಂಗ್ಸ್ ನ ಅಂತಿಮ ಓವರ್ ಚಾಲ್ತಿಗೆ ಬರ್ತಾ ಇದೆ. ಎಸೆತಗಾರಿಕೆ ವಿಭಾಗದಲ್ಲೂ ಕೂಡ ಹೊಸ ಪರಿಚಯವಾಗಿದೆ. ಫೈಸಲ್ ಎಸೆತಗಾರಿಕೆ ವಿಭಾಗಕ್ಕೆ ಆಗಮಿಸುತ್ತಿರುವಂತಹ ಎಸೆತಗಾರ ಬಹಳಷ್ಟು ಕರಾರುವಕ್ಕಾದ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಯಾಕೆಂದ್ರೆ ಅಂತಿಮ ಓವರ್ ಚಾಲ್ತಿಗೆ ಬರ್ತಾ ಇದೆ. ಈ ಹಂತದಲ್ಲಿ ಆಟಗಾರ ಪ್ರತಿ ಎಸೆತಕ್ಕೂ ಬಲವಾದ ಪ್ರಹಾರವನ್ನು ನೀಡುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಸೊಗಸಾದ ಲೈನ್ ಅಂಡ್ ಲೆಂತ್ ಅನ್ನು ಕಾಯ್ದುಕೊಳ್ಳಬೇಕಾಗಿದೆ ಫೈಸಲ್. ಓವರಿನ ಪ್ರಥಮ ಎಸೆತ ಮತ್ತೊಮ್ಮೆ ರೋಡ್ ಅಂಡ್ ಕಡೆಯಿಂದ ಮುಂದುವರಿತಾ ಇದೆ. ಓವರ್ ಪಿಚ್ ಡೆಲಿವರಿ ಮತ್ತೊಮ್ಮೆ ಚೆಂಡು ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗವನ್ನು ತಲುಪಿದೆ. 1 ರನ್ ಪೂರ್ತಿಗೊಂಡಿದೆ. 2ನೇ ರನ್ನಿಗೆ ಪ್ರಯತ್ನ ಆದರೆ ಯಾವುದೇ ಲಭ್ಯತೆ ಕಂಡು ಬರ್ತಾ ಇಲ್ಲ. ಈ ಮೂಲಕವಾಗಿ 1 ರನ್ನಿಗೆ ತೃಪ್ತಿಯನ್ನು ಪಡ್ಕೊಳ್ಬೇಕಾಗಿದೆ. ವಿತ್ ದಟ್ ಸಿಂಗಲ್ ಸ್ಕೋರ್ ಮೋಸ್ ಟು 54. ತಂಡದ ಖಾತೆಯಲ್ಲಿದೆ 54. ಅಂತಿಮ 5 ಎಸೆತಗಳು ಬಾಕಿ. ಫೈಸಲ್ ವಿರುದ್ಧವಾಗಿ ಫಯಾಜ್ ಓವರ್ ಕನೆಕ್ಷನ್ ಓವರ್ ದಿ ವಿಕೆಟ್ ಫಾರ್ ದ ಮ್ಯಾಕ್ಸಿಮಮ್. ವಿತ್ ದಟ್ 6 now score moves on to 60. ತಂಡದ ಖಾತೆಯಲ್ಲಿದೆ 60. 1 more ಟಾಪ್ ಕ್ಲಾಸ್ ಶಾಟ್ ಫ್ರಮ್ ಫಯಾಜ್. ಇವರಿಗೆ ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಅಂತಿಮವಾಗಿ ಒಂದು ಅವಕಾಶ ಅದು ಓವರ್ ಪಿಚ್ ಡೆಲಿವರಿ ಮುಖಾಂತರವಾಗಿ ಲಭ್ಯವಾಗಿತ್ತು. 2 ಕೈಗಳಿಂದ ಅವಕಾಶವನ್ನು ಬಾಚಿಕೊಂಡಂತಹ ಫಯಾಜ್ 6 ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಅವರಿನ ತೃತೀಯ ಎಸೆತ ಲೆಗ್ ಸ್ಟಂಪ್ ವಿಭಾಗದಲ್ಲಿ ಮತ್ತೊಮ್ಮೆ ಹೊಡೆಯುವಂತಹ ಪ್ರಯತ್ನ ರಾಂಗ್ ಲೈನ್ಗೆ ಮತ್ತೊಮ್ಮೆ ತಪ್ಪನ್ನ ಎಸಗ್ತಾ ಇದ್ದಾರೆ ಫೈಸಲ್. ಈ ಮೂಲಕವಾಗಿ ಅತಿರಿಕ್ತ ರನ್ಗಳ ಘೋಷಣೆಯಾಗಿದೆ. ಮತ್ತೊಂದು ಅತಿರಿಕ್ತ ಎಸೆತವನ್ನ ಕೂಡ ಮುಂದುವರಿಸಬೇಕಾಗಿದೆ ಫೈಸಲ್. ಅವರಿನ ತೃತೀಯ ಎಸೆತ ಎದುರಿಸುವಂತಹ ದಾಂಡುಗಾರ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಫಯಾಜ್. ಮತ್ತೊಮ್ಮೆ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಚೆಂಡು ಸೀಮಾ ರೇಖೆಯನ್ನು ದಾಟ್ತಾ ಇದೆ. ವಾಟ್ ಶಾಟ್! ಖಂಡಿತವಾಗಿಯೂ ಲಾಂಗ್ ಆಫ್ ಮತ್ತು ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿದ್ದಂತಹ ಆ ಒಂದು ಪ್ರದೇಶದಲ್ಲಿ ಬಹಳಷ್ಟು ಸೊಗಸಾದ ಲೆಫ್ಟ್ ಹ್ಯಾಂಡ್ ಕವರ್ ಡ್ರೈವ್ ಮುಖಾಂತರವಾಗಿ 6 ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಫಯಾಜ್. ಈ ಮೂಲಕವಾಗಿ ಬ್ಯಾಕ್ ಟು ಬ್ಯಾಕ್ 6 ದಾಖಲಾಗಿದೆ. ಅಂತಿಮ ಓವರ್ ಖಂಡಿತವಾಗಿಯೂ ಇಂತಹ ಬಿರುಸಿನ ದಾಂಡುಗಾರಿಕೆ ಬೇಕಾಗಿತ್ತು. ಆ ಒಂದು ಅವಶ್ಯಕತೆಯನ್ನು ಪೂರೈಸುತ್ತಿರುವಂತಹ ದಾಂಡುಗಾರ ಫಯಾಜ್. ಬ್ಯಾಕ್ ಟು ಬ್ಯಾಕ್ 6. ಈ ಬಾರಿ ತೃತೀಯ 6ಗೆ ಪ್ರಯತ್ನ. ಮತ್ತೊಮ್ಮೆ ಚೆಂಡು ಸೀಮಾ ರೇಖೆಯನ್ನ ಲಾಂಗ್ ಆಫ್ ವಿಭಾಗದಲ್ಲಿ ದಾಟ್ತಾ ಇದೆ. ಮತ್ತೊಂದು ಹ್ಯಾಟ್ರಿಕ್ 6 ದಾಖಲಾಗಿದೆ. ಪ್ರಾರಂಭಿಕವಾಗಿ ಶಿವು ದಾಂಡು ಮುಖೇನ ಹ್ಯಾಟ್ರಿಕ್ 6 ಹಂಗ್ರಿ ವೋಲ್ಸ್ ತಂಡಕ್ಕೆ ಲಭ್ಯವಾಗಿತ್ತು. ಇದೀಗ ಮತ್ತೊಮ್ಮೆ ಅಂತಿಮ ಹಂತದಲ್ಲಿ ಫಯಾಜ್ ಮಧ್ಯಮ ಕ್ರಮಾಂಕವನ್ನ ಆಧರಿಸಿರುವಂತಹ ಆಟಗಾರ ಆರಂಭಿಕ ಉದ್ದರಿಯ ನಷ್ಟದ ಬಳಿಕ ಖಂಡಿತವಾಗಿ ಒಂದು ಬೃಹತ್ ಮೊತ್ತವನ್ನ ಇಲ್ಲಿ ದಾಖಲಿಸಿಕೊಳ್ತಾ ಇದೆ ಬಲಿಷ್ಠ ಓಲ್ಸ್ ತಂಡ. ಇದರ ಮಧ್ಯೆ ಪರ್ಫೆಕ್ಟ್ ಲೈನ್ ಆದ್ರೆ ಆಫ್ಟರ್ ಸಾಕಷ್ಟು ಹೊರಭಾಗದಲ್ಲಿ ಚೆಂಡು ಸಂಚರಿಸಿದೆ. ಅತಿರಿಕ್ತ ರನ್ಗಳ ಘೋಷಣೆಯಾಗಿದೆ ವೈಡ್ ಮುಖಾಂತರವಾಗಿ. ವಿತ್ ದಟ್ ಎಕ್ಸ್ಟ್ರಾ now score moves on to 74.
ತಂಡದ ಖಾತೆಯಲ್ಲಿದೆ 74. ಪಂಚಮಿ ಎಸೆತದ ಪ್ರಯತ್ನ, ಮತ್ತೊಮ್ಮೆ ಫ್ಲಿಕ್ ಶಾಟ್ ಗಳನ್ನು ಗಮನಿಸಿಕೊಳ್ತಿದ್ದೇವೆ. ಡಿಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕ್ಯಾಚ್ಗೆ ಪ್ರಯತ್ನವನ್ನ ಮಾಡಿದ್ರು. ಈ ಹಂತದಲ್ಲಿ 1 ಬೌನ್ಸ್ ಮೂಲಕ ಚೆಂಡು ಸೀಮಾರೇಖೆಯನ್ನು ದಾಟ್ತಾ ಇದೆ. ಮತ್ತೊಂದು ಬೌಂಡ್ರಿ, ಫಯಾಜ್ ದಾಂಡುಮುಖಿಯನ್ನು ದಾಖಲಾಗಿದೆ. ವಿತ್ ದಟ್ ಬೌಂಡ್ರಿ ನೌ ಸ್ಕೋರ್ ಮೂವ್ಸ್ ಆನ್ ಟು 78. ತಂಡದ ಖಾತೆಯಲ್ಲಿದೆ 78 ರನ್ಗಳು. ಅಂತಿಮ ಎಸೆತ, ಪ್ರಥಮ ಇನ್ನಿಂಗ್ಸ್ ನ ಅಂತಿಮ ಎಸೆತವನ್ನು ನಿಭಾಯಿಸಬೇಕಾಗಿದೆ ಫೈಸಲ್. ಇದೀಗಾಗಲೇ ಸಾಕಷ್ಟು ದುಬಾರಿಯಾದ ಎಸೆತಗಾರಿಕೆ. ಪ್ರಥಮ ಎಸೆತ ಸಿಂಗಲ್, ನಂತರದಲ್ಲಿ 3 ಸಿಕ್ಸರ್, ನಂತರ ಒಂದು ಬೌಂಡ್ರಿ ದಾಖಲಾಗಿದೆ. ಮತ್ತೊಮ್ಮೆ ಶಾರ್ಟ್ ಲೆಂತ್ ಡೆಲಿವರಿ ಬಾರಿ 5 ಲೆಗ್ ವಿಭಾಗದಲ್ಲಿ ಚೆಂಡು ಸಂಚರಿಸ್ತಾ ಇದೆ. ಯಾವುದೇ ಕ್ಷೇತ್ರ ರಕ್ಷಕರಿಲ್ಲದಂತಹ ಪ್ರದೇಶದಲ್ಲಿ ಮತ್ತೊಮ್ಮೆ 5 ಲೆಗ್ ವಿಭಾಗದಲ್ಲಿ ಬೌಂಡ್ರಿಯನ್ನು ದಾಖಲಿಸಿಕೊಳ್ಳುವ ಮೂಲಕ ಪರ್ಫೆಕ್ಟ್ ಅಂತ್ಯ ಇದೀಗ ಪ್ರಥಮ ಇನ್ನಿಂಗ್ಸ್ಗೆ ಕಂಡು ಬರ್ತಾ ಇದೆ. ಬಲಿಷ್ಠ ಹಂಗ್ರಿ ಓಲ್ಸ್ ತಂಡದ ಪರವಾಗಿ ನಿಗದಿತ 5 ಓವರ್ಗಳಲ್ಲಿ ಬಲಿಷ್ಠ ಹಂಗ್ರಿ ಓಲ್ಸ್ ತಂಡ ಆರಂಭಿಕ ಆಘಾತದ ಬಳಿಕವೂ ಕೂಡ ಚೇತರಿಕೆಯನ್ನು ಕಂಡುಕೊಂಡು ಶಿವ, ಅದೇ ರೀತಿ ಫಯಾಜ್ ಮತ್ತು ರಫೀರ್ ಅವರ ಆ ಒಂದು ಬಿರುಸಿನ ದಾಂಡುಗಾರಿಕೆಯ ಜೊತೆಗೆ 82 ಅಂಕಗಳನ್ನು ಸಂಪಾದಿಸಿಕೊಳ್ತಾ ಇದೆ. 82 ಅಂಕಗಳೊಂದಿಗೆ 83 ರನ್ ಗಳಿಸುವಂತಹ ಅವಶ್ಯಕತೆ ಈ ಹಂತದಲ್ಲಿ ಕಂಡುಬರ್ತಾ ಇದೆ. ದಣೀಸ್ 11 ಈ ತಂಡಕ್ಕೆ ಕಾದಾಡಬೇಕಾಗಿದೆ. ದಣೀಸ್ 11 ಕೂಡ ಸಾಕಷ್ಟು ಬಲಿಷ್ಠ ದಾಂಡುಗಾರನ ಹೊಂದಿರುವಂತಹ ಒಂದು ಪಡೆ. ಆರಂಭಿಕ ಜೊತೆಗಾರಿಕೆ, ಆರಂಭಿಕ ಆಟಗಾರರಿಂದ ಬಿರುಸಿನ ಆಟದ ಮೂಲಕವಾಗಿ ಈ ಬೃಹತ್ ಮೊತ್ತವನ್ನ ಚೇಸಿಂಗ್ ನಡೆಸುವಂತಹ ಪ್ರಯತ್ನವನ್ನ ಮಾಡಬೇಕಾಗಿದೆ. ದಣೀಸ್ 11 ಕಾದಾಡೋಣ. ಮುಂದೆ ಸಾಕಷ್ಟು ರೋಮಾಂಚಕಾರಿಯಾಗಿ ದ್ವಿತೀಯ ಇನ್ನಿಂಗ್ಸ್ ಕೂಡ ಸಾಗಿ ಬರುವಂತಹ ಹಂತದಲ್ಲಿ ವೀಕ್ಷಕ ವಿಭಾಗದಲ್ಲಿ ಕೂಡ ಬದಲಾವಣೆ. ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ನಾನು ರಶೀದ್ ಸಂಕೊಳಿಗೆ ಇವರನ್ನ ಸ್ವಾಗತಿಸ್ತಾ ಇದ್ದೇನೆ. The toss won by Team Red Angels captain and elected to bat first. That's going to be the second match of Women's League. Team Hungry Wolves, they have collected 82 on the scoreboard, giving 83 as a target to the opposition. The opposition team, Danis 11,
They have a target of 83 to be chased from 30 balls. Definitely it's a possible chase as the afternoon conditions, we are entering into the early afternoon conditions. Definitely there's a possibility of getting the runs because the wind has started blowing in all the directions. First ball. Sachin with the first ball. It's going to be far away from the wickets, so one added into the scoreboard from the starting itself without any legal deliveries counted. White ball. Sachendra once again from the bowling mark. Sachendra bowls. Oh, almost I think kissing the wickets, but the bails did not get off. That's the reason why. That ball hit the wickets, but the bails did not come off. That's the reason why Sachendra, it was definitely appealing, but the bails did not come off. Unlucky for team Angry Wolves, but they are off to a very good start now. Oh, brilliant ball. In fact, umpire once again not interested in the appeal. It's a very good start for Hungry Wolves. Oh, lovely looking stroke, low full toss, and he's found the gap as well. The long on fielder tried to stop the ball on the long off, but it's definitely going to cross the boundary line. One bounce, two bounce, and into the fence for 4 runs. Sachendra started the over with a very good line and length. He got unlucky, especially with that ball hitting the stumps and bails not hoisting off. Sachendra once again continues his attack. Oh, that's much better line and length. In fact, it's going to be directed required. Oh my goodness, almost close to the wicket. That could have been a suicidal attempt from the batter. But with that last ball still remaining, 5 runs on the scorecard. 4 with that boundary and 1 with that first ball wide. So 5 on the board. Oh, lovely looking stroke. I think he's got the distance. Yes, it is. It's a huge one. Into the long off for maximum. Clears the long off boundary in an effortless way. Sachendra bowled a very economical over, but that last ball maximum has converted this over into a very decent over for Dhanis 11. 11 on the scorecard. 11 run on the scorecard for Dhanis 11. 11 without any wicket lost. So it's a very good start for both the teams, considering especially in the power play over. 11 is not a bad total at all. 11 runs conceding over. I think it's a decent over from the bowler. Sachendra, he had got 4 dot balls in the over, but 2 balls that went for, one went for the boundary and the other one for the maximum. That made sure that they get 11 of the first over. With that 11 on the scoreboard, 24 balls remaining. 72 required to win the match from 24 balls. Still, the chase is going to be a difficult one for Dhanis 11. They need a one big over. Slower one to start off the over. Started with the slow ball. Bhavish has got a very good line and length. The way he bowled that first ball, executing slower ones is a difficult job. Straightly looking like it's going to be into the hands of the fielder.
Wicket number 1. Danis 11. They have lost the valuable first wicket here. Rise back to pavilion. Rise in the form of catch out back to pavilion. That's a first breakthrough Hungry Wolves were looking for. I think they would have had the wicket by now if that ball had hoisted the bails off. Pretty much unlucky start for team Hungry Wolves, but recovery seems to be very good for them. So far, 2 balls completed. And new batsman into the middle. Anvit in the middle. Anvit swings the bat hard but doesn't get the connection. It's going to be white ball far away from the off stump. So Prakash Bantwal, a very good umpire, along with Naveen, two of the very experienced umpires. They got a lot of cricket knowledge. And also in team Hungry Wolves side, they got Sachindra, who bowled that first over. He's also one more very good umpire in overarm cricket as well. So a lot of experienced cricketers playing in this tournament. Oh, wonderful bowling. That's brilliant bowling. Bowled a slow off cutter, and batsman tried to play according to the line of the ball, but that last movement turn from the ball definitely made the batsman fall into the trap of slow cutter. Bhavish, 3 balls completed from Bhavish for the 4th time. Bhavish balls low full toss. I think fielder definitely going to collect the ball inside the line. Perfect gathering. So with that, just one added. Anvit rotates the strike to his partner Sukesh. Sukesh in the last over, he got a very good maximum and a boundary as well. So if he continues hitting in that similar fashion, I think there's definitely possibility for Danis 11. Oh, this is some excellent stroke, but no, Sachindra puts the gas down. That could have been wicket number 2. Unlucky. Someone like Sachindra dropping catches, definitely not a usual thing. It's very rare to see him drop catches, but 14 on the scorecard. Bhavish, 5 balls completed from Bhavish, 14 on the scorecard. Bhavish again for the last time in the over. Anvit wanted to play into the onside of the wicket, but doesn't get the connection. So it's going to be end of over number 2. After 2 overs play completed, just 14 runs on the scoreboard. A very good over from Bhavish, conceding only 3 runs and also getting a wicket in the first ball itself. So wonderful over from Bhavish. Just 3 runs conceded, 14 on the scoreboard. 69 required. Oh, look at that stroke. I think that's left for the National Highway. Wonderful hitting. Sukesh. What an amazing hit. He's read the line and length of the ball perfectly. Once he's read the line and length perfectly, there's nothing else to do. Just swing the bat in hard and quite well. It's going to be 20 on the scoreboard. Harshit. Oh, Harshit bowls away from the wickets. That's good thinking from Harshit. Bowled a low full toss. Almost like a knuckle ball. Slower one. 20 on the board. Oh, good looking stroke. I think it's going to be. Oh, in fact, Sukesh is getting one more life. Sukesh. What a lucky escape for Sukesh in the first over as well, which was bowled by Sachindra. He got a life.
ball hit his wickets, but bails did not come off. And here again, he's got one more life, I think. And Sachindra also left one more catch opportunity. So 3 opportunities for Sukesh. He need to make use of the opportunities he's got here. 22 on the board. 4 balls completed so far from Harshit. Last 2 more to go in the over. Last 2 more balls to go in the over for Harshit. Harshit. Balls to Sukesh. Sukesh swings the bat hard. From the bat, in fact. That's the reason why I'm thinking why umpire is not signaling the white ball. Far away, but batsman tried to swing at it, but wicketkeeper dropped that catch. One more opportunity, 4th opportunity for Sukesh. Or tried to go for the innovative stroke. Now Sukesh knows exactly that luck is favoring him, so he can definitely take opportunities as the match requires some hard hitting. One more added in the form of byes. So over number 3 completed. 3 overs play completed here. And 23 on the scoreboard. Sachindra brought again into the attack. In fact, fumbles in collecting the ball, but it's just going to be 1. Anvit on the facing end now. To all the cricket lovers and all the players playing in this tournament, there's lunch provided. So you can have your lunch at the bus parking area. Ten ball, 58 required. I think every ball needs to go out of the park. Oh, Sachindra, he gets one more dot ball. This is excellent bowling. A lovely looking stroke into the mid wicket, where fielder gathered the ball perfectly. Now almost for Dani's 11, I think the opposition bowler needs to favor them. Opposition bowler, if they bowl many extra balls, the chase is definitely possible. But if they keep bowling the legal deliveries, I think Dani's 11. Oh, this is some good hitting, but definitely not got the distance. One bounce and fielder collected the ball perfectly. Excellent fielding from the fielder. Came running from wideish long off into the long off area to collect that ball. A long chase, but collected the ball perfectly. Last ball. Oh, good looking ball. Finally, as he got the wicket. In fact, I think no, that ball took the deflection of the wicket keeper. Then it took the bails off, and batsman was inside the crease. That's the reason why ball stayed safely. So batsman also safe. So with that dot ball, scorecard at 27 after. So 4 overs completed and scoreboard at 27 for the loss of 1 wicket. Even though Dani's 11 haven't lost wicket, but they have not got the big strokes in. They haven't played some good cricket in the middle, because chasing 83, they needed to go from the starting over. That's a power play over. Oh, swings hard. Anvit gets the maximum. I think this is some complimentary runs, because the chase is quite long now.
33 on the scoreboard. Rafi, the bowler. Rafi bowls again. Rafi this time changes the line, bowls into the leg stump. In the previous ball, he bowled a good length ball, but into the off stump. So that got punished from the bat of Anvit. So Rafi made a change of line very quickly. That's the adjustments you need to make in the middle. Oh, good looking stroke! But definitely it's going to be caught inside the boundary line. One bounce and into the hands of the fielder. So it's going to be dot ball. There's no run completed. Meanwhile, up in the air. But fielder doesn't try to get the catch. Just one added between the wicket. And with back on the facing end. Last two more balls to go. Meanwhile, it's going to be one more single added into the scoreboard. Last ball of the match. Last ball of the match. So with that, it's a very much comprehensive victory. It's a comprehensive victory for Team Hungry Wolves. They're definitely hungry. They want to get that 2-pointer in the points table, and they have managed to get the 2-pointer in the points table. And for the man of the match, for the match ended, there's no doubt in anybody's mind. 8 ball, 35 scored single-handedly from Shivu. I request Shivu from Team Hungry Wolves to come and collect his man of the match. And I request Dinesh sir to hand over the man of the match to Shivu for his wonderful performance. 8 ball, 35 run. What an amazing innings he played. So 3 overs match here for the women's league. Match number 2 is the best of 3. So if Team Red Angels lose this one, I think definitely they're going to be in trouble.
Yes, start of the play. Umpires has given the green signal. Oh, look at that start. Wonderful start again. In the previous match as well, she bowled a very good over. Umpire says it's going to be white ball. So 1 run added into the scoreboard. So umpire has reversed his decision. Umpire says it's going to be dot ball. There's no white ball. Swings again, but doesn't make the connection. It's going to be one more dot ball. Consecutive dot balls. Once again swings the bat. I think it's going to cross the boundary line. In fact, it's boundary. These are much required runs. Team Red Angels, if they want to stay alive in the competition, they need to win this one. And Team Ruby's Rebels, they need this victory in order to seal the series. Chance of a catch. Will she be able to manage to take it? No, in fact, drops the catch. And run out opportunity as well. They also lose that run out opportunity. Last ball. Last ball remaining. Into that gap area. It's going to be one more boundary. So first over completed. 9 on the scoreboard. Oh, lovely looking stroke, stepped out of her crease, and the fielder tried to play some football, but it's definitely not going to stop the ball from crossing the boundary line. It's again 4 more runs in the scorecard for Team Red Angels. Red Angels, they definitely are looking for one more victory. In fact, Red Angels, they're looking for the first victory to level the series. Already Ruby's Rebels, they are leading the series with the 1 match victory, but here it's going to be white ball. Far, far away from that legal area of play. Once again, excellent football, and the bails are not off in time. I think umpire says it's going to be safe. The batsman is safe, so 1 run added into the scoreboard. And scoreboard moves on to meanwhile, into the gap. Once again, some soccer skills, but ball stopped successfully before that ball crossed the boundary line. So it's going to be again 1 more run. Good running between the wicket. They need to keep the strikes rotated in order to keep the scoreboard moving. 16 in total now on the scoreboard. Is it going to be just enough? In fact, ball landed just before that maximum line. Boundary. Last 2 more to go. Last 2 more to go. And scoreboard stands at 20 run for Team Red Angels. Good looking stroke down the ground again. Directly required. She misses the throw. Misses the throw. And
they're going to complete that risky single. Direct hit was required, but throw was definitely off from the wickets. So 21 after 1.5 overs proceedings completed. A good looking stroke. Is it going to be one more boundary? In fact, it crosses comfortably. So boundary to end over number 2. 25 on the board. Team Red Angels, they're putting a good total on the board. Red Angels captain won the toss and elected to bat first. I think this is a good thinking from the captain. So far their batters have justified the decision of captain choosing to bat first. 25 already in the scoreboard. Two overs completed. Last over play still remaining. I think they have once again brought that same bowler. Oh, it's going to be wickets. And for the next match, I request Zeus Super Kings captain and Team Elegant captain. Please immediately come to the mic point for the tossing ceremony. Team Zeus Super Kings and Team Elegant captain, please immediately come to the mic point for the tossing ceremony. Meanwhile, boundary and scoreboard moves on to 29 in total. Last 3 more balls still remaining. In the previous match, Team Red Angels, they had a total of 34 to be chased in the second innings. But here, they're batting in the first innings. They have batted very well. But here, it's going to be one more dot ball. Still two ball play remaining and 29 on the scorecard. 29 for the loss of 1 wicket. Swings the bat hard but doesn't make the connection. They're going for the base run. And that ball stopped just before the boundary line. And the batters just completed 1 run. So 33 on the scoreboard. 33 on the scoreboard. With that boundary, the scoreboard now looking very strong in favor of Team Red Angels. The chase is definitely not going to be easy. Oh, good looking stroke, but definitely fielder underneath that ball. Stop the ball in time. But throw definitely off from the mark. With that single, innings number 1 completed here. 34 run collected from Team Red Angels. And 35 is going to be the target for Ruby's Rebels. Ruby's Rebels, they have to chase 35 from 18 balls. Definitely not going to be an easy chase. Chasing here in this ground is a very difficult thing. And if Team Red Angels, they manage to win this match, it's going to be 3rd match. Or if Ruby's Rebels, they win this match, I think that's going to be the end of the series, because it's going to be the best of 3 tournament for women's team. In the last match, Ruby's Rebels, they collected 33 runs on the scoreboard, giving 34 as a target to the opposition. But here in this match number 2, Team Red Angels captain won the toss and elected to bat first, and they put a total of 34 runs on the scorecard, giving 35 as a target in 18 balls play. And we have our official umpire, Avinash, conducting the tossing ceremony.
And Zeus Super Kings captain has won the toss for the next match that is going to be played between Team Elegant taking against Zeus Super Kings. Meanwhile, start off for the second innings. Good start for Ruby's Rebels. Just rotated the strike on the first ball itself. Swings hard. Overthrow committed. That fielder did a great stopping of that ball. Good collection, but throw definitely not on point. Need to be careful with the throw. So it's going to be white ball. One more white ball. So 2 run added in the scoreboard. 2 extra run added in the scorecard. Ruby's Rebel, they need to win this one in order to win the series. On the other hand, Team Red Angels, they have to win this one in order to stay alive in the competition. It's going to be boundary. With the boundary, the scoreboard moves on to 8 in total. 4 balls completed. Last 2 more to go in the over number 1. Oh, good looking stroke. Excellent fielding. That's some quality fielding. Definitely not an easy job to field like that. Stop the ball in perfect timing. And batsman just collected a single between the wicket. Oh, up in the air. Catch could be taken. And that fielder did a great job in taking that catch. Definitely not an easy catch. Running backwards. It's a very difficult catch, but taken comfortably. So 9 on the scoreboard for the loss of 1 wicket. Ruby's Rebels, they lose the first wicket at the last ball of the first over. So over number 1 completed. ಟೀಮ್ ಎಲಿಗೆಂಟ್ ತಂಡದ ಕಪ್ತಾನ ಆದಷ್ಟು ಬೇಗ ಒಮ್ಮೆ ಮೈಕ್ ಪಾಯಿಂಟ್ ಅನ್ನು ಸಂಪರ್ಕಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತಮ್ಮ ತಂಡದ ಪ್ರಥಮ 11 ಆಟಗಾರರನ್ನ ಇಲ್ಲಿ ಆದಷ್ಟು ಬೇಗ ತಿಳಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. Meanwhile, just 1 added into the scoreboard, 10 on the scorecard. Team Red Angels, they are just struggling to get that first victory in the tournament. Chance of a catch should have been taken. That ball landed just before that fielder. I think if they had taken this catch, that could have been one more big blow. So it's going to be a dot ball. 2 consecutive dot balls. 2 consecutive dot balls and a wide ball now. Misses the line. Misses the target of wickets. Balls into the leg stump. Far away from the leg stump as well. It's a spectra wide. Meanwhile, one more wide ball. With that wide ball, scoreboard moves on to 12 in total. 1.3 overs proceedings are completed. Meanwhile, ball is up in the air. Fielder came underneath that ball to collect the catch, but not able to cover the distance in time.
So ball landed safely and batsman collected a single between the wicket. With that, score now moves on to 13 in total on the board for the loss of 1 wicket. Good bowling. Definitely they need dot balls rather than the wickets. More than the wickets, I think they need dot balls here. 13 on the scorecard for the loss of 1 wicket. 1.5 overs proceedings completed. Last ball of the second over. I think it's going to cross the boundary line very easily. Down the ground stroke. Played between the gap of the point fielder and the covers fielder. So with that boundary, scoreboard at 17. Over completed. Over number 2 completed. 17 on the scoreboard. 6 balls and 18 required to win the match. It's going to be very difficult. They need 3 maximum. Meanwhile, one more added between the wicket. Oh, good looking stroke. But just in front of that maximum line, it's going to be 1 bounce into the fence for 4 runs. With that boundary, scoreboard looking very strong now. 22 on the scoreboard. 4 ball and 13 required to win the match. Still there's a possibility of winning the match for Ruby's Rebels to seize this series against Team Red Angels. Red Angels on the other hand, the bowler now looking under pressure. The fielding side also need to make sure that it's going to be a maximum. Wonderful hitting. 3 ball and 7 required to win the match. 3 balls, 7 required to win the match. 7 runs are required from just 3 balls. Bowler definitely looking very much under pressure. Swings the bat hard, but yes, no, and finally they go for the run. Strike rotated now. I think that's a mistake maybe, because the striking batsman who was striking the ball very well needed to be on the striker's end, but they have managed to rotate the strike. 2 ball, 6 required to win the match. Will she be able to finish the match in style? In fact, catch! And in the second attempt, they are able to manage to take the catch. Wonderful fielding. I think if Team Red Angels win this match, I think the man of the match, definitely one of the contender for the man of the match, is going to be that jersey number 33, taking 2 good catches in order to send 2 good batsmen into the pavilion. With that 29 for the loss of 2 wickets. 2.5 overs proceedings are completed. 1 ball and 6 required to win the match. 1 ball and 6 required to win the match. Even if they're able to manage to get a boundary, that's not going to help them even tie the match. Is it going to be maximum? And it is! It's a last ball maximum finish. Team Ruby's Rebels, and it's a disheartening loss for the side of Team Red Angels. Definitely it's a disheartening end for the Team Red Angels side. They have lost the tournament. They played a very good cricket in the second match, but last ball 6 has definitely taken Team Ruby's Rebels as the winners of this series. So that's the end of Women's Cricket League. And the next match coming between Zeus Super Kings
ಮತ್ತೊಮ್ಮೆ ಸರ್ವ ಕ್ರೀಡಾ ಪ್ರೇಮಿಗಳನ್ನ ಈ ಒಂದು ಅತ್ಯದ್ಭುತ ಕ್ರೀಡಾ ಸರಣಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಪ್ರೊಬಬ್ಲಿ ದ ಮ್ಯಾಚ್ ಆಫ್ ದ ಟೂರ್ನಮೆಂಟ್, ಎರಡು ಬಲಿಷ್ಠ ತಂಡಗಳ ಮಧ್ಯದ ಕಾದಾಟವನ್ನ ನಾವೀಗ ವೀಕ್ಷಣೆ ಮಾಡಲಿಕ್ಕಿದ್ದೇವೆ. ಸೂಪರ್ ಕಿಂಗ್ಸ್ ವಿರುದ್ಧವಾಗಿ ಟೀಮ್ ಎಲಿಗೆಂಟ್ಸ್ ಪ್ರಥಮ ಪಂದ್ಯಾಟದಲ್ಲಿ ಒಂದು ದೊಡ್ಡ ಮೊತ್ತದ ಅಂತರದಿಂದ ಜಯವನ್ನು ದಾಖಲಿಸಿರುವಂತಹ ತಂಡ. ಬಹುಶಃ ನಿಗದಿತ 5 ಓವರ್ಗಳಲ್ಲಿ 90ಕ್ಕಿಂತಲೂ ಹೆಚ್ಚು ರನ್ಗಳನ್ನ ಸೇರಿಸಿ ಆ ಒಂದು ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿಕೊಂಡಂತಹ ತಂಡ. ಅದೇ ರೀತಿ ಸೂಪರ್ ಕಿಂಗ್ಸ್ ತನ್ನ ಹಿಂದಿನ ಪಂದ್ಯಾಟದಲ್ಲೂ ಕೂಡ ಸರ್ವಾಂಗೀಣ ಆಟದ ಮೂಲಕವಾಗಿ ಬಹಳಷ್ಟು ಉತ್ತಮ ರೀತಿಯಲ್ಲಿ, ಬಹಳಷ್ಟು ಸುಲಭದ ರೀತಿಯಲ್ಲಿ ಜಯವನ್ನ ದಾಖಲಿಸಿರುವಂತಹ ಇನ್ನೊಂದು ತಂಡ. ಈ ಮೂಲಕವಾಗಿ ಎರಡು ಬಲಿಷ್ಠ ತಂಡಗಳ ಮಧ್ಯದ ಕಾದಾಟ ಇದೀಗ ಈ ಒಂದು ಜಿಯಸ್ ಪ್ರೀಮಿಯರ್ ಲೀಗ್ ಸೀಸನ್ 3ರ ಆವೃತ್ತಿಯಲ್ಲಿ ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ನಾವು ಗಮನಿಸಿಕೊಳ್ತಾ ಇದ್ದೇವೆ. ಅದೃಷ್ಟದ ನಾಣ್ಯ ಚೆಮ್ಮಿಗೆ ಇದೀಗಾಗಲೇ ಸೂಪರ್ ಕಿಂಗ್ಸ್ ತಂಡದ ಪಾಲಾಗಿದ್ದು ನೇರವಾಗಿ ಕ್ಷೇತ್ರ ರಕ್ಷಣೆಯನ್ನು ನೆಚ್ಚಿಕೊಂಡಂತಹ ತಂಡ. ಅದೇ ರೀತಿ ಟೀಮ್ ಎಲಿಗೆಂಟ್ ಈ ತಂಡ ಕೂಡ ಬಹುಶಃ ಪ್ರಥಮವಾಗಿ ಬ್ಯಾಟಿಂಗ್ ಅನ್ನೇ ಆಯ್ಕೆ ಮಾಡಿಕೊಳ್ಳಬಹುದಂತಹ ಸಾಧ್ಯತೆ ಹೆಚ್ಚು ಇರುವಂತಹ ಸಂದರ್ಭ. ಏಕೆಂದರೆ ಪ್ರಥಮ ಪಂದ್ಯಾಟದಲ್ಲೂ ಕೂಡ ಮುರಳಿ ಅದೇ ರೀತಿ ಸ್ವರೂಪ ಈ ಇಬ್ಬರು ಜೋಡಿ ಆ ತಂಡ 90ಕ್ಕಿಂತಲೂ ಹೆಚ್ಚು ರನ್ ದಾಖಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಜೋಡಿ. ಮತ್ತೊಮ್ಮೆ ಆರಂಭಿಕ ಹಂತದಿಂದಲೇ ಬಿರುಸಿನ ಹೊಡೆತಗಳನ್ನು ಹೊಡೆಯುವ ಮೂಲಕ ಮತ್ತೊಮ್ಮೆ ದಾಂಡುಗಾರಿಕೆಯನ್ನು ನೆಚ್ಚಿಕೊಳ್ಳುವಂತಹ ತಂಡ. ಈ ಮೂಲಕವಾಗಿ ಪಂದ್ಯ ಪ್ರಾರಂಭದ ಸೂಚನೆ. ಎಸೆಗಾರಿಕೆ ವಿಭಾಗದಲ್ಲಿ ಸುರೇಶ ಸೂಪರ್ ಕಿಂಗ್ಸ್ ತಂಡದ ಪರವಾಗಿ ಏಕೈಕ ಪವರ್ ಪ್ಲೇ ಚಾಲ್ತಿಗೆ ಬರ್ತಾ ಇದೆ. 30 ಗಜದ ಹೊರಭಾಗವನ್ನು ಗಮನಿಸಿದ್ರೆ ಡೀಪ್ ಮಿಡ್ ವಿಕೆಟ್, ಅದೇ ರೀತಿ ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರರಕ್ಷಕರನ್ನ ನಿಯೋಜಿಸಿಕೊಂಡು ಮುಂದುವರಿತಾ ಇದ್ದಾರೆ ಸುರೇಶ್. ಎದುರಿಸುವಂತಹ ದಾಂಡುಗಾರ ಸ್ವರೂಪ. ದಾಂಡುಗಾರಿಕೆ ವಿಭಾಗದಲ್ಲಿ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್, ಬಹಳಷ್ಟು ಸೊಗಸಾದ ರನ್ ಅಪ್. ಇದರ ಮಧ್ಯೆ ಆಫ್ ಸ್ಟಂಪ್ನ ಸಾಕಷ್ಟು ಹೊರಭಾಗದಲ್ಲಿ ಇದೆ ಚೆಂಡು. ಲೆಂತ್ ಬಹಳಷ್ಟು ಸೊಗಸಾಗಿತ್ತಾದ್ರೆ ಲೈನ್ ಅಲ್ಲಿ ಕೊಂಚ ಮಟ್ಟಿಗೆ ವೈಫಲ್ಯತೆ. ಈ ಮೂಲಕವಾಗಿ ಪ್ರಥಮ ವೈಡ್ ಡೆಲಿವರಿ ದಾಖಲಾಗ್ತಾ ಇದೆ. ಈ ವೈಡ್ ಡೆಲಿವರಿ ಮೂಲಕ ತಂಡದ ಖಾತೆ ಪ್ರಾರಂಭಗೊಳ್ತಾ ಇದೆ. ಟೀಮ್ ಎಲಿಗೆಂಟ್ ತಂಡದ ಖಾತೆ 1 ಅಂಕಗಳೊಂದಿಗೆ ಇಲ್ಲಿ ಪ್ರಾರಂಭಗೊಳ್ತಾ ಇದೆ. ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ರೋಡೆನ್ ಕಡೆಯಿಂದ ಸ್ವರೂಪ ಸುರೇಶ. ಇದರ ಮಧ್ಯೆ ಮತ್ತೊಮ್ಮೆ ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಸಂಚರಿಸಿದೆ. 1 ರನ್ ದಾಖಲಾಗುವ ಮೂಲಕ ಸ್ವರೂಪ ತನ್ನ ವೈಯಕ್ತಿಕ ಖಾತೆಯನ್ನ ಪ್ರಾರಂಭಗೊಳಿಸ್ತಾ ಇದ್ದಾರೆ. ಇದೀಗ ಡೇಂಜರಸ್ ಬ್ಯಾಟ್ಸ್ಮನ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಮುರಳಿ ಸ್ಟ್ರೈಕ್ ಆನ್ ವಿಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ರೈಟ್ ಹ್ಯಾಂಡೆಡ್ ಲೆಫ್ಟ್ ಹ್ಯಾಂಡೆಡ್ ಕಾಂಬಿನೇಷನ್ ಕೊಂಚ ಮಟ್ಟಿಗೆ ಎಸೆತಗಾರನಿಗೆ ತೊಂದರೆಯನ್ನ ಉಂಟು ಮಾಡಬಹುದು. ಯಾಕೆಂದ್ರೆ ಅಂತಹ ಕ್ಷಮತೆಯನ್ನು ಹೊಂದಿರುವಂತಹ ಇಬ್ಬರು ಬಲಿಷ್ಠ ಆಟಗಾರರಿದ್ದಾರೆ. ಈ ಹಂತದಲ್ಲಿ ಒಂದು ಪರ್ಫೆಕ್ಟ್ ಲೈನ್ ಅಂಡ್ ಲೆಂತ್ ಅನ್ನು ಕಾಯ್ದುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ಸುರೇಶ್. ಅವರಿನ ದ್ವಿತೀಯ ಎಸೆತದ ಪ್ರಯತ್ನದಲ್ಲಿ ಕೊಂಚ ಮಟ್ಟಿಗೆ ಫೀಲ್ಡಿಂಗ್ ಅಲ್ಲಿ ಬದಲಾವಣೆಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಡೀಪ್ ಮಿಡ್ ವಿಕೆಟ್ ಅದೇ ರೀತಿ ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರರಕ್ಷಕರನ್ನ ನಿಯೋಜಿಸಿಕೊಂಡು ಮುಂದುವರಿತಾ ಇದ್ದಾರೆ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಮುರಳಿಗಾಗಿ. ಸುರೇಶ್ ಸೊಗಸಾದ ರನ್ ಅಪ್, ಫುಲ್ ಟಾಸ್. ಇದರ ಮಧ್ಯೆ ಆಲ್ಮೋಸ್ಟ್ ಯಾರ್ಕೌಟ್ ಡೆಲಿವರಿ ಆಗಿತ್ತು. ಬೈ ಮುಖಾಂತರವಾಗಿ ರನ್ನಿನ ಘೋಷಣೆಯಾಗಿದೆ. ಗುಠ ರಕ್ಷಣೆ ವಿಭಾಗದಲ್ಲಿ ಕೂಡ ಕೊಂಚ ಮಟ್ಟಿಗೆ ವೈಫಲ್ಯತೆ. ಮಿಡ್ ವಿಕೆಟ್ ಅದೇ ರೀತಿ ಲಾಂಗ್ ಆನ್ ಈ ಪ್ರದೇಶದಲ್ಲಿ ಬಲಿಷ್ಠ ಸಿಕ್ಸರ್ಗಳನ್ನು ದಾಖಲಿಸುವಂತಹ ಓರ್ವ ಬಲಿಷ್ಠ ಆಟಗಾರ ಮುರಳಿ. ಇವರನ್ನ ಆಫ್ ಸ್ಟಂಪ್ ವಿಭಾಗದಲ್ಲಿ ಆಡಿಸುವಂತಹ ಪ್ರಯತ್ನ. ಈ ಪ್ರಯತ್ನದಲ್ಲಿ ಖಂಡಿತವಾಗಿಯೂ ಯಶಸ್ಸು ಸುರೇಶ್ ಪಾಲಾಗ್ತಾ ಇದೆ. 2 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಆರಂಭಿಕ ಪವರ್ ಪ್ಲೇ ಓವರಿನಲ್ಲಿ. ಓವರಿನ ತೃತೀಯ ಎಸೆತ ಥರ್ಡ್ ಡೆಲಿವರಿ. ಮತ್ತೊಮ್ಮೆ ಶಾರ್ಟ್ ಆಫ್ ಲೆಂತ್ ಡೆಲಿವರಿ. ಈ ಬಾರಿ ಪರ್ಫೆಕ್ಟ್ ಲೈನ್ ಅಂಡ್ ಲೆಂತ್ ಅನ್ನು ಗಮನಿಸಿಕೊಳ್ತಾ ಇದ್ದೇವೆ. ದಾಂಡುಗಾರನಿಗೆ ಯಾವುದೇ ಸುಲಭದ ಅವಕಾಶಗಳು ಲಭ್ಯವಾಗ್ತಾ ಇಲ್ಲ. ಆಫ್ ಸ್ಟಂಪ್ ವಿಭಾಗದಲ್ಲಿ ಆಡಿಸುವಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈ ಬಾರಿ ವಂಚನೆಗೆ ಒಳಗಾದಂತಹ ದಾಂಡುಗಾರ ಸ್ವರೂಪ 1 more ಡಾಟ್ ಡೆಲಿವರಿ. ಈ ಮೂಲಕ 3 ಯಶಸ್ವಿ ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅವರಿನ ಚತುರ್ಥ ಎಸೆತ 4th ಡೆಲಿವರಿ. ಸುರೇಶ್ ಟು ಸ್ವರೂಪ. ಇದರ ಮಧ್ಯೆ ಮತ್ತೊಮ್ಮೆ ಚಾಣಾಕ್ಷತನದ ದಾಂಡುಗಾರಿಕೆಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ಶಾರ್ಟ್ ಆಫ್ ಲೆಂತ್ ಡೆಲಿವರಿ. ರಕ್ಷಣಾತ್ಮಕವಾಗಿ ಆಡುವ ಮುಖಾಂತರ ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 1 ಅಂಕವನ್ನ ಸ್ವರೂಪ ಸಂಪಾದಿಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಮುರಳಿ ಇವರಿಗೆ ಸ್ಟ್ರೈಕ್ ಅನ್ನು ಒದಗಿಸಿಕೊಡ್ತಾ ಇದ್ದಾರೆ. ಆರಂಭಿಕ ಪವರ್ ಪ್ಲೇ ಅವರಿನ ಅಂತಿಮ 2 ಎಸೆತಗಳು ಬಾಕಿ. 2 ಬಲಿಷ್ಠ ತಂಡ ಕೂಡ ಗರಿಷ್ಠ ಮೊತ್ತವನ್ನ ಸೇರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸ್ತಾ ಇದೆ. ಈ ಬಾರಿ ಮತ್ತೊಮ್ಮೆ ಯಾರ್ಕರ್ ಡೆಲಿವರಿ ಕ್ರಾಸ್ ಬ್ಯಾಟೆಡ್ ಶಾಟ್ ನ ಪ್ರಯತ್ನ ಮುರಳಿ ಮುಖಾಂತರವಾಗಿ ಗಮನಿಸಿಕೊಳ್ತಾ ಇದ್ದೇವೆ. 1 more ಟಾಪ್ ಕ್ಲಾಸ್ ಡೆಲಿವರಿ ಫ್ರಮ್ ಸುರೇಶ್. ಈ ಮೂಲಕವಾಗಿ ಮತ್ತೊಂದು ಡಾಟೆಡ್ ಡೆಲಿವರಿ. ಈ ಓವರಿನ ದ್ವಿತೀಯ ಡಾಟ್ ಡೆಲಿವರಿಯನ್ನು ಗಮನಿಸಿಕೊಳ್ತಾ ಇದ್ದೇವೆ. 5 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದ್ರೂ ಕೂಡ ಯಾವುದೇ ಬಲಿಷ್ಠ ಹೊಡೆತಗಳು ಈವರೆಗೆ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅಂತಹ ಅತ್ಯದ್ಭುತವಾದ ಕರಾರುವಕ್ಕಾದ ದಾಳಿ ಸಂಘಟನೆಯಾಗ್ತಾ ಇದೆ ಸುರೇಶ್ ಮೂಲಕವಾಗಿ. 1 more attempted ಯಾರ್ಕರ್ ಡೆಲಿವರಿ.
ದಟ್ ಇಸ್ ವಾಟ್ ಮುರಳಿ ಕ್ಯಾನ್ ಡೂ ಫಾರ್ ಯು. ಖಂಡಿತವಾಗಿಯೂ ಒಂದು ಸಣ್ಣ ಅವಕಾಶವಿತ್ತು, ನೇರವಾಗಿ ಇನ್ಫೀಲ್ಡ್ ಅನ್ನ ಕ್ಲಿಯರ್ ಮಾಡುವ ಮುಖಾಂತರ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ 1 ಬೌನ್ಸ್ ಮೂಲಕ ಬೌಂಡ್ರಿ ರೇಖೆಯನ್ನು ದಾಖಲಿಸ್ತಾ ಇದ್ದಾರೆ. ಈ ಮೂಲಕವಾಗಿ ಈ ಓವರಿನ ಪ್ರಥಮ ಬೌಂಡ್ರಿ ದಾಖಲಾಗಿದೆ. ವಿತ್ ದಟ್ ಬೌಂಡ್ರಿ ನೌ ಸ್ಕೋರ್ ಮೂವ್ಸ್ ಆನ್ ಟು 8. ತಂಡದ ಖಾತೆಯಲ್ಲಿದೆ 8 ಪ್ರಥಮ ಪವರ್ ಪ್ಲೇ ಓವರಿನ ಮುಕ್ತಾಯದ ಹಂತದಲ್ಲಿ 5 ಅತ್ಯದ್ಭುತ ಎಸೆತ, 4 ರನ್ಗಳು ಮಾತ್ರ ಎದುರಾಳಿ ತಂಡಕ್ಕೆ ಲಭ್ಯವಾಗಿತ್ತು. ಸಾಕಷ್ಟು ಪ್ರಾಮುಖ್ಯತೆಯ ಅಂತಿಮ ಎಸೆತವಾಗಿತ್ತು. ಸುರೇಶ್ ಮೂಲಕವಾಗಿ ಎಸೆತಗಾರಿಕೆ ಕೂಡ ಒಂದು ಅತ್ಯುತ್ತಮವಾದ ಲೈನ್ ಅಂಡ್ ಲೆಂತ್ ಮೂಲಕ ಕಾಯ್ದುಕೊಂಡಿದ್ರು. ಆದರೆ ಮುರಳಿ ಬಹಳಷ್ಟು ಸೊಗಸಾದ ಒಂದು ಕನೆಕ್ಷನ್ ಪ್ಲೇಸ್ಮೆಂಟ್ ಮೂಲಕವಾಗಿ ಆ ಬೌಂಡ್ರಿಯನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ 8 ಅಂಕಗಳು ದಾಖಲಾಗಿದೆ. ಪ್ರಥಮ ಪವರ್ ಪ್ಲೇ ಓವರಿನ ಮುಕ್ತಾಯದಲ್ಲಿ ಯಾವುದೇ ಹುದ್ದರಿಯ ನಷ್ಟವಿಲ್ಲದೆ ಮೋಹಿತ್ ದ್ವಿತೀಯ ಓವರ್ನ ಎಸ್ಎಲ್ ಎಸೆತಗಾರಿಕೆ ವಿಭಾಗದಲ್ಲಿ ಪರಿಚಯಕ್ಕೆ ಒಳಪಡ್ತಾ ಇರುವಂತಹ ಎಸೆತಗಾರ, ಕಳೆದ ಪಂದ್ಯಾಟದ ಸವ್ಯಸಾಚಿ ಆಟಗಾರ, ಟಾಪ್ ಆಲ್ರೌಂಡರ್ ಫ್ರಮ್ ದ ಸೈಡ್ ಆಫ್ ಸೂಪರ್ ಕಿಂಗ್ಸ್. ಇದರ ಮಧ್ಯೆ ಮತ್ತೊಮ್ಮೆ ಪ್ಲೇಸ್ಮೆಂಟ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. ಇದರ ಮಧ್ಯೆ ಕ್ಷೇತ್ರ ರಕ್ಷಣೆ ಕೂಡ ಬಹಳಷ್ಟು ಸೊಗಸಾಗಿ ಕಂಡುಬರ್ತಾ ಇದೆ ಸೂಪರ್ ಕಿಂಗ್ಸ್ ತಂಡದ ಪರವಾಗಿ. ಲಾಂಗ್ ಆನ್ ವಿಭಾಗದಲ್ಲಿದ್ದಂತಹ ಕ್ಷೇತ್ರ ರಕ್ಷಕ ಆಲ್ಮೋಸ್ಟ್ ಲಾಂಗ್ ಆಫ್ ವಿಭಾಗಕ್ಕೆ ಆಗಮಿಸಿ ಒಂದು ಕ್ಷೇತ್ರ ರಕ್ಷಣೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಈ ಮೂಲಕವಾಗಿ 2 ಅಂಕಗಳು ದಾಖಲಾಗಿದೆ. ಮೋಹಿತ್ ಅವರಿನ ದ್ವಿತೀಯ ಎಸೆತ ಲೆಫ್ಟ್ ಆರ್ಮ್ ರೌಂಡ್ ವಿಕೆಟ್ ಎಸೆತಗಾರಿಕೆ, ಚಾಣಾಕ್ಷತನದ ಆಟಗಾರಿಕೆ, ಬ್ಯಾಕ್ಫುಟ್ ಕವರ್ ಮುಖಾಂತರವಾಗಿ ಶಾರ್ಟ್ ಪಾಯಿಂಟ್ ವಿಭಾಗದಲ್ಲಿ 1 ಅಂಕವನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ ಸ್ವರೂಪ. ಈ ಮೂಲಕವಾಗಿ ಮುರಳಿ ಇದೀಗ ಮತ್ತೊಮ್ಮೆ ಸ್ಟ್ರೈಕ್ ಅನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ. ಹಿಂದಿನ ಪಂದ್ಯಾಟದಲ್ಲಿ ಕೂಡ ಸ್ವರೂಪ ಜವಾಬ್ದಾರಿಯುತವಾದ ಇನ್ನಿಂಗ್ಸ್ ಅನ್ನು ಕಟ್ಟಿ ಬೆಳೆಸಿದ್ರು. ಪ್ರಾರಂಭಿಕವಾಗಿ ಮುರಳಿಗೆ ಸಾಕಷ್ಟು ಸ್ಟ್ರೈಕ್ ಅನ್ನು ಒದಗಿಸಿಕೊಟ್ಟಿದ್ರು. ನಂತರದಲ್ಲಿ ಒಂದು ಸ್ಫೋಟಕ ಇನ್ನಿಂಗ್ಸ್ ಅನ್ನು ಕೂಡ ತನ್ನ ವೈಯಕ್ತಿಕ ಇನ್ನಿಂಗ್ಸ್ ನಲ್ಲಿ ನಿರ್ಮಿಸಿದಂತಹ ಓರ್ವ ಬಲಿಷ್ಠ ಆಟಗಾರ ಸ್ವರೂಪ ಇದೀಗ ಮತ್ತೊಮ್ಮೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ. ಜೊತೆಗಾರಿಕೆಯನ್ನು ಗಮನಿಸಿದ್ರೆ ಪಾರ್ಟ್ನರ್ಶಿಪ್ ಕೂಡ 11 ರನ್ಗಳಿಗೆ ಇದೀಗಾಗಲೇ ವಿಸ್ತರಣೆಯನ್ನು ಕಂಡುಕೊಳ್ತಾ ಇದೆ. ಮಧ್ಯಾಹ್ನದ ಸುಡು ಬಿಸಿಲು, ಅದೇ ರೀತಿ 2 ಬಲಿಷ್ಠ ತಂಡಗಳ ಮಧ್ಯದ ಕಾದಾಟದ ಒಂದು ರೋಚಕ ಕ್ಷಣ ಕೂಡ ನಮಗಾಗಿ ಬರ್ತಾ ಇದೆ. 1 more ಟಾಪ್ ಕ್ಲಾಸ್ ಶಾಟ್ ಫ್ರಮ್ ಮುರಳಿ, ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ 6 ಬರ್ತಾ ಇದೆ. ವಿತ್ ದಟ್ 6 ನೌ ಸ್ಕೋರ್ ಮೂವ್ಸ್ ಆನ್ ಟು 17. ತಂಡದ ಖಾತೆ 17 ರನ್ಗಳಿಗೆ ವಿಸ್ತರಣೆಯಾಗ್ತಾ ಇದೆ. ಮುರಳಿ ಇನ್ನಿಂಗ್ಸ್ ನ ಪ್ರಥಮ ಇನ್ನಿಂಗ್ಸ್ ಇದೀಗಾಗಲೇ ದಾಖಲಾಗ್ತಾ ಇದೆ. ಮೂಲಕವಾಗಿ ಮತ್ತೊಮ್ಮೆ ಆ ಸ್ಫೋಟಕ ಇನ್ನಿಂಗ್ಸ್ ಕಟ್ಟುವಂತಹ ಸೂಚನೆ ಕೂಡ ಲಭ್ಯವಾಗ್ತಾ ಇದೆ. ಸೂಪರ್ ಕಿಂಗ್ಸ್ ಆದಷ್ಟು ಬೇಗದಲ್ಲಿ ಒಂದು ಹುದ್ದರಿಯನ್ನು ಸಂಪಾದಿಸಿಕೊಳ್ಬೇಕಾಗಿದೆ. ಅದೇ ರೀತಿ ಕೊಂಚ ಮಟ್ಟಿಗೆ ಲೈನ್ ಅಂಡ್ ಲೆಂತ್ ನಲ್ಲಿ ಕೂಡ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗಿದೆ. ನೇರವಾಗಿ ಇದೀಗ ಎಸೆತಗಾರಿಕೆ ಗಾರ್ಡ್ ಅಲ್ಲಿ ಕೂಡ ಬದಲಾವಣೆಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ಮೋಹಿತ್ ನೇರವಾಗಿ ಲೆಫ್ಟ್ ಆರ್ಮ್ ವಾದ ವಿಕೆಟ್ ಎಸೆತಗಾರಿಕೆಯನ್ನು ನೆಚ್ಚಿಕೊಳ್ತಾ ಇದ್ದಾರೆ. ಬಾರಿ ಮತ್ತೊಮ್ಮೆ ಫುಲ್ ಟಾಸ್ ಎಸೆತವಾಗಿತ್ತು. ಸುಲಭದ ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆ ಮುರಳಿ. ಲೆಗ್ ಸ್ಟಂಪ್ ವಿಭಾಗದಲ್ಲಿ ಒದಗಿಸಿಕೊಟ್ಟಂತಹ ಅವಕಾಶ, ಆದರೆ ಈ ಸುಲಭದ ಅವಕಾಶವನ್ನ ಕೈ ಚೆಲ್ಲುವ ಮುಖಾಂತರ ಡಾಟ್ ಡೆಲಿವರಿ ದಾಖಲಾಗಿದೆ. ಆಫ್ ಸ್ಟಂಪ್ ವಿಭಾಗದಲ್ಲಿ ಆಡಿಸಬೇಕಾದಂತಹ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಸರಿಯಾದ ಕ್ಷೇತ್ರ ರಕ್ಷಣೆ ಕೂಡ ಇದೀಗಾಗಲೇ ಸಜ್ಜುಗೊಂಡು ಮುಂದುವರಿತಾ ಇದ್ದಾರೆ ಸೂಪರ್ ಕಿಂಗ್ಸ್ ತಂಡದ ಪರವಾಗಿ. ಮೋಹಿತ್ ಇದರ ಮಧ್ಯೆ ಆಫ್ ಸ್ಟಂಪ್ ನ ಸಾಕಷ್ಟು ಹೊರಭಾಗದಲ್ಲಿ ಚೆಂಡು ಸಂಚರಿಸಿದೆ. ಅತಿರಿಕ್ತ ರನ್ಗಳ ಘೋಷಣೆಯಾಗಿದೆ. ವೈಡ್ ಮುಖಾಂತರವಾಗಿ ಕೊಂಚ ಮಟ್ಟಿಗೆ ಒತ್ತಡವನ್ನು ಗಮನಿಸಿಕೊಳ್ತಾ ಇದ್ದೇವೆ. ಮೋಹಿತ್ ಇವರ ಎಸೆತಗಾರಿಕೆಯಲ್ಲಿ ಮುರಳಿರವರ ಒಂದು ಹಿಟ್ಟಿಂಗ್ ಆರ್ಕ್ ನಿಂದ ಎಸೆತವನ್ನು ಸಾಕಷ್ಟು ಹೊರಗಿಡುವಂತಹ ಪ್ರಯತ್ನ. ಈ ಪ್ರಯತ್ನದಲ್ಲಿ ಕೊಂಚ ಮಟ್ಟಿಗೆ ವೈಫಲ್ಯತೆ, ಈ ಮೂಲಕ ಅತಿರಿಕ್ತ ರನ್ಗಳು ಸೇರ್ಪಡೆಯಾಗ್ತಾ ಇದೆ. ಬರೀ ಎಕ್ಸಲೆಂಟ್ ಲೌಡ್ ಅಪೀಲ್ ಆಫ್ ಎಸ್, ಮನವಿಗೆ ಪುರಸ್ಕಾರ ಲಭಿಸ್ತಾ ಇದೆ. ಈ ಮೂಲಕವಾಗಿ ಬಲಿಷ್ಠ ಆಟಗಾರ ಮುರಳಿ ಕಾಟ್ ಬಿಹೈಂಡ್ ದ ವಿಕೆಟ್ ಮುಖಾಂತರವಾಗಿ ಹುದ್ದರಿಯನ್ನ ಬಿಟ್ಕೊಡ್ಬೇಕಾಗಿದೆ. ಆ ಒಂದು ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಲೈನ್ ಮುಖಾಂತರವಾಗಿ ಎಸೆತಗಾರಿಕೆಯನ್ನ ಮುಂದುವರಿಸಿದ ಮೋಹಿತ್ ಔಟ್ ಸೈಡ್ ಎಡ್ಜ್ ಮುಖಾಂತರವಾಗಿ ನೇರವಾಗಿ ಗೋಟ ರಕ್ಷಕನ ಕೈಯನ್ನು ತಲುಪುತ್ತಾ ಇದೆ ಚೆಂಡು. ಈ ಮೂಲಕವಾಗಿ 6 ವೀರ ಮುರಳಿ ನಿಧಾನ ಗತಿಯಲ್ಲಿ ಪೆವಿಲಿಯನ್ ಕಡೆಗೆ ಹೆಜ್ಜೆಯನ್ನು ಹಾಕಬೇಕಾಗಿದೆ. ಮುರಳಿ ವೈಯಕ್ತಿಕ ಖಾತೆಯನ್ನು ಗಮನಿಸಿದ್ರೆ 10 ಅಂಕಗಳನ್ನು ಇದೀಗಾಗಲೇ ತಂಡದ ಖಾತೆಗೆ ಜಮಾವಣೆಗೊಳಿಸುವ ಮೂಲಕ 18 ರನ್ ಸೇರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಮುರಳಿ. ಆದ್ರೆ ಇನ್ನು ಕೂಡ ಸ್ವಲ್ಪ ಹೊತ್ತುಗಳ ಕಾಲ ಈ ಇನ್ನಿಂಗ್ಸ್ ಅನ್ನು ಮುಂದುವರಿಸಬೇಕಾಗಿತ್ತು. ಅದೊಂದು ಅತ್ಯದ್ಭುತವಾದ ದಾಳಿಗೆ ಒಳಗಾಗುವ ಮೂಲಕ ತನ್ನ ಹುದ್ದರಿಯನ್ನು ಬಿಟ್ಕೊಡ್ತಾ ಇದ್ದಾರೆ ಮುರಳಿ. ಮೋಹಿತ್ ಯಶಸ್ಸನ್ನು ಸಂಪಾದಿಸಿರುವಂತಹ ಎಸೆತಗಾರ ಇದೀಗ ತನ್ನ ಖಾತೆಯ ಓವರಿನ ಅಂತಿಮ ಎಸೆತವನ್ನ ನಿಭಾಯಿಸಲು ಸಜ್ಜಾಗ್ತಾ ಇದ್ದಾರೆ. ಮುರಳಿ ಇವರ ಸ್ಥಾನದಲ್ಲಿ ಇನ್ನೋರ್ವ ತಂಡದ ಭರವಸೆಯ ಆಟಗಾರ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್
ಸುಭಾಷ್ ರವರ ಆಗಮನ ಆಗ್ತಾ ಇದೆ. ತಂಡದ ಸ್ಟೈಲಿಶ್ ಪ್ಲೇಯರ್, ಸಾಕಷ್ಟು ರನ್ ಅನ್ನ ಸಂಪಾದಿಸುವಂತಹ ಕ್ಷಮತೆ ಇರುವಂತಹ ಓರ್ವ ಬಲಿಷ್ಠ ದಾಂಡುಗಾರನನ್ನು ಗಮನಿಸಿಕೊಳ್ತಾ ಇದ್ದೇವೆ. ಮೋಹಿತ್ ಮತ್ತೊಮ್ಮೆ ಲೆಫ್ಟ್ ಆರ್ಮ್ ಅರೌಂಡ್ ದ ವಿಕೆಟ್ ಎಸೆಗಾರಿಕೆಯನ್ನು ನೆಚ್ಚಿಕೊಳ್ಳುವ ಮುಖಾಂತರವಾಗಿ ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ಸುಭಾಷ್ 1 ಅಂಕವನ್ನು ಸಂಪಾದಿಸಿಕೊಂಡು ತನ್ನ ವೈಯಕ್ತಿಕ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. 2 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ 19 ಒಂದು ಹುದ್ದರಿಯ ನಷ್ಟದಲ್ಲಿ. ಆಫ್ಟರ್ ದ ಕಂಪ್ಲೀಷನ್ ಆಫ್ 2 overs, ಟೀಮ್ ಎಲಿಗೆಂಟ್ ಸ್ಕೋರಿಂಗ್ ಓನ್ಲಿ 19 runs ಫಾರ್ ದ loss of valuable 1 wickets. Man out Mr. Murali. ಸುರೇಶ್ ಮತ್ತೊಮ್ಮೆ ತನ್ನ ವೈಯಕ್ತಿಕ ಖಾತೆಯ ದ್ವಿತೀಯ ಓವರ್ ಅನ್ನ ಎಸ್ಎಲ್ ಎಸೆಗಾರಿಕೆ ವಿಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನಿಂಗ್ಸ್ ನ ತೃತೀಯ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಸುರೇಶ್ ಆರಂಭಿಕವಾಗಿ ಪವರ್ ಪ್ಲೇ ಅನ್ನು ಬಹಳಷ್ಟು ಸೊಗಸಾಗಿ ನಿರ್ವಹಿಸಿರುವಂತಹ ಎಸೆತಗಾರ. ಇತ್ತ ಮಧ್ಯೆ ಬ್ಯಾಕ್ ಫುಟ್ ಕವರ್ ಡ್ರೈವ್ ಮುಖಾಂತರವಾಗಿ ಚೆಂಡು ನೇರವಾಗಿ ಶಾರ್ಟ್ ಕವರ್ಸ್ ವಿಭಾಗವನ್ನು ತಲುಪ್ತಾ ಇದೆ. ಈ ಮೂಲಕ 1 ಅಂಕದ ಸೇರ್ಪಡೆ ವಿತ್ ಸಿಂಗಲ್ ನೌ ಸ್ಕೋರ್ ವಾಸ್ ಆನ್ ಟು 20. ತಂಡದ ಖಾತೆ 20 ರನ್ಗಳಿಗೆ ವಿಸ್ತರಣೆಯಾಗ್ತಾ ಇದೆ. ನಿಧಾನಗತಿಯಲ್ಲಿ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ರನ್ ರೇಟ್ ಕೂಡ ಕೊಂಚ ಮಟ್ಟಿಗೆ ಹೆಚ್ಚಳವಾಗ್ತಾ ಇದೆ. ಬೃಹತ್ ಮೊತ್ತ ಖಂಡಿತವಾಗಿಯೂ ಬೇಕಾಗಿದೆ. ಸಾಕಷ್ಟು ಬಲಿಷ್ಠ ದಾಂಡುಗಾರನ ಹೊಂದಿರುವಂತಹ ಸೂಪರ್ ಕಿಂಗ್ಸ್ ತಂಡಕ್ಕೆ ಒಂದು ಬೃಹತ್ ಮೊತ್ತದ ಲಕ್ಷ್ಯವನ್ನು ನೀಡಲೇಬೇಕಾದಂತಹ ಅವಶ್ಯಕತೆ ಇದೆ. ತನ್ನದೇ ಕವರ್ಸ್ ವಿಭಾಗದಲ್ಲಿ ಒನ್ ಬಾಲ್ ಓವರ್ ದ ಬೌಂಡರಿ ಲೈನ್. ವಾಟ್ ಅ ಶಾಟ್, absolutely perfect placement with the perfect timing. ಈ ಮೂಲಕವಾಗಿ ಬೌಂಡರಿ ದಾಖಲಾಗಿದೆ. ಒಂದು ಕಲಾತ್ಮಕ ಶೈಲಿ ಹೊಡೆತವನ್ನು ಗಮನಿಸಿಕೊಳ್ತಾ ಇದ್ದೇವೆ. ಸ್ವರೂಪ ದಾಂಡು ಮುಖೇನವಾಗಿ ವಿತ್ ದಟ್ ಬೌಂಡರಿ ನೌ ಸ್ಕೋರ್ ವಾಸ್ ಆನ್ ಟು 24. ತಂಡದ ಖಾತೆಯಲ್ಲಿದೆ 24. ಎಕ್ಸ್ಟ್ರಾ ಕವರ್, ಅದೇ ರೀತಿ ಲಾಂಗ್ ಆಫ್, ಈ 2 ವಿಭಾಗದಲ್ಲೂ ಕೂಡ ಕ್ಷೇತ್ರ ರಕ್ಷಕರಿದ್ರು ಕೂಡ ಆ ಇಬ್ಬರು ಕ್ಷೇತ್ರ ರಕ್ಷಕರಿಗೂ ಕೂಡ ಒಂದು ಸಣ್ಣ ಅವಕಾಶವನ್ನು ಕೂಡ ಕಲ್ಪಿಸಿಕೊಡದೆ ನೇರವಾಗಿ 1 ಬೌನ್ಸ್ ಮುಖಾಂತರವಾಗಿ ಆ ಒಂದು ಪರ್ಫೆಕ್ಟ್ ಲಾಫ್ಟೆಡ್ ಕವರ್ ಡ್ರೈವ್ ಮುಖಾಂತರವಾಗಿ ಬೌಂಡ್ರಿಯನ್ನು ದಾಖಲಿಸಿಕೊಂಡಂತಹ ಸ್ವರೂಪ ಇದೀಗ ಮತ್ತೊಮ್ಮೆ ಮುಂದುವರಿತಾ ಇದ್ದಾರೆ. ಈ ಎಸೆಗಾರಿಕೆ ವಿಭಾಗದಲ್ಲಿ ಸುರೇಶ್ ಒಬ್ಬರಿನ ತೃತೀಯ ಎಸೆತ. ಮತ್ತೊಮ್ಮೆ ಓವರ್ ಪಿಚ್ ಡೆಲಿವರಿ, ಚೆಂಡು ನೇರವಾಗಿ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗವನ್ನು ತಲುಪಿದೆ. 1 ರನ್ನಿಗೆ ಮಾತ್ರ ಅವಕಾಶ. ಮತ್ತೊಮ್ಮೆ ಸೊಗಸಾದ ಕವರ್ ಡ್ರೈವ್ ಅನ್ನು ಸ್ವರೂಪ ದಾಂಡು ಮುಖೇನವಾಗಿ ಗಮನಿಸಿಕೊಳ್ತಾ ಇದ್ದೇವೆ. ಸಾಕಷ್ಟು ಕಲಾತ್ಮಕ ಶೈಲಿಯ ಹೊಡೆತಗಳಿವೆ. ಅಂತಾರಾಷ್ಟ್ರೀಯ ಶೈಲಿಯ ಮಾದರಿಯ ಕ್ರಿಕೆಟ್ ನಲ್ಲೂ ಕೂಡ ಇಂತಹ ಸಾಕಷ್ಟು ಹೊಡೆತಗಳನ್ನು ನಾವು ನಮ್ಮ ನೆಚ್ಚಿನ ಆಟಗಾರರ ಮೂಲಕವಾಗಿ ಗಮನಿಸಿಕೊಳ್ತಾ ಇದ್ರೆ ಈ ಹಂತದಲ್ಲಿ ಸ್ವರೂಪ ಅಂತಹ ಒಂದು ಪ್ರತಿಷ್ಠಿತ ಹೊಡೆತಗಳನ್ನು ಕೂಡ ನಮಗಾಗಿ ಇಲ್ಲಿ ನೀಡ್ತಾ ಇದ್ದಾರೆ. ತಂಡದ ಖಾತೆಯಲ್ಲಿದೆ 25. ಅವರಿನ ಚತುರ್ಥ ಎಸೆತ ಸುಭಾಷ್ ಮತ್ತೊಮ್ಮೆ ಬ್ಯಾಕ್ಫುಟ್ ಕವರ್ ಡ್ರೈವ್ ಹೊಡೆಯುವಂತಹ ಪ್ರಯತ್ನ. ಔಟ್ಸೈಡ್ ಎಡ್ಜ್ ಬ್ಯಾಟ್ ಮುಖಾಂತರವಾಗಿ ಚೆಂಡು ಥರ್ಡ್ ಮ್ಯಾನ್ ವಿಭಾಗವನ್ನು ತಲುಪ್ತಾ ಇದೆ. ಮತ್ತೊಮ್ಮೆ 1 ರನ್ ದಾಖಲಾಗಿದೆ. ವಿತ್ ದಟ್ ಸಿಂಗಲ್ ಸ್ಕೋರ್ ವಾಸ್ ಆನ್ ಟು 26. ತಂಡದ ಖಾತೆಯಲ್ಲಿದೆ 26. ತೃತೀಯ ಓವರಿನ 2 ಎಸೆತಗಳು ಬಾಕಿ. ಪಂಚಮಿ ಎಸೆತದ ಪ್ರಯತ್ನದಲ್ಲಿದ್ದಾರೆ ಸುರೇಶ್. ಆರಂಭಿಕ ಆಘಾತದ ಬಳಿಕ ಕೊಂಚ ಮಟ್ಟಿಗೆ ಚೇತರಿಕೆ ಕಂಡುಬರ್ತಾ ಇದೆ ಸ್ವರೂಪ. ಅದೇ ರೀತಿ ಸುಭಾಷ್ ಈ ಜೋಡಿ ಮುಂದುವರಿತಾ ಇದೆ. ಜೊತೆಗಾರಿಕೆಯನ್ನು ಕೂಡ ದಾಖಲಿಸಿಕೊಳ್ತಾ ಇದ್ದಾರೆ. ಇದರ ಮಧ್ಯೆ ಸ್ಟ್ರೈಟ್ ಹಿಟ್, ಚೆಂಡು ನೇರವಾಗಿ ಲಾಂಗ್ ಆಫ್ ವಿಭಾಗವನ್ನು ತಲುಪಿದೆ. 1 ರನ್ ಪೂರ್ತಿಗೊಂಡು 2ನೇ ರನ್ನಿಗೆ ಕ್ಷೇತ್ರ ರಕ್ಷಕನ ಮೇಲೆ ಕೊಂಚ ಮಟ್ಟಿಗೆ ಒತ್ತಡ ತರುವಂತಹ ಪ್ರಯತ್ನ. ಈ ಪ್ರಯತ್ನದಲ್ಲಿ ಸಫಲತೆಯನ್ನು ಕಂಡುಕೊಂಡು 2 ಅಂಕಗಳನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ ಸ್ವರೂಪ ಅದೇ ರೀತಿ ಸುಭಾಷ್ ಜೋಡಿ. ಈ 2 ಅಂಕಗಳ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿದೆ 29. ಸ್ಕೋರ್ ವಾಸ್ ಆನ್ ಟು 29. ಸುರೇಶ್ ಅಂತಿಮ ಎಸೆತ. ಎದುರಿಸಂತಹ ದಾಂಡುಗಾರ ಸ್ವರೂಪ. ಮತ್ತೊಮ್ಮೆ ಶಾರ್ಟ್ ಆಫ್ ಲೆಂತ್ ಡೆಲಿವರಿ, ಬ್ಯಾಕ್ಫುಟ್ ಕವರ್ ಡ್ರೈವ್ ಮುಖಾಂತರವಾಗಿ ಬ್ಯಾಕ್ಫುಟ್ ಪಾಯಿಂಟ್ ವಿಭಾಗದಲ್ಲಿ ಚೆಂಡು ಸಂಚರಿಸ್ತಾ ಇದೆ. 1 ಅಂಕದ ಸೇರ್ಪಡೆಯೊಂದಿಗೆ 3 ಓವರ್ಗಳು ಮುಕ್ತಾಯ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ 29 ಒಂದು ಹುದ್ದರಿಯ ನಷ್ಟದಲ್ಲಿ. ಖಂಡಿತವಾಗಿ ಒಂದು ಅತ್ಯುತ್ತಮವಾದ ಹೋರಾಟ ಗಮನಿಸಿಕೊಳ್ತಾ ಇದ್ದೇವೆ. ಟೀಮ್ ಎಲಿಗೆಂಟ್ ತಂಡದ ಮುಖೇನವಾಗಿ ಬಲಿಷ್ಠ ಮೊತ್ತವನ್ನ ಸೇರಿಸುವಂತಹ ಪ್ರಯತ್ನ. ಈ ಹಂತದಲ್ಲಿ ತಂಡದ ಖಾತೆಯಲ್ಲಿ 29 ರನ್ಗಳು ಜಮಾವಣೆಯಾಗಿದೆ. ಇನ್ನು ಕೂಡ 12 ಎಸೆತಗಳು ಬಾಕಿ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಹಂತದಲ್ಲಿ ಈ 12 ಎಸೆತಗಳನ್ನು ಸದುಪಯೋಗ ಪಡಿಸಿಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಸಾಕಷ್ಟು ಬಿರುಸಿನ ಆಟಗಳು ಬೇಕಾಗಿದೆ. ಚಾಣಾಕ್ಷತನದ ಹೊಡೆತಗಳನ್ನು ಕೂಡ ನಾವು ಈ ಹಂತದಲ್ಲಿ ಕಾಣಬೇಕಾಗಿದೆ. ಈ ಮೂಲಕವಾಗಿ ಸ್ವರೂಪ್ ಮತ್ತು ಸುಭಾಷ್
ಮತ್ತೊಮ್ಮೆ ತನ್ನ ಬ್ಯಾಟಿಂಗ್ ಅನ್ನ ಇಲ್ಲಿ ಕಾಯ್ದುಕೊಳ್ತಾ ಇದ್ದಾರೆ. ಸಿದ್ಧಾರ್ಥ ಎಸ್ತುಗಾರಿಕೆ ವಿಭಾಗದಲ್ಲಿ ಪರಿಚಯವಾಗ್ತಾ ಇದ್ದಾರೆ. ಚತುರ್ಥ ಅವರಿನ ಪ್ರಥಮ ಎಸೆತ ರೋಡ್ ಎಂಡ್ ಕಡೆಯಿಂದ ಮತ್ತೊಮ್ಮೆ ಮುಂದುವರಿತಾ ಇದೆ. ಎದುರಿಸುವಂತಹ ದಾಂಡುಗಾರ ಸ್ವರೂಪ. ಸೂಪರ್ ಕಿಂಗ್ಸ್ ತಂಡಕ್ಕೆ ಖಂಡಿತವಾಗಿಯೂ ಸ್ವರೂಪ್ ರವರ ಹುದ್ದರಿಬೇಕಾಗಿದೆ. ಸ್ವರೂಪ ಆದ್ರೆ ಇವರಿಗೆ ಯಾವುದೇ ಸಣ್ಣ ಅವಕಾಶವನ್ನು ಕೂಡ ಕಲ್ಪಿಸಿಕೊಡದೆ ಬಹಳಷ್ಟು ಸೊಗಸಾಗಿ ಇನ್ನಿಂಗ್ಸ್ ಅನ್ನು ಕಟ್ಟಿ ಬೆಳೆಸ್ತಾ ಇದ್ದಾರೆ. ಒನ್ ಬೌಲರ್ ಸ್ವಿಚ್ ಹಿಟ್ ಮೂಲಕವಾಗಿ ನೇರವಾಗಿ ಡೀಪ್ ಪಾಯಿಂಟ್ ವಿಭಾಗದಲ್ಲಿ ಒನ್ ಬೌನ್ಸ್ ಮುಖಾಂತರವಾಗಿ ಚೆಂಡು ಸೀಮಾ ರೇಖೆಯನ್ನು ದಾಟ್ತಾ ಇದೆ. ಎಸೆತಗಾರ ಎಸೆತವನ್ನು ಎಸೆಯುವ ಮೊದಲೇ ಸ್ವಿಚ್ ಹಿಟ್ಗೆ ಪ್ರಯತ್ನವನ್ನ ಮಾಡಿದಂತಹ ಸ್ವರೂಪ, ಆದರೆ ಮತ್ತೆ ತನ್ನದೇ ಲೈನ್ ಅಲ್ಲಿ ಮುಂದುವರಿದಂತಹ ಸಿದ್ಧಾರ್ಥ ಒಂದು ಉತ್ತಮ ಕನೆಕ್ಷನ್ ಮೂಲಕವಾಗಿ ಆ ಸ್ವಿಚ್ ಹಿಟ್ ಕೂಡ ಯಶಸ್ವಿ ಆಗ್ತಾ ಇದೆ. ಸ್ವರೂಪ ಈ ಮೂಲಕವಾಗಿ ಮತ್ತೊಮ್ಮೆ ಡೇಂಜರಸ್ ಬ್ಯಾಟ್ಸ್ಮನ್ ಆಗಿ ಇದೀಗಾಗಲೇ ನಾವು ಗಮನಿಸಿಕೊಳ್ತಾ ಇದ್ದೇವೆ. ಚತುರ್ಥ ಓವರಿನ ಪ್ರಥಮ ಎಸೆತವೇ ಬೌಂಡ್ರಿ ಆಗ್ತಾ ಇದೆ. ಓವರಿನ ದ್ವಿತೀಯ ಎಸೆತದ ಪ್ರಯತ್ನ ಮತ್ತೊಮ್ಮೆ ಸ್ವಿಚ್ ಹಿಟ್ಟಿಗೆ ಪ್ರಯತ್ನ. ಈ ಬಾರಿ ಗಾಳಿಯಲ್ಲಿ ಚೆಂಡು ದೊಡ್ಡವಾದ ಹುದ್ದರಿ, ಆದ್ರೆ ಏತನ್ ಮಧ್ಯೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಸ್ವರೂಪಿಗೆ ಜೀವದಾನವನ್ನ ಬಿಟ್ಟುಕೊಡ್ತಾ ಇದ್ದಾರೆ. ಬಲು ದೊಡ್ಡ ಹುದ್ದರಿಯಾಗಿತ್ತು. ಈ ಹಂತದಲ್ಲಿ ಈ ಒಂದು ಕ್ಯಾಚ್ ಅನ್ನ ಪಡೆಯಲೇಬೇಕಾಗಿತ್ತು ಸೂಪರ್ ಕಿಂಗ್ಸ್ ತಂಡ. ಆದ್ರೆ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿದ್ದಂತಹ ಕ್ಷೇತ್ರರಕ್ಷಕ ಕೊಂಚ ಮಟ್ಟಿಗೆ ಈ ಒಂದು ಕ್ಯಾಚ್ ಅನ್ನು ಪಡೆಯುವಲ್ಲಿ ವೈಫಲ್ಯತನ ಅನುಭವಿಸಿಕೊಳ್ಳುವ ಮೂಲಕ ಸ್ವರೂಪಿಗೆ ಜೀವದಾನವನ್ನ ಒದಗಿಸಿಕೊಟ್ಟು ಇದೀಗ ಮತ್ತೊಮ್ಮೆ ಸ್ವರೂಪ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ. ಈ ಬಾರಿ ಕ್ರಾಸ್ ಬ್ಯಾಟೆಡ್ ಶಾಟ್ ನೇರವಾಗಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು ಒನ್ ಬೌನ್ಸ್ ಮುಖಾಂತರವಾಗಿ ಮತ್ತೊಮ್ಮೆ ಸೀಮಾ ರೇಖೆಯನ್ನು ದಾಟ್ತಾ ಇದೆ. ಹಿಂದಿನ ಎಸೆತದಲ್ಲಿ ಜೀವದಾನವನ್ನು ಸಂಪಾದಿಸಿಕೊಂಡಿದ್ರು. ಮತ್ತೊಮ್ಮೆ ಸೂಪರ್ ಕಿಂಗ್ಸ್ ತಂಡಕ್ಕೆ ತಲೆನೋವಾಗ್ತಾ ಇದೆ. ಸ್ವರೂಪ ದಾಂಡುಗಾರಿಕೆ ಸ್ವರೂಪಿಗೆ ಅವಕಾಶವನ್ನ ಒದಗಿಸಿಕೊಟ್ಟು ತಪ್ಪು ಮಾಡಿರುವಂತಹ ಸೂಪರ್ ಕಿಂಗ್ಸ್ ನಂತರದ ಎಸೆತದಲ್ಲೇ ಬೌಂಡ್ರಿ ಬಿಟ್ಕೊಡ್ತಾ ಇದೆ. ಈ ಮೂಲಕವಾಗಿ 3 ಎಸೆತ 10 ರನ್ಗಳು ದಾಖಲಾಗಿದೆ. ಸಿದ್ಧಾರ್ಥ್ ಓವರಿನ ಚತುರ್ಥ ಎಸೆತ 4 ಡೆಲಿವರಿ. ಮತ್ತೊಮ್ಮೆ ಕಲಾತ್ಮಕ ಶೈಲಿಯ ಎಸೆತಗಾರಿಕೆಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಸ್ವಿಚ್ ಹಿಟ್ ಮೂಲಕವಾಗಿ ಮತ್ತೊಮ್ಮೆ ಪ್ರಾಪರ್ ಕನೆಕ್ಷನ್. ಈ ಮೂಲಕ ಮತ್ತೊಮ್ಮೆ ಡೀಪ್ ಬ್ಯಾಕ್ವುಡ್ ಪಾಯಿಂಟ್ ವಿಭಾಗದಲ್ಲಿ ಚೆಂಡು ಸೀಮಾ ರೇಖೆಯನ್ನು ದಾಟ್ತಾ ಇದೆ. ಒನ್ ಬೌನ್ಸ್ ಮುಖಾಂತರವಾಗಿ ಸತತವಾಗಿ 3 ಬೌಂಡ್ರಿ, ಹ್ಯಾಟ್ರಿಕ್ ಬೌಂಡ್ರಿ ದಾಖಲಾಗಿದೆ. ಈ ಮೂಲಕ ತಂಡದ ಖಾತೆಯಲ್ಲಿದೆ 42. ಸ್ಕೋಮೋಸ್ ಅಂಟು 43. ತಂಡದ ಖಾತೆಯಲ್ಲಿದೆ 43. 2 ಎಸೆತಗಳು ಬಾಕಿ. ಹಿಂದಿನ ಪಂದ್ಯಾಟದಲ್ಲಿ ಸಿದ್ಧಾರ್ಥ ಸಾಕಷ್ಟು ಯಶಸ್ವಿ ಎಸೆತಗಾರಿಕೆಯನ್ನು ತನ್ನ ತಂಡಕ್ಕಾಗಿ ನಡೆಸಿದ್ರು. 2 ಹುದ್ದರಿಯನ್ನು ಕೂಡ ಸಂಪಾದಿಸಿಕೊಂಡಿದ್ದಂತಹ ಎಸೆತಗಾರ. ಆದ್ರೆ ಇಲ್ಲಿ ಸ್ವಿಚ್ ಹಿಟ್ ಮುಖಾಂತರವಾಗಿ ಸಾಕಷ್ಟು ರನ್ ಅನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ. ಸ್ವರೂಪ ಓವರಿನ ಪಂಚಮಿ ಎಸೆತ ಸಾಕಷ್ಟು ಪ್ರೆಷರ್ ಸಿದ್ಧಾರ್ಥ್ ಮೇಲೆ ಗಮನಿಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಓವರ್ ಪಿಚ್ ಡೆಲಿವರಿ. ಈ ಬಾರಿ ಬಲಿಷ್ಠವಾದ ಸ್ಟ್ರೈಟ್ ಹಿಟ್ ನ ಪ್ರಯತ್ನದಲ್ಲಿದ್ರು ಸ್ವರೂಪ. ಔಟ್ಸೈಡ್ ಎಚ್ ಬ್ಯಾಟ್ ಮುಖಾಂತರವಾಗಿ ಮತ್ತೊಮ್ಮೆ ಜೀವದಾನ ಲಭ್ಯವಾಗ್ತಾ ಇದೆ ಸ್ವರೂಪ್ ಅವರಿಗೆ. ಗೂಟ ರಕ್ಷಕ ಇದರ ಮಧ್ಯೆ ಕ್ಯಾಚ್ ಅನ್ನ ಕೈಬಿಟ್ಟಂತಹ ಕ್ಷೇತ್ರರಕ್ಷಕ. ಈ ಮೂಲಕ 2 ಅಂಕಗಳ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿದೆ 45. ಸ್ಕೋಮೋಸ್ ಅಂಟು 45. ಚತುರ್ಥ ಅವರಿನ ಅಂತಿಮ ಎಸೆತ ಲಾಸ್ಟ್ ಡೆಲಿವರಿ ಸ್ವರೂಪ ದಾಂಡುಗಾರಿಕೆ ವಿಭಾಗದಲ್ಲಿ. ಅಂತಿಮ ಎಸೆತ ಈ ಬಾರಿ ಪರ್ಫೆಕ್ಟ್ ಲೈನ್ ಅಂಡ್ ಲೆಂತ್ ಅನ್ನು ಗಮನಿಸಿಕೊಳ್ತಾ ಇದ್ದೇವೆ. ಯಾರ್ಕರ್ ಲೆಂತ್ ಮೂಲಕವಾಗಿ ದಾಂಡುಗನನ್ನು ವಂಚಿಸುವಲ್ಲಿ ಸಫಲತೆಯನ್ನು ಕಂಡುಕೊಂಡು ಅಂತಿಮ ಎಸೆತ ಚುಕ್ಕಿ ಆಗ್ತಾ ಇದೆ. ಈ ಮೂಲಕ 4 ಓವರ್ಗಳು ಮುಕ್ತಾಯ. 4 ಓವರ್ಗಳ ಮುಕ್ತಾಯದಲ್ಲಿ ಟೀಮ್ ಎಲಿಗೆಂಟ್ ತಂಡ 45 ಅಂಕಗಳನ್ನು ಸಂಪಾದಿಸಿಕೊಳ್ತಾ ಇದೆ. ಇನ್ನು ಕೂಡ ಅಂತಿಮ 6 ಎಸೆತಗಳು ಬಾಕಿ. ಆಫ್ಟರ್ ದ ಕಂಪ್ಲೀಷನ್ ಆಫ್ 4 overs, ಸ್ಕೋಮೋಸ್ ಅಂಟು 45 ಫಾರ್ ದ ಲಾಸ್ ಆಫ್ 1 wicket. ಮುರಳಿ ಹುದ್ದರಿಯ ನಷ್ಟದ ಬಳಿಕ ಸ್ವರೂಪ ಜವಾಬ್ದಾರಿಯನ್ನು ವಹಿಸಿಕೊಂಡು ಬಹಳಷ್ಟು ಸೊಗಸಾಗಿ ಇನ್ನಿಂಗ್ಸ್ ಅನ್ನು ಕಟ್ಟಿ ಬೆಳೆಸ್ತಾ ಇದ್ದಾರೆ. ಈ ಮೂಲಕವಾಗಿ ಇದೀಗಾಗಲೇ ತಂಡದ ಖಾತೆ ಕೂಡ ನೇರವಾಗಿ 45 ರನ್ಗಳಿಗೆ ವಿಸ್ತರಣೆಯಾಗಿದೆ. ಸುಭಾಷ್ ಇನ್ನೊಂದು ಕಡೆಯಲ್ಲಿ ಸ್ವರೂಪ್ ಅವರಿಗೆ ಒಂದು ಅತ್ಯುತ್ತಮವಾದ ಜೊತೆಗಾರಿಕೆಯನ್ನು ಕೂಡ ಒದಗಿಸಿಕೊಡ್ತಾ ಇದ್ದಾರೆ. ಸಾಕಷ್ಟು ಸ್ಟ್ರೈಕ್ ಬಹಳಷ್ಟು ಶೀಘ್ರದಲ್ಲಿ ಸ್ವರೂಪ್ ಇವರಿಗೆ ಒದಗುವಂತೆ ಕೂಡ ಇಲ್ಲಿ ಬ್ಯಾಟಿಂಗ್ ಅನ್ನು ಕಾಯ್ದುಕೊಳ್ತಾ ಇದ್ದಾರೆ ಸುಭಾಷ್. ಇನ್ನು ಅಂತಿಮ
6 ಎಸೆತಗಳಿವೆ. ಅಂತಿಮ 6 ಎಸೆತಗಳಲ್ಲಿ ಗರಿಷ್ಠ ಎಷ್ಟು ರನ್ಗಳು ಟೀಮ್ ಎಲಿಗೆಂಟ್ ಪರವಾಗಿ ದಾಖಲಾಗ್ತದೆ ಅಂತ ಕಾದೊಡಬೇಕಾಗಿದೆ. ಪ್ರವೀಣ್ ಎಸೆಗಾರಿಕೆ ವಿಭಾಗದಲ್ಲಿ ಪರ್ಫೆಕ್ಟ್ ಲೈನ್ ಅಂಡ್ ಲೆಂತ್ ಐತನ ಮಧ್ಯೆ ಗಮನಿಸಿಕೊಳ್ತಿದ್ದೇವೆ. ಲೈನ್ ಕೂಡ ಉತ್ತಮವಾಗಿತ್ತು, ಲೆಂತ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿತ್ತು. ಈ ಮೂಲಕವಾಗಿ ಡಾಟ್ ಡೆಲಿವರಿ, ಇಂತಹ ಸಾಕಷ್ಟು ಡಾಟ್ ಡೆಲಿವರಿ ಬೇಕಾಗಿದೆ ಸೂಪರ್ ಕಿಂಗ್ಸ್ ತಂಡಕ್ಕೆ. ಅದೃಷ್ಟದ ನಾಣ್ಯ ಚಿಮಿಗೆಯನ್ನು ಜಯಗಳಿಸಿರುವಂತಹ ತಂಡ ನೇರವಾಗಿ ಟೀಮ್ ಎಲಿಗೆಂಟ್ ತಂಡಕ್ಕೆ ಪ್ರಾರಂಭಿಕವಾಗಿ ದಾಂಡುಗಾರಿಕೆ ನಡೆಸುವಂತಹ ಅವಕಾಶವನ್ನು ಒದಗಿಸಿಕೊಟ್ಟಿತ್ತು. ಅವರಿನ ದ್ವಿತೀಯ ಎಸೆತ ಮತ್ತೊಮ್ಮೆ ಬಹಳಷ್ಟು ಸೊಗಸಾದ ಎಸೆತಗಾರಿಕೆ. ಇದರ ಮಧ್ಯೆ ರನ್ಔಟ್ ರೂಪದಲ್ಲಿ ಸ್ವರೂಪ್ ದಾರಿಯನ್ನು ಬಿಟ್ಕೊಡ್ಬೇಕಾಗಿದೆ. ಸ್ವರೂಪಿಗೆ ಸ್ಟ್ರೈಕ್ ಬೇಕಾಗಿತ್ತು. ಈ ಮೂಲಕವಾಗಿ ರನ್ನಿಗೆ ಪ್ರಯತ್ನವನ್ನ ಮಾಡಿದ್ರು. ಈ ಪ್ರಯತ್ನದಲ್ಲಿ ತನ್ನ ಹುದ್ದರಿಯನ್ನು ಬಿಟ್ಟುಕೊಡುವ ಮೂಲಕ ನಿಧಾನವಾಗಿ ಪೇಲಿಯನ್ ಕಡೆಗೆ ಹೆಜ್ಜೆಯನ್ನು ಹಾಕುವಂತಹ ಸಂದರ್ಭ. ಇಪ್ಪತ್ತ 9 ರನ್ಗಳ ವೈಯಕ್ತಿಕ ಖಾತೆಯನ್ನು ಇದೀಗಾಗಲೇ ತಂಡಕ್ಕಾಗಿ ಒದಗಿಸಿಕೊಟ್ಟಿರುವಂತಹ ಸ್ವರೂಪ ಪ್ರಥಮ ಪಂದ್ಯಾಟದಲ್ಲೂ ಕೂಡ ಬಹಳಷ್ಟು ಸೊಗಸಾದ ಇನ್ನಿಂಗ್ಸ್ ಅನ್ನು ಕಟ್ಟಿ ಬೆಳೆಸಿದ್ರು. ಅದೇ ರೀತಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಸಂಪಾದಿಸಿಕೊಂಡಂತಹ ಸ್ವರೂಪ ಇದೀಗ ದ್ವಿತೀಯ ಇನ್ನಿಂಗ್ಸ್ ಅಲ್ಲೂ ಕೂಡ ಬಹಳಷ್ಟು ಉತ್ತಮವಾದ ಇನ್ನಿಂಗ್ಸ್ ಅನ್ನ ನಮಗಾಗಿ ನೀಡಿದ್ದಾರೆ. ಇದರ ಮಧ್ಯೆ ಮತ್ತೊಮ್ಮೆ ಯಶಸ್ವಿ ಎಸೆಗಾರಿಕೆ ಪ್ರವೀಣ್ ಈ ಸ್ಲಾಗ್ ಓವರ್ಗಳ ಒತ್ತಡದ ಮಧ್ಯೆ ಕೂಡ ಬಹಳಷ್ಟು ಉತ್ತಮವಾಗಿ ಆ ಒಂದು ಲೈನ್ ಅಂಡ್ ಲೆಂತ್ ಅನ್ನು ಕಾಯ್ದುಕೊಳ್ಳುವಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ತೌಸೀಫ್ ದಾಂಡುಗಾರಿಕೆ ವಿಭಾಗದಲ್ಲಿ 3 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಯಾವುದೇ ರನ್ ಈವರೆಗೆ ಎದುರಾಳಿ ತಂಡದ ಖಾತೆಗೆ ಜಮಾವಣೆಗೊಳ್ತಾ ಇಲ್ಲ. ಅಷ್ಟೊಂದು ಅತ್ಯುತ್ತಮವಾದ ಕರಾರುವಕ್ಕದ ದಾಳಿ ಸಂಘಟನೆಯಾಗ್ತಾ ಇದೆ ಪ್ರವೀಣ್ ಮುಖಾಂತರವಾಗಿ. ಅವರಿನ ಚತುರ್ಥ ಎಸೆತ 4 ಡೆಲಿವರಿ, ಫುಲ್ ಟಾಸ್. ಇದರ ಮಧ್ಯೆ ಮತ್ತೊಮ್ಮೆ ಟಾಪ್ ಎಡ್ಜ್ ಚೆಂಡು ನೇರವಾಗಿ ಫೈಲ್ ಲೆಗ್ ವಿಭಾಗವನ್ನು ತಲುಪಿದೆ. 1 ರನ್ ಪೂರ್ತಿಗೊಂಡು 2ನೇ ರನ್ನಿಗೆ ಪ್ರಯತ್ನವನ್ನ ಮಾಡ್ಕೊಳ್ತಾ ಇದ್ದಾರೆ. 2 ರನ್ ಕೂಡ ಯಶಸ್ವಿಯಾಗಿ ಪೂರ್ತಿಗೊಳ್ತಾ ಇದೆ. ವಿತ್ ದಟ್ ಡಬಲ್ ನೌ ಸ್ಕೋರ್ ಮೂವ್ಸ್ ಆನ್ ಟು 47. ತಂಡದ ಖಾತೆಯಲ್ಲಿದೆ 47. ಎಸ್, ಟೈಮ್ ಅಪ್. 20 ನಿಮಿಷಗಳ ಕಾಲಾವಕಾಶ ಮುಕ್ತಾಯವಾಗ್ತಾ ಇದೆ. ಈ ಮೂಲಕವಾಗಿ ಒಂದು ಎಕ್ಸ್ಟ್ರಾ ಫೀಲ್ಡರ್ ಅನ್ನ 30 ಗಜದ ಒಳಭಾಗಕ್ಕೆ ಕರೆತರಬೇಕಾದಂತಹ ಅವಶ್ಯಕತೆ ಇದೆ. ಸಮಯ ಪರಿಪಾಲನೆ ಆಗದ ಕಾರಣ ದಂಡವನ್ನ ವಿಧಿಸಲಾಗ್ತಾ ಇದೆ. ಅವರಿನ ಪಂಚಮಿ ಎಸೆತ ಪ್ರವೀಣ್ ಮತ್ತೊಮ್ಮೆ ಕ್ರಾಸ್ ಬ್ಯಾಟೆಡ್ ಶಾಟ್ ಪ್ರಯತ್ನವಾಗಿ ಚೆಂಡು ನೇರವಾಗಿ ಡಿ ಫೈಲ್ ವಿಭಾಗದಲ್ಲಿ 1 ಬೌನ್ಸ್ ಮೂಲಕ ಸೀಮಾ ರೇಖೆಯನ್ನು ದಾಟ್ತಾ ಇದೆ. ಫೈಲ್ ವಿಭಾಗದ ಕ್ಷೇತ್ರಕ್ಷ ಡಿ ಫೈಲ್ ವಿಭಾಗದಲ್ಲಿ ಇದ್ದಂತಹ ಕ್ಷೇತ್ರಕ್ಷಕರನ್ನ 30 ಗಜದ ಒಳಭಾಗಕ್ಕೆ ಕರೆತಂದಿದ್ರು ಪ್ರವೀಣ್. ಆದ್ರೆ ಆ ಒಂದು ಪ್ರದೇಶವನ್ನ ಗಮನಿಸಿಕೊಂಡು ಕೊಂಚ ಮಟ್ಟಿಗೆ ದಾಂಡುಗಾರಿಕೆಯಲ್ಲಿ ಅಡ್ಜಸ್ಟ್ಮೆಂಟ್ ಮೂಲಕವಾಗಿ ನೇರವಾಗಿ ಆ ಡಿ ಫೈಲ್ ವಿಭಾಗದಲ್ಲಿ ಚೆಂಡನ್ನು ಬಾರಿಸುವ ಮೂಲಕ ಈ ಬೌಂಡ್ರಿಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ ತೌಸೀಫ್. ಈ ಮೂಲಕ ತಂಡದ ಖಾತೆ 51 ರನ್ಗಳಿಗೆ ವಿಸ್ತರಣೆಯಾಗಿದೆ. ಅರ್ಧ ಶತಕ ಖಂಡಿತವಾಗಿಯೂ ದಾಖಲಾಗಿದೆ. ಅಂತಿಮ ಎಸೆತ ಬಾಕಿ ಪ್ರವೀಣ್ ಎದುರಿಸುವಂತಹ ನಾಡುಗಾರ ತೌಸೀಫ್. ಮತ್ತೊಮ್ಮೆ ಫುಲ್ ಟಾಸ್ ಎಸೆತವಾಗಿತ್ತು. ನೋ ಬಾಲಿನ ತೀರ್ಪು ಬರ್ತಾ ಇದೆ ನೇರವಾಗಿ. ಎಸ್, ಮತ್ತೊಂದು ಅವಕಾಶ ಖಂಡಿತವಾಗಿಯೂ ಲಭ್ಯವಾಗ್ತಾ ಇದೆ ಟೀಮ್ ಎಲಿಗೆಂಟ್ ತಂಡಕ್ಕೆ. ಎಷ್ಟು ದುಬಾರಿಯಾಗಬಹುದು ಈ ಒಂದು ಅಂತಿಮ ಎಕ್ಸ್ಟ್ರಾ ಡೆಲಿವರಿ ಅಂತ ಕಾದಾಡಬೇಕಾಗಿದೆ. 2 ಬಲಿಷ್ಠ ತಂಡಗಳ ಮಧ್ಯದ ಕಾದಾಟದಲ್ಲಿ ಇಂತಹ ಸಣ್ಣ ತಪ್ಪುಗಳು ಒಂದು ಪಂದ್ಯಾಟ ಕಳೆದುಕೊಳ್ಳುವಂತಹ ಫಲಿತಾಂಶವನ್ನೇ ನೀಡಬಹುದು. ಕಾದು ನೋಡೋಣ. 2 ಅಂಕಗಳ ಸೇರ್ಪಡೆಗೆ ತಂಡದ ಖಾತೆ 53 ರನ್ಗಳಿಗೆ ಏರಿಕೆಯಾಗ್ತಾ ಇದೆ. ಅಂತಿಮ ಅವಕಾಶ, ಅಂತಿಮ ಎಸೆತ ಪ್ರವೀಣ್ ಮುಖಾಂತರವಾಗಿ. ಉತ್ತಮವಾಗಿತ್ತು ಚೆಂಡು. ದಾಂಡಿಗರನ್ನು ವಂಚಿಸಿ ಗುಡ್ಡ ರಕ್ಷಕನ ಕೈಯನ್ನು ಸೇರ್ಕೊಳ್ತಾ ಇದೆ. ರನ್ಔಟ್ ರೂಪದಲ್ಲಿ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರನ್ಔಟ್ ಮೂಲಕ ಒಂದೊಂದಾಣಿಗೆ ಸುಭಾಷ್ ಹುದ್ದರಿಯನ್ನು ಬಿಟ್ಕೊಡ್ಬೇಕಾಗಿದೆ. ಈ ಮೂಲಕ ನಿಗದಿತ 5 ಓವರ್ಗಳಲ್ಲಿ ಟೀಮ್ ಎಲಿಗೆಂಟ್ ತಂಡ ದಾಖಲಿಸಿಕೊಳ್ತಾ ಇದೆ 53. ಈ ಮೂಲಕ 54 ರನ್ನಿನ ಗುರಿ ಲಭ್ಯವಾಗ್ತಾ ಇದೆ ಬಲಿಷ್ಠ ಸೂಪರ್ ಕಿಂಗ್ಸ್ ತಂಡಕ್ಕೆ. ಅದೇ ರೀತಿ ಹಿಂದಿನ ಪಂದ್ಯಾಟದಲ್ಲಿ 45 ರನ್ಗಳನ್ನ ಬೆನ್ನಟ್ಟುತ್ತಿದ್ದಂತಹ ಸೂಪರ್ ಕಿಂಗ್ಸ್ ಕೇವಲ 2 ಓವರ್ಗಳಲ್ಲೇ ಆ ಪಂದ್ಯಾಟವನ್ನ ಮುಕ್ತಾಯಗೊಳಿಸಿತ್ತು. ಕಾದಾಡಬೇಕಾಗಿದೆ. ಈ ಪಂದ್ಯಾಟದಲ್ಲಿ ಆರಂಭಿಕ ದಾಂಡುಗಾರರ ಆರ್ಭಟ ಯಾವ ರೀತಿ ಇರ್ತದೆ ಅಂತ. ಅದೇ ರೀತಿ ಎಸೆಗಾರಿಕೆ ವಿಭಾಗವನ್ನು ಗಮನಿಸಿದರೆ ಟೀಮ್ ಎಲಿಗೆಂಟ್ ಸಾಕಷ್ಟು ಸುಧಾರಿತ ಅತ್ಯುತ್ತಮ ದಾಳಿಗಾರನ ಹೊಂದಿರುವಂತಹ ಒಂದು ಪರಿಪೂರ್ಣ ತಂಡ ಟೀಮ್ ಎಲಿಗೆಂಟ್ ಕೂಡ
ತೀವ್ರ ಪೈಪೋಟಿ ನೀಡುವಂತಹ ಸೂಚನೆ ಲಭ್ಯವಾಗ್ತಾ ಇದೆ. ಈ ಮೂಲಕವಾಗಿ ಮತ್ತೊಮ್ಮೆ ಕುತೂಹಲಭರಿತ ರೋಮಾಂಚಕಾರಿ ಹೋರಾಟಕ್ಕೆ ನಾವು ಸಜ್ಜಾಗ್ತಾ ಇದ್ದೇವೆ. ದ್ವಿತೀಯ ಇನ್ನಿಂಗ್ಸ್ ಮೂಲಕ 54 ರನ್ನಿನ ಗುರಿ ಕಂಡು ಬರ್ತಾ ಇದೆ ಸೂಪರ್ ಕಿಂಗ್ಸ್ ತಂಡಕ್ಕೆ 30 ಎಸೆತಗಳ ಮುಂದೆ. ದ್ವಿತೀಯ ಇನ್ನಿಂಗ್ಸ್ ಪ್ರಾರಂಭಗೊಳ್ತಾ ಇದೆ. 54 ರನ್ಗಳ ಗುರಿಯನ್ನು ಬೆನ್ನಟ್ಟುತ್ತಿರುವಂತಹ ಹಂತದಲ್ಲಿ ಸೂಪರ್ ಕಿಂಗ್ಸ್ ತಂಡದ ಹಿಂದಿನ ಪಂದ್ಯಾಟದ ಯಶಸ್ವಿ ಜೋಡಿ ಮತ್ತೊಮ್ಮೆ ಮುಂದುವರಿತಾ ಇದೆ. ಸುರೇಶ್ ಸ್ಟ್ರೈಕ್ ಆನ್ ವಿಭಾಗದಲ್ಲಿ, ಮೋಹಿತ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೊಮ್ಮೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಕೂಡ ಲಭ್ಯವಾಗ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ ನ ಏಕೈಕ ಪವರ್ ಪ್ಲೇ ಓವರ್ ಅನ್ನ ನಿರ್ವಹಿಸಲು ಮತ್ತೊಮ್ಮೆ ಎಸೆಗಾರಿಕೆ ವಿಭಾಗದಲ್ಲಿ ತಂಡದ ಭರವಸೆಯ ಎಸೆತಗಾರ ಮುರಳಿ 30 ಗಜದ ಹೊರಭಾಗವನ್ನು ಗಮನಿಸಿದ್ರೆ ಡೀಪ್ ಮಿಡ್ ವಿಕೆಟ್, ಅದೇ ರೀತಿ ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರರಕ್ಷಕರನ್ನು ನಿಯೋಜಿಸಿಕೊಂಡು ಮುರಳಿ ಮುಂದುವರಿತಾ ಇದ್ದಾರೆ. 54 ರನ್ನಿನ ಗುರಿ. ಪಂದ್ಯಾಟ ಪ್ರಾರಂಭ. ಪ್ರಥಮ ಎಸೆತ ಲೆಫ್ಟ್ ಆರ್ಮ್ ರೌಂಡ್ ವಿಕೆಟ್ ಎಸೆಗಾರಿಕೆ, ಸಾಕಷ್ಟು ಸೊಗಸಾದ ಎಸೆಗಾರಿಕೆ, ಸಾಕಷ್ಟು ವೇಗವನ್ನು ಕೂಡ ಗಮನಿಸಿಕೊಳ್ತಾ ಇದ್ದೇವೆ. ಆಲ್ಮೋಸ್ಟ್ ಯಾರ್ಕರ್ ಲೆಂತ್ ಕೂಡ ಪ್ರಥಮ ಎಸೆತದಲ್ಲೇ ಮುರಳಿ ಮುಖಾಂತರವಾಗಿ ದಾಖಲಾಗ್ತಾ ಇದೆ. ಯಾವುದೇ ರನ್ ಗಳಿಕೆಗೆ ಅವಕಾಶವಿಲ್ಲ. ಸುರೇಶ್ ಎದುರಿಸಿರುವಂತಹ ದಾಂಡುಗಾರ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಈತನ ಮಧ್ಯೆ ಮುರಳಿ ಅವರಿನ ದ್ವಿತೀಯ ಎಸೆತ. ಲಾಂಗ್ ರನ್ ಅಪ್ ಹೊಂದಿರುವಂತಹ ಎಸೆತಗಾರ ಮತ್ತೊಮ್ಮೆ ಯಾರ್ಕರ್ ಡೆಲಿವರಿ. ಈತನ ಮಧ್ಯೆ ಕಲಾತ್ಮಕ ಶೈಲಿಯ ಕವರ್ ಡ್ರೈವ್ ಮೂಲಕ ಚೆಂಡು ನೇರವಾಗಿ ಶಾರ್ಟ್ ಸ್ಕ್ವೇರ್ ಲೆಗ್ ಶಾರ್ಟ್ ಕವರ್ಸ್ ವಿಭಾಗವನ್ನು ತಲುಪ್ತಾ ಇದೆ. ಈ ಮೂಲಕ ಸುರೇಶ್ ವೈಯಕ್ತಿಕ ಖಾತೆ ಪ್ರಾರಂಭಗೊಂಡಿದೆ. ತಂಡದ ಖಾತೆ ಕೂಡ ಪ್ರಾರಂಭವಾಗಿದೆ. 54 ರನ್ನಿನ ಗುರಿಯನ್ನ ಬೆನ್ನಟ್ಟುತ್ತಿರುವಂತಹ ತಂಡ. ಇದರ ಮಧ್ಯೆ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಮೋಹಿತ್ ಇವರ ಆಗಮನ ಆಗ್ತಾ ಇದೆ. ಒನ್ ಮೋರ್ ಸ್ಟೈಲಿಶ್ ಬ್ಯಾಟ್ಸ್ಮನ್ ಫ್ರಮ್ ದ ಸೈಡ್ ಆಫ್ ಸೂಪರ್ ಕಿಂಗ್ಸ್. ಸಾಕಷ್ಟು ಕಲಾತ್ಮಕ ಶೈಲಿಯ ಹೊಡೆತಗಳನ್ನ ನಮಗಾಗಿ ಪ್ರಥಮ ಪಂದ್ಯಾಟದಲ್ಲಿ ನೀಡಿರುವಂತಹ ಆಟಗಾರ ಮೋಹಿತ್ ಇದೀಗ ಮತ್ತೊಮ್ಮೆ ಸ್ಟ್ರೈಕ್ ಔಟ್ ವಿಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ಕ್ಷೇತ್ರರಕ್ಷಣೆಯಲ್ಲಿ ಮತ್ತೆ ಮಾರ್ಪಾಡು. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ಗೋಸ್ಕರ ಮತ್ತೊಮ್ಮೆ ಡೀಪ್ ಸ್ಕ್ವೇರ್ ಲೆಗ್, ಅದೇ ರೀತಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರರಕ್ಷಕರನ್ನ ನಿಯೋಜಿಸಿಕೊಂಡು ಮುಂದುವರಿತಾ ಇದ್ದಾರೆ ಮುರಳಿ. ಫುಲ್ ಟಾಸ್. ಇದರ ಮಧ್ಯೆ ಮತ್ತೊಮ್ಮೆ ಆದ್ರೆ ಚೆಂಡು ನೇರವಾಗಿ ಶಾರ್ಟ್ ಮಿಡ್ ವಿಕೆಟ್ ವಿಭಾಗವನ್ನು ತಲುಪ್ತಾ ಇದೆ. ಇದರ ಮಧ್ಯೆ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಮಟ್ಟಿಗೆ ವೈಫಲ್ಯತೆ. ಈ ಮೂಲಕ 2 ಅಂಕಗಳು ದಾಖಲಾಗ್ತಾ ಇದೆ. ಮೋಹಿತ್ 2 ರನ್ಗಳೊಂದಿಗೆ ತನ್ನ ವೈಯಕ್ತಿಕ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ತಂಡದ ಖಾತೆ ಕೂಡ 3 ರನ್ಗಳಿಗೆ ವಿಸ್ತರಣೆಯಾಗಿದೆ. 2 ತಂಡಗಳ ಮಧ್ಯೆ ತೀವ್ರ ಪೈಪೋಟಿ ಕಂಡು ಬರ್ತಾ ಇದೆ. ಈ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿಕೊಳ್ಳಲು, ಅದೇ ರೀತಿ
ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೂಡ ಸಾಕಷ್ಟು ಶ್ರೇಷ್ಠ ಮಟ್ಟದಲ್ಲಿ ನೀಡಲು ಪ್ರಯತ್ನ ಮುಂದುವರಿತಾ ಇದೆ ಮುರಳಿ. ಅದೇ ರೀತಿ ಮೋಹಿತ್ ಮೂಲಕವಾಗಿ ಇತರ ಮಧ್ಯೆ ಆಫ್ ಸ್ಟಂಪ್ ಲೈನ್, ಆದರೆ ಆಫ್ ಸ್ಟಂಪ್ ನ ಸಾಕಷ್ಟು ಹೊರಭಾಗದಲ್ಲಿ ಸಂಚರಿಸಿರುವಂತಹ ಕಾರಣ ಅತಿರಿಕ್ತ ರನ್ಗಳ ಘೋಷಣೆಯಾಗಿದೆ. ಲೆಗ್ ಸ್ಟಂಪ್ ವಿಭಾಗದಲ್ಲಿ ಬಲಿಷ್ಠವಾಗಿರುವಂತಹ ಆಟಗಾರ ಈ ಮೂಲಕವಾಗಿ ಆಫ್ ಸ್ಟಂಪ್ ವಿಭಾಗದಲ್ಲಿ ಆಡಿಸುವಂತಹ ಪ್ರಯತ್ನ ಯೋಚನೆ ಖಂಡಿತವಾಗಿಯೂ ಉತ್ತಮವಾಗಿತ್ತು, ಆದರೆ ಯೋಜನೆಯಲ್ಲಿ ಕೊಂಚ ಮಟ್ಟಿಗೆ ತೊಂದರೆಯಾಗ್ತಾ ಇದೆ. ನೇರವಾಗಿ ಅತಿರಿಕ್ತ ರನ್ಗಳ ಘೋಷಣೆ ಈ ಮೂಲಕ ತಂಡದ ಖಾತೆಯಲ್ಲಿದೆ 4. ಓವರಿನ 3 ಎಸೆತಗಳು ಮುಕ್ತಾಯ. 4ನೇ ಎಸೆತದ ಪ್ರಯತ್ನ ಮತ್ತೊಮ್ಮೆ ಯಾರ್ಕರ್ ಡೆಲಿವರಿಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ಚೆಂಡು ನೇರವಾಗಿ ಇನ್ಸೈಡ್ ಎಡ್ಜ್ ಬ್ಯಾಟ್ ಮುಖಾಂತರ ಫೈನ್ ಲೆಗ್ ವಿಭಾಗವನ್ನು ತಲುಪ್ತಾ ಇದೆ. ವಿತ್ ದಟ್ ಸಿಂಗಲ್ ಸ್ಕೋರ್ ಮೂವ್ಸ್ ಟು 5. ತಂಡದ ಖಾತೆಯಲ್ಲಿದೆ 5. ಉತ್ತಮವಾದ ಎಸೆತಗಾರಿಕೆ ಮುರಳಿ. 4 ಎಸೆತಗಳ ದಾಳಿಯನ್ನ ಇದೀಗಾಗಲೇ ಸಂಘಟಿಸಿರುವಂತಹ ಮುರಳಿ ಬಿಟ್ಟುಕೊಟ್ಟಿರುವುದು ಕೇವಲ 5 ರನ್ಗಳು. ಈ ಮೂಲಕವಾಗಿ ಪವರ್ ಪ್ಲೇ ಅನ್ನ ಬಹಳಷ್ಟು ಉತ್ತಮವಾಗಿ ನಿರ್ವಹಿಸ್ತಾ ಇದ್ದಾರೆ. ಅವರಿನ ಪಂಚಮಿ ಎಸೆತ ಚಾಲ್ತಿಯಲ್ಲಿ ಎದುರಿಸಿದಂತಹ ದಾಂಡುಗಾರ ಸುರೇಶ್. ಕಲಾತ್ಮಕ ಶೈಲಿಯ ಹೊಡೆತ ಮತ್ತೊಮ್ಮೆ ಬ್ಯಾಕ್ ಫುಟ್ ಕವರ್ ಡ್ರೈವ್ ಮುಖಾಂತರವಾಗಿ ಇನ್ಫೀಲ್ಡ್ ಅನ್ನ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ 2 ರನ್ ಖಂಡಿತವಾಗಿಯೂ ಲಭ್ಯವಾಗ್ತಾ ಇದೆ. ಈ ಮೂಲಕವಾಗಿ ನಿಧಾನ ಗತಿಯಲ್ಲಿ ಯಾವುದೇ ಬಲಿಷ್ಠ ಹೊಡೆತಗಳಿಲ್ಲದೆ 2 ಅಂಕಗಳನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ ಈ ಆರಂಭಿಕ ಜೋಡಿ. ತಂಡದ ಖಾತೆಯಲ್ಲಿದೆ 7. ಇನ್ನು ಕೂಡ 47 ರನ್ಗಳ ಅವಶ್ಯಕತೆ ಕಂಡು ಬರ್ತಾ ಇದೆ. ಪ್ರಥಮ ಪವರ್ ಪ್ಲೇ ಓವರಿನ ಅಂತಿಮ ಎಸೆತ ಚಾಲ್ತಿಗೆ ಬರ್ತಾ ಇದೆ ಮುರಳಿ. ಎದುರಿಸುವಂತಹ ದಾಂಡುಗಾರ ಸುರೇಶ, ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಇದರ ಮಧ್ಯೆ ಮತ್ತೊಮ್ಮೆ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಲೈನ್ ಫ್ರಮ್ ಮುರಳಿ. ಈ ಮೂಲಕವಾಗಿ ಚೆಂಡು ನೇರವಾಗಿ ಆಫ್ ಸ್ಟಂಪ್ ವಿಭಾಗದ ಗುಟವನ್ನು ಸ್ಪರ್ಶಿಸ್ತಾ ಇದೆ. ಈ ಮೂಲಕ ತಂಡದ ಪ್ರತಿಷ್ಠಿತ ಭರವಸೆ ಆಟಗಾರ ಸುರೇಶ್ ಕ್ಲೀನ್ ಬೌಲ್ಡ್ ರೂಪದಲ್ಲಿ ಪೇಲಿನ ಕಡೆಗೆ ಹೆಜ್ಜೆಯನ್ನು ಹಾಕಬೇಕಾಗಿದೆ. ಬಲವಾದ ಆಘಾತ, ಬಿಗ್ ಬ್ಲೋ ಖಂಡಿತವಾಗಿಯೂ ಸೂಪರ್ ಕಿಂಗ್ಸ್ ತಂಡಕ್ಕೆ ಪ್ರಾರಂಭಿಕ ಪವರ್ ಪ್ಲೇ ಓವರಿನಲ್ಲಿ ಲಭ್ಯವಾಗ್ತಾ ಇದೆ. ಮತ್ತೊಮ್ಮೆ ಪವರ್ ಪ್ಲೇ ಓವರಿನಲ್ಲಿ ಯಶಸ್ವಿಯಾಗಿರುವಂತಹ ಎಸೆತಗಾರ ಮುರಳಿ ಏಕೈಕ ಪವರ್ ಪ್ಲೇ ಓವರ್ ಅನ್ನ ನಿರ್ವಹಿಸುವ ಮೂಲಕ ಎದುರಾಳಿ ತಂಡಕ್ಕೆ ಕೇವಲ 7 ರನ್ಗಳನ್ನು ಮಾತ್ರ ಬಿಟ್ಟುಕೊಟ್ಟು ತಂಡದ ಪ್ರತಿಷ್ಠಿತ ಸುರೇಶ್ ಈ ಆಟಗಾರನ ಹುದ್ದರಿಯನ್ನು ಸಂಪಾದಿಸಿಕೊಳ್ಳುವಲ್ಲಿ ಕೂಡ ಸಫಲತೆಯನ್ನ ಕಂಡುಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ಮತ್ತೊಬ್ಬೆ ತೀವ್ರ ಪೈಪೋಟಿಯ ಪಂದ್ಯಾಟ ನಮಗಾಗಿ ಸಾಗಿ ಬರ್ತಾ ಇದೆ. ಸಹ್ಯಾದ್ರಿಯ ಈ ಒಂದು ಕ್ರಿಕೆಟ್ ಮೈದಾನದಲ್ಲಿ ಜಿಎಸ್ ಪ್ರೀಮಿಯರ್ ಲೀಗ್ ತೃತೀಯ ಆವೃತ್ತಿಯ ಪಂದ್ಯಾಟ, ಲೀಗ್ ಮಾದರಿಯ ಪಂದ್ಯಾಟಗಳು ಮುಂದುವರಿತಾ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ಮತ್ತೊಮ್ಮೆ ಬದಲಾವಣೆ. ಕಳೆದ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಸಂಪಾದಿಸಿರುವಂತಹ ಸ್ವರೂಪ, ಅದೇ ರೀತಿ ಸೂಪರ್ ಕಿಂಗ್ಸ್ ಈ ತಂಡದ ಹಿಂದಿನ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಸಂಪಾದಿಸಿರುವಂತಹ ಮೋಹಿತ್ ರವರ ಕಡೆಗೆ ಮತ್ತೊಮ್ಮೆ ಕ್ಯಾಚ್ ಔಟ್ಗೆ ಅವಕಾಶ. ಮತ್ತೊಮ್ಮೆ ಚೆಂಡು ನೋಮ್ಯಾನ್ಸ್ ಲ್ಯಾಂಡ್ ನಲ್ಲಿ ಬೀಳ್ತಾ ಇದೆ. ಈ ಮೂಲಕವಾಗಿ ಮತ್ತೊಮ್ಮೆ ಅವಕಾಶ. ಕೊಂಚ ಮಟ್ಟಿಗೆ ಮಿಸ್ ಹಿಟ್ ಅನ್ನು ಗಮನಿಸಿಕೊಳ್ತಾ ಇದ್ದೇವೆ. ಔಟ್ಸೈಡ್ ಎಡ್ಜ್ ಬ್ಯಾಟ್ ಮುಖಾಂತರವಾಗಿ ಚೆಂಡು ನೇರವಾಗಿ ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗವನ್ನು ತಲುಪಿತ್ತು, ಆದರೆ ಯಾವುದೇ ಕ್ಷೇತ್ರ ರಕ್ಷಕರಿಲ್ಲದಂತಹ ಜಾಗ. ಈ ಮೂಲಕವಾಗಿ 2 ಅಂಕಗಳ ಸೇರ್ಪಡೆ. ವಿತ್ ದಟ್ ಡಬಲ್ ಸ್ಕೋರ್ ಮೂವ್ಸ್ ಟು 9. ತಂಡದ ಖಾತೆಯಲ್ಲಿದೆ 9. 45 ರನ್ಗಳು ಇನ್ನು ಕೂಡ ಬೇಕಾಗಿದೆ. ಸ್ವರೂಪ್ ಓವರಿನ ದ್ವಿತೀಯ ಎಸೆತ. ಮತ್ತೊಮ್ಮೆ ಶಾರ್ಟ್ ರನ್ ಅಪ್ ಅನ್ನು ಹೊಂದಿರುವಂತಹ ಎಸೆತಗಾರ. ಇದರ ಮಧ್ಯೆ ಕನೆಕ್ಷನ್ ಓವರ್ ಡೀಪ್ ಲೆಗ್ ವಿಭಾಗದಲ್ಲಿ ಸೀಮಾ ರೇಖೆಯನ್ನು ದಾಟ್ತಿರುವಂತಹ ಚೆಂಡು. ಈ ಮೂಲಕವಾಗಿ ಸಿಕ್ಸರ್ ದಾಖಲಾಗಿದೆ. ಸಾಕಷ್ಟು ಶಾರ್ಟ್ ಅಪ್ ಲೆಂತ್ ಡೆಲಿವರಿ ಆಗಿತ್ತಾದ್ರೆ ನಿಧಾನಗತಿಯ ಎಸೆತವನ್ನು ಗಮನಿಸಿದಂತಹ ಮೋಹಿತ್ ನೇರವಾಗಿ ಡೀಪ್ 5 ಲೆಗ್ ವಿಭಾಗದಲ್ಲಿ ಈ ಚೆಂಡನ್ನು ಸೀಮಾ ರೇಖೆಯನ್ನು ದಾಟಿಸುತ್ತಿದ್ದಾರೆ. ಈ ಮೂಲಕವಾಗಿ ಸಿಕ್ಸರ್ ಮೂಲಕ ತಂಡದ ಖಾತೆ 15 ರನ್ಗಳಿಗೆ ವಿಸ್ತರಣೆಯಾಗಿದೆ. ಮತ್ತೊಮ್ಮೆ ಮೋಹಿತ್ ಬಲಿಷ್ಠ ದಾಂಡುಗಾರನಾಗಿ ನಮಗೆ ಗೋಚರಿಸ್ತಾ ಇದ್ದಾರೆ. ಸಿಕ್ಸರ್ ದಾಖಲಾಗಿ ಇದೀಗ ಮತ್ತೊಮ್ಮೆ ಬ್ಯಾಟಿಂಗ್ ಅನ್ನು ಕಾಯ್ದುಕೊಳ್ತಾ ಇದ್ದಾರೆ. ಸ್ವರೂಪ ಕೊಂಚ ಮಟ್ಟಿಗೆ ಲೈನ್ ಅನ್ನು ಬದಲಾಯಿಸಿಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಮತ್ತೊಮ್ಮೆ ಲೆಗ್ ಸ್ಟಂಪ್ ಲೈನ್ ಮುಖಾಂತರ ಎಸೆತಗಾರಿಕೆಯನ್ನು ನಡೆಸಿರುವಂತಹ ಸ್ವರೂಪ್, ಆದರೆ ಈತನ್ ಮಧ್ಯೆ ಅದೃಷ್ಟ ಕೈ ಹಿಡಿತಾ ಇದೆ. ಕೇವಲ 1 ರನ್ ಮಾತ್ರ ಲಭ್ಯವಾಗ್ತಾ ಇದೆ ಮೋಹಿತ್ ಇವರಿಗೆ. ಈ ಮೂಲಕ ತಂಡದ ಖಾತೆಯಲ್ಲಿದೆ 16. ಸ್ಕೋರ್ ಮೂವ್ಸ್ ಟು 16. ಅವರಿನ ಚತುರ್ಥ ಎಸೆತ 4 ಡೆಲಿವರಿ ಫ್ರಮ್ ಸ್ವರೂಪ್. ಹೊಸ ದಾಂಡುಗಾರ ರೋಷನ್ ಇವರ ಆಗಮನ ಆಗ್ತಾ ಇದೆ. ಸ್ಟ್ರೈಕ್ ಆನ್ ವಿಭಾಗದಲ್ಲಿ ರೋಷನ್ ಇವರೇ ಅತ್ಯುತ್ತಮವಾದ ಲೈನ್, ಆದರೆ ಮತ್ತೊಮ್ಮೆ ಸಾಕಷ್ಟು ಆಫ್ ಸ್ಟಂಪ್ ನ ಹೊರಭಾಗದಲ್ಲಿ ಸಂಚರಿಸಿರುವಂತಹ ಚೆಂಡು. ಈ ಮೂಲಕ ಅತಿರಿಕ್ತ ರನ್ಗಳ ಘೋಷಣೆಯಾಗಿದೆ. 1 ಎಕ್ಸ್ಟ್ರಾ. ವಿತ್ ದಟ್ ಎಕ್ಸ್ಟ್ರಾ ನೌ ಸ್ಕೋರ್ ಮೂವ್ಸ್ ಟು 17. ಸ್ವರೂಪ
ಎಕ್ಸಲೆಂಟ್ ಎಕ್ಸಲೆಂಟ್ ಕಮ್ ಬ್ಯಾಕ್. ಇವರಿ ಮತ್ತೊಮ್ಮೆ ಒಂದು ಅತ್ಯುತ್ತಮವಾದ ಲೈನ್ ಅನ್ನ ಇಲ್ಲಿ ಕಾಯ್ದುಕೊಳ್ತಾ ಇದ್ದಾರೆ ಸ್ವರೂಪ. ಈ ಮೂಲಕ 4 ಎಸೆತಗಳು ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ದ್ವಿತೀಯ ಅವರಿನ ಇನ್ನು ಕೂಡ 2 ಎಸೆತಗಳು ಬಾಕಿ. ರೋಷನ್ನ ಚಾಣಾಕ್ಷತನದ ದಾಂಡುಗಾರಿಕೆಯನ್ನ ಪ್ರದರ್ಶಿಸಬೇಕಾಗಿದೆ. ಒಂದು ಕಡೆಯಲ್ಲಿ ಮೋಹಿತ್ ಸಾಕಷ್ಟು ಬಲಿಷ್ಠ ಹೊಡೆತಗಳನ್ನು ಹೊಡೆಯುವಂತಹ ಹಂತ. ಈತನ ಮಧ್ಯೆ ವಾಟ್ ಶಾಟ್, ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಪ್ಲೇಸ್ಮೆಂಟ್. ಈತನ ಮಧ್ಯೆ ರೋಷನ್ನ ದಾಂಡು ಮುಖ್ಯವಾಗಿ ಸಣ್ಣ ಅವಕಾಶ ಲಭ್ಯವಾಗಿತ್ತು. ಆಫ್ ಸ್ಟಂಪ್ ನ ಹೊರಭಾಗದಲ್ಲಿ ನೇರವಾಗಿ 1 ಬೌನ್ಸ್ ಮೂಲಕ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಒಂದು ಬೌಂಡ್ರಿಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಈ ಬೌಂಡ್ರಿ ಮೂಲಕ ತಂಡದ ಖಾತೆ 21 ರನ್ಗಳಿಗೆ ಈಗಾಗಲೇ ವಿಸ್ತರಣೆಯಾಗಿದೆ. ಸಾಕಷ್ಟು ದುಬಾರಿ ಆಗ್ತಾ ಇದ್ದಾರೆ ಸ್ವರೂಪ. ಪ್ರಾರಂಭಿಕ ಪವರ್ ಪ್ಲೇ ಓವರನ್ನು ಗಮನಿಸಿದರೆ ಕೇವಲ 7 ರನ್ಗಳು ಮಾತ್ರ ಮುರಳಿ ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟಿದ್ರು. ಆದರೆ ನಂತರದ ದ್ವಿತೀಯ ಓವರಿನ 5 ಎಸೆತದ ದಾಳಿಯಲ್ಲಿ ಈಗಾಗಲೇ 14 ರನ್ಗಳನ್ನ ಸ್ವರೂಪ್ ಬಿಟ್ಟುಕೊಡ್ತಾ ಇದ್ದಾರೆ ಎದುರಾಳಿ ತಂಡಕ್ಕೆ. ಅಂತಿಮ ಎಸೆತವನ್ನು ನಿರ್ವಹಿಸಬೇಕಾಗಿದೆ. ಈ ಅಂತಿಮ ಎಸೆತ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಈ ಒಂದು ಪಂದ್ಯಾಟದಲ್ಲಿ ಪಡೆದುಕೊಳ್ತಾ ಇದೆ. ರೋಷನ್ ಮತ್ತೊಮ್ಮೆ ಶಾರ್ಟ್ ಲೆಂತ್ ಡೆಲಿವರಿ. ಈ ಮೂಲಕ ಡಾಟ್ ಡೆಲಿವರಿ. 2 ಓವರ್ಗಳು ಮುಕ್ತಾಯ. ತಂಡದ ಖಾತೆಯಲ್ಲಿದೆ 21. ಸರಾಸರಿ 10ಕ್ಕಿಂತಲೂ ಹೆಚ್ಚು ರನ್ಗಳು ಖಂಡಿತವಾಗಿ ದಾಖಲಾಗ್ತಾ ಇದೆ. ಈ ಮೂಲಕವಾಗಿ ಯಾವುದು ರಿಕ್ವೈರ್ಡ್ ರನ್ ರೇಟ್ ಅನ್ನು ಕೂಡ ಬಹಳಷ್ಟು ಅತ್ಯುತ್ತಮವಾಗಿ ಕಾಯ್ದುಕೊಳ್ತಾ ಇದೆ ಬಲಿಷ್ಠ ಸೂಪರ್ ಕಿಂಗ್ಸ್ ತಂಡ. ಮೂವತ್ತ 3 ರನ್ಗಳ ಅವಶ್ಯಕತೆ 18 ಎಸೆತಗಳ ಮುಂದೆ. ಸರಾಸರಿ ಪ್ರತಿ ಓವರಿನಲ್ಲಿ 11 ರನ್ಗಳ ಅವಶ್ಯಕತೆಯಲ್ಲಿ ಕಂಡು ಬರ್ತಾ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ಮತ್ತೊಮ್ಮೆ ಆರಂಭಿಕವಾಗಿ ಪ್ರಥಮ ಪವರ್ ಪ್ಲೇ ಓವರನ್ನು ನಿರ್ವಹಿಸಿರುವಂತಹ ಮುರಳಿರವರ ಆಗಮನ ಆಗ್ತಾ ಇದೆ. ಸಾಕಷ್ಟು ಪ್ರಾಮುಖ್ಯತೆಯ ಓವರ್ ಇದೀಗ ಬರ್ತಾ ಇದೆ. ಹದಿನೆಂಟು ಎಸೆತ 33 ರನ್ನಿನ ಅವಶ್ಯಕತೆ ಟೀಮ್ ಎಲಿಗೆಂಟ್ ತಂಡಕ್ಕೆ. ಹುದ್ದರಿಗಳು ಬೇಕಾಗಿದೆ. ಅದೇ ರೀತಿ ಸೂಪರ್ ಕಿಂಗ್ಸ್ ಮೋಹಿತ್ ಚಾಣಾಕ್ಷತನದ ನಡೆಯನ್ನ ಗಮನಿಸಿಕೊಳ್ತಾ ಇದ್ದೇವೆ. ತಂಡದ ಟೀಮ್ ಎಲಿಗೆಂಟ್ ತಂಡದ ಪ್ರತಿಷ್ಠಿತ ಎಸೆತಗಾರ ಮುರಳಿ ತನ್ನ ವೈಯಕ್ತಿಕ ಅಂತಿಮ ಓವರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಸಾಕಷ್ಟು ರಕ್ಷಣಾತ್ಮಕವಾದ ಆಟಕ್ಕೆ ಒತ್ತು ನೀಡ್ತಾ ಇದ್ದಾರೆ ಮೋಹಿತ್. ಲೆಫ್ಟ್ ಆರ್ಮ್ ರೌಂಡ್ ವಿಕೆಟ್. ಇದರ ಮಧ್ಯೆ ವಾಟರ್ ಶಾಟ್. ಚೆಂಡು ನೇರವಾಗಿ ಸ್ಟ್ರೈಟ್ ಹಿಟ್ ಮೂಲಕವಾಗಿ ಲಾಂಗ್ ಆನ್ ವಿಭಾಗವನ್ನು ತಲುಪ್ತಾ ಇದೆ. ಒಂಟಿ ರನ್ನಿನ ಸೇರ್ಪಡೆಗೆ ತಂಡದ ಖಾತೆಯಲ್ಲಿದೆ 22. ಸ್ಕೋಮೋಸ್ ಟು 22. ಅವರಿನ ತೃತೀಯ ಎಸೆತ ಚಾಲ್ತಿಯಲ್ಲಿ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ರೋಷನ್ ಇವರ ಆಗಮನ ಆಗ್ತಾ ಇದೆ. ರೈಟ್ ಹ್ಯಾಂಡೆಡ್ ಲೆಫ್ಟ್ ಹ್ಯಾಂಡೆಡ್ ಕಾಂಬಿನೇಷನ್ ಖಂಡಿತವಾಗಿಯೂ ಎಸೆತಗಾರಿಗೆ ಸಾಕಷ್ಟು ತಲೆನೋವು ಉಂಟು ಮಾಡುವಂತಹ ಸನ್ನಿವೇಶ. ಈ ಹಂತದಲ್ಲಿ ಪ್ರತಿ ಸ್ಟ್ರೈಕ್ ರೊಟೇಷನ್ಗೆ ಕೂಡ ಲೈನ್ ಅಂಡ್ ಲೆಂತ್ ನಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಬೇಕಾಗಿದೆ ಎಸೆತಗಾರ. ಇದರ ಮಧ್ಯೆ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಲೆಂತ್ ಅಗೇನ್ ಫ್ರಮ್ ಮುರಳಿ. ಚೆಂಡು ನೇರವಾಗಿ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಸ್ವರೂಪ್ ಇವರ ಕೈ ಸೇರ್ತಾ ಇದೆ. ಮತ್ತೊಮ್ಮೆ 1 ರನ್ ದಾಖಲಾಗಿ ಸ್ಟ್ರೈಕ್ ರೊಟೇಷನ್ ಆಗ್ತಾ ಇದೆ. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಮೋಹಿತ್ ಮತ್ತೊಮ್ಮೆ ಸ್ಟ್ರೈಕ್ ಆನ್ ವಿಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ತಂಡದ ಖಾತೆಯಲ್ಲಿದೆ 23. ಸ್ಕೋಮೋಸ್ ಟು 23. 3 ಎಸೆತಗಳಲ್ಲಿ ಕೇವಲ 2 ರನ್ಗಳು ಮಾತ್ರ ಬರ್ತಾ ಇದೆ. ಸರಾಸರಿ 11 ರಂತೆ ರನ್ ಬೇಕಾಗಿರುವಂತಹ ಸನ್ನಿವೇಶ. ಸಂದರ್ಭಕ್ಕೆ ತಕ್ಕದಂತಹ ದಾಂಡುಗಾರಿಕೆ ಬೇಕಾಗಿದೆ. ಖಂಡಿತವಾಗಿಯೂ ಬಹಳಷ್ಟು ಸೊಗಸಾದ ಇನ್ನಿಂಗ್ಸ್ ಅನ್ನ ಕಟ್ಟಿ ಬೆಳೆಸ್ತಾ ಇದ್ದಾರೆ ಮೋಹಿತ್. ಮುರಳಿರವರ ಈ ಒಂದು ಸಾಕಷ್ಟು ವೇಗದ ಎಸೆತಕ್ಕೆ ಸಾಕಷ್ಟು ಮನ್ನಣೆಯನ್ನ ನೀಡಿ ಸಾಕಷ್ಟು ರೆಸ್ಪೆಕ್ಟ್ ಅನ್ನ ನೀಡುವ ಮೂಲಕ 1 ಅಂಕವನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ. ಈ ಮೂಲಕ ತಂಡದ ಖಾತೆಯಲ್ಲಿದೆ 24. ಪಂಚಮಿ ಎಸೆತ ಚಾಲ್ತಿಯಲ್ಲಿ ಮುರಳಿ ಟು ರೋಷನ್. ಸ್ವಿಚ್ ಹಿಟ್ ನ ಪ್ರಯತ್ನ ಕನೆಕ್ಟೆಡ್ ಪ್ರಾಪರ್ಲಿ. ಚೆಂಡು ನೇರವಾಗಿ ಡೀಪ್ ಪಾಯಿಂಟ್ ವಿಭಾಗವನ್ನು ತಲುಪ್ತಾ ಇದೆ. ಆದರೆ ಕೇವಲ 1 ರನ್ನಿಗೆ ಮಾತ್ರ ಅವಕಾಶ. ಬಹಳಷ್ಟು ಸೊಗಸಾದ ಕ್ಷೇತ್ರ ರಕ್ಷಣೆ ಕೂಡ ಸಜ್ಜುಕೊಳ್ತಾ ಇದೆ ಮುರಳಿ ಎಸೆತಗಾರಿಕೆಯಲ್ಲಿ. ತಂಡದ ಖಾತೆಯಲ್ಲಿದೆ 25. ತೃತೀಯ ಓವರಿನ 5 ಎಸೆತ ಕೇವಲ 4 ರನ್ಗಳು ಮಾತ್ರ ಇದೀಗಾಗಲೇ ದಾಖಲಾಗ್ತಾ ಇದೆ. ಅವರಿನ ಅಂತಿಮ ಎಸೆತ ಮುರಳಿ. ಮತ್ತೊಮ್ಮೆ ಕೊಂಚ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯಲ್ಲಿ ಮಾರ್ಪಾಡನ್ನು ಗಮನಿಸಿಕೊಳ್ತಾ ಇದ್ದೇವೆ. ಲಾಂಗ್ ಆಫ್ ವಿಭಾಗದ ಕ್ಷೇತ್ರ ರಕ್ಷಕನನ್ನ ಶಾರ್ಟ್ ಮಿಡ್ ಆಫ್ ವಿಭಾಗಕ್ಕೆ ಕರೆತರುವ ಮೂಲಕ ಮುಂದುವರಿತಾ ಇದ್ದಾರೆ ಮುರಳಿ. ಮತ್ತೊಮ್ಮೆ ಅತ್ಯುತ್ತಮವಾದ ಲೈನ್ ಅಂಡ್ ಲೆಂತ್. ಈ ಮೂಲಕವಾಗಿ ಶಾರ್ಟ್ ಕವರ್ಸ್ ವಿಭಾಗದಲ್ಲಿ 1 ರನ್ ದಾಖಲಿಸಿಕೊಳ್ಳುವ ಮೂಲಕ ಮೋಹಿತ್ ಈ ಒಂದು ತೃತೀಯ ಓವರಿನಲ್ಲಿ ರಕ್ಷಣಾತ್ಮಕ ಶೈಲಿಯ ಆಟಕ್ಕೆ ಒತ್ತನ್ನು ನೀಡ್ತಾ ಇದ್ದಾರೆ. ತಂಡದ ಖಾತೆ ಕೂಡ 26 ರನ್ಗಳಿಗೆ ವಿಸ್ತರಣೆಯಾಗಿದೆ. 3 ಓವರ್ಗಳು ಮುಕ್ತಾಯ. 12 ಎಸೆತಗಳು ಬಾಕಿ ಇವೆ. 12 ಎಸೆತಗಳ ಮುಂದೆ ಬೇಕಾಗಿದೆ
28 ರನ್ಗಳು, ಸರಾಸರಿ 14ರಂತೆ ರನ್ ಗಳಿಸಬೇಕಾದಂತಹ ಅವಶ್ಯಕತೆ ಇದೆ. 12 ಎಸೆತ 28 ರನ್ನಿನ ಅವಶ್ಯಕತೆ ಈ ಪಂದ್ಯಾಟವನ್ನು ಜಯಗಳಿಸಲು ಬಲಿಷ್ಠ ಸೂಪರ್ ಕಿಂಗ್ಸ್ ತಂಡಕ್ಕೆ. ಪಂದ್ಯಾಟ ರೋಮಾಂಚಕಾರಿಯತ್ತ ಸಾಗ್ತಾ ಇದೆ. 12 ಎಸೆತಗಳ ಮುಂದೆ ಬೇಕಾಗಿತ್ತು 28. ಪ್ರಥಮ ಎಸೆತದಲ್ಲೇ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಮೋಹಿತ್ ತಾಂಡು ಮುಖೇನವಾಗಿ ಖಂಡಿತವಾಗಿಯೂ ಸಂದರ್ಭಕ್ಕೆ ತಕ್ಕದಾದಂತಹ ದಾಂಡುಗಾರಿಕೆಯನ್ನು ನಡೆಸುವಂತಹ ಆಟಗಾರ ಮೋಹಿತ್. ಹಿಂದಿನ ಓವರಿನಲ್ಲಿ ಮುರಳಿ ಸಾಕಷ್ಟು ವೇಗದಿಂದ ಎಸೆತಗಾರಿಕೆಯನ್ನು ನಿರ್ವಹಿಸುತ್ತಿದ್ದರು. ಆ ಹಂತದಲ್ಲಿ ರಕ್ಷಣಾತ್ಮಕವಾದ ಆಟಕ್ಕೆ ಒತ್ತನ್ನು ನೀಡಿದಂತಹ ಮೋಹಿತ್ ನಂತರದಲ್ಲಿ ಪ್ರಥಮ ಎಸೆತದಲ್ಲೇ ಒಂದು ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ನಂತರದಲ್ಲಿ ಒತ್ತಡದಲ್ಲಿ ಎಸೆತಗಾರ ಕೂಡ ಒಂದು ಅತಿರಿಕ್ತ ರನ್ ಅನ್ನ ಕೊಡುಗೆಯ ರೂಪದಲ್ಲಿ ಎದುರಾಳಿ ತಂಡಕ್ಕೆ ನೀಡ್ತಾ ಇದ್ದಾರೆ. ಈ ಮೂಲಕ ತಂಡದ ಖಾತೆಯಲ್ಲಿದೆ 33, ಸ್ಕೋಮೋಸ್ ಅಂಟು 33. ರನ್ ಬೇಕಾಗಿದೆ ಉಳಿದಿರುವಂತಹ 11 ಎಸೆತಗಳ ಮುಂದೆ. ಈತನ ಮಧ್ಯೆ ಮತ್ತೊಮ್ಮೆ ಗಾಳಿಯಲ್ಲಿದೆ ಚೆಂಡು. ಈತನ ಮಧ್ಯೆ ಬಹಳಷ್ಟು ದೊಡ್ಡದಾದ ಹುದ್ದರಿ ಇದೀಗ ಲಭ್ಯವಾಗ್ತಾ ಇದೆ. ಮೋಹಿತ್ ಅಂತಿಮವಾಗಿ ಹುದ್ದರಿಯನ್ನು ಬಿಟ್ಕೊಡ್ತಾ ಇದ್ದಾರೆ. ಮತ್ತೊಂದು ಸಿಕ್ಸರ್ ಬಾರಿಸುವಂತಹ ಪ್ರಯತ್ನ. ಈ ಪ್ರಯತ್ನದಲ್ಲಿ ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿದ್ದಂತಹ ಮುರಳಿರವರಿಗೆ ಕ್ಯಾಚ್ ನೀಡುವ ಮುಖಾಂತರ ಪೇಲಿಯನ್ ಕಡೆಗೆ ಹೆಜ್ಜೆಯನ್ನು ಹಾಕಬೇಕಾಗಿದೆ ಮೋಹಿತ್. ಖಂಡಿತವಾಗಿಯೂ ಮತ್ತೊಮ್ಮೆ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿರುವಂತಹ ತಂಡದ ಆರಂಭಿಕ ಆಟಗಾರ ಮೋಹಿತ್. ಎರಡು ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 10 ಎಸೆತಗಳು ಬಾಕಿ. 10 ಎಸೆತಗಳ ಮುಂದೆ 21 ರನ್ನಿನ ಅವಶ್ಯಕತೆ ಕಂಡು ಬರ್ತಾ ಇದೆ. ಎರಡು ತಂಡಕ್ಕೂ ಕೂಡ ಜಯದ ಅವಕಾಶಗಳಿವೆ. ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳುವಂತಹ ತಂಡ ಯಾವುದು ಅನ್ನೋದನ್ನ ನಾವು ಕಂಡುಕೊಳ್ಬೇಕಾಗಿದೆ. ಈತನ ಮಧ್ಯೆ ಎಸೆತಗಾರಿಕೆ ವಿಭಾಗದಲ್ಲಿ ಶರತ್ ತೃತೀಯ ಎಸೆತ ಮತ್ತೊಮ್ಮೆ ಸ್ಟ್ರೈಟ್ ಹಿಟ್. ಈತನ ಮಧ್ಯೆ ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಒಂದು ಸಿಕ್ಸರ್ ಅನ್ನ ತಡಿತಾ ಇದ್ದಾರೆ ಲಾಂಗ್ ಆಫ್ ವಿಭಾಗದಲ್ಲಿ. ಖಂಡಿತವಾಗಿಯೂ ಪಂದ್ಯಾಟದ ಜಯದಲ್ಲಿ ಈ ಒಂದು ತಡೆತ ಕಾದು ನೋಡಬೇಕಾಗಿದೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತದೆ ಅಂತ. ಚೆಂಡು ನೇರವಾಗಿ ಸೀಮಾರೇಖೆ ದಾಟುವಂತಹ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಅಂದ್ರೆ ಅಂತಿಮ ಹಂತದಲ್ಲಿ ತಡೆತಕ್ಕೆ ಒಳಗಾಗ್ತಾ ಇದೆ. ಇದರ ಮಧ್ಯೆ ಮತ್ತೊಮ್ಮೆ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ರೋಷನ್ ದಾಂಡು ಮುಖೇನವಾಗಿ 1 ರನ್ ದಾಖಲಾಗಿದೆ. ವಿರಾಟ್ ಸಿಂಗಲ್ ನ ಸ್ಕೋಮೋಸ್ ಅಂಟು 35. ತಂಡದ ಖಾತೆಯಲ್ಲಿದೆ 35. ಶರತ್ ಅವರಿನ 5ನೇ ಎಸೆತ. ಪ್ರಥಮ ಎಸೆತದಲ್ಲಿ ಸಿಕ್ಸರ್ ಬಿಟ್ಟು ಕೊಟ್ಟಿದ್ರು ಕೂಡ ನಂತರದಲ್ಲಿ ಬಹಳಷ್ಟು ಸೊಗಸಾದ ಕರಾರುವಕ್ಕದ ದಾಳಿ ಸಂಘಟನೆ ಆಗ್ತಾ ಇದೆ. ಈತನ ಮಧ್ಯೆ ಮತ್ತೊಮ್ಮೆ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಮುರಳಿರವರ ಉಪಸ್ಥಿತಿ ಇದೆ. ಕೇವಲ 1 ರನ್ನಿಗೆ ಮಾತ್ರ ತೃಪ್ತಿಯನ್ನು ಪಡ್ಕೊಳ್ಬೇಕಾಗಿದೆ ದಾಂಡುಗಾರರು. ಈ ಮೂಲಕ ತಂಡದ ಖಾತೆ ವಿಸ್ತರಣೆಗೊಳ್ತಾ ಇದೆ. 36 ತಂಡದ ಖಾತೆಯಲ್ಲಿದೆ 36. ಅಂತಿಮ ಎಸೆತ ಸಾಕಷ್ಟು ಪ್ರಾಮುಖ್ಯತೆಯ ಅಂತಿಮ ಎಸೆತ ಬರ್ತಾ ಇದೆ. ಶರತ್ ಮುಖಾಂತರವಾಗಿ ಸಿಕ್ಸರ್ ಬೇಕಾಗಿದೆ ಸೂಪರ್ ಕಿಂಗ್ಸ್ ತಂಡಕ್ಕೆ. ಸ್ವಿಚ್ ಹಿಟ್ಟಿನ ಪ್ರಯತ್ನ, ಕನೆಕ್ಷನ್ ಉತ್ತಮವಾಗಿತ್ತು. ನೇರವಾಗಿ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಸೀಮಾ ರೇಖೆಯನ್ನು ದಾಟ್ತಾ ಇದೆ ಚೆಂಡು. ಈ ಮೂಲಕ ಅತಿ ಅಗತ್ಯವಾಗಿ ಬೇಕಿದ್ದಂತಹ 4 ಅಂಕಗಳು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪಾಲಾಗ್ತಾ ಇದೆ. ಜಿಎಸ್ ಸೂಪರ್ ಕಿಂಗ್ಸ್ ತಂಡದ ಪಾಲಾಗ್ತಾ ಇದೆ. ಈ ಮೂಲಕ ತಂಡದ ಖಾತೆಯಲ್ಲಿದೆ 40. ಸ್ಕೋಮೋಸ್ ಅಂಟು 40. ಉಳಿದಿರುವ 6 ಎಸೆತಗಳ ಮುಂದೆ 14 ರನ್ನಿನ ಅವಶ್ಯಕತೆ. 14 more runs required from remaining 6 deliveries. ಮತ್ತೊಮ್ಮೆ ಸಾಕಷ್ಟು ರೋಮಾಂಚಕಾರಿಯಾಗಿ ಸಾಗುವಂತಹ ಪಂದ್ಯಾಟದ ಸೂಚನೆಗಳು ಲಭ್ಯವಾಗ್ತಾ ಇದೆ. ಎರಡು ತಂಡ ಕೂಡ ಜಯಕ್ಕಾಗಿ ತೀವ್ರ ಪೈಪೋಟಿಯನ್ನು ನಡೆಸಿಕೊಡ್ತಾ ಇದೆ ಈ ಒಂದು ಲೀಗ್ ಮಾದರಿಯ ಪಂದ್ಯಾಟದಲ್ಲಿ. ಮುಂದಿನ ಪಂದ್ಯಾಟಕ್ಕೆ ಕೂಡ ಕರೆಯನ್ನು ನೀಡ್ತಾ ಇದ್ದೇವೆ.
ವಾರಿಯರ್ಸ್ ವಿರುದ್ಧವಾಗಿ ರಾಯಲ್ ಸ್ಟ್ರೈಕರ್ಸ್. ದಯವಿಟ್ಟು ಎರಡು ತಂಡದ ಆಟಗಾರರು ತಮ್ಮ ಹಸ್ತಾಕ್ಷರವನ್ನು ನಮೂದಿಸಿಕೊಟ್ಟು ನಮ್ಮೊಂದಿಗೆ ಸಹಕರಿಸಿ. ಅದೇ ರೀತಿ ತಂಡದ ಕಪ್ತಾನರು ಕೂಡ ನಾಣ್ಯ ಚಿಮಿಕೆಗಾಗಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ 6 ಎಸೆತ 14 ರನ್ನಿನ ಅವಶ್ಯಕತೆ. ಈ ಮೋಸ್ಟ್ ಇಂಪಾರ್ಟೆಂಟ್ ಓವರ್ ನ ಎಸ್ಎಲ್ ಎಸ್ತುಗಾರಿಕೆ ವಿಭಾಗದಲ್ಲಿ ತೌಸೀಫ್, ದಾಂಡುಗಾರಿಕೆ ವಿಭಾಗದಲ್ಲಿದ್ದಾರೆ ಕೀರ್ತಿ, ಸೊಗಸಾದ ಕ್ಷೇತ್ರ ರಕ್ಷಣೆ ಕೂಡ ಸಜ್ಜುಗೊಳ್ತಾ ಇದೆ. ಕ್ಷೇತ್ರ ರಕ್ಷಣೆಗೆ ಸರಿಯಾದ ಎಸ್ತಗಾರಿಕೆ ಬೇಕಾಗಿದೆ. ಆದರೆ ತನ್ನ ಮಧ್ಯೆ ಕೀರ್ತಿ ದಾಂಡು ಮುಖೇನವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸಿಕ್ಸರ್. ವಾಟ್ ಶಾಟ್ ಅಂಡರ್ ಪ್ರೆಷರ್. ಸಾಕಷ್ಟು ಒತ್ತಡದ ಮಧ್ಯೆ ಈ ಒಂದು ಬಲು ದೊಡ್ಡ ಹೊಡೆತ ಬರ್ತಾ ಇದೆ. ಕೀರ್ತಿ ದಾಂಡು ಮುಖೇನವಾಗಿ ಈ ಸಿಕ್ಸರ್ ಮೂಲಕ ಇದೀಗ ತಂಡದ ಖಾತೆ 46 ರನ್ಗಳಿಗೆ ವಿಸ್ತರಣೆಯಾಗಿದೆ. 6 ಎಸೆತಗಳ ಮುಂದೆ 14 ರನ್ ಬೇಕಾಗಿತ್ತು ಈ ಹಂತದಲ್ಲಿ ಬಂದಂತಹ ಸಿಕ್ಸರ್. ಇನ್ನು ಉಳಿದಿರುವಂತಹ 5 ಎಸೆತಗಳ ಮುಂದೆ ಕೇವಲ 8 ರನ್ಗಳ ಅವಶ್ಯಕತೆ ಇದೆ. ಡೀಪ್ ಸ್ಕ್ವೇರ್ ಲೆಗ್, ಡೀಪ್ ಮಿಡ್ ವಿಕೆಟ್, ಲಾಂಗ್ ಆನ್, ಲಾಂಗ್ ಆಫ್ ಎಲ್ಲ ವಿಭಾಗದಲ್ಲೂ ಕೂಡ ಕ್ಷೇತ್ರ ರಕ್ಷಣೆಯನ್ನು ಗಮನಿಸಿಕೊಳ್ತಿದ್ದೇವೆ. ಮತ್ತೊಮ್ಮೆ ಎಕ್ಸಲೆಂಟ್ಲಿ ಟೇಕನ್, ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಲಾಂಗ್ ಆನ್ ವಿಭಾಗದಲ್ಲಿ ಒಂದು ಸೊಗಸಾದ ಕ್ಯಾಚ್ ಅನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ ಕ್ಷೇತ್ರ ರಕ್ಷಕ. ಈ ಮೂಲಕ ಮತ್ತೊಮ್ಮೆ ತಿರುವನ್ನ ಪಡೆದುಕೊಳ್ತಾ ಇದೆ ಈ ಒಂದು ಪಂದ್ಯಾಟ. ಕ್ಷಣ ಕ್ಷಣಕ್ಕೂ ಸಾಕಷ್ಟು ರೋಮಾಂಚಕಾರಿಯಾದ ತಿರುವುಗಳು ಈ ಪಂದ್ಯಾಟದಲ್ಲಿ ನಮಗಾಗಿ ಲಭಿಸ್ತಾ ಇದೆ. 2 ಬಲಿಷ್ಠ ತಂಡಗಳ ಮಧ್ಯದ ಕಾದಾಟ. 2 ತಂಡಗಳು ಕೂಡ ತನ್ನ ಪ್ರಥಮ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿಕೊಂಡಿತ್ತು. ಅದೇ ರೀತಿ ಈ ದ್ವಿತೀಯ ಜಯಕ್ಕಾಗಿ ಕೂಡ ತೀವ್ರ ಪೈಪೋಟಿಯನ್ನು ನಡೆಸಿಕೊಳ್ತಾ ಇದೆ. 6 ಎಸೆತಗಳ ಮುಂದೆ 14 ರನ್ಗಳು ಬೇಕಾಗಿತ್ತು. ಆ ಹಂತದಲ್ಲಿ ಕೀರ್ತಿ ದಾಂಡು ಮುಖೇನ ಸಿಕ್ಸರ್ ದಾಖಲಾಗಿತ್ತು. ಅದರ ನಂತರದಲ್ಲಿ ಎಸೆತಗಾರ ತೌಸೀಫ್ ಕಂಬ್ಯಾಕ್ ಅನ್ನ ಮಾಡಿಕೊಂಡು ಕೀರ್ತಿರವರ ಹುದ್ದರಿಯನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ. ಇದೀಗ ಪ್ರವೀಣ್ ಬಹಳಷ್ಟು ಸೊಗಸಾಗಿ ಅಂತಿಮ ಓವರ್ ಅನ್ನು ನಿರ್ವಹಿಸಿರುವಂತಹ ಪ್ರವೀಣ್ ಇದೀಗ ದಾಂಡುಗಾರಿಕೆ ವಿಭಾಗಕ್ಕೆ ಆಗಮಿಸಿ ಪ್ರಥಮ ಎಸೆತದಲ್ಲೇ ಒಂದು ಭರ್ಜರಿ ಬೌಂಡ್ರಿಯ ಪ್ರಯತ್ನದಲ್ಲಿದ್ರಾದ್ರೆ ಮುರಳಿ ಬಹಳಷ್ಟು ಸೊಗಸಾಗಿ ಮತ್ತೊಮ್ಮೆ ಅತ್ಯುತ್ತಮ ಶೈಲಿಯಲ್ಲಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಒಂದು ಕ್ಯಾಚ್ ಅನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ. ಈ ಮೂಲಕ ದ್ವಿತೀಯ ಆಘಾತ. ಮೂರು ಎಸೆತಗಳು ಮುಕ್ತಾಯ. ಅದೇ ರೀತಿ ಮುಖ್ಯ ತೀರ್ಪುಗಾರರಿಂದ ಸೂಚನೆ ಕೂಡ ಬರ್ತಾ ಇದೆ. ಇನ್ನಿಂಗ್ಸ್ ನ ಸಮಯ ಮುಕ್ತಾಯವಾದಂತಹ ಹಂತ. ಈ ಹಂತದಲ್ಲಿ ಒಂದು ಹೆಚ್ಚುವರಿ ಕ್ಷೇತ್ರ ರಕ್ಷಕನನ್ನ 30 ಗಜದ ಒಳಭಾಗಕ್ಕೆ ತಾವು ಕರೆತರಬೇಕಾಗಿದೆ. ಈ ಸೂಚನೆಯನ್ನು ಗಮನಿಸಿಕೊಳ್ಬೇಕು. 3 ಎಸೆತ 8 ರನ್ನಿನ ಅವಶ್ಯಕತೆ ಇದೆ. ಅದೇ ರೀತಿ ಸಮಯ ಪರಿಪಾಲನೆ ಆಗದ ಕಾರಣ ಮತ್ತೊಮ್ಮೆ ದಂಡವನ್ನು ತರಬೇಕಾಗಿದೆ ಟೀಮ್ ಎಲಿಗೆಂಟ್. 30 ಗಜದ ಒಳಭಾಗಕ್ಕೆ ಒಂದು ಹೆಚ್ಚುವರಿ ಕ್ಷೇತ್ರರಕ್ಷಕ ಬರಬೇಕಾದಂತಹ ಅವಶ್ಯಕತೆ ಇದೆ. ಇದರ ಮಧ್ಯೆ ಮತ್ತೊಮ್ಮೆ ಬಲಿಷ್ಠವಾದ ಹೊಡೆತ, ಚೆಂಡು ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಕ್ಯಾಚ್ ಔಟ್. ಹ್ಯಾಟ್ರಿಕ್ ಹದರಿಯನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ ತೌಸೀಫ್. ವಾಟ್ ಅ ಕಮ್ ಬ್ಯಾಕ್. ಪ್ರಥಮ ಎಸೆತ ಸಿಕ್ಸರ್ ದಾಖಲಾಗಿದ್ರು ಕೂಡ ನಂತರದ 3 ಸತತ ಎಸೆತಗಳಲ್ಲಿ 3 ಹುದ್ದರಿಯನ್ನ ತೌಸೀಫ್ ಸಂಪಾದಿಸಿಕೊಳ್ಳುವ ಮುಖಾಂತರ ಗೆಲುವಿನ ಕಡೆಗೆ ದಾಪುಗಾಲು ಇಡುತ್ತಿದ್ದಂತಹ ಸೂಪರ್ ಕಿಂಗ್ಸ್ ತಂಡಕ್ಕೆ ಕಡಿವಾಣ ಬೀಳ್ತಾ ಇದೆ. ಉಳಿದಿರುವ 2 ಎಸೆತ 8 ರನ್ಗಳ ಅವಶ್ಯಕತೆ. ಒತ್ತಡವನ್ನ ನಿರ್ವಹಿಸಿ ಸಂದರ್ಭವನ್ನ ಅರಿತು ಆಡುವಂತಹ ದಾಂಡುಗಾರ ಬೇಕಾಗಿದ್ದಾನೆ ಈ ಹಂತದಲ್ಲಿ ಸೂಪರ್ ಕಿಂಗ್ಸ್ ತಂಡಕ್ಕೆ. ಸಿಕ್ಸರ್ನ ಬಳಿಕ 5 ಎಸೆತ 8 ರನ್ನಿನ ಅವಶ್ಯಕತೆ ಇತ್ತಾದ್ರೆ ನಂತರದ 3 ಎಸೆತದಲ್ಲಿ ಹುದ್ದರಿಯನ್ನು ಬಿಟ್ಟುಕೊಟ್ಟಂತಹ ಸೂಪರ್ ಕಿಂಗ್ಸ್ ಪಂದ್ಯಕ್ಕೆ ತಿರುವನ್ನು ಒದಗಿಸಿಕೊಟ್ಟು ಟೀಮ್ ಎಲಿಗೆಂಟ್ ತಂಡಕ್ಕೆ ಕೂಡ ಜಯದ ಅವಕಾಶವನ್ನು ಒದಗಿಸಿಕೊಡ್ತಾ ಇದೆ. 2 ಎಸೆತ 8 ರನ್ನಿನ ಅವಶ್ಯಕತೆ ಸುಲಭದ ಅವಕಾಶವಾಗಿತ್ತು. ಮತ್ತೊಮ್ಮೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು ಸಂಚರಿಸಿದೆ. ಕೇವಲ 1 ರನ್ನಿಗೆ ಅವಕಾಶ. ಖಂಡಿತವಾಗಿ ಸುಲಭದ ಅವಕಾಶವಿತ್ತು ಆಸಿಫ್ ಇವರ ಬಳಿಯಲ್ಲಿ. ಆದರೆ ಕೇವಲ 1 ರನ್ನ ಸಂಪಾದಿಸುವಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಇನ್ನು 1 ಎಸೆತ 7 ರನ್ಗಳ ಅವಶ್ಯಕತೆ. ಸಿಕ್ಸರ್ ದಾಖಲಾದ್ರೆ ಪಂದ್ಯಾಟ ಸಮಬಲವಾಗಲಿಕ್ಕಿದೆ. ಒಂದು ಎಸೆತ 7 ರನ್ನಿನ ಅವಶ್ಯಕತೆ ಇದೆ.
ಮತ್ತೊಮ್ಮೆ ಯಶಸ್ವಿ ಎಸೆತಗಾರಿಕೆ ತೌಸೀಫ್. ಈ ಮೂಲಕ ತೌಸೀಫ್ ಅಂತಿಮ ಒತ್ತಡವನ್ನ ನಿರ್ವಹಿಸುವ ಮೂಲಕ ತನ್ನ ತಂಡದ ಜಯಕ್ಕೆ ಪ್ರಮುಖ ಕಾರಣೀಕರ್ತರಾಗ್ತಾ ಇದ್ದಾರೆ. ಅದೇ ರೀತಿ ಮತ್ತೊಮ್ಮೆ ಲಾಂಗ್ ಆನ್ ವಿಭಾಗದಲ್ಲಿ ತಡೆತಕ್ಕೆ ಒಳಗಾದಂತಹ ಆ ಒಂದು ಸಿಕ್ಸರ್, ಆ ಸಿಕ್ಸರ್ ಇದೀಗ ಈ ಜಯದಲ್ಲಿ ಮತ್ತೊಮ್ಮೆ ಪ್ರಮುಖ ಪಾತ್ರ ವಹಿಸುವುದನ್ನು ಕೂಡ ನಾವಿಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ಲಾಂಗ್ ಆನ್ ವಿಭಾಗದಲ್ಲಿ ಆ ಒಂದು ಕ್ಷೇತ್ರ ರಕ್ಷಣೆಯನ್ನ ನಡೆಸಿಕೊಟ್ಟಂತಹ ಕ್ಷೇತ್ರ ರಕ್ಷಕನಿಗೆ ಖಂಡಿತವಾಗಿಯೂ ಈ ಒಂದು ಜಯ ಸಲ್ಲಿಕೆ ಆಗಬೇಕು. ಬಹಳಷ್ಟು ಸೊಗಸಾದ ಕ್ಷೇತ್ರ ರಕ್ಷಣೆ ಮೂಲಕ ಈ ಒಂದು ಪಂದ್ಯಾಟದಲ್ಲಿ ಬಲಿಷ್ಠ ಸೂಪರ್ ಕಿಂಗ್ಸ್ ತಂಡವನ್ನ ಸೋಲಿಸುವಲ್ಲಿ ಟೀಮ್ ಎಲಿಗೆಂಟ್ ತಂಡ ಸಫಲವಾಗ್ತಾ ಇದೆ. ಈ ಮೂಲಕ ಮತ್ತೊಮ್ಮೆ ಮುಂದಿನ ಪಂದ್ಯಾಟದ ಕಡೆಗೆ ಸಾಗ್ತಾ ಇದ್ದಾವೆ. ವಾರಿಯರ್ಸ್ ವಿರುದ್ಧವಾಗಿ ಸ್ಟ್ರೈಕರ್ಸ್. ಮುಂದಿನ ವೀಕ್ಷಕ ವಿವರಣೆಯನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ನಾನು ರಶೀದ್ ಸಂಕೊಳಿಗೆ ಇವರನ್ನ ಸ್ವಾಗತಿಸ್ತಾ ಇದ್ದೇನೆ. Thank you, Sandeep, sir. And it's a wonderful afternoon here at the SAHYADRI College of Engineering and Management. And for the match ended, what a fantastic bowling from Team Elegant in the second innings. They defended a total of 54, especially this being the batting paradise in the second innings, especially in the afternoon as well. So, the man of the match for the match ended goes to Tausif from Team Elegant. Tausif of Team Elegant, please come and collect your man of the match for wonderful performance. Conceded a maximum in the last over's first ball, then bowled a brilliant over.
The fast ball cuts into the third man area. The short third man fielder present collects the ball perfectly. Just one added into the scoreboard. Meanwhile, one more added into the total, and total moves on to 2 in just 2 balls. 2 runs of the first 2 balls. Adi, he needs to provide a very good over. The left-handed Adi. Also very good over. Economical start so far. 3 balls completed from Adi. Just 2 on the scoreboard. Just 2 runs on the scorecard out of the 3 balls completed. Royal Strikers against Zeus Warriors. Zeus Warriors are coming from a loss, and Royal Strikers, they are coming off from a very good victory. Oh, good piece of bowling. Again, Adi. Adi has kept the balls at the good length, but all the balls he bowled so far away from the wickets, and that has definitely done the job for him. One more similar kind of bowling. Excellent start to the first over. Royal Strikers, they are up to a very good start. Just 2 runs on the scoreboard. What a fantastic over from Adi. It's a brilliant start for Royal Strikers. In the power play overs, conceding just 2 runs, I think that's the highest quality of performance from Adi of Royal Strikers. New bowler, Dhanraj. Now the fielding restriction has been taken off. They can put 5 fielders outside the 30-yard circle. They have put 5 fielders now outside the 30-yard. A wonderful piece of bowling. Dhanraj bowls a very good over. Dhanraj balls again into the middle stump. In fact, it's going to be just 1. Royal Strikers, they got a very balanced side. They have some good bowlers, also some very good strikers in them. So very well balanced side, Royal Strikers. On the other hand, Zeus Warriors, they also got some quality cricketers in them, but they haven't showed much potential so far. Oh, it's going to be wicket number 1. This is Dhanraj for you. You miss high it into the middle stump of middle stump of Zeus batter. Vishwas back to pavilion. New batsman Aditya into the middle. Oh, lovely piece of bowling, but wicketkeeper made a fumble in collecting the ball first time. Wicketkeeper needs to do a clean collection behind the wickets, as any miss from the wicketkeeper is going to lead them some extra runs.
Good looking stroke into the deep extra cover area. In fact, the wide is long on. Fielder collected the ball. Adi, the fielder in that long on area, guarding the long on boundary. For this wonderful match, we have three of the very experienced and very knowledgeable umpires. Prakash Bantwal as the main umpire in this match, along with Avinash. And also as the third umpire, we have got Naveen, one more very good umpire. Adi again brought into the bowling mark. Adi bowling his second over quota. And it's going to be the third over in progress. Adi started off the proceedings with a very good ball, conceding only a single in the first ball. Once again, bowled perfectly. One more single, just going to be single again. Oh, excellent fielding from the fielder. I think he's managed to save, I think, at least one run. Because if that ball had crossed the 30-yard mark. Catch opportunity and one more wicket down. Wicket number 2. Roshan back to pavilion. Zeus Warriors, they're losing wickets in quick succession, but they are failing to put the runs on the scoreboard. Roshan back to pavilion. Wicket number 2 in the form of Roshan. Here again, it's going to be one more dot ball. They need to be very much consistent in the bowling if they want to restrict the opposition. And so far, they have been very consistent in the bowling mark. And appeal is definitely there, but umpires are not interested. Eight on the board. Meanwhile, it's one more dot ball. One more dot ball in the middle. Leon in the bowling mark. Was a very good ball. Keeping the ball away from the off stump is definitely going to help the bowling side put a lot of pressure on the opposition. As the opposition, they're already lacking runs on the board. They have just got 9 runs on the scorecard. It's the over number 3 in progress. Swings the bat hard, and in fact he put down the catch as well. It's going to be a difficult attempt, but nonetheless, the way he had covered that distance, it should have been taken. It could have been a very good catch, running towards the sideways from that 30-yard mark, outside that 30-yard circle. Leon again. Leon with a long run up, crosses the umpire, bowls, and straightly back to the bowler.
It's going to get no run. So dot ball on the scoreboard. 10 on the scorecard. Double digit completed in the scoreboard. Leon swings the bat hard. And in fact, into the hands of Dhanraj. Dhanraj is a very good fielder in that long off area, protecting the boundary line. Zeus Warriors, they're definitely lacking in the batting department. They need some power hitters in the top order. Umpire says it's going to be out. Finger raise from the main umpire. Main umpire says it's going to be caught behind. And wicket number 3. Wicket number 3 down. Pratham back to pavilion. Eleven on the scoreboard. And over number Over 4 completed. 11 on the scoreboard. Just 11 runs on the board. I think so far the lowest total of the day in 4 overs. Will they be able to get to a respectable total? I think in 4 overs, the previous low was of 24 runs. First ball of the 5th over. Swings the bat. The ball is traveling into the covers area. Fielder collected the ball perfectly. So only room for a single. Anshuman on the facing end. Anshuman, the new batter on the facing end. Ball far away from that legal area of play. So it's going to be wide ball. Some afternoon exercise for the main official, Prakash Pantwal. Oh, lovely ball. Pulls it into that mid-on area. The fielder collected the ball. Batsman had a double mind, but finally they went for the run and they got the run as well. With that 14 on the scorecard. Oh, lovely ball. I think that could have been a devastating wicket if he had missed to connect the ball with the bat. It was going into the wickets. 15 on the board with the single. 15 in total on the scorecard. 3 balls completed and 3 more to go in the over. Oh, swings the bat hard. Is it going to be boundary? In fact, no. Fielder still present in that deep, wideish, long on boundary, protecting that boundary. They have put fielders, the 5 fielders they have used outside the 30-yard circle. They have used it accordingly. They got the deep extra cover in place along with the long on and wideish long off. Meanwhile, fielder Adi collected the ball very well. Batsmen were able to collect just 1. 17 on the scoreboard. Final ball of the first innings. Last ball of the first innings. So white ball is going to be white ball. 1 more added in the total of Zeus Warriors. Zeus Warriors, they're pretty much lacking in the batting department. The batting power. There's absolutely no hard hitters in that top order. They just played, all the batters just played defensive cricket. So that's the end of innings number 1. So it's going to be the lowest total of the day, the lowest target of the day, 19 just on the scorecard, and 20 is the target for opposition Royal Strikers.
I request the team captains of Hungry Wolves, Zeus Hungry Wolves and Team Elegant. Both the team captains, please immediately come to the mic point for the tossing ceremony. Twenty runs is the target for Royal Strikers. And here in the commentary box, we got the scorers. In the physical scoreboarding duties, we have Swastik. And in the digital scoring for the live telecast provided by Channel 9 Live, it's Shreyas as the scorer. Meanwhile, fast ball is going to be a dot ball. Good start for Zeus Warriors. They need couple of good overs in order to make sure they stay alive in the game, in order to have the opportunity to win this match. Swings the bat hard, high up in the air, back to the bowler, he drops the catch as well. Oh my goodness, this is some disaster. I think he's complaining about that sun hitting his face. That's the reason why. Normally, he doesn't like to drop much catches. Very good in the fielding department as well, as seen in the previous matches. So just one on the scoreboard. Adi on the facing end. Oh, look at that one. The stylish left-handed has taken the bowler's head on. Is going after the bowlers. Anshuman is being smashed out of the park with that full toss delivery. And here in the scoring duty, we have Vijay, one more very good scorer. Oh, very good ball. But in fact, it's going to be white ball. They need to restrict white balls. I think after giving that maximum, they have just lost the hope. Zeus Warriors, they haven't played competitive cricket so far. Strikes the ball hard. It's going to be wicket. In fact, finally they able to get the man. They able to manage to get one wicket at least. They able to send Adi back to pavilion. Adi back to pavilion. And at number 3, Ashik into the middle. For Royal Strikers, at number 3, Ashik is walking into the middle, as Adi is walking back towards the pavilion. Eight runs on the board in total at the loss of one wicket. Anshuman has got last 2 more to go in the over. Oh, lovely looking stroke. Aldrin behind the ball is done enough to stop the ball inside the playing area. So 2 added between the wicket.
Oh, good looking stroke. Aldrin again behind that ball. This time around, it doesn't stop. It's going to be over his heads. Aldrin tried his level best to stop the ball, but judgmental error from Aldrin. 14 on the scoreboard. First over completed. 14 on the scorecard. 14 runs on the scoreboard. And they're just chasing 20 runs as a target. So from remaining 24 balls, they need 6 runs in order to win this match. And Aldrin has been called on to the bowling mark to bowl the over number 2. Aldrin bowls a full toss ball, and it's going to be the end of this chase. He finishes the chase in style. So Royal Strikers, they have comfortably managed to get 2 victories in the 2 matches they have played so far. So with that, match number 7 completed, and for the 8th match, Team Elegant will be taking against Team Zeus, Angry Wolves. And for that match, first innings, I request Sandeep sir here in the commentary box. Over to Sandeep. ಊಟ ಮಾಡಲು ಬಾಕಿ ಇರುವಂತಹ ಎಲ್ಲ ಆಟಗಾರರು ದಯವಿಟ್ಟು ಆದಷ್ಟು ಬೇಗನೆ ತಮ್ಮ ಊಟವನ್ನು ಮುಕ್ತಾಯ ಮಾಡಿಕೊಳ್ಳಬೇಕು. ನಂತರದಲ್ಲಿ ಕೌಂಟರ್ ಅನ್ನು ಕ್ಲೋಸ್ ಮಾಡಲಾಗುವುದು. ದಯವಿಟ್ಟು ಸಹಕರಿಸಿ. ಟೀಮ್ ಎಲಿಗೆಂಟ್ ಅದೇ ರೀತಿ ಹಂಗ್ರಿ ಓಲ್ಸ್ ಎರಡು ತಂಡದ ಕಪ್ತಾನರು ನಾಣ್ಯ ಚಿಮುಕೆಗಾಗಿ ದಯವಿಟ್ಟು ಸಹಕರಿಸಬೇಕು.
ಈ ದಿನದ 7ನೇ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡುವಂತಹ ಸಮಯವಾಗ್ತಾ ಇದೆ. ವಾರಿಯರ್ಸ್ ವಿರುದ್ಧವಾಗಿ ರಾಯಲ್ ಸ್ಟ್ರೈಕರ್ಸ್ ಎರಡು ತಂಡಗಳ ಮಧ್ಯೆ ಪಂದ್ಯಾಟ ಸಾಗಿ ಬಂದಿತ್ತು. ವಾರಿಯರ್ಸ್ ತಂಡದ ಆದಿ ದಯವಿಟ್ಟು ಪ್ರಶಸ್ತಿ ವಿತರಣಾ, ರಾಯಲ್ ಸ್ಟ್ರೈಕರ್ಸ್ ತಂಡದ ಆದಿ ದಯವಿಟ್ಟು ಪ್ರಶಸ್ತಿ ವಿತರಣಾ ವೇದಿಕೆಗೆ ಆಗಮಿಸಿ ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ದಿನದ 8ನೇ ಪಂದ್ಯಾಟದ ಕಡೆಗೆ ಸಾಗ್ತಾ ಇದ್ದೇವೆ. ಹಂಗ್ರಿ ಓಲ್ಸ್ ವಿರುದ್ಧವಾಗಿ ಟೀಮ್ ಎಲಿಗಂಟ್ ಈ ಸರಣಿಯಲ್ಲಿ ಆಡಿರುವಂತಹ 2 ಪಂದ್ಯಾಟಗಳಲ್ಲೂ ಕೂಡ ಜಯವನ್ನು ದಾಖಲಿಸಿರುವಂತಹ ಟೀಮ್ ಎಲಿಗೆಂಟ್ಸ್ ವಿರುದ್ಧವಾಗಿ ಈ ದಿನದಲ್ಲಿ 1 ಜಯವನ್ನು ದಾಖಲಿಸಿರುವಂತಹ ಹಂಗ್ರಿ ಓಲ್ಸ್ ಈ 2 ತಂಡಗಳ ಮಧ್ಯೆ ಇದೀಗ ಕಾದಾಟವನ್ನ ನಾವು ವೀಕ್ಷಣೆ ಮಾಡಲಿಕ್ಕಿದ್ದೇವೆ. ಮತ್ತೊಮ್ಮೆ 2 ತಂಡಗಳಿಗೂ ಕೂಡ ಶುಭ ಹಾರೈಕೆಗಳನ್ನ ನೀಡುತ್ತಾ ನೇರವಾಗಿ ಈ ದಿನದ 8ನೇ ಪಂದ್ಯಾಟದ ಕಡೆಗೆ ಸಾಗ್ತಾ ಇದ್ದೇವೆ. ಅದೇ ರೀತಿ ನಂತರದ ಪಂದ್ಯಾಟಕ್ಕೆ ಕೂಡ ಕರೆಯನ್ನ ನೀಡ್ತಾ ಇದ್ದೇವೆ. ಸೂಪರ್ ಕಿಂಗ್ಸ್ ವಿರುದ್ಧವಾಗಿ ಟೀಮ್ ಬಿಗ್ ಬಾಯ್ಸ್ 2 ತಂಡದ ಆಟಗಾರರು ತಮ್ಮ ಹಸ್ತಾಕ್ಷರವನ್ನ ನಮೂದಿಸಿಕೊಂಡು ನಮ್ಮೊಂದಿಗೆ ಸಹಕರಿಸಿ. ಅದೇ ರೀತಿ ತಂಡದ ಕಪ್ತಾನರು ಕೂಡ ನಾಣ್ಯ ಚಿಮ್ಮಿಗೆಗಾಗಿ ಸಹಕರಿಸಬೇಕು. ಮುಖ್ಯ ತೀರ್ಪುಗಾರರಾದಂತಹ ಶ್ರೀಯುತ ನವೀನ್ ಇವರು ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ನೀಡಿ ನಮ್ಮ ಆದಿರವರನ್ನ ಅಭಿನಂದಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ದಿನದ ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಜಯಗಳಿಸಿರುವಂತಹ ಹಂಗ್ರಿ ಓಲ್ಸ್ ನೇರವಾಗಿ ಕ್ಷೇತ್ರ ರಕ್ಷಣೆಯನ್ನ ನೆಚ್ಚಿಕೊಳ್ತಾ ಇದೆ. ಅದೇ ರೀತಿ ಮತ್ತೊಮ್ಮೆ ಟೀಮ್ ಎಲಿಗೆಂಟ್ ಪ್ರಥಮವಾಗಿ ದಾಂಡುಗಾರಿಕೆ ನಡೆಸುವಂತಹ ಅವಕಾಶವನ್ನ ಸಂಪಾದಿಸಿಕೊಳ್ತಾ ಇದೆ. ಕಳೆದ 2 ಪಂದ್ಯಾಟಗಳಲ್ಲೂ ಕೂಡ ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಸೋತಿದ್ರು ಕೂಡ ಎದುರಾಳಿ ತಂಡದಿಂದ ಪ್ರಥಮವಾಗಿ ದಾಂಡುಗಾರಿಕೆಗೆ ಅವಕಾಶವನ್ನ ಪಡೆದುಕೊಂಡಂತಹ ಟೀಮ್ ಎಲಿಗೆಂಟ್ ಈ ಒಂದು ಯಶಸ್ವಿ ಆರಂಭಿಕ ಜೋಡಿಯ ಮೂಲಕ ಬೃಹತ್ ಮೊತ್ತವನ್ನ ಸೇರಿಸಿಕೊಂಡು ಪಂದ್ಯಾಟದಲ್ಲಿ ಜಯವನ್ನ ಕಂಡುಕೊಳ್ತಾ ಇದೆ. ಸಚೀಂದ್ರ ಎಸ್ತಗಾರಿಕೆ ವಿಭಾಗದಲ್ಲಿ ಬಾರಿ ನೇರವಾಗಿ ಇನ್ಫೀಲ್ಡ್ ಅನ್ನ ಕ್ಲಿಯರ್ ಮಾಡೋ ಮುಖಾಂತರ ನೇರವಾಗಿ ಸೀಮಾರೇಖೆಯನ್ನು ದಾಟ್ತಾ ಇದೆ. ಪ್ರಥಮ ಎಸೆತದಲ್ಲಿ ಡೀಪ್ ಪಾಯಿಂಟ್ ವಿಭಾಗದಲ್ಲಿ ಒಂದು ಭರ್ಜರಿಯಾದ ಹೊಡೆತ ಸ್ವರೂಪ ಮೂಲಕವಾಗಿ ಗಮನಿಸಿಕೊಳ್ತಾ ಇದ್ದೇವೆ. ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಫ್ರಮ್ ಸ್ವರೂಪ. ಕಳೆದ 2 ಪಂದ್ಯಾಟಗಳಲ್ಲೂ ಕೂಡ ಸೊಗಸಾದ ಇನ್ನಿಂಗ್ಸ್ ಅನ್ನ ಕಟ್ಟಿ ಬೆಳೆಸಿದಂತಹ ದಾಂಡುಗಾರ ಸ್ವರೂಪ್ ಇದೀಗ ಮತ್ತೊಮ್ಮೆ ಈ ಪವರ್ ಪ್ಲೇಯ ಪ್ರಥಮ ಎಸೆತದಲ್ಲೇ ಲಾಫ್ಟೆಡ್ ಕವರ್ ಡ್ರೈವ್ ಮುಖಾಂತರವಾಗಿ ಒಂದು 6 ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಡೀಪ್ ಪಾಯಿಂಟ್ ವಿಭಾಗದಲ್ಲಿ. ಈ ಮೂಲಕ 6 ನೊಂದಿಗೆ ಸ್ವರೂಪ್ ವೈಯಕ್ತಿಕ ಖಾತೆ ಪ್ರಾರಂಭಗೊಳ್ತಾ ಇದೆ. ಬಲಿಷ್ಠ ಟೀಮ್ ಎಲಿಗೆಂಟ್ ತಂಡದ ಖಾತೆ ಕೂಡ ಪ್ರಾರಂಭಗೊಳ್ತಾ ಇದೆ. ಸಚೀಂದ್ರ ಅವರಿನ ದ್ವಿತೀಯ ಎಸೆತ ಮತ್ತೊಮ್ಮೆ ಶಾರ್ಟ್ ಲೈನ್ ಡೆಲಿವರಿ ಬಾರಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 6 ಬ್ಯಾಕ್ ಟು ಬ್ಯಾಕ್ 6 ಇಲ್ಲಿ ಸ್ವರೂಪ್ ದಾಂಡು ಮುಖೇನವಾಗಿ ಗಮನಿಸಿಕೊಳ್ತಾ ಇದ್ದೇವೆ. ಟೀಮ್ ಎಲಿಗೆಂಟ್ಸ್ ತಂಡದ ಪರವಾಗಿ 2 ಜಯದಲ್ಲೂ ಕೂಡ ಅದೃಷ್ಟದ ನಾಣ್ಯ ಚಿಮ್ಮುಗೆಯಲ್ಲಿ ಸೋಲು. ಎದುರಾಳಿ ತಂಡದಿಂದ ಪ್ರಥಮವಾಗಿ ದಾಂಡುಗಾರಿಕೆಗೆ ಅವಕಾಶ. ಇದೀಗ ಮತ್ತೊಮ್ಮೆ ತೃತೀಯ ಬಾರಿಗೆ ಕೂಡ ಅದೃಷ್ಟದ ನಾಣ್ಯ ಚಿಮ್ಮುಗೆಯನ್ನು ಸೋತಿದ್ರು ಕೂಡ ಪ್ರಥಮವಾಗಿ ದಾಂಡುಗಾರಿಕೆ ನಡೆಸುವಂತಹ ಅವಕಾಶವನ್ನ ಸಂಪಾದಿಸಿಕೊಂಡು ಸ್ವರೂಪ ಮೂಲಕ ಇದೀಗ ಭರ್ಜರಿಯಾಗಿ ಪ್ರಥಮ ಇನ್ನಿಂಗ್ಸ್ ಪ್ರಾರಂಭಗೊಳ್ತಾ ಇದೆ. ಟೀಮ್ ಎಲಿಗೆಂಟ್ ತಂಡಕ್ಕೆ 2 ಎಸೆತಗಳು ಮುಕ್ತಾಯ. ತಂಡದ ಖಾತೆಯಲ್ಲಿದೆ 12. ಓವರಿನ ತೃತೀಯ ಎಸೆತ ಅಂಡರ್ ಪ್ರೆಷರ್ ಸಚೀಂದ್ರ ಐತರ್ ಮಧ್ಯೆ ಕಂಬ್ಯಾಕ್ ಅನ್ನ ಮಾಡಿಕೊಂಡ್ರು. ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಕಂಬ್ಯಾಕ್ ಫ್ರಮ್ ಸಚೀಂದ್ರ. ಈ ಮೂಲಕವಾಗಿ ಒಂದು ಸೊಗಸಾದ ಲೈನ್ ಅಂಡ್ ಲೆಂತ್ ಅನ್ನು ಗಮನಿಸಿಕೊಳ್ತಾ ಇದ್ದೇವೆ. ಆಲ್ಮೋಸ್ಟ್ ಯಾರ್ಕರ್ ಲೆಂತ್ ಈ ಮೂಲಕವಾಗಿ ಈ ಚೆಂಡನ್ನು ಗಮನಿಸಿಕೊಳ್ಳುವಲ್ಲಿ ಸ್ವರೂಪ ಕೊಂಚ ಮಟ್ಟಿಗೆ
ವೈಫಲ್ಯತೆಯನ್ನು ಅನುಭವಿಸಿಕೊಳ್ತಾ ಇದ್ದಾರೆ. ಡಾಟೆಡ್ ಡೆಲಿವರಿ ಈ ಮೂಲಕ ಮತ್ತೊಮ್ಮೆ ಜಿದ್ದಿನ ಹೋರಾಟ ದಾಂಡು ಮತ್ತೆ ಚೆಂಡಿನ ಮಧ್ಯೆ ಗಮನಿಸಿಕೊಳ್ತಾ ಇದ್ದೇವೆ. ಚತುರ್ಥ ಎಸೆತ ಚಾಣಾಕ್ಷತನದ ಆಟಗಾರಿಕೆ ಕಟ್ ಮುಖಾಂತರವಾಗಿ ಬ್ಯಾಕ್ಫುಟ್ ಪಾಯಿಂಟ್ ವಿಭಾಗದಲ್ಲಿ 1 ಅಂಕವನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ ಸ್ವರೂಪ್. ಈ ಮೂಲಕವಾಗಿ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಮುರಳಿ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಅನ್ನು ಕೂಡ ಆರಂಭಿಕ ಹಂತದಲ್ಲಿ ಟೀಮ್ ಎಲಿಗೆಂಟ್ ಪರವಾಗಿ ನಾವು ಗಮನಿಸಿಕೊಳ್ತಾ ಇದ್ದೇವೆ. ಸಚೀಂದ್ರ 4 ಎಸೆತಗಳು ಮುಕ್ತಾಯವಾಗಿದೆ, 2 ಎಸೆತಗಳು ಬಾಕಿ. ಮತ್ತೊಮ್ಮೆ ಪವರ್ ಪ್ಲೇ ಚಾಲ್ತಿಯಲ್ಲಿ ಕಂಡುಬರ್ತಾ ಇದೆ. ಇದೀಗಾಗಲೇ ಡೀಪ್ ಮಿಡ್ ವಿಕೆಟ್ ಮತ್ತು ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸಾಕಷ್ಟು ಸಿಕ್ಸರ್ ಬಾರಿಸಿರುವಂತಹ ಆಟಗಾರ ಮುರಳಿ. ಇದರ ಮಧ್ಯೆ ಇನ್ಸೈಡ್ ಎಜ್ ಬ್ಯಾಟ್ ಮುಖಾಂತರವಾಗಿ ಚೆಂಡು ನೇರವಾಗಿ ಫೈಲ್ ಲೆಗ್ ವಿಭಾಗವನ್ನು ತಲುಪ್ತಾ ಇದೆ. ಮುರಳಿ ವೈಯಕ್ತಿಕ ಖಾತೆ ಪ್ರಾರಂಭಗೊಳ್ತಾ ಇದೆ. ಈ ಮೂಲಕ ತಂಡದ ಖಾತೆ 14 ರನ್ಗಳಿಗೆ ವಿಸ್ತರಣೆಯಾಗಿದೆ. ಪ್ರಾರಂಭಿಕ 2 ಎಸೆತದಲ್ಲೇ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಬಂದಿತ್ತಾದ್ರೆ ನಂತರದಲ್ಲೊಂದು ಅತ್ಯುತ್ತಮ ಲೈನ್ ಅಂಡ್ ಲೆಂತ್ ಅನ್ನು ಕಾಯ್ದುಕೊಳ್ತಾ ಇದ್ದಾರೆ. ಬಹಳಷ್ಟು ಕರಾರುವಾಕ್ಕಾದ ದಾಳಿ ಸಂಘಟನೆ ಆಗ್ತಾ ಇದೆ. ಫುಲ್ ಟಾಸ್ ಎಸೆತ ಇದರ ಮಧ್ಯೆ ಮತ್ತೊಮ್ಮೆ ಇನ್ಸೈಡ್ ಎಜ್ ಬ್ಯಾಟ್ ಮುಖಾಂತರವಾಗಿ ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು ಸಂಚರಿಸುವ ಮೂಲಕ ಏಕೈಕ ಪವರ್ ಪ್ಲೇ ಓವರ್ ಈ ಇನ್ನಿಂಗ್ಸ್ ನಲ್ಲಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಹಂತದಲ್ಲಿ ಸ್ವರೂಪ 2 ಭರ್ಜರಿ ಸಿಕ್ಸರ್ ಮೂಲಕವಾಗಿ ತಂಡದ ಖಾತೆಯನ್ನ 15 ರನ್ಗಳಿಗೆ ಇದೀಗಾಗಲೇ ವಿಸ್ತರಣೆಗೊಳಿಸುವ ಮೂಲಕ ತನ್ನ ದಾಂಡುಗಾರಿಕೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಅದೇ ರೀತಿ ಸಚೀಂದ್ರ ಆರಂಭಿಕ ಪವರ್ ಪ್ಲೇ ಓವರ್ ಅನ್ನ ನಿರ್ವಹಿಸುವ ಮೂಲಕ ಹಂಗರಿ ಓಲ್ಸ್ ಕೊಂಚ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸಿಕೊಳ್ತಾ ಇದೆ. ಪ್ರಾರಂಭಿಕ ಪವರ್ ಪ್ಲೇ ಓವರಿನಲ್ಲಿ 15 ರನ್ ಇದೀಗಾಗಲೇ ಎದುರಾಳಿ ತಂಡಕ್ಕೆ ಲಭಿಸ್ತಾ ಇದೆ. ಭವಿಷ್ಯ ಈ ಎಸೆತಗಾರಿಕೆ ವಿಭಾಗದಲ್ಲಿ ಆರಂಭಿಕವಾಗಿ ಪವರ್ ಪ್ಲೇ ಓವರಿನಲ್ಲಿ ಅದೃಷ್ಟದ ನಾಣ್ಯ ಚಿಮಿಗೆಯನ್ನ ಜಯಗಳಿಸಿದ ಹಂಗ್ರಿ ಓಲ್ಸ್ ಹಿನ್ನಡೆಯನ್ನು ಅನುಭವಿಸಿಕೊಳ್ತಿರುವಂತಹ ಸಂದರ್ಭ. ಈ ಹಂತದಲ್ಲಿ ಆ ಆರಂಭಿಕ ವೈಫಲ್ಯವನ್ನ ಮರೆಮಾಚುವಂತಹ ಎಸೆತಗಾರಿಕೆಯನ್ನು ನಿರ್ವಹಿಸಬೇಕಾಗಿದೆ. ಭವಿಷ್ಯ ತಂಡದ ಯುವ ಎಸೆತಗಾರ, ಸಾಕಷ್ಟು ಕ್ಷಮತೆಯನ್ನು ಹೊಂದಿರುವಂತಹ ಓರ್ವ ಬಲಿಷ್ಠ ಎಸೆತಗಾರ. ಇದರ ಮಧ್ಯೆ ಪವರ್ ಪ್ಲೇ ಕೂಡ ಮುಕ್ತಾಯವನ್ನ ಕಂಡುಕೊಂಡು ಸಾಕಷ್ಟು ವಿಸ್ತರಣೆಗೊಳ್ತಾ ಇದೆ ಕ್ಷೇತ್ರ ರಕ್ಷಣೆ. ಈ ಮೂಲಕವಾಗಿ ಡೀಪ್ ಸ್ಕ್ವೇರ್ ಲೆಗ್, ಡೀಪ್ ಮಿಡ್ ವಿಕೆಟ್, ಲಾಂಗ್ ಆಫ್ ಅದೇ ರೀತಿ ಡೀಪ್ ಪಾಯಿಂಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕರನ್ನ ನಿಯೋಜಿಸಿಕೊಂಡು ಮುಂದುವರಿತಾ ಇದ್ದಾರೆ. ಇದರ ಮಧ್ಯೆ ಮತ್ತೊಮ್ಮೆ ಚಾಣಾಕ್ಷತನದ ದಾಂಡುಗಾರಿಕೆ ಕಟ್ ಮುಖಾಂತರವಾಗಿ ಬ್ಯಾಕ್ಫುಟ್ ಪಾಯಿಂಟ್ ವಿಭಾಗದಲ್ಲಿ 1 ಅಂಕವನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ ಸ್ವರೂಪ್. ಈ ಮೂಲಕ ಮುರಳಿ ಮತ್ತೊಮ್ಮೆ ಸ್ಟ್ರೈಕ್ ಆನ್ ವಿಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತೊಮ್ಮೆ ಮುರಳಿರವರ ಫೇವರಿಟ್ ಏರಿಯಾ ಡೀಪ್ ಮಿಡ್ ವಿಕೆಟ್, ಡೀಪ್ ಸ್ಕ್ವೇರ್ ಲೆಗ್ ವಿಭಾಗ ಬಲಿಷ್ಠಗೊಳ್ತಾ ಇದೆ. ಕ್ಷೇತ್ರ ರಕ್ಷಕನನ್ನ ನಿಯೋಜಿಸಿಕೊಂಡು ಮುಂದುವರಿತಾ ಇದ್ದಾರೆ ಭವಿಷ್. ಲೆಗ್ ಸ್ಟಂಪ್ ವಿಭಾಗದಲ್ಲಿ ಕೊಂಚ ಮಟ್ಟಿಗೆ ಅವಕಾಶ ಒದಗಿಸಿಕೊಟ್ಟರು ಕೂಡ ಅದನ್ನ ಸಿಕ್ಸರ್ ಆಗಿ ಮಾರ್ಪಡಿಸುವಂತಹ ಕ್ಷಮತೆ ಇರುವಂತಹ ದಾಂಡುಗಾರ ಮುರಳಿ. ಈ ಹಂತದಲ್ಲಿ ಭವಿಷ್ಯ ಆಫ್ ಸ್ಟಂಪ್ ವಿಭಾಗದಲ್ಲಿ ನಿಯಂತ್ರಿತ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಆಫ್ ಸ್ಟಂಪ್ ವಿಭಾಗವನ್ನು ನೆಚ್ಚಿಕೊಂಡಂತಹ ಕ್ಷೇತ್ರ ರಕ್ಷಣೆ ಕೂಡ ಸಜ್ಜಿಕೊಳ್ತಾ ಇದೆ. ಶಾರ್ಟ್ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನ ನಿಯೋಜಿಸಿಕೊಂಡು ಮುಂದುವರಿತಾ ಇದ್ದಾರೆ ಭವಿಷ್. ಫುಲ್ ಟಾಸ್ ಇದರ ಮಧ್ಯೆ ಲೈನ್ ಉತ್ತಮವಾಗಿತ್ತು, ಆದ್ರೆ ಲೆಂತ್ ಕೊಂಚ ಮಟ್ಟಿಗೆ ಡೇಂಜರಸ್ ಆಗಿ ಪರಿಣಮಿಸ್ತಾ ಇದೆ. ಒಂದು ವೇಳೆ ಕನೆಕ್ಷನ್ ಆಗ್ತಿದ್ರೆ ಮತ್ತೊಮ್ಮೆ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸಿಕ್ಸರ್ ದಾಖಲಾಗುವಂತಹ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾರೆ. ಆದ್ರೆ ಈ ಹಂತದಲ್ಲಿ ವಂಚನೆಗೆ ಒಳಗಾಗ್ತಾ ಇದ್ದಾರೆ ಭವಿಷ್. ಮುರಳಿ ಈ ಮೂಲಕ ಭವಿಷ್ಯ ಡಾಟೆಡ್ ಡೆಲಿವರಿಯನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ಈ ಬಾರಿ ಫುಲ್ ಟಾಸ್ ಮತ್ತೊಮ್ಮೆ ಡೀಪ್ ಫೈಲ್ ಲೆಗ್ ವಿಭಾಗದಲ್ಲಿ ಪ್ಲೇಸ್ಮೆಂಟ್ ಪರ್ಫೆಕ್ಟ್ ಆಗಿ ಕಂಡು ಬರ್ತಾ ಇದೆ. ಮುರಳಿ ದಾಂಡು ಮುಖೇನ ಬೌಂಡ್ರಿ ದಾಖಲಾಗ್ತಾ ಇದೆ. ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಇದ್ದಂತಹ ಕ್ಷೇತ್ರ ರಕ್ಷಕ, ಅದೇ ರೀತಿ ಶಾರ್ಟ್ ಫೈಲ್ ಲೆಗ್ ವಿಭಾಗದಲ್ಲಿ ಇದ್ದಂತಹ ಕ್ಷೇತ್ರ ರಕ್ಷಕರ ಮಧ್ಯೆ ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಮುಖಾಂತರವಾಗಿ ಬೌಂಡ್ರಿಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ವಿತ್ ದಟ್ ಬೌಂಡ್ರಿ ನೌ ಸ್ಕೋರ್ ಮೂವ್ಸ್ ಆನ್ ಟು 20. ತಂಡದ ಖಾತೆಯಲ್ಲಿದೆ 20. ಭವಿಷ್ ಓವರಿನ ಚತುರ್ಥ ಎಸೆತ ರೈಟ್ ಆರ್ಮ್ ರೌಂಡ್ ವಿಕೆಟ್ ಎಸೆತಗಾರಿಕೆ. ಮತ್ತೊಮ್ಮೆ ಮಧ್ಯೆ ಕ್ರಾಸ್ ಬ್ಯಾಟೆಡ್ ಶಾಟ್ ನ ಪ್ರಯತ್ನ, ಮತ್ತೊಮ್ಮೆ ಲೈನ್ ಅಲ್ಲಿ ವೈಫಲ್ಯತೆ, ಅತಿರಿಕ್ತ ರನ್ಗಳ ಘೋಷಣೆಯಾಗಿದೆ ವೈಡ್ ಮುಖಾಂತರವಾಗಿ. ವಿದಾಟ್ ಎಕ್ಸ್ಟ್ರಾ ಸ್ಕೋರ್ ಮೂವ್ಸ್ ಆನ್ ಟು 21. ತಂಡದ ಖಾತೆ 21 ರನ್ಗಳಿಗೆ ವಿಸ್ತರಣೆಯಾಗಿದೆ. ಪ್ರಾರಂಭಿಕ ಪವರ್ ಪ್ಲೇ ಓವರಿನಲ್ಲಿ 15 ರನ್ಗಳು ದಾಖಲಾಗಿತ್ತು. ಅವರಿನ ಚತುರ್ಥ ಎಸೆತ ಮತ್ತೊಮ್ಮೆ ಕನೆಕ್ಟೆಡ್ ಓವರ್ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸಿಕ್ಸರ್. 1 more 6 ಫ್ರಮ್ ದ ಬ್ಯಾಟ್ ಆಫ್ ಮುರಳಿ. ಸತತವಾಗಿ ತೃತೀಯ ಪಂದ್ಯಾಟದಲ್ಲೂ ಕೂಡ ಈ ಒಂದು ಆರಂಭಿಕ ಜೋಡಿ ಒಂದು ಅತ್ಯುತ್ತಮವಾದ ಅಡಿಪಾಯವನ್ನು ತನ್ನ ತಂಡಕ್ಕಾಗಿ ಹಾಕಿಕೊಡ್ತಾ ಇದೆ. ಜೊತೆಗಾರಿಕೆ ಕೂಡ ಇದೀಗಾಗಲೇ 27 ರನ್ಗಳಿಗೆ ವಿಸ್ತರಣೆಯಾಗಿದೆ. ಪ್ರತಿ ಪಂದ್ಯಾಟದಲ್ಲೂ ಕೂಡ ಪಾರ್ಟ್ನರ್ಶಿಪ್ ಮುಖಾಂತರವಾಗಿ ಸ್ವರೂಪ್ ಮತ್ತು ಮುರಳಿ
ತಂಡಕ್ಕೆ ಆರಂಭಿಕ ಹಂತದಲ್ಲಿ ಭದ್ರ ಬುನಾದಿಯನ್ನು ಹಾಕಿಕೊಡುವುದನ್ನು ನಾವು ಗಮನಿಸಿಕೊಳ್ತಾ ಇದ್ದೇವೆ. ಭವಿಷ್ಯ ಇದರ ಮಧ್ಯೆ ಫುಲ್ ಟಾಸ್, ಆದ್ರೆ ಔಟ್ಸೈಡ್ ಎಜ್ ಬ್ಯಾಟ್ ಮುಖಾಂತರವಾಗಿ ಶಾರ್ಟ್ ಫೈನ್ ಲೆಗ್ ವಿಭಾಗವನ್ನ ಚೆಂಡು ತಲುಪ್ತಾ ಇದೆ. ಕೇವಲ 1 ರನ್ನಿಗೆ ಅವಕಾಶವಿದೆ. ಸಿಂಗಲ್ ನೌ ಸ್ಕೋರ್ ಮೂವ್ಸ್ ಆನ್ ಟು 28. ತಂಡದ ಖಾತೆಯಲ್ಲಿದೆ 28. ದ್ವಿತೀಯ ಓವರಿನ ಅಂತಿಮ ಎಸೆತ ಚಾಲ್ತಿಗೆ ಬರ್ತಾ ಇದೆ. ಹುದ್ದರಿ ಖಂಡಿತವಾಗಿಯೂ ಬೇಕಾಗಿದೆ ಹಂಗ್ರಿ ಓಲ್ಸ್ ತಂಡಕ್ಕೆ. ಈ ಪಂದ್ಯಾಟದಲ್ಲಿ ಮತ್ತೊಮ್ಮೆ ಕಂಬ್ಯಾಕ್ ಅನ್ನು ಮಾಡಿಕೊಳ್ಳು ಅದೃಷ್ಟದ ನಾಣ್ಯ ಚಿಮಿಗೆಯನ್ನು ಜಯಿಸಿದ್ರು ಕೂಡ ಎದುರಾಳಿ ತಂಡಕ್ಕೆ ದಾಂಡುಗಾರಿಕೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಇದರ ಮಧ್ಯೆ ಸ್ವೀಪ್ ಶಾಟ್ ಮುಖಾಂತರವಾಗಿ 1 ಅಂಕವನ್ನ ಫೈನ್ ಲೆಗ್ ವಿಭಾಗದಲ್ಲಿ ಸಂಪಾದಿಸಿಕೊಳ್ತಾ ಇದ್ದಾರೆ ಲೆಗ್ ಬೈ ಮುಖಾಂತರವಾಗಿ. ವಿತ್ ಲೆಗ್ ಬೈ ನೌ ಸ್ಕೋರ್ ಮೂವ್ಸ್ ಆನ್ ಟು 29. 2 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ 29. ಯಾವುದೇ ಹುದ್ದರಿಯ ನಷ್ಟವಿಲ್ಲದೆ ಆಫ್ಟರ್ ದ ಕಂಪ್ಲೀಷನ್ ಆಫ್ 2 overs score moves on to 29 without any losses. ತೃತೀಯ ಓವರದ ಎಸ್ಎಲ್ ಎಸೆತಗಾರಿಕೆ ವಿಭಾಗಕ್ಕೆ ಶಿವರವರ ಆಗಮನ ಆಗ್ತಾ ಇದೆ. ತಂಡದ ಇನ್ನೋರ್ವ ಭರವಸೆಯ ಎಸೆತಗಾರ ಇವರು ಎದುರಿಸುವಂತಹ ದಾಂಡಿಗ ಸ್ವರೂಪ. ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಮತ್ತೆ ಕಲಾತ್ಮಕ ಶೈಲಿಯ ಸ್ಟ್ರೈಟ್ ಹಿಟ್ ಮೂಲಕ ಚೆಂಡು ನೇರವಾಗಿ ಲಾಂಗ್ ಆಫ್ ವಿಭಾಗವನ್ನು ತಲುಪ್ತಾ ಇದೆ. ನೋ ಬಾಲಿನ ತೀರ್ಪು ಬರ್ತಾ ಇದೆ ನೇರವಾಗಿ ಸ್ಕ್ವೇರ್ ಲೆಗ್ ಅಂಪೈರ್ ಮುಖಾಂತರ. 1+1 2 ಅತಿರಿಕ್ತ ರನ್ ಸುಲಭದ ರೀತಿಯಲ್ಲಿ ತಂಡದ ಖಾತೆಗೆ ಜಮಾವಣೆಗೊಂಡಿದೆ. ನೋ ಬಾಲಿನ ತೀರ್ಪು ಮೂಲಕವಾಗಿ ಫ್ರೀ ಹಿಟ್ ಲಭಿಸ್ತಾ ಇದೆ. ಮುರಳಿ ಸುಲಭದ ಅವಕಾಶವನ್ನ ಒದಗಿಸಿಕೊಡ್ತಾ ಇದೆ ಹಂಗ್ರಿ ಓಲ್ಸ್. ಮತ್ತೊಮ್ಮೆ ಮುರಳಿರವರಿಗೆ ಈಗಾಗಲೇ 1 ಸಿಕ್ಸರ್ ಮುರಳಿ ಬ್ಯಾಟ್ ಮುಖಾಂತರವಾಗಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ನಾವು ಗಮನಿಸಿಕೊಂಡಿದ್ದೇವೆ. ಇದೀಗ ಮತ್ತೊಮ್ಮೆ ಸುಲಭದ ಅವಕಾಶ ಶಿವು ಎಸೆತಗಾರಿಕೆ ವಿಭಾಗದಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಎಸೆತಗಾರಿಕೆ. ಮತ್ತೊಮ್ಮೆ ಶಾರ್ಟ್ ರನ್ ಅನ್ನು ಹೊಂದಿರುವಂತಹ ಎಸೆತಗಾರ ಕನೆಕ್ಷನ್ ಮಾಡುವಂತಹ ಪ್ರಯತ್ನ. ಚೆಂಡು ನೇರವಾಗಿ ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗವನ್ನು ತಲುಪ್ತಾ ಇದೆ 1 ಅಂಕದ ಮೂಲಕ. ವಿತ್ ಸಿಂಗಲ್ ನೌ ಸ್ಕೋರ್ ಮೂವ್ಸ್ ಆನ್ ಟು 32. ತಂಡದ ಖಾತೆಯಲ್ಲಿದೆ 32. ಅವರಿನ ದ್ವಿತೀಯ ಎಸೆತ ಸೆಕೆಂಡ್ ಡೆಲಿವರಿ ಫ್ರಮ್ ಶಿವು. ಸ್ವರೂಪ ಕ್ರಾಸ್ ಬ್ಯಾಟ್ ಶಾಟ್ ಪ್ರಯತ್ನ ಕನೆಕ್ಟೆಡ್. Upsi goes again over deep square leg. 1 more 6 from the bat of Swarup. Swarup ದಂಡು ಮುಖೇನವಾಗಿ ಮತ್ತೊಂದು 6 ದಾಖಲಾಗಿದೆ. With that 6 now score moves on to 37. ತಂಡದ ಖಾತೆ 37 ರನ್ಗಳಿಗೆ ವಿಸ್ತರಣೆಯಾಗ್ತಾ ಇದೆ. 38. ಫುಲ್ ಟಾಸ್. ಇದರ ಮಧ್ಯೆ ಮತ್ತೊಮ್ಮೆ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಸಂಚರಿಸ್ತಾ ಇದೆ. 2 ಅಂಕಗಳು ಸುಲಭದ ರೀತಿಯಲ್ಲಿ ಪೂರ್ತಿಯಾಗ್ತಾ ಇದೆ. ಸ್ವರೂಪ್ ಅದೇ ರೀತಿ ಮುರಳಿ ಜೋಡಿಯ ಮೂಲಕ ಜೊತೆಗಾರಿಕೆಯನ್ನು ಗಮನಿಸಿದ್ರೆ ಪಾರ್ಟ್ನರ್ಶಿಪ್ ಕೂಡ ನೇರವಾಗಿ 41 ರನ್ಗಳಿಗೆ 40 ರನ್ಗಳಿಗೆ ವಿಸ್ತರಣೆಯಾಗಿದೆ. ಶಿವು ಮತ್ತೊಮ್ಮೆ ನಿಧಾನಗತಿಯ ಸತತ ಪ್ರಯತ್ನ. ಮತ್ತೊಮ್ಮೆ ಬಹಳಷ್ಟು ಸೊಗಸಾದ ಹೊಡೆತ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ 6 1 more 6 ಅನ್ನು ಗಮನಿಸಿಕೊಳ್ತಾ ಇದ್ದೇವೆ. ವಿತ್ ದಟ್ 6 now score moves on to 46. ಸಾಕಷ್ಟು ದುಬಾರಿ ಆಗ್ತಾ ಇದ್ದಾರೆ ಶಿವ. ಈಗಾಗಲೇ 2 ಸಿಕ್ಸರ್ಗಳನ್ನ 4 ಎಸೆತಗಳಲ್ಲಿ ಬಿಟ್ಟು ಕೊಟ್ಟಿರುವಂತಹ ಎಸೆತಗಾರ. ಅದೇ ರೀತಿ ದಾಂಡುಗಾರಿಕೆ ಕೂಡ ಬಲಿಷ್ಠಗೊಳ್ತಾ ಸಾಕ್ತಾ ಇದೆ. ಇದರ ಮಧ್ಯೆ ಸೊಗಸಾದ ಲೈನ್ ಅಂಡ್ ಲೆಂತ್ ಯಾರ್ಕರ್ ಎಸೆತದ ಮೂಲಕ 1 ರನ್ ದಾಖಲಾಗಿದೆ. With that single score moves on to 47. ಲೆಗ್ ಬೈ ಮುಖಾಂತರವಾಗಿ ರನ್ನಿನ ಘೋಷಣೆಯಾಗಿದೆ. ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ನೀಡುವಂತಹ ಸಮಯವಾಗ್ತಾ ಇದೆ. ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಸಂಪಾದಿಸಿರುವಂತಹ ಆಸ್ಕರ್ ಅದೇ ರೀತಿ
ತೌಸಿಫ್ ದಯವಿಟ್ಟು ಪ್ರಶಸ್ತಿ ವಿತರಣಾ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಈ ಒಂದು ಕ್ರೀಡಾ ಸರಣಿಗೆ ನಮ್ಮೊಂದಿಗೆ ಸಹಕರಿಸಿದಂತಹ ಕಶ್ಯಪ ಫಿಟ್ನೆಸ್ ಇದರ ಮಾಲಕರಾದಂತಹ ಆನಂದ್ ಪ್ರಭು ರವರು ನಮ್ಮ ಜೊತೆ ಇದ್ದಾರೆ. ಇವರನ್ನ ಸಂಘಟನಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಸರ್ ನಿಮ್ಮ ಅಮೃತ ಹಸ್ತದಿಂದ ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ನಮ್ಮ ಆಟಗಾರರಿಗೆ ನೀಡಿ ತಾವು ಅವರನ್ನ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಆನಂದ್ ಪ್ರಭು ಸರ್ ಅವರಿಗೆ ಸಂಘಟನಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತ. ಈ ಒಂದು ಕ್ರಿಕೆಟ್ ಸರಣಿಯ ಆಯೋಜನೆಯಲ್ಲಿ ಸಾಕಷ್ಟು ಸಹಕಾರವನ್ನು ನೀಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಆನಂದ್ ಪ್ರಭು ಸರ್ ಅವರಿಗೆ ಮತ್ತೊಮ್ಮೆ ಸಂಘಟನಾ ಸಮಿತಿಯ ಪರವಾಗಿ ಧನ್ಯವಾದವನ್ನ ಕೂಡ ನಾವಿಲ್ಲಿ ಸಮರ್ಪಿಸ್ತಾ ಇದ್ದೇವೆ. 3 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ ಮತ್ತೊಮ್ಮೆ ಬೃಹತ್ ಮೊತ್ತದತ್ತ ದಾಪುಗಾಲನ್ನು ಇಡ್ತಾ ಇರುವಂತಹ ಟೀಮ್ ಎಲಿಗೆಂಟ್ ತಂಡ 53 ರನ್ಗಳನ್ನು ಕೂಡಿ ಹಾಕ್ತಾ ಇದೆ. ಸಚಿಂದ್ರ ಎಸೆತಗಾರಿಕೆ ವಿಭಾಗದಲ್ಲಿ ಆರಂಭಿಕವಾಗಿ ಪವರ್ ಪ್ಲೇ ಅನ್ನು ನಿರ್ವಹಿಸಿರುವಂತಹ ಎಸೆತಗಾರ ಮತ್ತೊಮ್ಮೆ ಟಾಪ್ ಎಡ್ಜ್ ಮುಖಾಂತರವಾಗಿ ಚೆಂಡು ನೇರವಾಗಿ ಫೈಲ್ ಲೆಗ್ ವಿಭಾಗವನ್ನು ತಲುಪ್ತಾ ಇದೆ. ಸ್ವರೂಪ ಮತ್ತೊಂದು ರನ್ ಅನ್ನು ಸೇರಿಸಿಕೊಳ್ತಾ ಇದ್ದಾರೆ. ತಂಡದ ಖಾತೆಯಲ್ಲಿದೆ 54. ಸ್ಕೋರ್ ಮೂವ್ಸ್ ಆನ್ ಟು 54. ಚತುರ್ಥ ಓವರಿನ ದ್ವಿತೀಯ ಎಸೆತದ ಪ್ರಯತ್ನದಲ್ಲಿ ಡೇಂಜರಸ್ ಬ್ಯಾಟ್ಸ್ಮನ್ ಮುರಳಿ ಬ್ಯಾಕ್ ಆನ್ ಸ್ಟ್ರೈಕ್ ಔಟ್ ವಿಭಾಗಕ್ಕೆ ಮರಳ್ತಾ ಇದ್ದಾರೆ. ಮುರಳಿ ಅತ್ಯುತ್ತಮ ಲೈನ್ ಆಫ್ ಸ್ಟಂಪ್ ವಿಭಾಗದಲ್ಲಿ ಆಡಿಸುವಂತಹ ಪ್ರಯತ್ನ, ಜಿಗಿತವನ್ನ ಕೂಡ ಕಂಡುಕೊಳ್ತಾ ಇದೆ. ಒಂದು ಚೆಂಡು ಈ ಮೂಲಕವಾಗಿ ಚೆಂಡು ನೇರವಾಗಿ ಗುಟ್ಟ ರಕ್ಷಕನ ಭದ್ರ ಬೊಗಸೆಯನ್ನು ಸೇರಿಕೊಳ್ಳುವ ಮೂಲಕ ಡಾಟ್ ಡೆಲಿವರಿ. ಸಚಿಂದ್ರ ಓವರಿನ ತೃತೀಯ ಎಸೆತದ ಪ್ರಯತ್ನವನ್ನ ಗಮನಿಸಿಕೊಳ್ತಾ ಇದ್ದೇವೆ. ಇದರ ಮಧ್ಯೆ ಮತ್ತೊಮ್ಮೆ ಸ್ಟ್ರೈಟ್ ಹಿಟ್ ನೇರವಾಗಿ 1 ಬೌನ್ಸ್ ಮೂಲಕ ಚೆಂಡು ಎಸೆತಗಾರನ ಕೈಯನ್ನು ಸೇರ್ಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಡೆಲಿವರಿ ಈ ಹಂತದಲ್ಲಿ ಬಹಳಷ್ಟು ಉಪಯುಕ್ತವಾಗ್ತಾ ಇದೆ. ಬಲಿಷ್ಠ ಹಂಗ್ರಿ ಓಲ್ಸ್ ತಂಡಕ್ಕೆ ಒಂದು ಹಂತದಲ್ಲಿ ಸುಲಭದ ರೀತಿಯಲ್ಲಿ ಬೃಹತ್ ಮೊತ್ತ ಕೂಡಿ ಹಾಕುವಂತಹ ಸೂಚನೆಯನ್ನ ನೀಡ್ತಾ ಇದೆ ಟೀಮ್ ಎಲಿಗೆಂಟ್. ಇದರ ಮಧ್ಯೆ ಮತ್ತೊಮ್ಮೆ ತೃತೀಯ ಎಸೆತ ಕೂಡ ಉತ್ತಮವಾಗಿತ್ತು. 4 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸಚಿಂದ್ರ ಪ್ರಥಮ ಪವರ್ ಪ್ಲೇ ಓವರಿನ ವೈಫಲ್ಯದ ಬಳಿಕ ಈ ಒಂದು ಓವರ್ ಅನ್ನ ಬಹಳಷ್ಟು ಉತ್ತಮವಾಗಿ ನಿರ್ವಹಿಸ್ತಾ ಇದ್ದಾರೆ. ಇದೀಗಾಗಲೇ ದಾಂಡುಗಾರಿಗೆ ಯಾವುದೇ ಸುಲಭದ ಅವಕಾಶಗಳು ಕೂಡ ಲಭಿಸದೆ ಕರಾರುವಕ್ಕಾದ ದಾಳಿ ಕೂಡ ಸಂಘಟನೆಯಾಗಿದೆ. ಅದೇ ರೀತಿ ಮುಂದಿನ ಪಂದ್ಯಾಟದ ನಾಣ್ಯ ಚಿಮಿಗೆಗೆ ಕರೆಯನ್ನ ನೀಡ್ತಾ ಇದ್ದೇವೆ. ಸೂಪರ್ ಕಿಂಗ್ಸ್ ವಿರುದ್ಧವಾಗಿ ಟೀಮ್ ಬಿಗ್ ಬಾಯ್ಸ್. ದಯವಿಟ್ಟು 2 ತಂಡದ ಕಪ್ತಾನರು ನಾಣ್ಯ ಚಿಮಿಗೆಗಾಗಿ ನಮ್ಮೊಂದಿಗೆ ಸಹಕರಿಸಬೇಕು. ಅದೇ ರೀತಿ ಈ ನಾಣ್ಯ ಚಿಮಿಗೆಯನ್ನು ಕೂಡ ನಮಗೆ ಸಹಕರಿಸುವಂತಹ ಕಶ್ಯಪ ಫಿಟ್ನೆಸ್ ಇದರ ಮಾಲಕರಾದಂತಹ ಶ್ರೀಯುತ ಆನಂದ್ ಪ್ರಭು ಸರ್ ತಾವು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೂಪರ್ ಕಿಂಗ್ಸ್ ವಿರುದ್ಧವಾಗಿ ಬಿಗ್ ಬಾಯ್ಸ್ ಈ ತಂಡದ ಈ ಪಂದ್ಯಾಟದ ಅದೃಷ್ಟದ ನಾಣ್ಯ ಚಿಮಿಗೆ. ಈ ಕ್ರಿಕೆಟ್ ಪಂದ್ಯಾಟದ ಆಯೋಜನೆಗೆ ಪ್ರೀತಿಪೂರ್ವಕವಾಗಿ ಸರ್ವ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಆನಂದ್ ಪ್ರಭು ಸರ್ ಈ ನಾಣ್ಯ ಚಿಮಿಗೆಯನ್ನ ನಡೆಸಿಕೊಡ್ತಾ ಇದ್ದಾರೆ. ಇದರ ಮಧ್ಯೆ ಮತ್ತೊಮ್ಮೆ ಲಾಂಗ್ ಆನ್ ವಿಭಾಗದಲ್ಲಿ 1 ಬೌನ್ಸ್ ಮುಖಾಂತರವಾಗಿ ಬೌಂಡ್ರಿಯ ಸೂಚನೆ ಬರ್ತಾ ಇದೆ. ಸಾಕಷ್ಟು ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆಯಾಗ್ತಾ ಇದೆ. ಮತ್ತೊಮ್ಮೆ ಟೀಮ್ ಎಲಿಗೆಂಟ್ಸ್ ತಂಡದ ಪರವಾಗಿ ಬಹುಶಃ ಎಲ್ಲ ಪಂದ್ಯಾಟಗಳಲ್ಲೂ ಕೂಡ ಬೃಹತ್ ಮೊತ್ತವನ್ನು ದಾಖಲಿಸಿರುವಂತಹ ತಂಡ ಟೀಮ್ ಎಲಿಗೆಂಟ್. ಈಗಾಗಲೇ ಚತುರ್ಥ ಓವರಿನ ಅಂತಿಮ ಎಸೆತದ ಕಡೆಗೆ ಸಾಗ್ತಾ ಇದೆ. ತಂಡದ ಖಾತೆಯಲ್ಲಿದೆ 64. ಇದರ ಮಧ್ಯೆ ಮತ್ತೊಮ್ಮೆ ಕ್ರಾಸ್ ಬ್ಯಾಟೆಡ್ ಶಾಟ್ ನ ಪ್ರಯತ್ನ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಸೀಮಾರೇಖೆಯನ್ನು ಮತ್ತೊಮ್ಮೆ ದಾಟ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. ಇದರ ಮಧ್ಯೆ 4 ಅತ್ಯುತ್ತಮವಾದ ಎಸೆತಗಳು ಸಚಿಂದ್ರ ಮುಖಾಂತರವಾಗಿ ದ್ವಿತೀಯ ಓವರಿನಲ್ಲಿ ದಾಖಲಾಗಿತ್ತು. ಆದರೆ ಆ ಅಂತಿಮ 2 ಎಸೆತದಲ್ಲಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಸ್ವರೂಪ ದಾಂಡುಮುಖೇನವಾಗಿ ದಾಖಲಾಗಿದೆ. ವಿತ್ ದಟ್ 2 ಬೌಂಡ್ರೀಸ್ now score moves on to 68 after the completion of 4 overs. Score moves on to 68 without any losses. ಈ ಮೂಲಕವಾಗಿ ಪಾರ್ಟ್ನರ್ಶಿಪ್ ಅನ್ನು ಗಮನಿಸಿದ್ರೆ ಜೊತೆಗಾರಿಕೆ ಕೂಡ 68 ರನ್ಗಳಿಗೆ ವಿಸ್ತರಣೆಯಾಗಿದೆ. ಬಹಳಷ್ಟು ಸೊಗಸಾದ ದಾಂಡುಗಾರಿಕೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡೆಡ್ ಕಾಂಬಿನೇಷನ್ ಮೂಲಕ ಗಮನಿಸಿಕೊಳ್ತಾ ಇದ್ದೇವೆ. ಭರ್ಜರಿಯಾದ ಆಟ ಮುರಳಿ ಅದೇ ರೀತಿ ಸ್ವರೂಪ ಮೂಲಕವಾಗಿ ಗಮನಿಸಿಕೊಳ್ತಾ ಇದ್ದೇವೆ. ಆದರೂ ಕೂಡ ಈ ಒಂದು ಪಂದ್ಯಾಟದಲ್ಲಿ ವಿಶೇಷವಾಗಿ ಸ್ವರೂಪ ಸಾಕಷ್ಟು ಸಿಕ್ಸರ್ಗಳನ್ನು ನಮಗಾಗಿ ನೀಡ್ತಾ ಇದ್ದಾರೆ.
ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಓವರ್ ನಿರ್ವಹಣೆಗೆ ಎಸ್ತಗಾರಿಕೆ ವಿಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ಅತಿರಿಕ್ತ ರನ್ನಿನ ಘೋಷಣೆ 1+1 2 ಅತಿರಿಕ್ತ ರನ್ ಸಿಕ್ಸರ್ ಬೌಂಡ್ರಿಗಳ ಮಧ್ಯೆ ಮತ್ತೊಮ್ಮೆ ಕೊಡುಗೆಯ ರೂಪದಲ್ಲಿ ಲಭಿಸ್ತಾ ಇದೆ ಟೀಮ್ ಎಲಿಗೆಂಟ್ ತಂಡಕ್ಕೆ. ವಿತ್ ದಟ್ 2 ಎಕ್ಸ್ಟ್ರಾ ನೌ ಸ್ಕೋರ್ ಮೂವ್ಸ್ ಆನ್ ಟು 70. ಹರ್ಷಿತ್ ಎಸ್ತಗಾರಿಕೆ ವಿಭಾಗದಲ್ಲಿ ಎಕ್ಸಲೆಂಟ್ ಡೆಲಿವರಿ, ಯಾರ್ಕರ್ ಡೆಲಿವರಿ ಆದ್ರೆ ನೇರವಾಗಿ ಸ್ಟ್ರೈಟ್ ಹಿಟ್ ಮೂಲಕ ಚೆಂಡು ಲಾಂಗ್ ಆನ್ ವಿಭಾಗವನ್ನು ತಲುಪಿದೆ. ಮತ್ತೊಮ್ಮೆ 2 ರನ್ ಕೂಡ ಬಹಳಷ್ಟು ಸುಲಭದ ರೀತಿಯಲ್ಲಿ ದಾಖಲಾಗಿದೆ. ಚುರುಕಿನ ಓಟಗಾರಿಕೆ ಕೂಡ ಈ ಒಂದು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡೆಡ್ ಕಾಂಬಿನೇಷನ್ ಮೂಲಕವಾಗಿ ಗಮನಿಸಿಕೊಳ್ತಾ ಇದ್ದಾವೆ. 2 ರನ್ನಿನ ಸೇರ್ಪಡೆ ಬಲಿಷ್ಠ ಮೊತ್ತಗಳನ್ನು ಬಹಳಷ್ಟು ಸುಲಭದ ರೀತಿಯಲ್ಲಿ ದಾಖಲಿಸುವಂತಹ ಪ್ರತಿಷ್ಠಿತ ತಂಡ ಟೀಮ್ ಎಲಿಗೆಂಟ್ ಮುಂದುವರಿತಾ ಇದೆ. ಈ ಒಂದು ಪ್ರತಿಷ್ಠಿತ ಜಿಎಸ್ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿಯ ಪಂದ್ಯಾಟದಲ್ಲಿ ಹರ್ಷಿತ್ ಅವರಿನ ದ್ವಿತೀಯ ಎಸೆತ, ಮತ್ತೊಮ್ಮೆ ಲಾಂಗ್ ರನ್ ಅಪ್ ಅನ್ನು ಹೊಂದಿರುವಂತಹ ಎಸೆತಗಾರ ಸ್ವರೂಪ್. ವೈಯಕ್ತಿಕ ಖಾತೆ ಇದೀಗಾಗಲೇ 42 ರನ್ಗಳಿಗೆ ವಿಸ್ತರಣೆಯಾಗಿದೆ. ಹಿಂದಿನ ಪಂದ್ಯಾಟದಲ್ಲೂ ಕೂಡ 46 ರನ್ಗಳನ್ನು ಗಳಿಸಿದಂತಹ ಆಟಗಾರ ಅರ್ಧ ಶತಕದಿಂದ ವಂಚಿತರಾಗಿದ್ರು. ತನ್ಮಧ್ಯೆ ಸಿಕ್ಸರ್ ಮತ್ತೊಮ್ಮೆ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸ್ವರೂಪ ದಾಂಡುಮುಖೇನವಾಗಿ ದಾಖಲಾಗ್ತಾ ಇದೆ. ವಿತ್ ದಟ್ ಸಿಕ್ಸರ್ ನೌ ಸ್ಕೋರ್ ಮೂವ್ಸ್ ಆನ್ ಟು 78. ಸ್ವರೂಪ ಪ್ಲೇಯಿಂಗ್ ಆನ್ 48 and he gets into his 50. ಪ್ರಥಮ ಅರ್ಧ ಶತಕ ದಾಖಲಾಗ್ತಾ ಇದೆ ವೈಯಕ್ತಿಕವಾಗಿ ಸ್ವರೂಪ ಮೂಲಕ ಟೀಮ್ ಎಲಿಗೆಂಟ್ ತಂಡದ ಪರವಾಗಿ ಈ ಪ್ರತಿಷ್ಠಿತ ಜಿಎಸ್ ಪ್ರೀಮಿಯರ್ ಲೀಗ್ ಸೀಸನ್ 3ರಲ್ಲಿ 18 ಎಸೆತಗಳ ಮುಂದೆ ಈ ಅರ್ಧ ಶತಕವನ್ನು ದಾಖಲಿಸಿರುವಂತಹ ಆಟಗಾರ ಸ್ವರೂಪ್. ವಾಡ ಪ್ಲೇಯರ್, ಖಂಡಿತವಾಗಿಯೂ ಸ್ಫೋಟಕ ಇನ್ನಿಂಗ್ಸ್ ಕಟ್ಟುವಂತಹ ಓರ್ವ ಆಟಗಾರ. ಡ್ಯಾಶಿಂಗ್ ಓಪನರ್ ಫ್ರಮ್ ದ ಸೈಡ್ ಆಫ್ ಟೀಮ್ ಎಲಿಗೆಂಟ್. ಒನ್ ಮೋರ್ ಸಿಕ್ಸ್ ಮೂಲಕವಾಗಿ ತಂಡದ ಖಾತೆ ಮತ್ತೊಮ್ಮೆ ಸಾಕಷ್ಟು ವಿಸ್ತರಣೆಗೊಳ್ತಾ ಇದೆ. ಪ್ರಥಮ ಪಂದ್ಯಾಟದಲ್ಲೂ ಕೂಡ 90ಕ್ಕಿಂತಲೂ ಹೆಚ್ಚು ಅಂಕವನ್ನ ಟೀಮ್ ಎಲಿಗೆಂಟ್ಸ್ ತಂಡ ದಾಖಲಿಸಿಕೊಂಡಿತ್ತು. ಹರ್ಷಿತ್ ಅವರಿನ ಪಂಚಮಿ ಎಸೆತ. ಈ ಬಾರಿ ಚುಕ್ಕಿ ಆಗ್ತಾ ಇದೆ. ರೇರ್ ಡಾಟ್ ಡೆಲಿವರಿ. ಈ ಹಂತದಲ್ಲಿ ಸ್ವರೂಪ್ ಯಾವುದೇ ಎಸೆತವನ್ನ ಕೂಡ ಸಿಕ್ಸರ್ಗೆ ಅಟ್ಟುವಂತಹ ಆ ಒಂದು ಪ್ರತಿಷ್ಠಿತ ಆಟಗಾರನಾಗಿ ನಾವು ಗಮನಿಸಿಕೊಳ್ತಾ ಇದ್ದೇವೆ. ಈ ಮಧ್ಯೆ ಹರ್ಷಿತ್ ಒಂದು ಡಾಟ್ ಡೆಲಿವರಿಯನ್ನ ತನ್ನ ತಂಡಕ್ಕಾಗಿ ದಾಖಲಿಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಲೆಗ್ ಸ್ಟಂಪ್ ವಿಭಾಗದಲ್ಲಿ ಬಿದ್ದಂತಹ ಚೆಂಡು ವೈಡ್ ಡೆಲಿವರಿಯ ಘೋಷಣೆ ಆಗ್ತಾ ಇದೆ. ಅತಿರಿಕ್ತ ರನ್ನಿನ ಸೇರ್ಪಡೆ. ವಿತ್ ದಟ್ ಎಕ್ಸ್ಟ್ರಾ ನೌ ಸ್ಕೋರ್ ಮೂವ್ಸ್ ಆನ್ ಟು 89. ಅಂತಿಮ ಎಸೆತ ಚಾಲ್ತಿಗೆ ಬರ್ತಾ ಇದೆ. ಸ್ವರೂಪ ಮತ್ತೊಮ್ಮೆ ಕನೆಕ್ಟೆಡ್. ಮತ್ತೊಮ್ಮೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 3 ಬೌನ್ಸ್ ಮೂಲಕವಾಗಿ ಸೀಮಾ ರೇಖೆಯನ್ನು ದಾಟ್ತಿರುವಂತಹ ಚೆಂಡು ಈ ಮೂಲಕ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಹಂತದಲ್ಲಿ ಟೀಮ್ ಎಲಿಗೆಂಟ್ ಈ ತಂಡ ನಿಗದಿತ 5 ಓವರ್ಗಳಲ್ಲಿ ಸಂಪಾದಿಸಿಕೊಳ್ತಾ ಇದೆ 93 ಈ ಮೂಲಕ 30 ಎಸೆತಗಳ ಮುಂದೆ 94 ರನ್ನಿನ ಅವಶ್ಯಕತೆ ಕಂಡುಬರ್ತಾ ಇದೆ. ಈ ಪಂದ್ಯಾಟವನ್ನ ಜಯಗಳಿಸಲು ಹಂಗ್ರಿ ಓಲ್ಸ್ ತಂಡಕ್ಕೆ ಮತ್ತೊಮ್ಮೆ ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಜಯಗಳಿಸಿ ಈ ಎದುರಾಳಿ ಬಲಿಷ್ಠ ಟೀಮ್ ಎಲಿಗೆಂಟ್ ತಂಡಕ್ಕೆ ದಾಂಡುಗಾರಿಕೆ ಮಾಡುವಂತಹ ಅವಕಾಶವನ್ನ ಬಿಟ್ಟುಕೊಟ್ಟಂತಹ ತಪ್ಪಿಗೆ 30 ಎಸೆತಗಳ ಮುಂದೆ 94 ರನ್ ಗಳಿಸಬೇಕಾದಂತಹ ಅವಶ್ಯಕತೆ ಇಲ್ಲಿ ಕಂಡುಬರ್ತಾ ಇದೆ. ಮಧ್ಯೆ ಮತ್ತೊಮ್ಮೆ ವೀಕ್ಷಕ ವಿವರಣೆ ವಿಭಾಗದಲ್ಲಿ ಬದಲಾವಣೆ. ಶ್ರೀಯುತ ರಶೀದ್ ಸಂಕೊಳಿಗೆ ಇವರನ್ನ ಪ್ರೀತಿಪೂರ್ವಕವಾಗಿ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ.
First over from Murali. Murali starts off the proceedings with the fiercely starting delivery. First ball itself is going to be a dot ball. The opposition, Hungry Wolves, they need to get 94 in order to win this one. 94 runs is the target for them. Oh, look at that one. Eye up in the air. Fielder running underneath it. Excellent chase from the fielder. But he covered the distance in time. Not able to get the ball in hold. That ball dropped further away from that fielder running due to the wind blowing from the opposite direction, pushing the ball forward. Shivu on the facing end. Murali, 2 balls completed, 2 on the scorecard. Shivu, in the previous match, he played a brilliant innings. 35 runs in just 8 balls. Oh, once again, Shivu got one more life. 2 opportunities so far for Shivu. Hungry Wolves, they also got a very good batting lineup. Team Elegant, I think one of the top class batting lineup they have in the tournament. Oh, look at that one. Stumps are knocked out. It's similar to Dale Steyn, the way Dale Steyn used to knock the stumps out of the batters. The way that ball passed between the slog area of the batter. Ravi back to pavilion. 3 on the board for the loss of 1 wicket. Murali once again from the bowling mark. Murali, after getting a success, again bowls into the similar area. It is trying to bring the ball inside for the right-handed batsman from the leg stump. Four on the board. 4 runs on the scorecard. Last ball from Murali. Just 4 on the scoreboard. Already 1 wicket got. Oh, this time it was a full toss and it's gone many a miles. It's a huge one. And no ball call from the umpire as well. Murali, so far he was bowling a very good over. No ball 6. It's definitely going to put Hungry Wolves in a good situation. Hungry Wolves, they were in a pressure situation. Chasing 94 and having a low total on the board is definitely not a good thing. No ball for it, so it's going to be end of over number 1 with the dot ball. 11 on the scorecard. 11 runs on the scoreboard for Hungry Wolves for the loss of 1 wicket. First over completed. 11 for the loss of 1 wicket. Swaroop brought into the bowling mark. Murali, he bowled a very good over. Murali and Swaroop, they put a wonderful partnership in the middle of 93 runs for the first wicket in the previous match. A no-loss partnership for their team to reach into the 93-run mark to give 94 as a target to the opposition, Hungry Wolves. Here, Hungry Wolves have started the chase. They have already lost a wicket. Oh, look at this one. I think it's going all the way. In fact, no, the ball dropped inside the legal area of play, straight into the hands of the fielder. The long on fielder takes the catch comfortably. For a moment, it looked like it was crossing the boundary line comfortably, but played against the direction of the wind. So the ball landed safely in the hands of the fielder. 11 on the scoreboard. And wicket number 2 down. First ball wicket here for Swaroop.
dominating performance from Team Elegant, especially Swaroop and Murali. They bowl the first 2 overs and they get the key wickets of the opposition in that first 2 overs. And also they come in as the opening batters and they put a huge total on the board without losing any wicket. So dominating performance from these two, and one more for Swaroop. 2 of 2 for Swaroop. Swaroop is on a hat-trick opportunity now. The match is into a very much in favor of Team Elegant. Swaroop bowls again. Pavish tried to play the ball on to the onside of the wicket, but did not make the connection from the bat. So 1 run added into the account of Pavish. With that is off the mark. Shivu still on the other hand. Shivu strikes the ball. Is it going to be wicket number 3 in the over? Finally, they have managed to get the big wicket of Shivu. They wanted this wicket, and I think they have finally got the big fish in. Shivu back to pavilion. Twelve on the board. And wicket number 4 down. Hungry Wolves have lost wickets in quick succession. I think the huge total on the scorecard, the huge total they needed to be chased, 94, has taken toll on the top order batters, and they have all made mistakes in these 2 opening overs. Oh, again, wonderful piece of bowling. Still, Murali has got, he can bowl 1 more over as well. So, Hungry Wolves, they have a very bad situation at the moment. They need couple of towering sixes here. White, 1 extra added into the scoreboard. 13 on the board. Oh, lovely looking stroke. Is it going to be 1 more wicket? Yes, it is. In fact, 1 more wicket. The pavilion parade from Team Hungry Wolves continue here. One after the other, everybody walking towards the pavilion. Wicket number 5 down. Shivu back to pavilion in the previous wicket. Now, 1 more batter walking back to pavilion as well. Fayaz walking back to pavilion as well. So it's going to be Murali who is going to be bowling the over number 3. And Swaroop, he bowled one of the fantastic overs. Considered just 2 runs and also got 4 wickets to his name. Try to go for the shuffling stroke, but he'll surely get that boundary. With that boundary, the scoreboard moves on to 17 in total on the scoreboard of Team Hungry Wolves. Pavish again on the facing end. Pavish, he has to walk back towards the pavilion. Murali, he bowls a middle of the middle stump ball, and it takes the bails and wickets of Pavish. Pavish back to pavilion. 1 more big blow for Team Hungry Wolves.
They have kept losing wickets because of having to chase 94. They've been playing under pressure since the starting of the second innings chase. Meanwhile, Swaroop is managed to stop the ball inside the field as well. So 3 added, 3 runs added by running between the wicket. Excellent running between the wicket. 20 run on the scoreboard. Oh, lovely looking stroke down the ground into the long off for boundary. With that boundary, again scoreboard moves on to 24. Hungry Wolves, they are already 6 wickets down. Is it going to be one more? In fact, no. In time, he just made it. Last ball of the over. Try to go for the big stroke again, but doesn't make the connection perfectly. Again, it's going to be just a dot ball to finish off over number 3. 3 overs completed, 24 on the scoreboard. Meanwhile, it's going to be balls brilliantly, but it's going to be catch and it's gone. Again, one more, and it's the 5th catch is taken. The fielder in that Abhi, the fielder in that deep mid-wicket boundary. It's going to be one more white ball into the scorecard. 26 on the scoreboard. One more dot ball. So 3 balls completed in over number 4. One more good collection from the fielder. Murali collected the ball very finely. So last 2 more to go in the over number 4. Into the backward square leg boundary. It just managed to stop the ball before that ball crossed the boundary line. So 2 runs added by running between the wicket. 29 on the scorecard.
Over number 4 completed with the dot ball. Tausif, who got the man of the match in that previous match. Or trying to go for that reverse batted stroke, but doesn't get the perfect connection. Tausif bowled a very good over under pressure, and for that good over, he got the man of the match as well. Sachindra on the facing end. Tausif balls. Sachindra just leaves the ball. It's going to be 1 run added into the scoreboard. 32 in total now on the board. Tausif balls again. One more slower one. It's going to be white ball again. 4 ball and 61 required. So almost an impossible ask. Murali with a good fielding again. Great collection from Murali. Sachindra just rotated the strike and 34 in the scorecard. No ball called from the umpire. No ball +1. So free hit in progress as well. Oh, good looking stroke. One bounce and it's going to cross over that fence for 4 runs. With that boundary, scoreboard now up at 40 runs on the scoreboard. Last 2 more balls to go. Final 2 balls remaining in this match. Into the covers. The deep extra cover fielder collected the ball again. Good collection. And it's just going to be last ball. 1 ball and 53 required to win the match. So it's not going to happen. With this, Team Elegant have a comfortable victory. They have almost 51 run victory. And once again, there's no doubt about the man of the match. It's going to be Swaroop. He scored individually 61 and also got 4 wickets. So 4 wickets for just 2 runs. So single-handedly, he has taken his team towards the victory mark. So I request Swaroop from Team Elegant to collect his man of the match award. ಮ್ಯಾಚ್ ನಂಬರ್ 9 ಸೂಪರ್ ಕಿಂಗ್ಸ್ ವಿರುದ್ಧವಾಗಿ ಟೀಮ್ ಬಿಗ್ ಬಾಯ್ಸ್. ಅದೃಷ್ಟದ ನಾಣ್ಯ ಚಿಮಿಗೆ
ಸೂಪರ್ ಕಿಂಗ್ಸ್ ತಂಡ ಗೆದ್ದುಕೊಂಡು ನೇರವಾಗಿ ಕ್ಷೇತ್ರ ರಕ್ಷಣೆಯನ್ನು ನೆಚ್ಚಿಕೊಳ್ತಾ ಇದೆ. ದಿನದ 9ನೇ ಪಂದ್ಯದ ಕಡೆಗೆ ಸಾಗ್ತಾ ಇದ್ದೇವೆ. ಪ್ರಯತ್ನವನ್ನ ಮಾಡಿರುವುದನ್ನು ಗಮನಿಸಿಕೊಂಡಿದ್ದೇವೆ. ಅದೇ ರೀತಿ ಈ ದಿನದ 9ನೇ ಪಂದ್ಯಾಟದ ಕಡೆಗೆ ಸಾಗ್ತಾ ಇದ್ದೇವೆ. ಮತ್ತೊಮ್ಮೆ ನಿಗದಿತ 5 ಓವರ್ಗಳ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಕಳೆದ ಪಂದ್ಯಾಟದಲ್ಲಿ ಬಲಿಷ್ಠ ಎಲಿಗೆಂಟ್ಸ್ ತಂಡಕ್ಕೆ ಸೋಲನ್ನು ಒಪ್ಪಿಕೊಂಡಂತಹ ಸೂಪರ್ ಕಿಂಗ್ಸ್ ಮತ್ತೊಮ್ಮೆ ಆ ಒಂದು ಜಯದ ಟ್ರ್ಯಾಕಿಗೆ ಮರಳುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿಕೊಳ್ತಾ ಇದೆ. ಅದೇ ರೀತಿ ಪ್ರಥಮ ಪಂದ್ಯಾಟದಲ್ಲಿ ಗಗನ್ ಮತ್ತು ನಿತಿನ್ ಈ ಇಬ್ಬರು ಆರಂಭಿಕ ಜೋಡಿಯ ಮುಖೇನವಾಗಿ ಪ್ರಥಮ ಜಯವನ್ನು ದಾಖಲಿಸಿದಂತಹ ಬಿಗ್ ಬಾಯ್ಸ್ ಕೂಡ ಜಯದ ಟ್ರ್ಯಾಕ್ನ ಕಡೆಗೆ ಮರಳುವಂತಹ ನಿಟ್ಟಿನಲ್ಲಿ ತೀವ್ರ ಪೈಪೋಟಿಯನ್ನು ನೀಡುವಂತಹ ಜಿದ್ದಾಜಿದ್ದಿನ ಹೋರಾಟದ ನಿರೀಕ್ಷೆಯೊಂದಿಗೆ ಈ ದಿನದ 9ನೇ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಪಂದ್ಯ ಪ್ರಾರಂಭದ ಸೂಚನೆ ಲಭಿಸ್ತಾ ಇದೆ. ಎಸ್ತಗಾರಿಕೆ ವಿಭಾಗದಲ್ಲಿ ಸುರೇಶ್ ತಂಡದ ಭರವಸೆಯ ಸ್ಟ್ರೈಕ್ ಬೌಲರ್. ಅದೇ ರೀತಿ ಈವರೆಗೆ ಪವರ್ ಪ್ಲೇ ಅವರನ್ನ ಬಹಳಷ್ಟು ನಿಯಂತ್ರಿತ ದಾಳಿಯ ಮುಖಾಂತರವಾಗಿ ನಿರ್ವಹಿಸಿರುವಂತಹ ಸುರೇಶ್ ಇವರನ್ನ ಗಮನಿಸಿಕೊಳ್ತಿದ್ದೇವೆ. ದಾಂಡುಗಾರಿಕೆ ವಿಭಾಗದಲ್ಲಿ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಗಗನ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲೂ ಕೂಡ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ನಿತಿನ್ ಇವರನ್ನ ಗಮನಿಸಿಕೊಳ್ತಾ ಇದ್ದೇವೆ. ಪವರ್ ಪ್ಲೇ ಚಾಲ್ತಿಯಲ್ಲಿ ಪ್ರಾರಂಭದ ಸೂಚನೆ. ರೋಡ್ ಎಂಡ್ ಕಡೆಯಿಂದ ಎಸ್ತಗಾರಿಕೆ ಮುಂದುವರಲಿಕ್ಕಿದೆ. ಸುರೇಶ್ ಲಾಂಗ್ ರನ್ ಅಪ್ ಅನ್ನು ಹೊಂದಿರುವಂತಹ ಎಸ್ತಗಾರ. ರೈಟ್ ಆರ್ಮ್ ಓವರ್ ದ ಗೇಟ್, ಫುಲ್ ಟಾಸ್. ಐದರ ಮಧ್ಯೆ ಇನ್ಫೀಲ್ಡ್ ಕ್ಲಿಯರ್ ಗೊಳ್ತಾ ಇದೆ. ನೇರವಾಗಿ ಡಿ ಪಾಯಿಂಟ್ ವಿಭಾಗದಲ್ಲಿ ಸೀಮಾ ರೇಖೆಯನ್ನು ಚೆಂಡು ದಾಟ್ತಾ ಇದೆ. ನೋ ಬಾಲ್ ಮುಖಾಂತರವಾಗಿ ಪ್ರಥಮ ಎಸೆತದಲ್ಲೇ ಬೌಂಡ್ರಿ ದಾಖಲಾಗ್ತಾ ಇದೆ. ಈ ಮೂಲಕ 5 ಅಂಕಗಳ ಸೇರ್ಪಡೆ ಪ್ರಥಮ ಎಸೆತದಲ್ಲೇ ಟೀಮ್ ಬಿಗ್ ಬಾಯ್ಸ್ ತಂಡದ ಪರವಾಗಿ ಗಮನಿಸಿಕೊಳ್ತಾ ಇದ್ದೇವೆ. ಸುರೇಶ್ ಯಾವತ್ತಿಗೂ ಬಹಳಷ್ಟು ಸೊಗಸಾಗಿ ಅವರನ್ನ ಪ್ರಾರಂಭಿಸುವಂತಹ ಸುರೇಶ್ ಐತನ್ ಮಧ್ಯೆ ವೈಫಲ್ಯತೆಗೆ ಒಳಗಾಗ್ತಾ ಇದ್ದಾರೆ. ಪ್ರಥಮ ಎಸೆತದ ಪ್ರಯತ್ನದಲ್ಲಿ ಯಾವುದೇ ಎಸೆತ ಕಾಣದೆ 5 ಅಂಕಗಳ ಎದುರಾಳಿ ತಂಡಕ್ಕೆ ದಾಖಲಾಗ್ತಾ ಇದೆ. ಇದರ ಮಧ್ಯೆ ಮತ್ತೊಮ್ಮೆ ಇನ್ಫೀಲ್ಡ್ ಅನ್ನ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ 2 ಬಾಲ್ಸ್ 3 ಬಾಲ್ಸ್ ಮುಖಾಂತರವಾಗಿ ಸ್ಟ್ರೈಟ್ ಹಿಟ್ ಮೂಲಕ ಸೀಮಾ ರೇಖೆಯನ್ನು ಚೆಂಡು ದಾಟ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ಒಂದು ಎಸೆತದಲ್ಲಿ 9 ಅಂಕಗಳು ದಾಖಲಾಗ್ತಾ ಇದೆ ಬಿಗ್ ಬಾಯ್ಸ್ ತಂಡದ ಪರವಾಗಿ. ಗಗನ್ ಆರಂಭಿಕ ದಾಂಡುಗಾರ ಪ್ರಥಮವಾಗಿ ನೋ ಬಾಲ್ ಎಸೆತದಲ್ಲಿ ಡಿ ಪಾಯಿಂಟ್ ವಿಭಾಗದಲ್ಲಿ ಬೌಂಡ್ರಿಯನ್ನು ದಾಖಲಿಸಿಕೊಂಡ್ರು. ನಂತರದಲ್ಲಿ ಆರ್ ಪಿಚ್ ಡೆಲಿವರಿಯನ್ನು ನೇರವಾಗಿ ಸ್ಟ್ರೈಟ್ ಹಿಟ್ ಮುಖಾಂತರವಾಗಿ ಲಾಫ್ಟ್ ಹೆಡ್ ಮೂಲಕ 2 ಬೌನ್ಸ್ ಮೂಲಕ ಲಾಂಗ್ ಆನ್ ವಿಭಾಗದಲ್ಲಿ ಆ ಒಂದು ಬೌಂಡ್ರಿಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಈ ಪಂದ್ಯಾಟಕ್ಕೆ ಸಹಕರಿಸಿರುವಂತಹ ಶ್ರೀಯುತ ಜಾಯ್ ಸರ್ ತಾವು ಪ್ರಶಸ್ತಿ ವಿತರಣಾ ವೇದಿಕೆ ಕಡೆಗೆ ಆಗಮಿಸಿ ಹಿಂದಿನ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಸ್ವರೂಪ್ ಇವರಿಗೆ ನೀಡಿ ಆಟಗಾರರನ್ನ ಅಭಿನಂದಿಸಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇದರ ಮಧ್ಯೆ ಲೆಗ್ ಬೈ ಮುಖಾಂತರವಾಗಿ ರನ್ನಿನ ಘೋಷಣೆಯಾಗಿದೆ. ಈಗಾಗಲೇ ತಂಡದ ಖಾತೆ 2 ಅಂಕೆಯನ್ನು ತಲುಪ್ತಾ ಇದೆ. ಸ್ಕೋರ್ ವಾಸ್ 10 ವಿದೌಟ್ ಎನಿ ಲಾಸಸ್. ನಿತಿನ್ ಇದೀಗ ದಾಂಡುಗಾರಿಕೆ ವಿಭಾಗದಲ್ಲಿ ತಂಡದ ಪ್ರತಿಷ್ಠಿತ ಆಟಗಾರ. ಇದರ ಮಧ್ಯೆ ಎಕ್ಸಲೆಂಟ್ ಡೆಲಿವರಿ, ಆಲ್ಮೋಸ್ಟ್ ಯಾರ್ಕರ್ ಆಗಿ ಗಮನಿಸಿಕೊಳ್ತಾ ಇದ್ದೇವೆ. ಕೊಂಚ ಮಟ್ಟಿಗೆ ಅಪಾಯದಿಂದ ಪಾರಾಗ್ತಾ ಇದ್ದಾರೆ ನಿತಿನ್. ಪ್ರಾರಂಭಿಕವಾಗಿ ಪ್ರಥಮ ಪಂದ್ಯಾಟದಲ್ಲೊಂದು ಬಿರುಸಿನ ದಾಂಡುಗಾರಿಕೆಯನ್ನು ಪ್ರದರ್ಶಿಸಿದ ನಂತರ ಕೊಂಚ ಮಟ್ಟಿಗೆ ಔಟ್ ಆಫ್ ಫಾರ್ಮ್ ಆಗಿ ನಾವಿಲ್ಲಿ ಗಮನಿಸಿಕೊಳ್ತಿದ್ದೇವೆ ನಿತಿನ್ ಇವರನ್ನಾದ್ರೆ. ಇದೊಂದು ಪ್ರತಿಷ್ಠಿತ ಪಂದ್ಯಾಟ, ಇಲ್ಲಿ ಒಂದು ಫಾರ್ಮಿಗೆ ಮರಳಬೇಕಾಗಿದೆ ನಿತಿನ್. ಮೂಲಕ ತನ್ನ ತಂಡಕ್ಕೆ ಅತಿ ಅಗತ್ಯವಾಗಿ ಬೇಕಿರುವಂತಹ ಜಯವನ್ನ ಒದಗಿಸಿಕೊಡುವಲ್ಲಿ ಪ್ರಯತ್ನವನ್ನ ಮಾಡಬೇಕಾಗಿದೆ. ಇದರ ಮಧ್ಯೆ ಕವರ್ಸ್ ವಿಭಾಗದಲ್ಲಿ ಕ್ಯಾಚ್ ಔಟ್ಗೆ ಅವಕಾಶ, ಮತ್ತೊಮ್ಮೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಕಷ್ಟಕರ ಅವಕಾಶವಾಗಿತ್ತಾದ್ರೆ ಈ ಹಂತದಲ್ಲಿ ಒಂದು ಕ್ಯಾಚ್ ಅನ್ನು ಸಂಪಾದಿಸಿಕೊಳ್ಬೇಕಾಗಿತ್ತು ಸೂಪರ್ ಕಿಂಗ್ಸ್. ಆದರೆ ಅವಕಾಶವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಜೀವದಲ್ಲಿ ಲಭಿಸ್ತಾ ಇದೆ ನಿತಿನ್ ಇವರಿಗೆ. ತಂಡದ ಖಾತೆ 11 ರನ್ಗಳಿಗೆ ವಿಸ್ತರಣೆಗೊಂಡಿದೆ. 4 ಎಸೆತಗಳು ಮುಕ್ತಾಯ. ಪಂಚಮಿ ಎಸೆತದ ಪ್ರಯತ್ನದಲ್ಲಿ ಸುರೇಶ್, ಮತ್ತೊಮ್ಮೆ ಯಾರ್ಕರ್ ಎಸೆತದ ಪ್ರಯತ್ನ. ಸಾಕಷ್ಟು ಓವರ್ ಪಿಚ್ ಡೆಲಿವರಿಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ಅದೇ ವೇಗ ಖಂಡಿತವಾಗಿಯೂ ಸುರೇಶ್ ಇವರ ಬಳಿಯಲ್ಲಿ ಲಭ್ಯವಾಗ್ತಾ ಇದೆ. ಈ ಮೂಲಕವಾಗಿ ತನ್ನ ವೇಗದಿಂದ ದಾಂಡುಗಾರನನ್ನು ವಂಚಿಸುವಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. 1 more ಡಾಟ್ ಡೆಲಿವರಿ. ಪ್ರಥಮ ಪವರ್ ಪ್ಲೇ ಓವರಿನ ಅಂತಿಮ ಎಸೆತ ಚಾಲ್ತಿಗೆ ಬರ್ತಾ ಇದೆ. ಎದುರಿಸುವಂತಹ ದಾಂಡುಗಾರ ಗಗನ್ ಇದೀಗಾಗಲೇ 2 ಭರ್ಜರಿ ಬೌಂಡ್ರಿಯನ್ನು ದಾಖಲಿಸಿರುವಂತಹ ಆಟಗಾರ. ಪ್ರಾರಂಭಿಕವಾಗಿ ಬಿರುಸಿನ ದಾಂಡುಗಾರಿಕೆ ಗಮನಿಸಿಕೊಳ್ತಿದ್ದೇವೆ. ಗಗನ್ ಮುಖಾಂತರವಾಗಿ ಶಾರ್ಟ್ ಲೆಂತ್ ಡೆಲಿವರಿ, ಮತ್ತೊಮ್ಮೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸೀಮಾರೇಖೆ ದಾಟುವಂತಹ ಪ್ರಯತ್ನದಲ್ಲೊಂದು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಗಮನಿಸಿಕೊಳ್ತಾ ಇದ್ದೇವೆ.
ಕನ್ಫ್ಯೂಷನ್, ಎರಡು ದಾಂಡುಗಾರರ ಮಧ್ಯೆ ಕನ್ಫ್ಯೂಷನ್ ಇದೆ, ಆದ್ರೆ ಅಪಾಯ ಕಂಡು ಬರ್ತಾ ಇಲ್ಲ. ಈ ಮೂಲಕವಾಗಿ ಒಂಟಿ ರನ್ ದಾಖಲಾಗಿದೆ. ಒಂಟಿ ರನ್ನಿನ ಸೇರ್ಪಡೆಯೊಂದಿಗೆ ಪ್ರಥಮ ಪವರ್ ಪ್ಲೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪ್ರಥಮ ಪವರ್ ಪ್ಲೇ ಓವರಿನ ಮುಕ್ತಾಯದಲ್ಲಿ ಬಿಗ್ ಬಾಯ್ಸ್ ತಂಡ 12 ರನ್ಗಳನ್ನು ಸಂಪಾದಿಸಿಕೊಳ್ತಾ ಇದೆ. ಯಾವುದೇ ಹುದ್ದರಿಯ ನಷ್ಟವಿಲ್ಲದೆ ಮತ್ತೊಮ್ಮೆ ಈ ಪ್ರತಿಷ್ಠಿತ ಆರಂಭಿಕ ಜೋಡಿ ಜೊತೆಗಾರಿಕೆಯನ್ನು ಕೂಡ ಮುಂದುವರಿಸ್ತಾ ಇದೆ. ಪಾರ್ಟ್ನರ್ಶಿಪ್ ಈಗಾಗಲೇ 12 ರನ್ಗಳಿಗೆ ವಿಸ್ತರಣೆಯಾಗಿದೆ. ಸುರೇಶ್ ಮತ್ತೊಮ್ಮೆ ಈ ಪವರ್ ಪ್ಲೇ ಓವರ್ ಅನ್ನು ನಿರ್ವಹಿಸಲಿ ಕೊಂಚ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸಿಕೊಳ್ತಾ 11 ರನ್ಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಪ್ರಥಮ 2 ಎಸೆತಗಳಲ್ಲಿ ಬೌಂಡ್ರಿ ಕೂಡ ದಾಖಲಾಗಿತ್ತು. ಈ ಮೂಲಕವಾಗಿ ಇದೀಗ ಸುಧಾರಿತ 12 ರೂಪದಲ್ಲಿ ಮೋಹಿತ್ ಇವರ ಆಗಮನ ಆಗ್ತಾ ಇದೆ. ತಂಡದ ಸವ್ಯಸಾಚಿ ಆಟಗಾರ ಮೋಹಿತ್ ಈಗಾಗಲೇ 2 ಪಂದ್ಯಾಟಗಳಲ್ಲೂ ಕೂಡ ತನ್ನ ಸರ್ವಾಂಗೀಣ ಆಟವನ್ನ ಪ್ರದರ್ಶಿಸಿರುವಂತಹ ಆಟಗಾರ. ಇದೀಗ ಮತ್ತೊಮ್ಮೆ ಎಸೆತಗಾರಿಕೆ ವಿಭಾಗದಲ್ಲಿ ಈ ಹಂತದಲ್ಲಿ ಈ ಮೂಲಕ ಗಗನ್ ದಾಂಡು ಮುಖೇನ ಮತ್ತೊಂದು ಬೌಂಡ್ರಿ ಬರ್ತಾ ಇದೆ. ವಿತ್ ದಟ್ ಬೌಂಡ್ರಿ ನೌ ಸ್ಕೋರ್ ಮೂವ್ಸ್ ಆನ್ ಟು 16. ತಂಡದ ಖಾತೆ 16 ರನ್ಗಳಿಗೆ ವಿಸ್ತರಣೆಯಾಗಿದೆ. ಬಹಳಷ್ಟು ಕಲಾತ್ಮಕ ಶೈಲಿಯ ಹೊಡೆತಗಳು ಗಗನ್ ದಾಂಡು ಮುಖೇನ ಗಮನಿಸಿಕೊಳ್ತಾ ಇದ್ದೇವೆ. ಆರಂಭಿಕ ಓವರಿನಲ್ಲೇ ಡಿ ಪಾಯಿಂಟ್ ವಿಭಾಗದಲ್ಲಿ ಬೌಂಡ್ರಿ ದಾಖಲಾಗಿತ್ತು. ನಂತರದಲ್ಲಿ ಇದೀಗ ದ್ವಿತೀಯ ಓವರಿನ ಪ್ರಥಮ ಎಸೆತದಲ್ಲೂ ಕೂಡ ಅದೇ ಜಾಗದಲ್ಲೊಂದು ಬೌಂಡ್ರಿ ಬರ್ತಾ ಇದೆ. ಇದರ ಮಧ್ಯೆ ಮತ್ತೊಮ್ಮೆ ಫುಲ್ ಶಾಟ್ ಹೊಡೆಯುವ ಖಾತೆಯಲ್ಲಿದೆ 17. ಮೋಹಿತ್ ಅವರಿನ ತೃತೀಯ ಎಸೆತದ ಪ್ರಯತ್ನ ಎದುರಿಸುವಂತಹ ದಾಂಡಿಗ ನಿತಿನ್ ಫುಲ್ ಟಾಸ್ ಎಸೆತ ಮತ್ತೊಮ್ಮೆ ಬಲವಾದ ಪ್ರಹಾರವನ್ನ ಮಾಡ್ತಾ ಇದ್ದಾರೆ. ಆದರೆ ಚೆಂಡು ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈಯನ್ನು ಸೇರ್ಕೊಳ್ತಾ ಇದೆ. ಈ ಹಂತದಲ್ಲಿ ಕೇವಲ 1 ರನ್ನಿಗೆ ಅವಕಾಶ. ವಿತ್ ದಟ್ ಸಿಂಗಲ್ ಸ್ಕೋರ್ ಮೂವ್ಸ್ ಆನ್ ಟು 18. ಅವರಿನ ಚತುರ್ಥ ಎಸೆತ ಫೋರ್ತ್ ಡೆಲಿವರಿ ಮತ್ತೊಮ್ಮೆ ಕ್ರಾಸ್ ಪೇಟೆ ಶಾಟ್ ನ ಪ್ರಯತ್ನ ನೇರವಾಗಿ ಡೀಪ್ ಸ್ಕ್ವೇರ್ ವಿಭಾಗದಲ್ಲಿ ಸೀಮಾ ರೇಖೆಯನ್ನು ದಾಟ್ತಾ ಇದೆ ಚೆಂಡು. ಈ ಮೂಲಕವಾಗಿ ಮತ್ತೊಂದು ಬೌಂಡ್ರಿ ಗಗನ್ ದಾಂಡು ಮುಖೇನ ಗಮನಿಸಿಕೊಳ್ತಾ ಇದ್ದೇವೆ. ಗಗನ್ ಇನ್ನಿಂಗ್ಸ್ ನಲ್ಲಿ 4ನೇ ಬೌಂಡ್ರಿ ಇದೀಗಾಗಲೇ ದಾಖಲೆಯಾಗ್ತಾ ಇದೆ. 4 ಬೌಂಡ್ರಿಗಳ ಮುಖಾಂತರವಾಗಿ ಬ್ಯಾಟಿಂಗ್ ಅನ್ನು ಮುಂದುವರಿಸುತ್ತಿರುವಂತಹ ಗಗನ್ ತಂಡದ ಖಾತೆಯನ್ನು ಗಮನಿಸಿದ್ರೆ 22 ರನ್ಗಳಿಗೆ ಇದೀಗಾಗಲೇ ರನ್ ಖಾತೆ ವಿಸ್ತರಣೆಗೊಳ್ತಾ ಇದೆ. ಅವರಿನ ಪಂಚಮಿ ಎಸೆತ ಫಿಫ್ತ್ ಡೆಲಿವರಿ ಸುರೇಶ್ ಇವರೊಂದು ಅತ್ಯುತ್ತಮವಾದ ಲೈನ್ ರನ್ಔಟ್ಗೆ ಬಲವಾದ ಮನವಿ ಸಲ್ಲಿಕೆ ಆಗ್ತಾ ಇದೆ. ಯಾವುದೇ ಅಪಾಯ ಕಂಡು ಬರ್ತಾ ಇಲ್ಲ. ಮನವಿಗೆ ಪುರಸ್ಕಾರ ಕೂಡ ಲಭಿಸ್ತಾ ಇಲ್ಲ. ಈ ಮೂಲಕವಾಗಿ 1 ರನ್ ಸೇರ್ಪಡೆಯಾಗಿದೆ. ವಿತ್ ದಟ್ ಸಿಂಗಲ್ ನೌ ಸ್ಕೋರ್ ಮೂವ್ಸ್ ಆನ್ ಟು 23. ತಂಡದ ಖಾತೆಯಲ್ಲಿದೆ 23. ದ್ವಿತೀಯ ಓವರಿನ ಅಂತಿಮ ಎಸೆತ ಬಾಕಿ ಇದೆ. 1 ಡೆಲಿವರಿ ಲೆಫ್ಟ್. ಅಂತಿಮ 1 ಎಸೆತ ಬಾಕಿ. ಮತ್ತೊಮ್ಮೆ ವೈಡ್ ಡೆಲಿವರಿ ಇಲ್ಲದೆ ಇವರು ಮತ್ತೊಮ್ಮೆ ಇನ್ಸೈಡ್ ಎಡ್ಜ್ ಮುಖಾಂತರ ಚೆಂಡು ನೇರವಾಗಿ ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗವನ್ನು ತಲುಪ್ತಾ ಇದೆ. ಲಾಫ್ಟ್ ಹೆಡ್ ಶಾಟ್ ನ ಪ್ರಯತ್ನದಲ್ಲಿದ್ರು ನಿತಿನ್, ಆದರೆ ಮತ್ತೊಮ್ಮೆ ಟೈಮಿಂಗ್ಸ್ ನ ಕೊರತೆ. ಈ ಮೂಲಕ 2 ಓವರ್ಗಳು ಮುಕ್ತಾಯವಾಗಿದೆ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ 25. ಯಾವುದೇ ಹುದ್ದರಿಯ ನಷ್ಟವಿಲ್ಲದೆ ಆಫ್ಟರ್ ದ ಕಂಪ್ಲೀಷನ್ ಆಫ್ 2 overs ಸ್ಕೋರ್ ಮೂವ್ಸ್ ಆನ್ ಟು 25 ವಿದೌಟ್ ಎನಿ ಲಾಸಸ್. ಗಗನ್ ಮತ್ತು ನಿತಿನ್ ಆರಂಭಿಕ ಜೋಡಿ ಇನ್ನು ಕೂಡ ದಾಂಡುಗಾರಿಕೆಯನ್ನ ಮುಂದುವರಿಸ್ತಾ ಇದೆ. ತಂಡದ ಖಾತೆಯಲ್ಲಿದೆ 20. ಸುರೇಶ್ ತನ್ನ ವೈಯಕ್ತಿಕ ಖಾತೆಯ ದ್ವಿತೀಯ ಓವರ್, ಅದೇ ರೀತಿ ಇನ್ನಿಂಗ್ಸ್ ನ ತೃತೀಯ ಓವರಿನ ಆರಂಭಿಕ ಎಸೆತವನ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಲಾಂಗ್ ರನ್ ಅಪ್ ಹೊಂದಿರುವಂತಹ ಎಸೆತಗಾರ ಫುಲ್ ಟಾಸ್ ಎಸೆದ. ಇದರ ಮಧ್ಯೆ ಮತ್ತೊಮ್ಮೆ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕ್ಯಾಚ್ಗೆ ಅವಕಾಶವಿತ್ತಾದ್ರೆ ಕಠಿಣವಾದ ಅವಕಾಶವನ್ನು ಸಂಪಾದಿಸುವಲ್ಲಿ ಮತ್ತೊಮ್ಮೆ ಸೂಪರ್ ಕಿಂಗ್ಸ್ ವೈಫಲ್ಯತೆಯನ್ನು ಅನುಭವಿಸಿಕೊಳ್ತಾ ಇದೆ. ಹಿಂದಿನ ಪಂದ್ಯಾಟದಲ್ಲೂ ಕೂಡ ಟೀಮ್ ಎಲಿಗೆಂಟ್ ತಂಡಕ್ಕೆ ಆರಂಭಿಕ ಹಂತದಲ್ಲಿ ಸಾಕಷ್ಟು ಅವಕಾಶಗಳನ್ನು ಒದಗಿಸಿಕೊಟ್ಟಿತ್ತು. ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಪಂದ್ಯಾಟದಲ್ಲಿ ಬೃಹತ್ ಮೊತ್ತವನ್ನು ದಾಖಲಿಸಿ ಟೀಮ್ ಎಲಿಗೆಂಟ್ಸ್ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಜಯವನ್ನು ದಾಖಲಿಸಿಕೊಂಡಿತ್ತು. ಇದೀಗ ಈ ಪಂದ್ಯಾಟದಲ್ಲೂ ಕೂಡ ನಿತಿನ್ ರವರಿಗೆ ಸಾಕಷ್ಟು ಅವಕಾಶಗಳು ಒದಗಿ ಬರ್ತಾ ಇದೆ. ಇದರ ಮಧ್ಯೆ ಮತ್ತೊಮ್ಮೆ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ. ಚೆಂಡಿನ ಜಿಗಿತವನ್ನು ಗಮನಿಸಿಕೊಳ್ಳದೆ ನೇರವಾಗಿ ಮುನ್ನುಗ್ಗಿದಂತಹ ಕ್ಷೇತ್ರ ರಕ್ಷಕ ಇಲ್ಲಿ ಬೌಂಡ್ರಿಯನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಈ ಮೂಲಕ ಮತ್ತೊಂದು ಬೌಂಡ್ರಿ ದಾಖಲಾಗಿದೆ.
ಗಗನ್ ಬ್ಯಾಟ್ ಮುಖಾಂತರವಾಗಿ ಸಾಕಷ್ಟು ಅತ್ಯುತ್ತಮವಾದ ಪ್ರದರ್ಶನ. ಗಗನ್ ಆರಂಭಿಕ ದಾಂಡುಗಾರ, ಇದೀಗಾಗಲೇ ಬೌಂಡ್ರಿಯೊಂದಿಗೆ ಸಾಕಷ್ಟು ರನ್ ಅನ್ನು ಕೂಡ ಕೂಡಿ ಹಾಕ್ತಾ ಇದ್ದಾರೆ. ಇನ್ಫ್ಯಾಕ್ಟ್ 5 ಬೌಂಡ್ರಿಗಳು ಇದೀಗಾಗಲೇ ದಾಖಲಾಗ್ತಾ ಇದೆ. ಗಗನ್ ಬ್ಯಾಟ್ ಮುಖಾಂತರವಾಗಿ ಈ ಬಾರಿ ಫುಲ್ ಟಾಸ್ ಕನೆಕ್ಟೆಡ್, ಓವರ್ ದ ಬೌಂಡ್ರಿ ಲೈನ್ ಫಾರ್ ದ ಮ್ಯಾಕ್ಸಿಮಮ್. ನೇರವಾಗಿ ಲಾಂಗ್ ಆಫ್ ವಿಭಾಗದಲ್ಲಿ ಸಿಕ್ಸರ್ ದಾಖಲಾಗಿದೆ. ವಿದಟ್ ಸಿಕ್ಸರ್ ತಂಡದ ಖಾತೆ ಕೂಡ 36 ರನ್ಗಳಿಗೆ ವಿಸ್ತರಣೆಯಾಗಿದೆ. ಈವರೆಗೆ ಸಾಕಷ್ಟು ಬೌಂಡ್ರಿಗಳನ್ನೇ ಬಾರಿಸಿದಂತಹ ಗಗನ್ ಅಂತಿಮವಾಗಿ ಎಲ್ಲರ ನಿರೀಕ್ಷೆಯೊಂದಿಗೆ ಒಂದು ಸಿಕ್ಸರ್ ಅನ್ನು ಕೂಡ ಲಾಂಗ್ ಆಫ್ ವಿಭಾಗದಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ. ಸುರೇಶ್ ಸಾಕಷ್ಟು ದುಬಾರಿ ಆಗ್ತಾ ಇದ್ದಾರೆ. 3 ಎಸೆತಗಳು ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಅವರಿನ ಚತುರ್ಥ ಎಸೆತದ ಪ್ರಯತ್ನ ಈ ಬಾರಿ ಎದುರಿಸುವಂತಹ ದಾಂಡಿಗ. ಮತ್ತೊಮ್ಮೆ ಗಗನ್ ಈ ಬಾರಿ ಮತ್ತೊಮ್ಮೆ ಫ್ಲಿಕ್ ಶಾಟ್, ಬಹಳಷ್ಟು ಸುಂದರವಾದ ಹೊಡೆತವನ್ನು ಗಮನಿಸಿಕೊಳ್ತಾ ಇದ್ದೇವೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ. ಅವರಿನ ಪಂಚಮಿ ಎಸೆತ ತಂಡದ ಖಾತೆಯಲ್ಲಿದೆ 37. ಇದೀಗ ನಿತಿನ್ ಇವರ ಆಗಮನ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಗಗನ್ ಬಹಳಷ್ಟು ಸೊಗಸಾಗಿ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ರೆ, ನಿತಿನ್ ಕೂಡ ಇದೀಗ ಮತ್ತೊಮ್ಮೆ ಬಲಿಷ್ಠ ಹೊಡೆತದ ಪ್ರಯತ್ನದಲ್ಲಿದ್ದಾರೆ. ಈ ಬಾರಿ ಲಾಂಗ್ ಆನ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮವಾಗಿ ಕ್ಯಾಚ್ ಅನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ ಸೂಪರ್ ಕಿಂಗ್ಸ್ ತಂಡದ ಕ್ಷೇತ್ರ ರಕ್ಷಕ. ಈ ಮೂಲಕವಾಗಿ ಆರಂಭಿಕ ಹುದ್ದರಿಯ ಆಘಾತವನ್ನು ಅನುಭವಿಸಿಕೊಳ್ತಾ ಇದೆ ಟೀಮ್ ಬಿಗ್ ಬಾಯ್ಸ್ ತಂಡದ ಪ್ರತಿಷ್ಠಿತ ಭರವಸೆ ಆಟಗಾರ ನಿತಿನ್ ನಿಧಾನಗತಿಯಲ್ಲಿ ಪಿವಿಲಿಯನ್ ಕಡೆಗೆ ಹೆಜ್ಜೆಯನ್ನು ಹಾಕಬೇಕಾಗಿದೆ. ಆದರೆ ಈ ಒಂದು ಪಾರ್ಟ್ನರ್ಶಿಪ್ ಅನ್ನು ಗಮನಿಸಿದ್ರೆ 37 ರನ್ಗಳ ಜೊತೆಗಾರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ನಿತಿನ್ ನಿರ್ವಹಿಸುವ ಮೂಲಕ ಸಾಕಷ್ಟು ಸ್ಟ್ರೈಕ್ ಅನ್ನ ಗಗನ್ ಇವರಿಗೆ ಒದಗಿಸಿಕೊಡುವ ನಿಟ್ಟಿನಲ್ಲಿ ದಾಂಡುಗಾರಿಕೆಯನ್ನು ಮುಂದುವರಿಸಿದ್ರು. ಅಂತಿಮವಾಗಿ ಕ್ಯಾಚ್ ಔಟ್ ರೂಪದಲ್ಲಿ ಹುದ್ದರಿಯನ್ನು ಬಿಟ್ಕೊಡ್ಬೇಕಾಗಿದೆ. ನಿತಿನ್ ಇವರ ಸ್ಥಾನದಲ್ಲಿ ಸಹದ್ ಇವರ ಆಗಮನ ಆಗ್ತಾ ಇದೆ. ತಂಡದ ಇನ್ನೋರ್ವ ಬಿಗ್ ಹಿಟ್ಟರ್, ಒನ್ ಡೌನ್ ದಾಂಡಿಗನಾಗಿ ಆಗಮಿಸುವಂತಹ ಆಟಗಾರ. ಹಿಂದಿನ ಪಂದ್ಯಾಟದಲ್ಲೂ ಕೂಡ ತಂಡ ಶೋಚನೀಯ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಬಹಳಷ್ಟು ಸೊಗಸಾದ ದಾಂಡುಗಾರಿಕೆಯನ್ನು ಸಹದ್ ತನ್ನ ತಂಡಕ್ಕಾಗಿ ಪ್ರದರ್ಶಿಸಿದ್ರು. ಆ ಮೂಲಕ ತಂಡ ಬೃಹತ್ ಮೊತ್ತವನ್ನು ದಾಖಲಿಸಿತು. ಇದರ ಮಧ್ಯೆ ಕ್ಯಾಚ್ ಔಟ್ಗೆ ಅವಕಾಶ, ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಲಾಲಿಪಾಪ್ ಕ್ಯಾಚ್, ಖಂಡಿತವಾಗಿ ಬಹಳಷ್ಟು ಸುಲಭದಲ್ಲಿ ಈ ಕ್ಯಾಚ್ ಅನ್ನು ಸಂಪಾದಿಸಬಹುದಾಗಿತ್ತು ಸುರೇಶ್, ಆದರೆ ಅವಕಾಶವನ್ನು ಒದಗಿಸಿಕೊಡ್ತಾ ಇದ್ದಾರೆ ಸಹದ್. ಪ್ರತಿಷ್ಠಿತ ಆಟಗಾರ, ಒನ್ ಡೌನ್ ಆಟಗಾರನಿಗೆ ಮತ್ತೊಮ್ಮೆ ಜೀವದಾನ ಲಭ್ಯವಾಗ್ತಾ ಇದೆ. ಈ ಮೂಲಕ 3 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ 38. ಆಫ್ಟರ್ ದ ಕಂಪ್ಲೀಷನ್ ಆಫ್ 3 overs, score was on to 38 for the loss of 1 wickets. ಸಿದ್ಧಾರ್ಥ್ ರವರ ಪರಿಚಯವಾಗ್ತಾ ಇದೆ ಎಸ್ತಗಾರಿಕೆ ವಿಭಾಗದಲ್ಲಿ ಸೂಪರ್ ಕಿಂಗ್ಸ್ ತಂಡದ ಪರವಾಗಿ. ಹಿಂದಿನ ಪಂದ್ಯಾಟದಲ್ಲಿ ಕೊಂಚ ಮಟ್ಟಿಗೆ ದುಬಾರಿಯಾಗಿ ಪರಿಣಮಿಸಿದಂತಹ ಸಿದ್ಧಾರ್ಥ್ ಇದೀಗ ಮತ್ತೊಮ್ಮೆ ತನ್ನ ಲೈವ್ ಅನ್ನ ಕಂಡುಕೊಳ್ಬೇಕಾಗಿದೆ. ಈ ಹಂತದಲ್ಲಿ ಪ್ರಯತ್ನವನ್ನು ಮುಂದುವರಿತಾ ಇದ್ದಾರೆ. ರೋಡ್ ಎಂಡ್ ಕಡೆಯಿಂದ ಕಲಾತ್ಮಕ ಶೈಲಿಯ ರನ್ಅಪ್, ರೈಟ್ ಹ್ಯಾಂಡ್ ಹೋದ ವಿಕೆಟ್ ಎಸ್ತಗಾರಿಕೆ, ರಿವರ್ಸ್ ಸ್ವೀಪಿಗೆ ಪ್ರಯತ್ನವನ್ನ ಮಾಡಿದ್ರು ಸಹದ್, ಆದ್ರೆ ಯಾವುದೇ ಅವಕಾಶ ಕಂಡು ಬರ್ತಾ ಇಲ್ಲ. ಮತ್ತೊಮ್ಮೆ ಪರ್ಫೆಕ್ಟ್ ಲೈನ್ ಅಂಡ್ ಲೆಂತ್ ಮುಖಾಂತರವಾಗಿ ದಾಂಡುಗಾರನನ್ನು ವಂಚಿಸುವಲ್ಲಿ ಸಿದ್ಧಾರ್ಥ್ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಎಸೆತ ನಡೆಸುವ ಬದಲೇ ಸ್ವಿಚ್ ಹಿಟ್ಟಿಗೆ ಪ್ರಯತ್ನವನ್ನು ಮಾಡಿಕೊಂಡಿದ್ರು ಸಹದ್. ಇದೀಗ ಅವರಿನ ದ್ವಿತೀಯ ಎಸೆತ, ಸೆಕೆಂಡ್ ಡೆಲಿವರಿ ಫ್ರಮ್ ಸಿದ್ಧಾರ್ಥ್ ಓವರ್ ಟು ಸಹದ್. ಇವರಿ ಕ್ರಾಸ್ ಪೇಟೆಡ್ ಶಾಟ್ ನ ಪ್ರಯತ್ನ, ಎಕ್ಸಲೆಂಟ್ ವರ್ಕ್ ಬಿಹೈಂಡ್ ದ ವಿಕೆಟ್. ಗೂಟ ರಕ್ಷಕನಿಂದ ಬಹಳಷ್ಟು ಸೊಗಸಾದ ಒಂದು ಗೂಟ ರಕ್ಷಣೆಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ಸ್ಟಂಪ್ ಔಟ್ ರೂಪದಲ್ಲಿ ತಂಡದ ಬಲಿಷ್ಠ ಆಟಗಾರ ಸಹದ್ ಹುದ್ದರಿಯನ್ನು ಬಿಟ್ಟುಕೊಡ್ಬೇಕಾಗಿದೆ. ಈ ಮೂಲಕ ದ್ವಿತೀಯ ಆಘಾತ ಟೀಮ್ ಬಿಗ್ ಬಾಯ್ಸ್ ತಂಡಕ್ಕೆ ಕಂಡು ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಗಗನ್ ಇವರ ಉಪಸ್ಥಿತಿ ಇದ್ರೂ ಕೂಡ ತಾನೇ ಬಲಿಷ್ಠ ಹೊಡೆತಕ್ಕೆ ಮುನ್ನುಗ್ಗಿದ್ರು ಸಹದ್. ಈ ಮೂಲಕ ಹುದ್ದರಿಯನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಬರುವಂತಹ ಆಟಗಾರರು ಸಾಕಷ್ಟು ಜವಾಬ್ದಾರಿತವಾಗಿ ಈ ಸಂದರ್ಭಕ್ಕೆ ತಕ್ಕದಾದಂತಹ ದಾಂಡುಗಾರಿಕೆಯನ್ನು ಪ್ರದರ್ಶಿಸಬೇಕಾಗಿದೆ. ಈ ಹಂತದಲ್ಲಿ ಸಾಕಷ್ಟು ಸ್ಟ್ರೈಕ್ ಅನ್ನ ಪ್ರತಿಷ್ಠಿತ ಆಟಗಾರ ಗಗನ್ ಇವರಿಗೆ ಒದಗಿಸಿಕೊಡ್ಬೇಕಾಗಿದೆ.
ಈಗಾಗಲೇ 5 ಬೌಂಡ್ರಿ 1 ಸಿಕ್ಸರ್ಗಳ ಜೊತೆಗೆ ಬ್ಯಾಟಿಂಗ್ ಅನ್ನು ಕಾಯ್ದುಕೊಳ್ತಿರುವಂತಹ ಗಗನ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿದ್ದಾರೆ. ಸಿದ್ಧಾರ್ಥ ಯಶಸ್ವಿ ಎಸೆತಗಾರ, 2 ಎಸೆತಗಳಲ್ಲಿ 1 ಹುದ್ದರಿಯನ್ನ ಇದೀಗಾಗಲೇ ಸಂಪಾದಿಸಿ ಮತ್ತೊಮ್ಮೆ ಆತ್ಮವಿಶ್ವಾಸದಿಂದ ಮುಂದುವರಿತಾ ಇದ್ದಾರೆ. ಹಿಂದಿನ ಪಂದ್ಯದಲ್ಲಿ ಕೊಂಚ ಮಟ್ಟಿಗೆ ದುಬಾರಿಯಾಗಿದ್ರು, ಆದ್ರೆ ಇಲ್ಲಿ ಮತ್ತೊಮ್ಮೆ ತನ್ನ ಪರ್ಫೆಕ್ಟ್ ಲೈನ್ ಅಂಡ್ ಲೆಂತ್ ಅನ್ನ ಕಂಡುಕೊಳ್ತಾ ಇದ್ದಾರೆ. ಮಧ್ಯೆ ಮತ್ತೊಮ್ಮೆ ಚಾಣಾಕ್ಷತನದ ದಾಂಡುಗಾರಿಕೆ, ಬ್ಯಾಕ್ಫುಟ್ ಕವರ್ ಡ್ರೈವ್ ಮುಖಾಂತರವಾಗಿ ಪಾಯಿಂಟ್ ವಿಭಾಗದಲ್ಲಿ 1 ರನ್ ಅನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ ರವಿ. ಈ ಮೂಲಕ ಗಗನ್ ಸ್ಟ್ರೈಕ್ ಆನ್ ವಿಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ಬಿಗ್ ಬಾಯ್ಸ್ ತಂಡಕ್ಕೆ ಖಂಡಿತವಾಗಿಯೂ ಇದರ ಅವಶ್ಯಕತೆ ಇತ್ತು. ತಂಡದ ಪ್ರತಿಷ್ಠಿತ ಆಟಗಾರ, ಇದೀಗಾಗಲೇ ಒಂದು ಅತ್ಯುತ್ತಮ ಫಾರ್ಮ್ ನಲ್ಲಿರುವಂತಹ ಗಗನ್ ಸ್ಟ್ರೈಕ್ ಆನ್ ವಿಭಾಗಕ್ಕೆ ಮರಳಬೇಕಾಗಿತ್ತು. ಈ ಹಂತದಲ್ಲಿ ಸ್ಟ್ರೈಕ್ ಅನ್ನ ಸಂಪಾದಿಸಿಕೊಳ್ತಾ ಇದ್ದಾರೆ. ಓವರಿನ ಚತುರ್ಥ ಎಸೆತ, 4th ಡೆಲಿವರಿ ಫ್ರಮ್ ಸಿದ್ಧಾರ್ಥ. ಆಫ್ ಸ್ಟಂಪ್ನ ಸಾಕಷ್ಟು ಹೊರಭಾಗದಲ್ಲಿ ಚೆಂಡು ಗೋಚರಿಸ್ತಾ ಇದೆ. ವೈಡ್ ಡೆಲಿವರಿಯ ಘೋಷಣೆಯಾಗಿದೆ. ಅತಿರಿಕ್ತ ರನ್ನಿನ ಸೇರ್ಪಡೆ. With that extra now score moves on to 40. ತಂಡದ ಖಾತೆಯಲ್ಲಿದೆ 40. ಚತುರ್ಥ ಓವರಿನ ಚತುರ್ಥ ಎಸೆತ, 4th ಡೆಲಿವರಿ. ಸಂಜೆಯ ವೇಳೆಯನ್ನ ಪ್ರವೇಶಿಸ್ತಾ ಇದ್ದೇವೆ. ಈಗಾಗಲೇ ಸಾಕಷ್ಟು ಗಾಳಿಯ ಸಹಕಾರವನ್ನು ಕೂಡ ಮೈದಾನದ ಸುತ್ತಲೂ ನಾವು ಗಮನಿಸಿಕೊಳ್ತಾ ಇದ್ದೇವೆ. ಸಿದ್ಧಾರ್ಥ ಈ ಬಾರಿ ಮತ್ತೊಮ್ಮೆ ಬಲಿಷ್ಠವಾದ ಹೊಡೆತ, ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಸಿಕ್ಸರ್, ಮನಮೋಹಕ ಶೈಲಿಯ ಹೊಡೆತ. ಗಗನ್ ದಾಂಡು ಮುಖೇನವಾಗಿ ಗಮನಿಸಿಕೊಳ್ತಾ ಇದ್ದೇವೆ. ಹಿಂದೆ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸಿಕ್ಸರ್ ಬಾರಿಸಿದ್ರು, ಆದ್ರೆ ಈಗ ಬಹಳಷ್ಟು ಸೊಗಸಾದ ಲಾಫ್ಟೆಡ್ ಶಾಟ್ ಮುಖಾಂತರವಾಗಿ ಆ ಒಂದು ಭರ್ಜರಿ ಸಿಕ್ಸರ್ ಡೀಪ್ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ದಾಖಲಾಗ್ತಾ ಇದೆ. ಬಹಳಷ್ಟು ಕಠಿಣವಾದ ಆ ಒಂದು ಹೊಡೆತವಾಗಿತ್ತು, ಆದ್ರೆ ಬಹಳಷ್ಟು ಸುಲಭದ ರೀತಿಯಲ್ಲಿ ಕಾಣುವಂತಹ ಒಂದು ಹೊಡೆತವನ್ನು ನಮಗಾಗಿ ನೀಡ್ತಾ ಇದ್ದಾರೆ ಗಗನ್. ಮಧ್ಯೆ ಮತ್ತೊಮ್ಮೆ ಫುಲ್ ಟಾಸ್ ಎಸೆತ, ಚೆಂಡು ನೇರವಾಗಿ ವೈಡಿಶ್ ಡೀಪ್ ಮಿಡ್ ವಿಕೆಟ್ ವಿಭಾಗವನ್ನ ಸಂಚರಿಸ್ತಾ ಇದೆ. 1 ರನ್ ಮಾತ್ರ ಪೂರ್ತಿಯಾಗಿದೆ. ಮತ್ತೊಮ್ಮೆ ಕೊಂಚ ಮಟ್ಟಿಗೆ ಫೀಲ್ಡಿಂಗ್ ನಲ್ಲಿ ವೈಫಲ್ಯತೆಯ ಲಾಭವನ್ನು ಪಡೆದಂತಹ ಈ ಜೋಡಿ ಮತ್ತೊಂದು ಅಂಕವನ್ನ ಹೆಚ್ಚುವರಿಯಾಗಿ ಪಡೆದುಕೊಳ್ತಾ ಇದೆ. With that 2 now score moves on to 48. ತಂಡದ ಖಾತೆಯಲ್ಲಿದೆ 48. ಅಂತಿಮ ಎಸೆತ ಬಾಕಿ, ಲಾಸ್ಟ್ ಡೆಲಿವರಿ. ತಂಡದ ಖಾತೆಯಲ್ಲಿದೆ 49. ಚತುರ್ಥ ಓವರಿನ ಅಂತಿಮ ಎಸೆತವನ್ನು ನಿರ್ವಹಿಸಬೇಕಾಗಿದೆ ಸಿದ್ಧಾರ್ಥ್. ಮತ್ತೊಮ್ಮೆ ಕೊಂಚ ಮಟ್ಟಿಗೆ ರನ್ ಅಪ್ ಅಲ್ಲಿ ಎಡೌಟ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂತಿಮ ಎಸೆತ, ಸಾಕಷ್ಟು ಪ್ರಾಮುಖ್ಯತೆ ಇದೆ ಈ ಒಂದು ಎಸೆತಕ್ಕೆ. ಈಗಾಗಲೇ ಮತ್ತೊಮ್ಮೆ ಟೈಮಿಂಗ್ಸ್ ನ ಕೊರತೆ. ಚೆಂಡು ನೇರವಾಗಿ ಥರ್ಡ್ ಮ್ಯಾನ್ ವಿಭಾಗವನ್ನ ಪ್ರವೇಶ ಮಾಡ್ತಾ ಇದೆ. 2 ರನ್ಗಳು ಕೂಡ ತಂಡದ ಖಾತೆಗೆ ಸೇರ್ಪಡೆಯಾಗಿ 3ನೇ ರನ್ನಿಗೆ ಪ್ರಯತ್ನ. 3 ರನ್ಗಳು ಕೂಡ ಪೂರ್ತಿ ಆಗ್ತಾ ಇದೆ. ಈ 3 ರನ್ಗಳೊಂದಿಗೆ 4 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ 51. Four overs has been completed. Score moves on to 51 for the loss of 2 wickets. 2 ಹುದ್ದರಿಯ ನಷ್ಟದಲ್ಲಿ ತಂಡದ ಖಾತೆಯಲ್ಲಿದೆ 51. ಆರಂಭಿಕ ಆಟಗಾರ ನಿತಿನ್ ಮತ್ತು ಆನ್ ದಾಂಡಿಗ ಸಹಾದ ಹುದ್ದರಿಯನ್ನು ಬಿಟ್ಟುಕೊಟ್ಟಂತಹ ನಂತರದಲ್ಲಿ ರವಿ ಮತ್ತು ಗಗನ್ ಜೊತೆಯಾಗ್ತಾ ಇದ್ದಾರೆ. ಈಗಾಗಲೇ ಜೊತೆಗಾರಿಕೆ ಮುಂದುವರಿತಾ ಇದೆ. ಪ್ರಥಮ ಇನ್ನಿಂಗ್ಸ್ ನ ಅಂತಿಮ ಓವರಿನ ಕಡೆಗೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಪ್ರವೀಣ್ ಎಸೆತಗಾರಿಕೆ ವಿಭಾಗದಲ್ಲಿ ಹಿಂದಿನ ಪಂದ್ಯಾಟದಲ್ಲಿ ಅಂತಿಮ ಓವರಿನಲ್ಲಿ ಸಾಕಷ್ಟು ಸೊಗಸಾದ ಎಸೆತಗಾರಿಕೆಯ ನಿರ್ವಹಣೆಯನ್ನು ಸೂಪರ್ ಕಿಂಗ್ಸ್ ತಂಡದ ಪರವಾಗಿ ನೀಡಿರುವಂತಹ ಎಸೆತಗಾರ ಪ್ರವೀಣ್ ಮಧ್ಯೆ ಪ್ರಥಮ ಎಸೆತದಲ್ಲೇ ಸಾಕಷ್ಟು ಶಾರ್ಟ್ ಲೆಂತ್ ಎಸೆತವನ್ನ ನೆಚ್ಚಿಕೊಳ್ತಾ ಇದ್ದಾರೆ. ನೇರವಾಗಿ ಚೆಂಡು ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗವನ್ನ ತಲುಪ್ತಾ ಇದೆ. ಗಗನ್ 1 ರನ್ ಅನ್ನ ಸಂಪಾದಿಸಿಕೊಳ್ತಹ ಎಸೆತಗಾರ. ಈಗಾಗಲೇ ಸೂಚನೆ ಬರ್ತಾ ಇದೆ, ಸಮಯ ಪರಿಪಾಲನೆ ಆಗ್ತಾ ಇಲ್ಲ. ಒಂದು ಎಕ್ಸ್ಟ್ರಾ ಫೀಲ್ಡರ್ ಅನ್ನ 30 ಗಜದ ಒಳಭಾಗಕ್ಕೆ ದಂಡನೆಯ ರೂಪದಲ್ಲಿ ನೀಡಬೇಕಾಗಿದೆ.
ಸೂಪರ್ ಕಿಂಗ್ಸ್ ಪ್ರತಿ ಇನ್ನಿಂಗ್ಸ್ ಮುಕ್ತಾಯಕ್ಕೆ 20 ನಿಮಿಷಗಳ ಕಾಲಾವಕಾಶ ಹೆಚ್ಚುವರಿಯಾಗಿ ಪಡೆದುಕೊಂಡಂತಹ ಸಮಯಕ್ಕೆ ದಂಡದ ರೂಪದಲ್ಲಿ ಒಂದು ಎಕ್ಸ್ಟ್ರಾ ಫೀಲ್ಡರ್ಗಳನ್ನು 30 ಗಜದ ಒಳಭಾಗದಲ್ಲಿ ತಾವು ನೇಮಿಸಬೇಕಾಗಿದೆ. ಪ್ರವೀಣ್ ದ್ವಿತೀಯ ಸೆತ ಮತ್ತೊಮ್ಮೆ ಎಕ್ಸಲೆಂಟ್ ಡೆಲಿವರಿ ಫ್ರಮ್ ಪ್ರವೀಣ್. ಒಂದು ಅತ್ಯುತ್ತಮವಾದ ಲೈನ್, ಅದರ ಜೊತೆಗೆ ಒಂದು ಅತ್ಯುತ್ತಮವಾದ ಲೆಂತ್ ಕೂಡ ಪ್ರವೀಣ್ ಪಾಲಾಗ್ತಾ ಇದೆ ಈ ಒಂದು ಅಂತಿಮ ಸ್ಲಾಗ್ ಓವರಿನಲ್ಲಿ. ಗಗನ್ ಇದೀಗಾಗಲೇ 42 ರನ್ಗಳು ವೈಯಕ್ತಿಕ ರೂಪದಲ್ಲಿ ತಂಡದ ಖಾತೆಗೆ ಜಮಾವಣೆಯಾಗಿದೆ. ಅರ್ಧ ಶತಕ ಸಂಪಾದಿಸುವಲ್ಲಿ ಪ್ರಯತ್ನವನ್ನು ಮುಂದುವರಿಸಬೇಕಾಗಿದೆ ಗಗನ್. ಈತನ ಮಧ್ಯೆ ಲಾಂಗ್ ಆನ್ ವಿಭಾಗದಲ್ಲಿ ಮತ್ತೊಮ್ಮೆ ಮನಮೋಹಕ ಶೈಲಿಯ ಕ್ಯಾಚ್ ಔಟ್. ಈ ಮೂಲಕ ಮತ್ತೊಮ್ಮೆ ಹುದ್ದರಿಯನ್ನು ಬಿಟ್ಕೊಡ್ಬೇಕಾಗಿದೆ. ಸತತವಾಗಿ ಆಘಾತವನ್ನ ಅಂತಿಮ ಹಂತದಲ್ಲಿ ಅನುಭವಿಸಿಕೊಳ್ತಾ ಇದೆ ಬಿಗ್ ಬಾಯ್ಸ್ ತಂಡ. ಆರಂಭಿಕ ದಾಂಡುಗಾರ ಗಗನ್ ಇವರ ಉಪಸ್ಥಿತಿ ಇನ್ನು ಕೂಡ ಕಂಡು ಬರ್ತಾ ಇದೆ. ವೈಯಕ್ತಿಕವಾಗಿ 42 ರನ್ಗಳನ್ನು ಸೇರಿಸಿರುವಂತಹ ಆಟಗಾರ, ಕೇವಲ 8 ರನ್ಗಳ ಅವಶ್ಯಕತೆ ಇದೆ ಈ ಹಂತದಲ್ಲಿ. ಜೊತೆಗಾರ ಈ ಒಂದು ಆಟಗಾರನಿಗೆ ಸ್ಟ್ರೈಕ್ ರೊಟೇಟ್ ಮಾಡಿಕೊಡ್ಬೇಕಾಗಿದೆ, ಸ್ಟ್ರೈಕ್ ಅನ್ನು ಒದಗಿಸಿಕೊಡ್ಬೇಕಾದಂತಹ ಅವಶ್ಯಕತೆ ಇದೆ. 3 ಎಸೆತಗಳು ಬಾಕಿ ಇದೆ. 3 ಎಸೆತಗಳಲ್ಲಿ ಕನಿಷ್ಠ 2 ಎಸೆತಗಳನ್ನ ಗಗನ್ ನಿರ್ವಹಿಸಬೇಕಾದಂತಹ ಅವಶ್ಯಕತೆ ಕಂಡುಬರ್ತಾ ಇದೆ. ವೈಯಕ್ತಿಕವಾಗಿ 42 ಅಂಕಗಳನ್ನ ಇದೀಗಾಗಲೇ ಸಂಪಾದಿಸಿರುವಂತಹ ಗಗನ್ ಇನ್ನು ಕೂಡ 8 ರನ್ಗಳನ್ನ ಅರ್ಧ ಶತಕವನ್ನ ಪೂರ್ತಿಗೊಳಿಸಲು ಉಪಯೋಗಿಸಿಕೊಳ್ಬೇಕಾಗಿದೆ. ತನ್ಮಧ್ಯೆ ಮತ್ತೊಮ್ಮೆ ಅತ್ಯುತ್ತಮವಾದ ಎಸೆತಗಾರಿಕೆ ಲೆಗ್ ಬೈ ಮುಖಾಂತರವಾಗಿ ರನ್ನಿನ ಘೋಷಣೆಯಾಗಿದೆ. ಗಗನ್ ಬ್ಯಾಕ್ ಆನ್ ಸ್ಟ್ರೈಕ್. ಈ ಮೂಲಕ ಗಗನ್ ಇದೀಗ ಸ್ಟ್ರೈಕ್ ಆನ್ ವಿಭಾಗಕ್ಕೆ ಮರಳ್ತಾ ಇದ್ದಾರೆ. ಇದೀಗಾಗಲೇ ಒಂದು ಅರ್ಧ ಶತಕವನ್ನ ಟೀಮ್ ಎಲಿಗೆಂಟ್ ತಂಡದ ಪರವಾಗಿ ಸ್ವರೂಪ ಮೂಲಕವಾಗಿ ನಾವು ಈ ಸರಣಿಯಲ್ಲಿ ವೀಕ್ಷಣೆ ಮಾಡಿದ್ದೇವೆ. ಇದೀಗ ಮತ್ತೊಮ್ಮೆ ಗಗನಿಗೆ ಅವಕಾಶ, ಆದರೆ ಈತನ ಮಧ್ಯೆ ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆ. ಬೈ ಮೂಲಕವಾಗಿ ರನ್ನಿನ ಘೋಷಣೆಯಾಗಿದೆ. ಅಂತಿಮ ಎಸೆತ ಚಾಲ್ತಿಯಲ್ಲಿ, ಅಂತಿಮ ಎಸೆತ ಚಾಲ್ತಿಗೆ ಬರ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಹಂತದಲ್ಲಿ ನಿಗದಿತ 5 ಓವರ್ಗಳ ಪಂದ್ಯಾಟ. ಸೂಪರ್ ಕಿಂಗ್ಸ್ ಅಂತಿಮ ಎಸೆತ ಕೂಡ ಡಾಟ್ ಡೆಲಿವರಿಯಾಗಿ ಗಮನಿಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಪ್ರವೀಣ್ ಅಂತಿಮ ಸ್ಲಾಗ್ ಓವರಿನಲ್ಲಿ ಬಹಳಷ್ಟು ಕರಾರುವಕ್ಕಾದ ದಾಳಿಯನ್ನು ಸಂಘಟಿಸುವ ಮೂಲಕ ಒಂದು ಹಂತದಲ್ಲಿ ಬಲಿಷ್ಠ ಮೊತ್ತವನ್ನು ದಾಖಲಿಸುವ ಸೂಚನೆಯನ್ನ ನೀಡಿದಂತಹ ಬಿಗ್ ಬಾಸ್ ತಂಡಕ್ಕೆ ಕೊಂಚ ಮಟ್ಟಿಗೆ ಕಡಿವಾಣವನ್ನು ಹಾಕುವ ಮೂಲಕ 5 ಓವರ್ಗಳಲ್ಲಿ 54 ರಶೀದ್ ಇವರನ್ನ ಸ್ವಾಗತಿಸ್ತಾ ಇದ್ದೇನೆ.
It's through the gap. It's going to be boundary. It's a wonderful start to the chase of Zeus Super Kings. .55 is the target for Zeus Super Kings. Team Big Boys, they have started off with conceding a boundary in the very first ball. Nitin normally is a very good opening bowler in the power play, is a very economical bowler, but here Nitin made a good comeback, good recovery, change of line, change of pace, definitely did the job for Nitin. Team Big Boys, they need to make sure they get one good over. Especially the first over is going to be the key if they want to defend this total. Again, one more dot ball, and appeal is there as well, but umpire not interested. So it's going to be dot ball again. 2 consecutive dot balls for Nitin after conceding a boundary on his very first delivery. Is now started to bowl away from the wickets, and that's what exactly he needs to do here. One more away from the wicket delivery, and it's gone. Finger raise from the side umpire. Naveen, the square leg umpire, raises the finger. Avinash as the main umpire, 2 of the very experienced umpire. Four runs on the scorecard for the loss of 1 wicket. It's a valuable wicket of Suresh. Back to pavilion. At number 3, Roshan walks into the middle. Nitin to bowl against Roshan. Nitin already got a wicket. Nitin again off from the bowling mark. Was a brilliant delivery. Now look at the confidence back in Nitin. He was bowling away from the wickets when Suresh hit that boundary. Now he started targeting the wickets and is bowling at the middle stump. That shows the mindset of the batter and also the bowler. Bowler knows that batsman is going to play the defensive stroke, so he bowls at the middle stump. Nitin for the last time in the over number 1, almost over that wicket. And umpire says it's going to be white ball. So white ball, one more extra added in the scorecard. One more run added in fact in the scoreboard. And scoreboard jumps to 5 in total on the board. After conceding that boundary, he's bowled a very economical over so far. First ball boundary, then he bowled 4 brilliant balls. Once again pulled into that mid-wicket. There's nobody protecting that mid-wicket boundary. It's going to be 4 runs in the scorecard. With that 4 runs, the scoreboard moves on to 9 in total to end the power play over with 9 runs for the loss of 1 wicket. And for the next match, I request Danis 11 and Zeus Warriors captain, please immediately come to the mic point for the tossing ceremony.
Try to swing that one hard, but it's going to be down the leg side. So one more run added through wide ball, and total moves on to 10 in total. 45 required from 24 balls. In fact, 23 balls and 40 run required to win the match. Zeus Super Kings, they have a very formidable batting side. Even against Team Elegant, they got a very good chase, but they lost the match in the end. So it was a thrilling last over victory for Team Elegant against Team Zeus Super Kings. Mohit and Roshan. Roshan at the striker's end, and the left-handed Mohit on the non-striker's end. And look at the captain of Team Big Boys, always changing the field. This is a headache if you have left and right hand combination in the middle. Meanwhile, it's going to be boundary. 4 runs added, and scoreboard moves on to 15 in total. Dot ball, 4 balls completed. Gagan bowling at the brilliant line and length. All batsmen tried to step out of his crease. He bowled a full toss delivery, and batsman already had thought of playing the aggressive stroke. That's why he was not able to adjust according to the ball. Just played a defensive stroke, rotated the strike to his partner Mohit. The left-handed Mohit at the facing end now. Meanwhile, it's just a single to finish off over number 2 completed here. Gagan bowled a very good over. Conceded 8 runs, got no wicket, but it's a decent over. 17 in the scorecard, as considering 55 as the target they're defending. 8 runs per over conceded is not a bad over. It's a decent over so far. Meanwhile, big breakthrough. In the form of caught behind. One more batter walking back to pavilion. It's Mohit, the left-handed batter, has been dismissed. I think Team Big Boys know the value of this wicket. Mohit, he got a man of the match performance for his wonderful all-round performance, which also included his 36-run knock. Individually, he scored 36 runs in the match, and he got the man of the match. And once again, I would like to request the captain of Danish 11 and Zeus Warriors, both the team captains, please immediately come to the mic point for the next match tossing ceremony. One more wicket. This is some flying start. Excellent bowling from Nitin. Is turning the course of the game in their favor. Clean bowled out. Middle stump knocked down. And the way he executed that off cutter. Perfect execution. Bowled slow delivery. Normally he bowls a little quicker, but bowled usually unusual slow ball, and batsman fell in that trap, tried to play a defensive stroke.
And this is the thing what I was talking about. Nitin, he knows the mindset of the batters very well. He understands that the new batters are always going to be in double mind. If you bowl a loose ball, they can definitely throw the wickets as well. And that's what is happening here. Nitin again to one more new batter in the middle. Oh, once again, almost tried to play similar kind of defensive stroke. But dot ball. Three balls completed from Nitin. Nitin bowls again. Nitin once again that similar kind of wicket taking delivery. But this time around he misses to hit at the wickets. Ball passes a little bit away from the wicket. Once again into that point area. And one run completed. Last ball remaining in the over. And for the next match coming up between Danish 11 against Zeus Warriors. Zeus Warriors captain has won the toss and elected to field first. Nitin bowls again. Oh my goodness. Wicket keeper did a great effort. But two opportunities missed in a single ball on the non-strikers, and they could have got the run out, but wicket keeper failed to gather the ball in time, or else they could have got the catch and took the striker back to the pavilion. But here over number 3 completed as well. After 3 overs completed, 18 on the scoreboard of Zeus Super Kings. Zeus Super Kings have got 18 runs on the scoreboard so far by losing 3 wickets in quick succession. Meanwhile, it's going to be a boundary. Umpire says 1 bounce and into the fence. So boundary added here. 4 runs in the scoreboard. The chase is still on. Roshan along with Praveen. Praveen again. And that ball sailed all the way across that deep long off boundary. So it's going to be 2 quick succession hits that has changed the game in favor of Zeus Super Kings. Now the batters are looking very much comfortable. Ravi, he tried his level best, but Ryan is already conceded 2 big hits. Oh, that's much better line and length. Ryan bowling at the full length. Definitely good thinking from Ryan. He was bowling medium pace deliveries at the good length area, and that was being punished. Now he changes the angle to full length. Definitely he need to keep targeting that full length and Yorker length. Oh, here he bowls again that good length delivery, and it sails over the fielder in that deep mid wicket boundary. It's again maximum. Certainly he tried his level best, but not able to stop that ball. 10 on 10 effort, but luck not in favor of the fielder. 34 in the scorecard now. 34 in the scoreboard. Team big boys, they're looking under pressure now. Ryan, the bowler, was being punished for his bad line and lengths. But here luckily bowled one more slower one. But batsman failed to connect the ball. Ryan again
from the bowling mark for the last time. Oh, one more good hit. Chance of a catch. Ravi underneath it. And Ravi takes it perfectly. Praveen back to pavilion. Wicket number 4. Praveen back to pavilion. 34 on the scoreboard of Zeus Super Kings. And 6 ball, 21 required to win the match. .34 on the board. 21 required from 6 balls. And it's going to be Pramik. Pramik off spin magic does the job for Pramik. Team Big Boys have managed to get the big wicket. They have got the big fish in the net. The long fought innings of Roshan comes to an end. Roshan back to pavilion. Now Rajesh, one more big hitter into the middle. Rajesh into the middle. Five ball, 21 required to win the match. Zeus Super Kings. They look very much very much in a sad position because they seem to be lost the opportunity of winning this one. The way Pramik is bowling. Pramik once again with the off spinner, but the arm ball off spin definitely can be punished, and they're going for the misunderstanding. Rajesh sacrifices his wicket at the end. He wanted the strikers, and Rajesh back to pavilion. Yes, no in the middle. And at the end, confusion sends Rajesh back to pavilion. Wicket number 6 down in the form of Rajesh, and new batsman into the middle. Siddharth, the tail ender, very good bowler for Zeus Super Kings, into the middle. Siddharth. Four ball 20 required to win the match. Siddharth in need 4 maximum. Siddharth tried his level best, but off spin from Pramik does the job for Team Big Boys. One more dot ball. Last 2 ball required. Last 2 ball 20 required. Pramik balls again. 1 ball 20 required now. Pramik, what an amazing over he is bowling. So far, he's just conceded 1 run and also got a wicket. Oh, finally, they managed to make a connection, and it's going to be wicket to finish off the match. Team Big Boys win the match in style. Look at the celebrations from Ravi. Wonderful over from Pramik. They kept the best over for the last, and Pramik delivered the fantastic over when they wanted him to deliver one good over. So with that, comfortable victory for Team Big Boys, and a hard-fought loss for Zeus Super Kings. The next match coming between Dhanis 11 taking against Zeus Warriors.
ಮ್ಯಾಚ್ ನಂಬರ್ 10 ವಾರಿಯರ್ಸ್ ವಿರುದ್ಧವಾಗಿ ಧನೀಶ್ 11 ಪರವಾಗಿ ಆರಂಭಿಕ ದಾಂಡುಗಾರರಾಗಿ ಸ್ಟ್ರೈಕ್ ಔಟ್ ವಿಭಾಗದಲ್ಲಿ ಸುಕೇಶ್, ಎಸೆತಗಾರಿಕೆ ವಿಭಾಗದಲ್ಲಿ ವಾರಿಯರ್ಸ್ ತಂಡದ ಪರವಾಗಿ ರೋಷನ್, ಎಸೆತಗಾರಿಕೆ ವಿಭಾಗದಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ಪವರ್ ಪ್ಲೇ ಚಾಲ್ತಿಯಲ್ಲಿ ಆರಂಭಿಕ ಎಸೆತ ಅತಿರಿಕ್ತ ರನ್ನಿನ ಘೋಷಣೆ. ಈ ಬಾರಿ ಅತ್ಯುತ್ತಮವಾದ ಲೈನ್, ಈ ಮೂಲಕವಾಗಿ ಚೆಂಡು ನೇರವಾಗಿ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಸಂಚರಿಸ್ತಾ ಇದೆ. 1 ರನ್ ಮಾತ್ರ ಪೂರ್ತಿಗೊಳ್ಳುವ ಮೂಲಕ ಸುಕೇಶ್ ವೈಯಕ್ತಿಕ ಖಾತೆ ಪ್ರಾರಂಭಗೊಳ್ತಾ ಇದೆ. ಸ್ಕೋಮಸ್ ಆನ್ ಟು 2 ವಿದೌಟ್ ಎನಿ ಲಾಸಸ್. ಆರಂಭಿಕ ಎಸೆತ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ರನ್ ಅಪ್ಪನ ಹೊಂದಿರುವಂತಹ ಎಸೆತಗಾರ ರೋಷನ್. ರೈಟ್ ಆರ್ಮ್ ಅವಧಿ ವಿಕೆಟ್ ಎಸೆತಗಾರಿಕೆ. ಫೈಸಲ್ ದಾಂಡುಗಾರಿಕೆ ವಿಭಾಗದಲ್ಲಿ ಫುಲ್ ಟಾಸ್. ಇದರ ಮಧ್ಯೆ ಮತ್ತೊಮ್ಮೆ ಗೂಟ ರಕ್ಷಣೆ ವಿಭಾಗದಲ್ಲಿ ವೈಫಲ್ಯತೆ. ಬೈ ಮುಖಾಂತರವಾಗಿ ರನ್ನಿನ ಘೋಷಣೆಯಾಗ್ತಾ ಇದೆ. ಸಂಜೆಯ ವೇಳೆಯನ್ನ ತಲುಪ್ತಾ ಇದ್ದೇವೆ. ಈ ಹಂತದಲ್ಲಿ ಈ ದಿನದ 10ನೇ ಪಂದ್ಯಾಟಗಳು ಸಾಗಿ ಬರ್ತಾ ಇದೆ. ಜಿಎಸ್ ಪ್ರೀಮಿಯರ್ ಲೀಗ್ ಸೀಸನ್ 3ರ ಆವೃತ್ತಿಯ ಪಂದ್ಯಾಟಗಳು, ಲೀಗ್ ಮಾದರಿಯ ಪಂದ್ಯಾಟಗಳು ಈ ದಿನದಲ್ಲಿ ಸಾಗಿ ಬರ್ತಾ ಇದೆ. ಈ ಬಾರಿ ಆಫ್ ಸ್ಟಂಪ್ನ ಸಾಕಷ್ಟು ಹೊರಭಾಗದಲ್ಲಿ ಚೆಂಡು ಸಂಚರಿಸುವ ಕಾರಣ ಅತಿರಿಕ್ತ ರನ್ಗಳ ಘೋಷಣೆಯನ್ನ ಮಾಡಿಕೊಡ್ತಾ ಇದ್ದಾರೆ ಮುಖ್ಯ ತೀರ್ಪುಗಾರರು. ಈ ಮೂಲಕ ಮತ್ತೊಂದು ಎಕ್ಸ್ಟ್ರಾ. ವಿತ್ ದಟ್ ಎಕ್ಸ್ಟ್ರಾ ನೌ ಸ್ಕೋರ್ ಆನ್ ಟು 4. ತಂಡದ ಖಾತೆಯಲ್ಲಿದೆ 4. ಪವರ್ ಪ್ಲೇ ಚಾಲ್ತಿಯಲ್ಲಿ ಇದರ ಮಧ್ಯೆ ಸೊಗಸಾದ ಹೊಡೆತ, ಸ್ಟ್ರೈಟ್ ಹಿಟ್. ಆದ್ರೆ ಚೆಂಡು ನೇರವಾಗಿ ಶಾರ್ಟ್ ಮಿಡ್ ಆನ್ ವಿಭಾಗದಲ್ಲಿದ್ದ ಕ್ಷೇತ್ರ ರಕ್ಷಕನ ಕೈಯನ್ನು ಭದ್ರವಾಗಿ ಸೇರ್ಕೊಳ್ಳುವ ಮೂಲಕ ಸುಕೇಶ್ ಹುದ್ದರಿಯನ್ನ ಬಿಟ್ಕೊಡ್ಬೇಕಾಗಿದೆ. ಆರಂಭಿಕ ಆಘಾತವನ್ನು ಅನುಭವಿಸಿಕೊಳ್ತಾ ಇದೆ ಧನೀಶ್ 11. ಎರಡು ತಂಡ ಕೂಡ ಈ ಸರಣಿಯಲ್ಲಿ ಪ್ರಾರಂಭಿಕ ಜಯಕ್ಕಾಗಿ ಪ್ರಯತ್ನವನ್ನ ನಡೆಸಿಕೊಡುವಂತಹ ನಿಟ್ಟಿನಲ್ಲಿ ಸಾಗಿ ಬರುತ್ತಿರುವಂತಹ ಈ ಒಂದು ಲೀಗ್ ಮಾದರಿಯ ಪಂದ್ಯಾಟ. ಆದ್ರೆ ಈ ಹಂತದಲ್ಲಿ ಆರಂಭಿಕ ಮೇಲುಗೈ ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಜಯಗಳಿಸಿರುವಂತಹ ಬಲಿಷ್ಠ ವಾರಿಯರ್ಸ್ ತಂಡದ ಪರವಾಗ್ತಾ ಇದೆ. ಆರಂಭಿಕ ದಾಂಡುಗಾರ ಸುಕೇಶ್ ಇವರ ಹುದ್ದರಿಯನ್ನ ಪ್ರಥಮ ಪವರ್ ಪ್ಲೇ ಓವರಿನಲ್ಲೇ ಸಂಪಾದಿಸುವತ್ತ ಯಶಸ್ವಿ ಆಗ್ತಾ ಇದೆ ಬಲಿಷ್ಠ ವಾರಿಯರ್ಸ್. ಈ ದಿನದ ಅಂತಿಮ ಪಂದ್ಯಾಟಕ್ಕೆ ಕೂಡ ಕರೆಯನ್ನು ನೀಡಲಾಗ್ತಾ ಇದೆ. ರಾಯಲ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಟೀಮ್ ಎಲಿಗೆಂಟ್ಸ್. ತಂಡದ ಖಾತೆಯಲ್ಲಿದೆ 4. 3 ಎಸೆತಗಳು ಮುಕ್ತಾಯ. ಎಸೆತಗಾರಿಕೆ ವಿಭಾಗದಲ್ಲಿ ರೋಷನ್ ಕೂಡ ಸಫಲತೆಯನ್ನ ಕಂಡುಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಸುಕೇಶ್ ಇವರ ಸ್ಥಾನವನ್ನು ತುಂಬಲು ತಂಡದ ಇನ್ನೋರ್ವ ಅನುಭವಿ ಆಟಗಾರ ರೈಸ್ ಇವರ ಆಗಮನ ಆಗ್ತಾ ಇದೆ. ರೋಷನ್ ಸೊಗಸಾದ ಹೊಡೆತ, ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ 1 ಬೌನ್ಸ್ ಮೂಲಕ ಚೆಂಡು ಸೀಮಾ ರೇಖೆಯನ್ನು ದಾಟ್ತಾ ಇದೆ. ಬೌಂಡ್ರಿ. ಈ ಮೂಲಕವಾಗಿ ತಂಡದ ಖಾತೆ ಕೂಡ 8 ರನ್ಗಳಿಗೆ ವಿಸ್ತರಣೆಯಾಗಿದೆ. ಪ್ರಾರಂಭಿಕವಾಗಿ 3 ಯಶಸ್ವಿ ಎಸೆತ ರೋಷನ್ ಮುಖಾಂತರವಾಗಿ ಬಂದಿದ್ರೆ, ನಂತರದಲ್ಲಿ ರೈಸ್ ತನ್ನ ಪ್ರಥಮ ಎಸೆತದಲ್ಲಿ ಬೌಂಡ್ರಿಯನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ತಂಡದ ಖಾತೆ 8 ರನ್ಗಳಿಗೆ ವಿಸ್ತರಣೆಯಾಗಿದೆ. ಅವರಿನ ಪಂಚಮಿ ಎಸೆತ ಕಟ್ ಮಾಡುವಂತಹ ಪ್ರಯತ್ನ ಇನ್ಸೈಡ್ ಎಡ್ಜ್ ಮುಖಾಂತರವಾಗಿ ಚೆಂಡು ಮತ್ತೊಮ್ಮೆ ಥರ್ಡ್ ಮ್ಯಾನ್ ವಿಭಾಗವನ್ನು ತಲುಪ್ತಾ ಇದೆ. ವಿತ್ ದಟ್ ಸಿಂಗಲ್ ಸ್ಕೋರ್ ಆನ್ ಟು 9. ತಂಡದ ಖಾತೆಯಲ್ಲಿದೆ 9. ಸಾಕಷ್ಟು ಜಿದ್ದಾಜಿದ್ದಿನ ಹೋರಾಟದ ನಿರೀಕ್ಷೆಯೊಂದಿಗೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಎರಡು ತಂಡಕ್ಕೂ ಕೂಡ ಈ ಸರಣಿಯಲ್ಲಿ ಜಯ ಬೇಕಾಗಿದೆ. ಈ ಹಂತದಲ್ಲಿ ಮತ್ತೊಮ್ಮೆ ಲಾಂಗ್ ಆಫ್ ವಿಭಾಗದಲ್ಲಿ ಬಲಿಷ್ಠವಾದ ಹೊಡೆತ, 1 ಬೌನ್ಸ್ ಮುಖಾಂತರವಾಗಿ ಸೀಮಾ ರೇಖೆಯನ್ನ ದಾಟುವ ಹಂತದಲ್ಲಿ ತಡೆತಕ್ಕೆ ಒಳಗಾಗ್ತಾ ಇದೆ ಚೆಂಡು. ಈ ಮೂಲಕ 2 ರನ್ಗಳು ತಂಡದ ಖಾತೆಗೆ ಜಮಾವಣೆಯಾಗ್ತಾ ಇದೆ. ವಿತ್ ದಟ್ ಡಬಲ್ ನೌ ಸ್ಕೋರ್ ಆನ್ ಟು 11. ಪ್ರಥಮ ಪವರ್ ಪ್ಲೇ ಓವರಿನ ಮುಕ್ತಾಯದ ಹಂತದಲ್ಲಿ ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಸೋತು ಪ್ರಥಮವಾಗಿ ದಾಂಡುಗಾರಿಕೆ ನಡೆಸುವಂತಹ ಅವಕಾಶವನ್ನು ಸಂಪಾದಿಸಿದ ಧನೀಶ್ 11 11 ಅಂಕಗಳನ್ನು ಸಂಪಾದಿಸಿಕೊಳ್ತಾ ಇದೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ ಫಸ್ಟ್ ಪವರ್ ಪ್ಲೇ ಓವರ್ ಸ್ಕೋರ್ ಆನ್ ಟು 11 ಫಾರ್ ದ ಲಾಸ್ ಆಫ್ 1 ವಿಕೆಟ್ಸ್. ದ್ವಿತೀಯ ಓವರನ್ನ ಎಸೆಯಲು ತಂಡದ ಕಪ್ತಾನ ಪ್ರಥಮ ಸಿದ್ಧರಾಗ್ತಾ ಇದ್ದಾರೆ. ಎಸೆತಗಾರಿಕೆಯಲ್ಲಿ ಅತ್ಯುತ್ತಮ ನಿರ್ವಹಣೆಯನ್ನು ನೀಡಬೇಕಾದಂತಹ ಅವಶ್ಯಕತೆ ಈ ಹಂತದಲ್ಲಿ ಕಂಡು ಬರ್ತಾ ಇದೆ. ಮತ್ತೊಮ್ಮೆ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಭರ್ಜರಿ ಹೊಡೆತ, ಸಿಕ್ಸರ್.
ರೈಸ್ ಬ್ಯಾಟ್ ಮುಖಾಂತರವಾಗಿ ದಾಖಲಾಗ್ತಾ ಇದೆ. ಈ ಸರಣಿಯಲ್ಲಿ ಆ ಒಂದು ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಈಗಾಗಲೇ ಸಾಕಷ್ಟು ಲಾಫ್ಟೆಡ್ ಶಾಟ್ ಮುಖಾಂತರವಾಗಿ ಸಿಕ್ಸರ್ ಅನ್ನು ಗಮನಿಸಿಕೊಳ್ತಾ ಇದ್ದೇವೆ. ಬಹಳಷ್ಟು ಕಠಿಣವಾದ ಹೊಡೆತವಾಗಿತ್ತು, ಆದ್ರೆ ಸುಲಭದ ರೀತಿಯಲ್ಲಿ ಒಂದು ಸಿಕ್ಸರ್ ಅನ್ನ ಸಂಪಾದಿಸಿಕೊಳ್ತಾ ಇದ್ದಾರೆ ರೈಸ್. ಇದರ ಮಧ್ಯೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 1 more 6 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನು ಗಮನಿಸಿಕೊಳ್ತಾ ಇದ್ದೇವೆ. ರೈಸ್ ದಾಂಡು ಮುಖ್ಯವಾಗಿ ಪ್ರಾರಂಭಿಕವಾಗಿ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ, ನಂತರದಲ್ಲಿ ಒಂದು ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸಿಕ್ಸರ್ ದಾಖಲಾಗಿದೆ. ಈ ಮೂಲಕ 2 ಸಿಕ್ಸರ್ಗಳ ನೆರವಿನಿಂದ ತಂಡದ ಖಾತೆ ಕೂಡ 23 ರನ್ಗಳಿಗೆ ಇದೀಗಾಗಲೇ ವಿಸ್ತರಣೆಯನ್ನು ಕಂಡುಕೊಳ್ತಾ ಇದೆ. ದನೀಸ್ 11 ಎಂದು ಪಂದ್ಯಾಟದಲ್ಲಿ ಖಂಡಿತವಾಗಿಯೂ ಜಯ ದಾಖಲಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಥಮ ಹಂತದಿಂದಲೇ ಬಿರುಸಿನ ದಾಂಡುಗಾರಿಕೆಗೆ ಮುನ್ನುಗ್ತಾ ಇದೆ ತಂಡದ ಒಂಡವನ ಆಟಗಾರ ರೈಸ್. ಈಗಾಗಲೇ 4 ಎಸೆತಗಳ ಮುಂದೆ 17 ಅಂಕಗಳನ್ನ 17 ರನ್ಗಳನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಸ್ವಿಚ್ ಹಿಟ್ ನ ಪ್ರಯತ್ನ, ಕನೆಕ್ಷನ್ ಉತ್ತಮವಾಗಿತ್ತಾದ್ರೆ ಪವರ್ ನ ಕೊರತೆ. ಚೆಂಡು ನೇರವಾಗಿ ಡಿ ಪಾಯಿಂಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈಯನ್ನು ಸೇರಿಕೊಳ್ತಾ ಇದೆ. ಈ ಮೂಲಕವಾಗಿ ಮತ್ತೊಂದು ರನ್ ತಂಡದ ಖಾತೆಗೆ ಜಮಾವಣೆ ಆಗಿದೆ. ಸ್ಕೋರ್ ಆನ್ ಟು 24. ತಂಡದ ಖಾತೆಯಲ್ಲಿದೆ 24. ದ್ವಿತೀಯ ಓವರಿನ ಚತುರ್ಥ ಎಸೆತ ಫೋರ್ ಡೆಲಿವರಿ. ಮತ್ತೊಮ್ಮೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 1 ಬೌನ್ಸ್ ಮೂಲಕವಾಗಿ ಚೆಂಡು ಸೀಮಾ ರೇಖೆಯನ್ನ ದಾಟ್ತಾ ಇದೆ. ಈ ಮಧ್ಯೆ ಫೈಸಲ್ ದಾಂಡು ಮುಖೇನ ಈ ರನ್ ದಾಖಲಾಗಿದೆ. ವಿತ್ ದಟ್ ಬೌಂಡ್ರಿ ಸ್ಕೋರ್ ಆನ್ ಟು 28. ಪ್ರಾರಂಭಿಕವಾಗಿ ಪ್ರಥಮ ಪವರ್ ಪ್ಲೇ ಓವರಿನಲ್ಲಿ ರೋಷನ್ ಎಸೆತಗಾರಿಕೆಯಲ್ಲಿ ಕೇವಲ 10 ರನ್ಗಳು ದಾಖಲಾಗಿತ್ತು. ನಂತರದಲ್ಲಿ ಪ್ರಥಮ 4 ಎಸೆತಗಳ ಪ್ರಯತ್ನದಲ್ಲೇ 17 ರನ್ಗಳನ್ನ ಎದುರಾಳಿ ತಂಡಕ್ಕೆ ಬಿಟ್ಕೊಡ್ತಾ ಇದ್ದಾರೆ. 2 ಸಿಕ್ಸರ್ 1 ಬೌಂಡ್ರಿ ಕೂಡ ಇದೀಗಾಗಲೇ ಈ ಓವರಿನಲ್ಲಿ ದಾಖಲಾಗಿದೆ. ಓವರಿನ ಪಂಚಮಿ ಎಸೆತ ಮತ್ತೊಮ್ಮೆ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಕೂಡ ಸೀಮಾ ರೇಖೆಯನ್ನ ಚೆಂಡು ದಾಟ್ತಾ ಇದೆ. ಸಿಕ್ಸರ್ ನ ಸೂಚನೆ ನೇರವಾಗಿ ಬರ್ತಾ ಇದೆ. 1 more 6 ಫ್ರಮ್ ದ ಬ್ಯಾಟ್ ಆಫ್ ಫೈಸಲ್. ಇದರ ಮಧ್ಯೆ ಫೈಸಲ್ ದಾಂಡು ಮುಖೇನವಾಗಿ ಸಿಕ್ಸರ್ ದಾಖಲಾಗಿದೆ. ವಿತ್ ದಟ್ 6 now score moves on to 34. ತಂಡದ ಖಾತೆಯಲ್ಲಿದೆ 34. ದ್ವಿತೀಯ ಓವರಿನ ಅಂತಿಮ ಎಸೆತ. ಮತ್ತೊಮ್ಮೆ ಲೆಗ್ ಸ್ಟಂಪ್ ವಿಭಾಗದಲ್ಲಿ ಹೊಡೆಯುವಂತಹ ಪ್ರಯತ್ನ, ಚೆಂಡು ನೇರವಾಗಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗವನ್ನು ತಲುಪಿದೆ. ಕೇವಲ 1 ರನ್ನಿಗೆ ಮಾತ್ರ ಅವಕಾಶ. ದುಬಾರಿಯಾದ ದ್ವಿತೀಯ ಓವರ್ ಅಲ್ಲಿ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. 25 ರನ್ಗಳನ್ನು ಬಿಟ್ಟುಕೊಟ್ಟಂತಹ ಪ್ರಥಮ ಓವರ್ ದ್ವಿತೀಯ ಓವರ್ ಈ ಮೂಲಕ ತಂಡದ ಖಾತೆಯಲ್ಲಿದೆ 35. 2 ಓವರ್ಗಳ ಮುಕ್ತಾಯದಲ್ಲಿ 1 ಹುದ್ದರಿಯ ನಷ್ಟದಲ್ಲಿ. After the completion of 2 overs, the score was on to 35 for the loss of 1 wicket. Man out Mr. Sukesh, ಓಪನಿಂಗ್ ಬ್ಯಾಟ್ಸ್ಮನ್. ಆರಂಭಿಕ ಆಟಗಾರನ ಹುದ್ದೆಯಲ್ಲಿ ಇದೀಗಾಗಲೇ ನಷ್ಟವಾಗ್ತಾ ಇದೆ. ಎಲ್ರನ್ ಎಸೆತಗಾರಿಕೆ ವಿಭಾಗದಲ್ಲಿ ಮತ್ತೊಮ್ಮೆ ಬಲಿಷ್ಠವಾದ ಹೊಡೆತ. ಅಲಾಂಗ್ ಆನ್ ವಿಭಾಗದಲ್ಲಿ ಕ್ಯಾಚ್ ಅನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ಹುದ್ದರಿಯ ನಷ್ಟ. ಇವರಿಗೆ ಸೊಗಸಾದ ದಾಂಡುಗಾರಿಕೆಯನ್ನ ಪ್ರದರ್ಶಿಸ್ತಾ ಇದ್ದಂತಹ ಫೈಸಲ್ ತಂಡದ ಆರಂಭಿಕ ಆಟಗಾರ 13 ರನ್ಗಳ ಕೊಡುಗೆಯನ್ನು ನೀಡುವ ಮುಖಾಂತರವಾಗಿ ಅಂತಿಮವಾಗಿ ಆಲ್ಡ್ರೆನ್ ಅವರಿಗೆ ಹುದ್ದರಿಯನ್ನು ಬಿಟ್ಕೊಡ್ತಾ ಇದ್ದಾರೆ. ಬಹಳಷ್ಟು ಸುಂದರವಾದ ಕ್ಯಾಚ್ ಅನ್ನು ಕೂಡ ಲಾಂಗ್ ಆನ್ ವಿಭಾಗದಲ್ಲಿ ನಾವು ವೀಕ್ಷಣೆ ಮಾಡ್ತಾ ಇದ್ವಿ. ಈ ಮೂಲಕವಾಗಿ ಫೈಸಲ್ ಇವರ ಸ್ಥಾನದಲ್ಲಿ ಸಚಿನ್ ಇವರ ಆಗಮನ ಆಗ್ತಾ ಇದೆ. ತಂಡದ ಮಧ್ಯಮ ಕ್ರಮಾಂಕದ ಆಟಗಾರ ರಯೇಜ್ ಒನ್ ಡೌನ್ ದಾಂಡಿಗ ಇದೀಗಾಗಲೇ ಉಪಸ್ಥಿತಿ ಕಂಡು ಬರ್ತಾ ಇದೆ. ಸಚಿನ್ ಸ್ಟ್ರೈಕ್ ಆನ್ ವಿಭಾಗದಲ್ಲಿ. ಮಧ್ಯೆ ಮತ್ತೊಮ್ಮೆ ಬಲಿಷ್ಠವಾಗಿ ಹೊಡೆಯುವಂತಹ ಪ್ರಯತ್ನ, ಆದರೆ ವಂಚನೆಗೆ ಒಳಗಾಗ್ತಾ ಇದ್ದಾರೆ. ಚೆಂಡು ನೇರವಾಗಿ ಗೂಟ ರಕ್ಷಕನ ಭದ್ರ ಬಗಸನ್ನು ಸೇರಿಕೊಳ್ತಾ ಇದೆ. ಡಾಟೆಡ್ ಡೆಲಿವರಿ. ಅವರಿನ ತೃತೀಯ ಎಸೆತ ಥರ್ಡ್ ಡೆಲಿವರಿ. 3ನೇ ಎಸೆತ ಮತ್ತೊಮ್ಮೆ ಶಾರ್ಟ್ ಲೆಂತ್ ಡೆಲಿವರಿ. ಚೆಂಡನ್ನು ಗಮನಿಸುವಲ್ಲಿ ಸಚಿನ್ ವೈಫಲ್ಯತೆಯನ್ನು ಅನುಭವಿಸಿಕೊಳ್ತಾ ಇದ್ದಾರೆ. ಆದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ರೈಸ್ ಬ್ಯಾಕ್ ಆನ್ ಸ್ಟ್ರೈಕ್. ರೈಸ್ ಸ್ಟ್ರೈಕ್ ಆನ್ ವಿಭಾಗಕ್ಕೆ ಮರಳ್ತಾ ಇದ್ದಾರೆ. ಇದರ ಅವಶ್ಯಕತೆ ಖಂಡಿತವಾಗಿಯೂ ದನೀಸ್ 11ಗೆ ಕಂಡು ಬರ್ತಾ ಇದೆ. ಬೈ ಮುಖಾಂತರವಾಗಿ ರನ್ನಿನ ಘೋಷಣೆಯಾಗಿದೆ. ಅವರಿನ ಚತುರ್ಥ ಎಸೆತ ಫೋರ್ತ್ ಡೆಲಿವರಿ ಫ್ರಮ್ ಆಲ್ರನ್. ಫುಲ್ ಟಾಸ್. ಇದರ ಮಧ್ಯೆ ಆಫ್ ಟರ್ಮ್ನ ಸಾಕಷ್ಟು ಹೊರಭಾಗದಲ್ಲಿ ಚೆಂಡು ಸಂಚರಿಸ್ತಾ ಇದೆ. ಮತ್ತೊಮ್ಮೆ ವೈಡ್ ಡೆಲಿವರಿಯ ಘೋಷಣೆಯಾಗಿದೆ. ಅತಿರಿಕ್ತ ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಖಾತೆ ವಿಸ್ತರಣೆಯಾಗಿದೆ 37. ಸ್ಕೋರ್ ಮೂವ್ಸ್ ಆನ್ ಟು 37. ಫುಲ್ ಟಾಸ್. ಇದರ ಮಧ್ಯೆ
ಟಾಪ್ ಎಡ್ಜ್ ಚೆಂಡು ನೇರವಾಗಿ ಶಾಟ್ ಮಿಡ್ ಆಫ್ ವಿಭಾಗವನ್ನು ತಲುಪಿತಾ ಇದ್ದಾರೆ. ಸುಲಭದ ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆ ವಾರಿಯರ್ಸ್. ಈ ಮೂಲಕ ಮತ್ತೊಮ್ಮೆ ಜೀವದಾನ ಕೂಡ ಲಭಿಸ್ತಾ ಇದೆ. ಅಂಡರ್ ದಾಂಡಿಗ ರೈಸ್ ಇವರಿಗೆ ವಿತ್ ದಟ್ ಸಿಂಗಲ್ ಸ್ಕೋರ್ ವಾಸ್ ಆನ್ ಟು 38. ತಂಡದ ಖಾತೆಯಲ್ಲಿದೆ 38. ಮತ್ತೊಮ್ಮೆ ಕ್ರಾಸ್ ಪೆಟ್ರಿ ಶಾಟ್ ನ ಪ್ರಯತ್ನ, ಚೆಂಡು ನೇರವಾಗಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗವನ್ನು ತಲುಪಿದೆ. ಕೊಂಚ ಮಟ್ಟಿಗೆ ಫಂಬಲ್ ಫೀಲ್ಡಿಂಗ್ ವಿಭಾಗದಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. 2ನೇ ರನ್ನಿಗೆ ಪ್ರಯತ್ನ, 2 ರನ್ ಕೂಡ ಯಶಸ್ವಿಯಾಗಿ ಪೂರ್ತಿಗೊಳ್ತಾ ಇದೆ. ಈ ಹಂತದಲ್ಲಿ ಸಿಂಗಲ್ಸ್ ಅನ್ನ ಡಬಲ್ಸ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಸೊಗಸಾದ ರನ್ ಈ ಒಂದು ಜೋಡಿ ಸಂಪಾದಿಸಿಕೊಳ್ತಾ ಇದೆ. ತಂಡದ ಖಾತೆಯಲ್ಲಿದೆ 39. ಅಂತಿಮ ಎಸೆತ ಚಾಲ್ತಿಯಲ್ಲಿ ತೃತೀಯ ಅವರಿನ ಅಂತಿಮ ಎಸೆತ. ಮತ್ತೊಮ್ಮೆ ಶಾರ್ಟ್ ಲೆಂತ್ ಡೆಲಿವರಿ, ಮತ್ತೊಮ್ಮೆ ವಂಚನೆಗೊಳಗಾಗಿ ಚೆಂಡು ನೇರವಾಗಿ ಗುಟ ರಕ್ಷಕನ ಭದ್ರ ಬೊಗಸೆಯನ್ನು ಸೇರ್ಕೊಳ್ತಾ ಇದೆ. 3 ಓವರ್ಗಳು ಮುಕ್ತಾಯ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ 39. ಆಫ್ಟರ್ ದ ಕಂಪ್ಲೀಷನ್ ಆಫ್ 3 overs, score moves on to after the completion of 3 overs, score moves on to 40 for the loss of 2 valuable wickets. 2 ಹುದ್ದರಿಯ ನಷ್ಟದಲ್ಲಿ 40 ಅಂಕಗಳನ್ನು ಸಂಪಾದಿಸಿಕೊಳ್ತಾ ಇದೆ ದನೀಸ್ 11. ಇನ್ನು ಕೂಡ ಅಂತಿಮ 12 ಎಸೆತಗಳು ಬಾಕಿ. ಚತುರ್ಥ ಓವರ್ ಅನ್ನ ಎಸೆಯಲು ಎಸೆತಗಾರಿಕೆ ವಿಭಾಗಕ್ಕೆ ಆಗಮಿಸ್ತಾ ಇದ್ದಾರೆ ಚೈತ್ರೇಶ್. ಕಲಾತ್ಮಕ ಶೈಲಿಯ ರನ್ ಅಪ್ ಅನ್ನು ಹೊಂದಿರುವಂತಹ ಎಸೆತಗಾರ ಚೈತ್ರೇಶ್. ಉತ್ತಮವಾಗಿತ್ತು ಚೆಂಡು ನೇರವಾಗಿ ಡಿ ಪಾಯಿಂಟ್ ವಿಭಾಗದಲ್ಲಿ 2 ಬಾಲ್ಸ್ ಮುಖಾಂತರವಾಗಿ ಸೀಮಾರೇಖೆಯನ್ನು ದಾಟ್ತಾ ಇದೆ. ಬಹಳಷ್ಟು ಸೊಗಸಾದ ಕವರ್ ಡ್ರೈವ್, ಬ್ಯಾಕ್ಫುಟ್ ಕವರ್ ಡ್ರೈವ್ ಅನ್ನು ಗಮನಿಸಿಕೊಳ್ತಾ ಇದ್ದೇವೆ. ಇದರ ಮಧ್ಯೆ ರೈಸ್ ದಾಡುವಿಕೆಯ ಬಗ್ಗೆ ಮತ್ತೊಮ್ಮೆ ತಂಡಕ್ಕೆ ಬೇಕಾಗಿರುವಂತಹ ಆ 4 ಅಂಕಗಳನ್ನು ಸಂಪಾದಿಸಿಕೊಂಡಂತಹ ಆಟಗಾರ ರೈಸ್ ವಿತ್ ದಟ್ ಬೌಂಡ್ರಿ ನೌ ಸ್ಕೋರ್ ವಾಸ್ ಆನ್ ಟು 44. ತಂಡದ ಖಾತೆಯಲ್ಲಿದೆ 44. ಚತುರ್ಥ ಓವರಿನ ದ್ವಿತೀಯ ಎಸೆತ ಚೈತ್ರೇಶ್ ಟು ರೈಸ್. ನೋ ಬಾಲಿನ ತೀರ್ಪು ಬರ್ತಾ ಇದೆ. ನಿಗದಿತ ರೇಖೆಯ ಹೊರಭಾಗದಲ್ಲಿ ಸಂಚರಿಸಿರುವಂತಹ ಚೆಂಡು. ಈ ಮೂಲಕವಾಗಿ ನೋ ಬಾಲಿನ ತೀರ್ಪನ್ನು ನೀಡ್ತಾ ಇದ್ದಾರೆ ಮುಖ್ಯ ತೀರ್ಪುಗಾರರು. ಈ ಮೂಲಕವಾಗಿ ಫ್ರೀ ಹಿಟ್ ನ ಸುಲಭದ ಅವಕಾಶ ಕೂಡ ಲಭ್ಯವಾಗ್ತಾ ಇದೆ ರೈಸ್ ಇವರಿಗೆ. ಚೈತ್ರೇಶ್ ಇದರ ಮಧ್ಯೆ ಫುಲ್ ಟಾಸ್, ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸಿಕ್ಸರ್. ಸೀಮಾ ರೇಖೆಯನ್ನು ಮತ್ತೊಮ್ಮೆ ಚೆಂಡು ದಾಟ್ತಾ ಇದೆ ರೈಸ್ ದಾಂಡು ಮುಖ್ಯವಾಗಿ. ವಿತ್ ದ ಹೆಲ್ಪ್ ಆಫ್ ದಟ್ 6 now score moves on to 51. ಅರ್ಧ ಶತಕವನ್ನು ದಾಟ್ತಾ ಇದೆ ದನೀಸ್ 11. ಜಯದ ನಿರೀಕ್ಷೆಯೊಂದಿಗೆ ದಾಂಡುಗಾರಿಕೆಯನ್ನು ಮುಂದುವರಿಸಿದಂತಹ ದನೀಶ್ 11 ಇದೀಗಾಗಲೇ ಕೇವಲ 3.2 ಓವರಿನಲ್ಲೇ ಅರ್ಧ ಶತಕವನ್ನು ದಾಖಲಿಸಿಕೊಳ್ತಾ ಇದೆ. ತಂಡದ ಖಾತೆಯಲ್ಲಿದೆ 51. ರಿವರ್ಸ್ ಸ್ವಿಚ್ ಇಟ್ ಕನೆಕ್ಟೆಡ್ ಅಗೇನ್. ಮತ್ತೊಮ್ಮೆ ಡಿ ಪಾಯಿಂಟ್ ಮತ್ತು ಥರ್ಡ್ ಮ್ಯಾನ್ ವಿಭಾಗದ ಮಧ್ಯದಲ್ಲಿ ಬೌಂಡ್ರಿಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ ರೈಸ್. ವಿತ್ ದಟ್ ಬೌಂಡ್ರಿ ನೌ ಸ್ಕೋರ್ ಮೂವ್ಸ್ ಆನ್ ಟು 55. ಸೊಗಸಾದ ದಾಂಡುಗಾರಿಕೆ, ಒಂದು ಬಿಗ್ ಇನ್ನಿಂಗ್ಸ್ ಅನ್ನ ಕಟ್ಟಿ ಬೆಳೆಸ್ತಾ ಇದ್ದಾರೆ ರೈಸ್. ಆರಂಭಿಕವಾಗಿ ಹುದ್ದರಿಯ ನಷ್ಟದ ಬಳಿಕ ಒನ್ ಡೌನ್ ದಾಂಡಿಗನಾಗಿ ಆಗಮಿಸಿದಂತಹ ರೈಸ್ ಇದೀಗ ಈ ಪಂದ್ಯಾಟದಲ್ಲಿ ತನ್ನ ಚಾಪನ್ನು ಮೂಡಿಸ್ತಾ ಇದ್ದಾರೆ. ಅವರಿನ ಚತುರ್ಥ ಎಸೆತ 4 ಡೆಲಿವರಿ, ಓವರ್ ಪಿಚ್ ಡೆಲಿವರಿ, ಮತ್ತೊಮ್ಮೆ ಸ್ಟ್ರೈಟ್ ಹಿಟ್ ಮೂಲಕವಾಗಿ ಚೆಂಡು ನೇರವಾಗಿ ಶಾರ್ಟ್ ಮಿಡ್ ಆನ್ ವಿಭಾಗವನ್ನು ತಲುಪ್ತಾ ಇದೆ. 1 ರನ್ನಿಗೆ ಮಾತ್ರ ಅವಕಾಶ. ವಿತ್ ದಟ್ ಸಿಂಗಲ್ ಸ್ಕೋರ್ ಮೂವ್ಸ್ ಆನ್ ಟು 56. ತಂಡದ ಖಾತೆಯಲ್ಲಿದೆ 56. ಚತುರ್ಥ ಓವರಿನ ಪಂಚಮಿ ಎಸೆತ 5th ಡೆಲಿವರಿ. ಚೈತ್ರೇಶ ಎದುರಿಸಂತಹ ದಾಂಡುಗಾರ ಸಚಿನ್. ಮತ್ತೊಮ್ಮೆ ಓವರ್ ಪಿಚ್ ಡೆಲಿವರಿ, ಔಟ್ಸೈಡ್ ಎಡ್ಜ್ ಬ್ಯಾಟ್ ಮುಖಾಂತರವಾಗಿ ಚೆಂಡು ನೇರವಾಗಿ ಗೋಟ ರಕ್ಷಕನ ಭದ್ರ ಬೊಗಸೆಯನ್ನು ಸೇರ್ಕೊಳ್ತಾ ಇದೆ. ಈ ಮೂಲಕ ಕ್ಯಾಚ್ ಬಿಹೈಂಡ್ ದ ವಿಕೆಟ್. ವಿಕೆಟ್ ನ ಹಿಂದುಗಡೆ ಗೋಟ ರಕ್ಷಕನಿಂದ ಸೊಗಸಾದ ಕ್ಯಾಚ್ ಅನ್ನ ಸಂಪಾದಿಸಿಕೊಳ್ತಾ ಇದ್ದಾರೆ. ಈ ಮೂಲಕ ಸಚಿನ್ ಕೂಡ ಹುದ್ದರಿಯನ್ನು ಬಿಟ್ಕೊಡ್ಬೇಕಾಗಿದೆ. 5 ಎಸೆತಗಳು ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ ಚೈತ್ರೇಶ್. ಅಂತಿಮ ಎಸೆತವನ್ನ ನಿಭಾಯಿಸಬೇಕಾದಂತಹ ಹಂತದಲ್ಲಿ ಸಚಿನ್ ಇವರ ಸ್ಥಾನದಲ್ಲಿ ಇನ್ನೋರ್ವ ತಂಡದ ಭರವಸೆಯ ಆಟಗಾರನ ಆಗಮನ ಆಗ್ತಾ ಇದೆ. ಅನೀಶ್, ತಂಡದ ಕಪ್ತಾನ ಅನೀಶ್. ಚೈತ್ರೇಶ ಅಂತಿಮ ಎಸೆತ
ಮತ್ತೊಮ್ಮೆ ಲಾಫ್ಟೆಡ್ ಶಾಟ್ ನ ಪ್ರಯತ್ನ, ಆದರೆ ಔಟ್ಸೈಡ್ ಎಜ್ ಬ್ಯಾಟ್ ಮುಖಾಂತರವಾಗಿ ಡಿ ಪಾಯಿಂಟ್ ವಿಭಾಗದಲ್ಲಿ ಚೆಂಡು ಸಂಚರಿಸಿದೆ. 2 ರನ್ ಖಂಡಿತವಾಗಿಯೂ ಲಭ್ಯವಾಗ್ತಾ ಇದೆ. ಈ ಮೂಲಕವಾಗಿ ಅನೀಶ್ ವೈಯಕ್ತಿಕ ಖಾತೆ 2 ರನ್ಗಳೊಂದಿಗೆ ಪ್ರಾರಂಭವಾಗಿದೆ. 4 ಓವರ್ಗಳು ಮುಕ್ತಾಯವಾಗಿದೆ. 4 ಓವರ್ಗಳ ಮುಕ್ತಾಯದ ಹಂತದಲ್ಲಿ ತಂಡದ ಖಾತೆಯಲ್ಲಿದೆ 56. ಆಫ್ಟರ್ ದ ಕಂಪ್ಲೀಷನ್ ಆಫ್ 58, ಆಫ್ಟರ್ ದ ಕಂಪ್ಲೀಷನ್ ಆಫ್ 4 overs, score moves on to 58 for the loss of valuable 3 wickets. ಆಲ್ರೆನ್ ತನ್ನ ವೈಯಕ್ತಿಕ ಖಾತೆಯ ದ್ವಿತೀಯ ಓವರಿನ ಜೊತೆಗೆ ಅದೇ ರೀತಿ ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರಿನ ಜೊತೆಗೆ ಇದೀಗಾಗಲೇ ಎಸೆತಗಾರಿಕೆ ವಿಭಾಗವನ್ನ ನಿರ್ವಹಿಸುವಂತಹ ಎಸೆತಗಾರ ಆಲ್ರೆನ್ ಈ ಓವರಿನಲ್ಲಿ ಬಹಳಷ್ಟು ಅತ್ಯುತ್ತಮವಾದ ಓವರನ್ನ ಹಿಂದಿನ ಓವರಿನಲ್ಲಿ ನಿರ್ವಹಿಸಿರುವಂತಹ ಆಲ್ರೆನ್ ಇದೀಗ ವೈಯಕ್ತಿಕವಾಗಿ ದ್ವಿತೀಯ ಓವರ್ ಸಂಪಾದಿಸಿಕೊಳ್ತಾ ಇದ್ದಾರೆ. ಪ್ರಥಮ ಇನ್ನಿಂಗ್ಸ್ನ 5ನೇ ಓವರಿನ ಪ್ರಥಮ ಎಸೆತ. ಮತ್ತೊಮ್ಮೆ ಕ್ರಾಸ್ ಬ್ಯಾಟೆಡ್ ಶಾಟ್ ನ ಮುಖಾಂತರ ಲೆಫ್ಟೆಡ್ ಓವರ್ ಡೀಪ್ ಎಕ್ಸ್ಟ್ರಾ ಕವರ್ಸ್ ಈ ಮೂಲಕವಾಗಿ ಮತ್ತೊಮ್ಮೆ ಸಿಕ್ಸರ್ ದಾಖಲಾಗ್ತಾ ಇದೆ. ರೈಸ್ ದಾಣ್ಮುಖೇನವಾಗಿ ಈ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ದಾಖಲಾಗ್ತಿರುವಂತಹ 2ನೇ ಸಿಕ್ಸರ್ ಅನ್ನು ಗಮನಿಸಿಕೊಳ್ತಾ ಇದ್ದೇವೆ. ವಿತ್ ದಟ್ ಹ್ಯೂಜ್ ಸಿಕ್ಸ್ ಅನ್ನು ಸ್ಕೋರ್ ಮೂವ್ಸ್ ಆನ್ ಟು 64. ತಂಡದ ಖಾತೆಯಲ್ಲಿದೆ 64. ಅಂತಿಮ 5 ಎಸೆತಗಳು ಬಾಕಿ. ಶಾರ್ಟ್ ಲೆಂತ್ ಡೆಲಿವರಿ, ಸಾಕಷ್ಟು ಲಾಫ್ಟೆಡ್ ಶಾಟ್ಸ್, ಕ್ರಾಸ್ ಬ್ಯಾಟೆಡ್ ಶಾಟ್ ಅನ್ನ ಈ ಒಂದು ಇನ್ನಿಂಗ್ಸ್ ನಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ರೈಸ್ ವೈಯಕ್ತಿಕವಾಗಿ 41 ಅಂಕಗಳನ್ನ ಇದೀಗಾಗಲೇ ಸಂಪಾದಿಸಿಕೊಳ್ತಾ ಇದ್ದಾರೆ. ಅರ್ಧ ಶತಕ ದಾಖಲಾಗಲು 9 ರನ್ಗಳ ಅವಶ್ಯಕತೆ ಕಂಡುಬರ್ತಾ ಇದೆ. ಇನ್ನು ಕೂಡ 5 ಎಸೆತಗಳಿವೆ. ಈ ಸರಣಿಯ ದ್ವಿತೀಯ ಇನ್ನಿಂಗ್ಸ್ ರೈಸ್ ದಾಖಲಿಸಲು ಸಾಧ್ಯವೇ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕೊಂಚ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯಲ್ಲಿ ಮಾರ್ಪಾಡು, ತನ್ನ ಲೈನ್ ಅನ್ನ ಬದಲಾಯಿಸುವಂತಹ ಸೂಚನೆ ಆಲ್ರನ್ ಮೂಲಕ ಲಭ್ಯವಾಗ್ತಾ ಇದೆ. ಸ್ವಿಚ್ ಹಿಟ್ ನ ಪ್ರಯತ್ನವನ್ನ ಮಾಡಿದ್ರು, ಇಮಿಡಿಯೇಟ್ಲಿ ಲೈನ್ ಅಲ್ಲಿ ಕೂಡ ಬದಲಾವಣೆ. ಈ ಮೂಲಕವಾಗಿ ಡಾಟೆಡ್ ಡೆಲಿವರಿ, ಯಾವುದೇ ರನ್ ಗಳಿಕೆಗೆ ಅವಕಾಶವಿಲ್ಲ. 2 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ 4 ಎಸೆತಗಳಿವೆ. 4 ಡೆಲಿವರೀಸ್ ಲೆಫ್ಟ್ ಇನ್ ಓವರ್ ನಂಬರ್ 5. ಆಲ್ರನ್ ಟು ರೈಸ್, ಫುಲ್ ಟಾಸ್. ಇದರ ಮಧ್ಯೆ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ಸಾಕಷ್ಟು ಬಲವಾದ ಹೊಡೆತವಾಗಿತ್ತು, ಸಾಕಷ್ಟು ಪವರ್ ಅನ್ನು ಕೂಡ ಗಮನಿಸಿಕೊಳ್ತಾ ಇದ್ದೇವೆ ಆ ಒಂದು ಹೊಡೆತದ ಹಿಂದೆ. ಈ ಮೂಲಕವಾಗಿ ಬಹಳಷ್ಟು ಸೊಗಸಾದ ಕ್ಷೇತ್ರ ರಕ್ಷಣೆಯ ನಿರ್ವಹಣೆ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ತಂಡದ ಖಾತೆಯಲ್ಲಿದೆ 66. ಮತ್ತೊಮ್ಮೆ ಲಾಫ್ಟೆಡ್ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದ ಮೇಲೆ ಮತ್ತೊಮ್ಮೆ ಅಂಪೈರ್ಗಳ ಸೂಚನೆಗಾಗಿ ಕಾಯ್ತಾ ಇದ್ದೇವೆ. ಸಿಕ್ಸರ್ ನ ಸೂಚನೆ ಬರ್ತಾ ಇದೆ. 6 ಎಸ್, ನೇರವಾಗಿ ಮ್ಯಾಕ್ಸಿಮಮ್ ನ ಸೂಚನೆಯನ್ನ ನೀಡ್ತಾ ಇದ್ದಾರೆ. ತಂಡದ ಖಾತೆ 72 ವಿಸ್ತರಣೆ ಆಗುವ ಸಂದರ್ಭ. ರೈಸ್ 49ರಲ್ಲಿ ಬ್ಯಾಟಿಂಗ್ ಅನ್ನು ಕಾಯ್ದುಕೊಳ್ತಾ ಇದ್ದಾರೆ. ಇನ್ನು ಕೂಡ 2 ಎಸೆತಗಳು ಬಾಕಿ. ಈ ಸರಣಿಯ ದ್ವಿತೀಯ ಅರ್ಧ ಶತಕ ರೈಸ್ ಮೂಲಕವಾಗಿ ದಾಖಲಾಗಬಹುದೇ ಅನ್ನುವಂತಹ ಪ್ರಶ್ನೆಗೆ ಇದೀಗ ಉತ್ತರ ಲಭಿಸಲಿಕ್ಕಿದೆ. ಮತ್ತೊಮ್ಮೆ ಶಾರ್ಟ್ ಲೆಂತ್ ಡೆಲಿವರಿ, 5 ಲೆಗ್ ವಿಭಾಗದಲ್ಲಿ ಚೆಂಡು ಸಂಚರಿಸ್ತಾ ಇದೆ. ಸೀಮಾ ರೇಖೆಯನ್ನು ದಾಟುವಂತಹ ನಿಟ್ಟಿನಲ್ಲಿ ಅರ್ಧ ಶತಕ ಕೂಡ ರೈಸ್ ಮೂಲಕವಾಗಿ ಪೂರ್ತಿಗೊಳ್ತಾ ಇದೆ. ಅಭಿನಂದನೆಗಳು ರೈಸ್, ಈ ಸರಣಿಯ ದ್ವಿತೀಯ ಅರ್ಧ ಶತಕ ತಮ್ಮಿಂದ ದಾಖಲಾಗ್ತಾ ಇದೆ. ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಸರಣಿಯಲ್ಲಿ ದ್ವಿತೀಯ ಅರ್ಧ ಶತಕದೊಂದಿಗೆ ತಂಡ ಕೂಡ 76 ಅಂಕಗಳನ್ನು ಸಂಪಾದಿಸಿಕೊಳ್ತಾ ಇದೆ. ಬೃಹತ್ ಮೊತ್ತದ ಸೂಚನೆ ಲಭ್ಯವಾಗ್ತಾ ಇದೆ ಅಂತಿಮ ಎಸೆತ ಚಾಲ್ತಿಯಲ್ಲಿ. ಲಾಸ್ಟ್ ಡೆಲಿವರಿ, ಫುಲ್ ಟಾಸ್, ಎಸೆತ ಟಾಪ್ ಎಡ್ಜ್. ನೋ ಬಾಲಿನ ತೀರ್ಪು ಬರ್ತಾ ಇದೆ. ನೇರವಾಗಿ ನೋ ಬಾಲಿನ ತೀರ್ಪನ್ನ ಸ್ಕ್ವೇರ್ ಲೆಗ್ ಅಂಪೈರ್ ನಮಗಾಗಿ ನೀಡ್ತಾ ಇದ್ದಾರೆ. ಈ ಮೂಲಕವಾಗಿ ಮತ್ತೊಂದು ಅವಕಾಶ ರೈಸ್ ಇವರಿಗೆ ಲಭ್ಯವಾಗ್ತಾ ಇದೆ. 1+2 3 ಎಕ್ಸ್ಟ್ರಾ ರನ್ ಇದೀಗಾಗಲೇ ತಂಡದ ಖಾತೆಗೆ ಜಮಾವಣೆಗೊಂಡಿದೆ. ಅದರ ಜೊತೆಗೆ ಒಂದು ಫ್ರೀ ಹಿಟ್ ನ ಸುಲಭದ ಅವಕಾಶ ರೈಸ್ ಪಾಲಾಗ್ತಾ ಇದೆ. ಈಗಾಗಲೇ ತನ್ನ ಅರ್ಧ ಶತಕವನ್ನ ಪೂರೈಸಿರುವಂತಹ ಆಟಗಾರ ರೈಸ್. ಅಂತಿಮ ಅವಕಾಶ, ಫುಲ್ ಟಾಸ್ ಎಸೆತವಾಗಿತ್ತು. ಮತ್ತೊಮ್ಮೆ ಫ್ರೀ ಹಿಟ್, ಈ ಮೂಲಕವಾಗಿ 1 ರನ್ ದಾಖಲಾಗಿದೆ ಅಂತಿಮ ಎಸೆತದಲ್ಲಿ. ಈ ಮೂಲಕ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಹಂತದಲ್ಲಿ
ಅದೃಷ್ಟದ ನಾಣ್ಯ ಚಿಮ್ಮಿಗೆ ಸೋತಿದ್ರು ಕೂಡ ದಾಂಡುಗಾರಿಕೆ ನಡೆಸುವಂತಹ ಅವಕಾಶವನ್ನು ಪಡೆದಂತಹ ದನೀಸ್ 11 ನಿಗದಿತ 5 ಓವರ್ಗಳಲ್ಲಿ ಸಂಪಾದಿಸಿದೆ. 80 ಅಂಕಗಳನ್ನು ಸಂಪಾದಿಸಿ 81 ರನ್ನಿನ ಗುರಿಯನ್ನು ನೀಡ್ತಾ ಇದೆ. ಬಲಿಷ್ಠ ವಾರಿಯರ್ಸ್ ತಂಡಕ್ಕೆ ಕಾದೋಡಬೇಕಾಗಿದೆ. ಮುಂದಿನ ಹಂತದಲ್ಲಿ ಯಾವ ರೀತಿಯ ಕಾದಾಟ ಕಂಡು ಬರ್ತದೆ ಅಂತ ದ್ವಿತೀಯ ಇನ್ನಿಂಗ್ಸ್ ಪ್ರಾರಂಭದ ಮೊದಲು ಮತ್ತೊಮ್ಮೆ ವೀಕ್ಷಕ ವಿವರಣೆ ಕೊಠಡಿಯಲ್ಲಿ ಬದಲಾವಣೆ. ಪ್ರೀತಿ ಪೂರ್ವಕವಾಗಿ ರಸೀದ್ ಸಂಕೊಳಿಗೆ ಇವರನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ. Once again, I would like to request Royal Strikers captain and Team Elegant captain, please immediately come to the mic point for the tossing ceremony. It's going to be maximum to start the chase. The chase has begun in style. The chase has started. Roshan started the chase. And I request Gagan for the man of the match in the previous match. I request Gagan to receive his man of the match. Played a very good innings, Gagan, in the bowling department as well. Diwakar at the bowling mark. First ball started with the maximum. Then is 11. Then is 11 bowler. Diwakar looking under pressure now. Balls far away from the wickets. Is thinking right, but hasn't got the line perfectly. So it's going to be one extra. One extra, and scoreboard moves on to 7 in total on the board. Swings the bat hard, but doesn't make the connection. So it's again, in fact, the first dot ball. 2 balls completed, 7 run on the scoreboard. Then is 11. They have a job of
81 run target they need to defend here. Zeus Warriors, they're showing a good comeback so far. Meanwhile, Divakar balls far away from the off stump. One more white ball. Second extra of the over. Just the first over in progress. Power play over. One more, in fact, one more white ball. Yes, late confirmation from the umpire. But it's going to be one more white ball down the leg side. And one extra again added here in the scoreboard. 9 in total now on the scorecard. Meanwhile, is it going all the way towards that boundary line? And as the fielder done enough to stop that ball before crossing the boundary line. So white plus 2. 3 runs added in total into the accounts of extra. So with that, scoreboard moves on to 12 on the board. 12 run on the scoreboard. Danis 11. They're struggling in the bowling department. And it could be wicket number 1. Yes, it is. Finally, Danis 11 have managed to get the first breakthrough. They wanted this wicket. Roshan back to pavilion. He was striking the ball very well. For Zeus Warriors, in order to win, I think they need some hard hitting in the middle. 81 is not going to be an easy chase. Team Elegant Captain and Team Royal Strikers, please. Both the captains, please immediately come to the mic point for the tossing ceremony. Team Elegant Captain and Team Royal Strikers Captain, please immediately come to the mic point for the tossing ceremony. One more extra. The extras continues. First over still not completed here. 14 on the scorecard. Is ball almost 6 extra balls. One more white ball. So 14 on the scoreboard. Once again swings it towards that mid-wicket area. But fielder came and collected the ball finally. So a long over completed. Plenty of extras to start off the proceedings for Danis 11. Now Danis 11, they need a good over. In the perspective of the game, a good over will be if they able to manage to keep the runs just under 10, and also they need to get wickets. Aldrin at the non-strikers end. Pratham on the strikers end. Over pitch delivery, halfway midway through the pitch ball, but he gets the breakthrough finally. Pratham back to pavilion. Loose ball and Pratham throws his wicket away in the form of catch out. Pratham back to pavilion. Vishwas, one more very good striker. Vishwas, he need to play a faithful innings. Call is catch, but finally they are able to save the boundary. Excellent fielding from the fielder.
Just one added between the wicket. They're slow, very slow in running between the wicket. They need to rotate the strike quickly. White ball called from the umpire. So it's going to be one more added here in the scoreboard. And scoreboard moves on again. 17 in total. Again, similar kind of ball. It's going to be no ball. Umpire says it's going to be no ball. So no ball, free hit in progress. No ball, and one more added here in the scorecard. 18. Umpire says one more no ball. Again, that no ball free still continue. Aldrin still at the facing end. One more no ball. Bowler struggling to keep the ball. And umpires are talking to each other. And again, he fails to keep the ball inside the legal area. Yes, according to the umpires are explaining the rules. 3 consecutive beamers. They have now decided to change the bowler. Card. Meanwhile, one bounce and he collected the ball finally. 23 on the scoreboard. Just swings the bat. One more added. Walkable single. 24. Last ball of the over remaining. Over number 2 in progress. Good bowling so far. Just one conceded. With that, end of over number 2. After two overs completed, 24 on the scoreboard. Zeus Warriors, they have a very good opportunity of winning this match. 24 in the scoreboard already. But then the batters, they need to do some good hitting if they want to win this match. Sorry, correction here in the scoreboard. 25 runs in the scorecard of Zeus Warriors. 25 runs in total in the team total of Zeus Warriors. 81 is the target. 18 balls and 56 required to win the match. 3 overs 56 is a possible ask. Seeing at the conditions is definitely possible. And it's going to be boundary. Faisal. Faisal brought into the bowling mark. Faisal bowled a loose ball and he got punished. Much lower one and also not in a good line and length. Swings the bat hard. There was opportunity of taking the catch. In fact, no. In fact, the ball went far away from the bat. It seemed like batsman had made the contact with the bat, but no, umpire confirming
It's going to be white ball. One extra added into the scoreboard. Oh, good looking stroke. Just chips it into that deep point area. Fielder fails to stop the ball before that ball crossed boundary line. So with that boundary, scorecard now showing 34. 34 on the board. 16 ball 47. Still Zeus Warriors can win this match. Zeus Warriors, the batters definitely need to do hitting. And up in the air, could be a maximum. In fact, ball just landed before that boundary line. So it's going to be boundary. One bounce into the fence for 4 runs. With that, scoreboard now at 38. 38 on the scorecard. Zeus Warriors, for them, Vishwas has shown some faithful batting in the middle, as his name suggests, Vishwas, which means faithful. And the way his batting definitely has put faith in the side of Zeus Warriors. Meanwhile, umpire says it's a dead ball, yes. Faisal again balls. Faisal far away from the leg stump. So it's going to be white ball. Oh, good pace of bowling. Excellent bowling. Away from the wickets. That's what he needs to do here, as he's getting punished. Faisal again from the bowling mark. Oh, once again, it went like a razor bullet, but fielder is definitely present in that area. The deep extra cover. Fielder collected the ball finely. And batsman had only time to get a single between the wicket. 40 in total on the scoreboard. Again, just plays a defensive stroke, Aldrin. With that single, over number 3 completed. 41 on the scoreboard. Two over and 40 required to win the match. 2 over, 40 required to win the match. 20 runs exactly required per over. And if you look at the stats as well, here our scorer Satvik saying that the opposition also had the same score after 3 overs completed, 41 on the scorecard. They scored 40 runs in remaining 2 overs in the first innings. The similar kind of batting is required here from Zeus Warriors batters. Aldrin on the facing end. Aldrin just pushes the ball into the mid-on area where fielder collected the ball finely. Anish, the fielder. So batter, he got injured and is taken a retired out. That's gone. That's definitely gone. Vishwas back to pavilion. He showed some faithful batting,
but is not able to complete the chase. Vishwas back to pavilion. Now new man into the middle. The big tall man Chirag into the middle. Chirag into the middle. Last two more to go in the over, and scoreboard stands at 44. 44 on the scorecard. Eight ball 37 required here. Now they're setting fielders close towards that boundary line. He swings the bat, but doesn't make the connection. Dot ball. There's no run. So final time in the over. They're going for the quick run. And they're going for the second run as well. Could be a run out. Yes. Comfortable run out taken. And wicket down as well. Run out plus 1. 45 on the scoreboard. .45 on the board. Six ball and 36 required. Exactly 6 maximums are required. It's a rare thing to happen in cricket, that 6 ball 6 maximum, and time out as well. The fielding side have crossed the stipulated timing for the innings, so they have to call one fielder inside the 30 yard. So only 4 fielders can field outside the 30 yard circle. Nitin brought to the bowling mark. Nitin bowled a very costly over in the first over. Conceded 15. But here, at least 2 good balls, and then if he is able to keep the balls legal, I think that's just going to seal the deal for Dani's 11. Dani's 11, they are inching close and close towards the victory mark. One more added in the form of leg by. Leg by single added into the scoreboard. I think Dani's 11, they're taking too much worries. They just need to ball, or in fact it's going to be no ball. Now the match looks interesting. No ball free, it will be in progress. 4 balls still remaining here. Swings the bat hard, doesn't make the connection. You need to see the line and length of the ball. Again, no ball. It's a beamer. No ball, free hit again. .49 on the scorecard. Just single added.
and scoreboard moves on to 50 in total on the scorecard for Zeus Warriors. It's a good thinking from Nitin. He's just targeting the leg of Chirag because he knows that if he's able to ball at so that's the end of the match. It's an easy victory for comprehensive victory for Danis 11. They have a 30-run victory over Zeus Warriors. And the big fight match coming next. Team Elegant are taking against Team Royal Strikers. There's going to be one hell of a contest, a cracker of a contest. There's going to be the closer of the day, the final match of the day. The day number 2 will also continue here in the same venue. And man of the match, Rais. For the match ended, Rais has got the man of the match. He scored 56 runs, not out. So wonderful batting showcase from Rais. And I request someone from the organizing committee, please come to the mic point. So the match ended in a comfortable victory for Danis 11, and which had a lot of contribution from the bat of Rais. He scored 56 runs, not out. So wonderful innings from Rais. So congratulations, Rais, upon winning the man of the match. And once again, for the final time, I would like to welcome Sandeep sir into the microphone. Over to Sandeep sir. ಎಸ್ ಥ್ಯಾಂಕ್ ಯು ರಶೀದ್ ಬಾಯ್. ಮುಸ್ಸಂಜೆಯ ವೇಳೆಯಲ್ಲಿ ಈ ದಿನದ ಅಂತಿಮ ಪಂದ್ಯದ ಕಡೆಗೆ ನಾವು ಸಾಗ್ತಾ ಇದ್ದೇವೆ. ಎರಡು ಬಲಿಷ್ಠ ತಂಡ ಮತ್ತೊಮ್ಮೆ ಈ ಮುಸ್ಸಂಜೆಯ ವೇಳೆಯಲ್ಲಿ ತೀವ್ರ ಪೈಪೋಟಿಯ ಪಂದ್ಯಾಟವನ್ನ ನಡೆಸುವಂತಹ ಸೂಚನೆಯೊಂದಿಗೆ ನಮಗಾಗಿ ಇದೀಗಾಗಲೇ ಮೈದಾನವನ್ನು ಪ್ರವೇಶ ಮಾಡ್ತಾ ಇದೆ. Probably the
two best teams of this tournament. ಟೀಮ್ ಎಲಿಗೆಂಟ್ ವಿರುದ್ಧವಾಗಿ ರಾಯಲ್ ಸ್ಟ್ರೈಕರ್ಸ್. ಅದೃಷ್ಟದ ನಾಣ್ಯ ಚಿಮ್ಮಿಗೆ ಮತ್ತೊಮ್ಮೆ ರಾಯಲ್ ಸ್ಟ್ರೈಕರ್ಸ್ ತಂಡದ ಪಾಲಾಗ್ತಾ ಇದೆ. ಬಹುಶಃ ಟೀಮ್ ಎಲಿಗೆಂಟ್ ತಂಡಕ್ಕೆ ಈ ತಂಡ 4ನೇ ತಂಡವಾಗಿದೆ. ಅದೃಷ್ಟದ ನಾಣ್ಯ ಚಿಮ್ಮಿಗೆ ವಿಜೇತರಾದ ಹೊರತಾಗಿಯೂ ಎದುರಾಳಿ ಟೀಮ್ ಎಲಿಗೆಂಟ್ ತಂಡಕ್ಕೆ ಪ್ರಥಮವಾಗಿ ದಾಂಡುಗಾರಿಕೆ ನಡೆಸುವಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತಿರುವಂತಹ ತಂಡ. ಈ ಹಿಂದಿನ 3 ತಂಡಗಳು ಆ ತಪ್ಪನ್ನು ಮಾಡಿ ಎದುರಾಳಿ ಟೀಮ್ ಎಲಿಗೆಂಟ್ ಒಂದು ಬಲಿಷ್ಠ ರನ್ ಅನ್ನು ಕೂಡಿ ಹಾಕಿ 3 ಜಯವನ್ನು ಇದೀಗಾಗಲೇ ದಾಖಲಿಸಿರುವಂತಹ ತಂಡ. ಆದರೆ ರಾಯಲ್ ಸ್ಟ್ರೈಕರ್ಸ್ ಇವೆಲ್ಲವನ್ನ ಮೀರಿ ಮತ್ತೊಮ್ಮೆ ಟೀಮ್ ಎಲಿಗೆಂಟ್ ತಂಡಕ್ಕೆ ಅವಕಾಶವನ್ನು ಒದಗಿಸಿಕೊಡ್ತಾ ಇದೆ. ತೀವ್ರ ಪೈಪೋಟಿಯ ಜಿದ್ದಿನ ಹೋರಾಟದ ನಿರೀಕ್ಷೆಯೊಂದಿಗೆ ಮತ್ತೊಮ್ಮೆ ಟಾಪ್ ಕ್ಲಾಸ್ ಜೋಡಿ, ಈ ಸರಣಿಯ ಡ್ಯಾಶಿಂಗ್ ಓಪನಿಂಗ್ ಜೋಡಿ ಸ್ವರೂಪ್ ಅದೇ ರೀತಿ ಮುರಳಿ ದಾಂಡುಗಾರಿಕೆ ವಿಭಾಗದಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ಒನ್ ಆಫ್ ದ ಬೆಸ್ಟ್ ಲೆಫ್ಟ್ ಹ್ಯಾಂಡೆಡ್ ಬೌಲರ್ ಆದಿ ಸ್ಟ್ರೈಕ್ ಬೌಲರ್ ಆಗಿ ರಾಯಲ್ ಸ್ಟ್ರೈಕರ್ಸ್ ತಂಡದ ಪರವಾಗಿ ಗಮನಿಸಿಕೊಳ್ತಾ ಇದ್ದೇವೆ. ಪ್ರಥಮ ಎಸೆತ ಸ್ವರೂಪ ಆಸ್ ಯೂಶುವಲ್ ಪ್ರಥಮವಾಗಿ 1 ರನ್ ಅನ್ನು ಸಂಪಾದಿಸಿಕೊಳ್ಳುವ ಮೂಲಕ ತನ್ನ ವೈಯಕ್ತಿಕ ಖಾತೆಯ ಜೊತೆಗೆ ತಂಡದ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ತಂಡದ ಖಾತೆಯಲ್ಲಿದೆ 1 ಆದಿ ವರ್ಸಸ್ ಮುರಳಿ. ಇದೀಗ ಲೆಫ್ಟ್ ಹ್ಯಾಂಡೆಡ್ ಬೌಲರ್ ವರ್ಸಸ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಕಾದ್ ನೋಡಬೇಕಾಗಿದೆ. ಮೈದಾನವನ್ನು ಗಮನಿಸಿದ್ರೆ ಡೀಪ್ ಎಂಡ್ ವಿಕೆಟ್ ಅದೇ ರೀತಿ ಲಾಂಗ್ ಆನ್ ವಿಭಾಗದಲ್ಲಿ ಒಂದು ಸುಂದರವಾದ ಗಾಳಿಯ ಸಂಚಾರವನ್ನು ಕೂಡ ಗಮನಿಸಿಕೊಳ್ತಾ ಇದ್ದೇವೆ. ಈ ಹಂತದಲ್ಲಿ ದಾಂಡುಗಾರಿಕೆ ವಿಭಾಗ ಸುಲಭವಾಗಿ ಬಲಿಷ್ಠಗೊಳ್ಳುವಂತಹ ಸಾಧ್ಯತೆ ಇರುವಂತಹ ಸಂದರ್ಭದಲ್ಲಿ ಆದಿ ಇವೆಲ್ಲವನ್ನ ಮೀರಿ ತನ್ನ ತಂಡಕ್ಕೆ ಒಂದು ಹುದ್ದರಿಯನ್ನು ಸಂಪಾದಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಸುಂದರವಾದ ಎಸೆತಗಾರಿಕೆಯ ನಿರ್ವಹಣೆ ಮಾಡಬೇಕಾಗಿದೆ. ಈ ಹಂತದಲ್ಲಿ ಪ್ರಥಮ ಎಸೆತ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ದ್ವಿತೀಯ ಎಸೆತ ಚಾಲ್ತಿಯಲ್ಲಿ ಮುರಳಿ ಎದುರಿಸುವಂತಹ ದಾಂಡುಗಾರ. ಲೆಫ್ಟ್ ಆರ್ಮ್ ಅರೌಂಡ್ ದ ವಿಕೆಟ್, ಫುಲ್ ಟಾಸ್. ಇದರ ಮಧ್ಯೆ ಸ್ವೀಪ್ ಮಾಡಿದ ಪ್ರಯತ್ನ ಕನೆಕ್ಟೆಡ್ ಓವರ್ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸೀಮಾ ರೇಖೆಯನ್ನು ದಾಟಿರುವಂತಹ ಚೆಂಡು. ಮುರಳಿ ಪ್ರಥಮ ಎಸೆತದಲ್ಲೇ ಬೌಂಡ್ರಿಯನ್ನು ದಾಖಲಿಸಿಕೊಳ್ಳುವ ಮೂಲಕ ತಂಡದ ಖಾತೆ 5 ರನ್ಗಳಿಗೆ ವಿಸ್ತರಣೆಯಾಗ್ತಾ ಇದೆ. ಒಂದು ಹಂತದಲ್ಲಿ ಎಡಗೈ ಬ್ಯಾಟ್ಸ್ಮನ್ ಮುರಳಿರವರ ಮೇಲ್ಗೈಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ಆದಿ ಕಂಬ್ಯಾಕ್ ಅನ್ನ ಮಾಡಬೇಕಾದಂತಹ ಅವಶ್ಯಕತೆ ಇದೆ ರಾಯಲ್ ಸ್ಟ್ರೈಕರ್ಸ್ ತಂಡಕ್ಕೆ. ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಜಯಗಳಿಸಿರುವಂತಹ ರಾಯಲ್ ಸ್ಟ್ರೈಕರ್ಸ್ ಓವರಿನ ತೃತೀಯ ಎಸೆತದ ಪ್ರಯತ್ನದಲ್ಲಿ ಮತ್ತೊಮ್ಮೆ ಲೆಫ್ಟ್ ಆರ್ಮ್ ಅರೌಂಡ್ ದ ವಿಕೆಟ್ ಎಸೆತಗಾರಿಕೆ. ಕಲಾತ್ಮಕ ಶೈಲಿಯ ರನ್ ಫುಲ್ ಟಾಸ್. ಇದರ ಮಧ್ಯೆ ಲೆಗ್ ಸ್ಟಂಪ್ ವಿಭಾಗದಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ಗೂಟ ರಕ್ಷಣೆ ವಿಭಾಗದಲ್ಲೂ ಕೂಡ ಕೊಂಚ ಮಟ್ಟಿಗೆ ವೈಫಲ್ಯತೆ, ಆದರೆ ಬ್ಯಾಕಪ್ ಖಂಡಿತವಾಗಿಯೂ ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ಥರ್ಡ್ ಮ್ಯಾನ್ ವಿಭಾಗದಲ್ಲಿದ್ದಂತಹ ಕ್ಷೇತ್ರ ರಕ್ಷಕನ ಮೂಲಕ 1+1 2 ಅತಿರಿಕ್ತ ರನ್ ತಂಡದ ಖಾತೆಗೆ ಜಮಾವಣೆಯಾಗಿದೆ. ವಿತ್ ದಟ್ 2 ಎಕ್ಸ್ಟ್ರಾ ಸ್ಕೋರ್ ಮೋರ್ ದನ್ 7 ತಂಡದ ಖಾತೆಯಲ್ಲಿದೆ 7. ಪವರ್ ಪ್ಲೇ ಚಾಲ್ತಿಯಲ್ಲಿ 30 ಗಜದ ಹೊರಭಾಗದಲ್ಲಿ ಕೇವಲ 2 ಕ್ಷೇತ್ರ ರಕ್ಷಕರಿಗೆ ಮಾತ್ರ ಅವಕಾಶ. ಈ ಹಂತದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಗಮನಿಸಿದ್ರೆ ಡೀಪ್ ಮಿಡ್ ವಿಕೆಟ್ ಅದೇ ರೀತಿ ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕರನ್ನ ನಿಯೋಜಿಸಿಕೊಂಡು ಮುಂದುವರಿತಾ ಇದ್ದಾರೆ. ಆದರೆ ಖಂಡಿತವಾಗಿಯೂ ಆಫ್ ಸ್ಟಂಪ್ ವಿಭಾಗದಲ್ಲೂ ಕೂಡ ಸಾಕಷ್ಟು ಬಲಿಷ್ಠ ಹೊಡೆತಗಳನ್ನು ಹೊಡೆಯುವಂತಹ ಕ್ಷಮತೆ ಇರುವಂತಹ ಆಟಗಾರ ಸ್ವರೂಪ. ಈ ಸ್ವರೂಪಿಗಾಗಿ ಇದೀಗಾಗಲೇ ಆಫ್ ಸ್ಟಂಪ್ ವಿಭಾಗವನ್ನು ಸಾಕಷ್ಟು ವೇಕೆಂಟ್ ಆಗಿ ಕಾದಿರಿಸ್ತಾ ಇದ್ದಾರೆ ಆದಿ. ಈ ಮೂಲಕವಾಗಿ ಲೆಫ್ಟ್ ಆರ್ಮ್ ರೌಂಡ್ ಫುಲ್ ಟಾಸ್. ಇದರ ಮಧ್ಯೆ ಮತ್ತೊಮ್ಮೆ ಪ್ರಯತ್ನ ಆಫ್ ಸ್ಟಂಪ್ ವಿಭಾಗದಲ್ಲಿ ಆಡಿಸುವಂತಹ ಯತ್ನದಲ್ಲಿ ಮತ್ತೊಮ್ಮೆ ವೈಫಲ್ಯತೆ. 1 ಮೋರ್ ಎಕ್ಸ್ಟ್ರಾ. ಪ್ರಾರಂಭಿಕ ಪವರ್ ಪ್ಲೇ 2 ಬಲಿಷ್ಠ ದಾಂಡುಗಾರರು, ಸಾಕಷ್ಟು ಒತ್ತಡದ ಮಧ್ಯೆ ಸಾಕಷ್ಟು ಅತಿರಿಕ್ತ ರನ್ಗಳು ಕೂಡ ಕೊಡುಗೆಯ ರೂಪದಲ್ಲಿ ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿದೆ 8. ಓವರಿನ ತೃತೀಯ ಎಸೆತದ ಪ್ರಯತ್ನ 1 ಮೋರ್ ಫುಲ್ ಟಾಸ್ ಫಾರ್ ಔಟ್ ಸೈಡ್ ದಿ ಆಫ್ ಸ್ಟಂಪ್. ಈತನ ಮಧ್ಯೆ ನಿಗದಿತ ಪಿಚ್ನ ರೇಖೆಯ ಹೊರಭಾಗದಲ್ಲಿ ಸಂಚರಿಸಿರುವಂತಹ ಚೆಂಡು ಮತ್ತೊಮ್ಮೆ ನೋ ಬಾಲ್ ಎಸೆತದ ತೀರ್ಪು ಬರ್ತಾ ಇದೆ. ಈ ಮೂಲಕವಾಗಿ ಒಂದು ಎಕ್ಸ್ಟ್ರಾ ರನ್ ಜೊತೆಗೆ ಸ್ವರೂಪ ಇವರಿಗೆ ಸುಲಭವಾಗಿ ಫ್ರೀ ಹಿಟ್ ಕೂಡ ಲಭ್ಯವಾಗ್ತಾ ಇದೆ. ಓವರಿನ ತೃತೀಯ ಎಸೆತ ಥರ್ಡ್ ಡೆಲಿವರಿ ಇವರಿಗೆ ಮತ್ತೊಮ್ಮೆ ಕನೆಕ್ಟ್ ಮಾಡುವಂತಹ ಪ್ರಯತ್ನ, ವಾಡ ಕ್ಯಾಚ್. ಆದರೆ ನೋ ಬಾಲ್ ಎಸೆತದ ತೀರ್ಪಿತ್ತು. ಹಿಂದಿನ ಎಸೆತದಲ್ಲಿ ನೋ ಬಾಲ್ ಆದ ಕಾರಣ ಒಂದು ಅತ್ಯುತ್ತಮವಾದ ಪ್ರಯತ್ನ, ಪ್ರೊಬಬ್ಲಿ ದ ಮ್ಯಾಚ್ ಆಫ್ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಆಗುವಂತಹ ಎಲ್ಲ ಸೂಚನೆಗಳಿತ್ತಾದ್ರೆ ಆ ಒಂದು ಫ್ರೀ ಹಿಟ್ ನ ಮುಖಾಂತರವಾಗಿ ಆ ಒಂದು ಕ್ಯಾಚ್ಗೆ ಮಾನ್ಯತೆ ಲಭ್ಯವಾಗ್ತಾ ಇಲ್ಲ. ಈ ಮೂಲಕವಾಗಿ ಡಾಟ್ ಡೆಲಿವರಿಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ಇದರ ಮತ್ತೆ ಕವರ್ಸ್ ವಿಭಾಗದಲ್ಲಿ ಮತ್ತೊಮ್ಮೆ ಬಲಿಷ್ಠವಾಗಿ ಹೊಡೆಯುವಂತಹ ಪ್ರಯತ್ನ. ಕವರ್ ಡ್ರೈವ್ ಉತ್ತಮವಾಗಿತ್ತು, ಕೊಂಚ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯಲ್ಲಿ ಕೂಡ ವೈಫಲ್ಯತೆ. 2 ರನ್ಗಳ ಸೇರ್ಪಡೆಯಾಗಿದೆ. 3ನೇ ರನ್ನಿಗೆ ಪ್ರಯತ್ನ, ಚುರುಕಿನ ಓಟಗಾರಿಕೆ, ಸಣ್ಣ ಅವಕಾಶವನ್ನ ಕಂಡುಕೊಂಡಂತಹ ಸ್ವರೂಪ 3ನೇ ರನ್ನಿಗೆ ಕರೆಯನ್ನ ನೀಡ್ತಾ ಇದ್ದಾರೆ. 3 ರನ್ ಕೂಡ ಯಶಸ್ವಿಯಾಗಿ ಪೂರ್ತಿಗೊಳ್ತಾ ಇದೆ. ವಿತ್ ದಟ್ 3 ನೌ ಸ್ಕೋರ್ ಮೋಸ್ ಆನ್ 12. ತಂಡದ ಖಾತೆಯಲ್ಲಿದೆ 12. ಆದಿ ಎಸೆಗಾರಿಕೆ ವಿಭಾಗದಲ್ಲಿ
4 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ 2 ಎಸೆತಗಳು ಬಾಕಿ. ಮತ್ತೊಮ್ಮೆ ಡೇಂಜರಸ್ ಬ್ಯಾಟ್ಸ್ಮನ್ ಮುರಳಿ ಬ್ಯಾಕ್ ಆನ್ ಸ್ಟ್ರೈಕ್. ಮುರಳಿ ಸ್ಟ್ರೈಕ್ ಆನ್ ವಿಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ಮುರಳಿ ಹುದ್ದರಿ ಬೇಕಾಗಿದೆ. ಓವರ್ ದ ಬೌಂಡರಿ ಲೈನ್ ಫಾರ್ ದ ಮ್ಯಾಕ್ಸಿಮಮ್. ಈ ಮೈದಾನ ಮಾತ್ರವಲ್ಲದೆ ಈ ಮೈದಾನದ 2 ಪಟ್ಟು ಸೀಮಾರೇಖೆ ಇದ್ರೂ ಕೂಡ ಆ ಸಿಕ್ಸರ್ ಖಂಡಿತವಾಗಿಯೂ ಸೂಚನೆ ಬರ್ತಾ ಇತ್ತು. ಅಂತಹ ಒಂದು ಬಲಿಷ್ಠವಾದ ಹೊಡೆತ ಮುರಳಿ ದಾಂಡು ಮುಖೇನವಾಗಿ ಬರ್ತಾ ಇದೆ. With that huge hit, the score moves on to 18. ಪ್ರಾರಂಭಿಕ ಪವರ್ ಪ್ಲೇ ಚಾಲ್ತಿಯಲ್ಲಿ ಅಂತಿಮ ಎಸೆತ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಆದಿ again connected, lofted over a deep mid wicket for another maximum. One more biggie from ಮುರಳಿ. ಈ ಮೂಲಕವಾಗಿ ಸಿಕ್ಸರ್ ಸಂಖ್ಯೆ 2 ದಾಖಲಾಗ್ತಾ ಇದೆ. ಪ್ರಾರಂಭಿಕ ಪವರ್ ಪ್ಲೇ ಓವರಿನಲ್ಲಿ ಆದಿ ಬಿಟ್ಟು ಕೊಡ್ತಾ ಇದ್ದಾರೆ 24. ಮುರಳಿ ಆರಂಭಿಕ ಪವರ್ ಪ್ಲೇ ಓವರಿನಲ್ಲಿ 16 ರನ್ಗಳನ್ನ ಸೇರಿಸಿಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ತಂಡದ ಖಾತೆ 24ಕ್ಕೆ ಏರಿಕೆ ಆಗ್ತಾ ಇದೆ. ಯಾವುದೇ ಹುದ್ದರಿಯ ನಷ್ಟವಿಲ್ಲದೆ ಮತ್ತೊಮ್ಮೆ ರಾಯಲ್ ಸ್ಟ್ರೈಕರ್ಸ್ ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಜಯಗಳಿಸಿ ಎದುರಾಳಿ ಟೀಮ್ ಎಲಿಗೆಂಟ್ ತಂಡಕ್ಕೆ ಪ್ರಥಮ ದಾಂಡುಗಾರಿಕೆಯ ಅವಕಾಶವನ್ನ ನೀಡಿತು. ನಿರ್ಧಾರ ಸರಿಯೋ ತಪ್ಪು, ಇನ್ನು ಕೂಡ 24 ಎಸೆತಗಳಿವೆ. ಎಸೆತಗಾರಿಕೆ ವಿಭಾಗದಲ್ಲೂ ಕೂಡ ಬದಲಾವಣೆ. ಪ್ರಾರಂಭಿಕವಾಗಿ ಪ್ರಥಮ ಪವರ್ ಪ್ಲೇ ಓವರಿನ ವೈಫಲ್ಯದ ಬಳಿಕ ತಂಡದ ಕಪ್ತಾನ ಧನ್ರಾಜ್ ಇವರ ಆಗಮನ ಆಗ್ತಾ ಇದೆ. ಬೆಳಕಿನ ಅಭಾವ ಈ ಹಂತದಲ್ಲಿ ಆಟಗಾರರ ಸಹಕಾರವನ್ನು ಬಯಸುತ್ತಾ ಆದಷ್ಟು ಶೀಘ್ರದಲ್ಲಿ ಈ ಪಂದ್ಯಾಟವನ್ನು ಮುಕ್ತಾಯಗೊಳಿಸಲು ತಾವು ನಮಗೆ ಸಹಕಾರವನ್ನು ನೀಡಬೇಕು. ಧನ್ರಾಜ್ ದ್ವಿತೀಯ ಓವರಿನ ಪ್ರಥಮ ಎಸೆತ ರೈಟ್ ಆರ್ಮ್ ಓವರ್ ವಿಕೆಟ್ ಎಸೆತಗಾರಿಕೆ ಸಾಕಷ್ಟು ವೇಗ ಬಿತ್ತು. ಶಾರ್ಟ್ ಲೆಂತ್ ಡೆಲಿವರಿ, ಆದರೆ ಚಾಣಾಕ್ಷತನದ ರೀತಿಯಲ್ಲಿ ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ 1 ರನ್ ಅನ್ನು ಸೇರಿಸಿಕೊಂಡು ಮುರಳಿ ದಾಂಡುಗಾರನಿಗೆ ಸ್ಟ್ರೈಕರ್ನ ಒದಗಿಸಿಕೊಡ್ತಾ ಇದ್ದಾರೆ. ಸ್ವರೂಪ ಚಾಣಾಕ್ಷತನದ ದಾಂಡುಗಾರಿಕೆ ಜೊತೆಗಾರಿಕೆ ಖಂಡಿತವಾಗಿಯೂ ಮುಂದುವರಿತಾ ಇದೆ. ಮತ್ತೊಮ್ಮೆ ಈಗಾಗಲೇ 25 ರನ್ಗಳಿಗೆ ವಿಸ್ತರಣೆಯಾಗ್ತಾ ಇದೆ. ಧನ್ರಾಜ್ ಅವರಿನ ದ್ವಿತೀಯ ಎಸೆತ ಗಾರ್ಡನ್ನ ಬದಲಾಯಿಸಿಕೊಳ್ತಾ ಇದ್ದಾರೆ. ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಎಸೆತಗಾರಿಕೆಗೆ ಮುನ್ನುಗ್ಗಿದಂತಹ ಧನ್ರಾಜ್ ಕ್ಯಾಚ್ ಒಟ್ಟಿಗೆ ಅವಕಾಶ, ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಕ್ಯಾಚಸ್ ವಿನ್ ಮ್ಯಾಚಸ್. ಈ ಹಂತದಲ್ಲಿ ಮುರಳಿರವರ ಹುದ್ದರಿ ಬೇಕಿತ್ತು. ಸುಲಭದ ಅವಕಾಶ ಕೂಡ ರಾಯಲ್ ಸ್ಟ್ರೈಕರ್ಸ್ ತಂಡದ ಬಳಿ ಇತ್ತು. ಆದರೆ ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಈ ಮೂಲಕವಾಗಿ ಮುರಳಿರವರಿಗೆ ಜೀವದಾನ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ 2 ರನ್ ಕೂಡ ಸುಲಭದ ರೀತಿಯಲ್ಲಿ ತಂಡದ ಖಾತೆಗೆ ಜಮಾವಣೆ ಕಂಡಿದೆ. ಸ್ಕೋರ್ ಮೂವ್ಸ್ ಆನ್ ಟು 27. ಅವರಿನ ತೃತೀಯ ಎಸೆತ ಥರ್ಡ್ ಡೆಲಿವರಿ ಮತ್ತೊಮ್ಮೆ ಎಕ್ಸಲೆಂಟ್ ಟಾಪ್ ಕ್ಲಾಸ್ ಫ್ರಮ್ ಧನ್ರಾಜ. ಮುರಳಿರನ್ನ ಕೂಡ ವಂಚಿಸುವಂತಹ ಕೊಂಚ ಮಟ್ಟಿಗೆ ಗಲಿಬಿಲಿ ಮಾಡುವಂತಹ ಒಂದು ಮ್ಯಾಜಿಕಲ್ ಎಸೆತವನ್ನು ಗಮನಿಸಿಕೊಳ್ತಾ ಇದ್ದೇವೆ ಧನ್ರಾಜ್ ಮುಖೇನವಾಗಿ. ಟಾಪ್ ಕ್ಲಾಸ್. ಇಂತಹ ಸಾಕಷ್ಟು ಎಸೆತದ ನಿರೀಕ್ಷೆಯೊಂದಿಗೆ ಮತ್ತೊಮ್ಮೆ ಪಂದ್ಯಾಟ ಮುಂದುವರಿತಾ ಇದೆ. ಚತುರ್ಥ ಎಸೆತದ ಪ್ರಯತ್ನದಲ್ಲಿ ಧನ್ರಾಜ್ again connected over 5 leg 1 ಬೌನ್ಸ್ ಮುಖಾಂತರವಾಗಿ ಸೀಮಾ ಸಿಕ್ಸರ್ ನ ಸೂಚನೆ ಬರ್ತಾ ಇದೆ. ನೇರವಾಗಿ ಸಿಕ್ಸರ್ ಡೀಪ್ 5 leg ವಿಭಾಗದಲ್ಲಿ ಮುರಳಿ ದಾಂಡು ಮುಖೇನವಾಗಿ ದಾಖಲಾಗ್ತಾ ಇದೆ. 1 more 6. ಸಾಕಷ್ಟು ಸಿಕ್ಸರ್ಗಳ ಸುರಿಮಳೆ ಈ ದಿನದಲ್ಲಿ ಟೀಮ್ ಎಲಿಗೆಂಟ್ ತಂಡದ ಪರವಾಗಿ ಗಮನಿಸಿದ್ದೇವೆ. ಸ್ವರೂಪ ದಾಂಡು ಮುಖೇನವಾಗಿ ದಾಖಲಾಗಿತ್ತು. ಮುರಳಿ ದಾಂಡು ಮುಖೇನವಾಗಿ ಕೂಡ ಸಾಕಷ್ಟು ಸಿಕ್ಸರ್ಗಳು ಟೀಮ್ ಎಲಿಗೆಂಟ್ ತಂಡಕ್ಕೆ ಬರ್ತಾ ಇದೆ. ಇದೀಗ ಮತ್ತೊಮ್ಮೆ ಈ ದಿನದ ಅಂತಿಮ ಪಂದ್ಯಾಟದಲ್ಲೂ ಕೂಡ ಈ ಒಂದು ಜೋಡಿ ಸಾಕಷ್ಟು ಅತ್ಯುತ್ತಮವಾದ ಬಿರುಸಿನ ದಾಂಡುಗಾರಿಕೆಯನ್ನು ನಮಗಾಗಿ ಪ್ರದರ್ಶಿಸ್ತಾ ಇದೆ. 1 more ಕನೆಕ್ಟೆಡ್, 1 more ಡೀಪ್ 5 leg ವಿಭಾಗದಲ್ಲಿ ಸಿಕ್ಸರ್. ಸತತವಾಗಿ ಸಿಕ್ಸರ್, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನು ಗಮನಿಸಿಕೊಳ್ತಾ ಇದ್ದೇವೆ. ಮುರಳಿ ತಂಡದ ಖಾತೆಯಲ್ಲಿದೆ 39. ದ್ವಿತೀಯ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ ಧನ್ರಾಜ. 3 ಯಶಸ್ವಿ ಎಸೆತಗಳು ಬಂದಿತ್ತು. ನಂತರದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್. ಇದರ ಮಧ್ಯೆ ಮತ್ತೊಮ್ಮೆ ಫುಲ್ ಟಾಸ್ ಎಸೆತವಾಗಿತ್ತು. ಗಮನಿಸುವಲ್ಲಿ ವೈಫಲ್ಯತೆಯನ್ನು ಅನುಭವಿಸಿಕೊಂಡಂತಹ ಮುರಳಿ ಬ್ಯಾಟ್ ಮುಖಾಂತರವಾಗಿ ರನ್ನಿನ ಘೋಷಣೆಯಾಗಿದೆ ಶಾರ್ಟ್ ಕವರ್ಸ್ ವಿಭಾಗದಲ್ಲಿ. ಈ ಮೂಲಕ 2 ಓವರ್ಗಳು ಮುಕ್ತಾಯ. ಆಫ್ಟರ್ ದ ಕಂಪ್ಲೀಷನ್ ಆಫ್ 2 overs, ಸ್ಕೋರ್ ಮೂವ್ಸ್ ಆನ್ ಟು 40 ವಿದೌಟ್ ಎನಿ ಲಾಸಸ್. ಸರಾಸರಿ 20ರಂತೆ ಪ್ರತಿ ಓವರಿಗೆ ರನ್ ದಾಖಲಾಗ್ತಾ ಇದೆ. ಆರಂಭಿಕ ಪವರ್ ಪ್ಲೇ ಓವರಿನಲ್ಲಿ 24 ರನ್ಗಳು ದಾಖಲಾಗಿತ್ತು. ದ್ವಿತೀಯವಾಗಿ ಧನ್ರಾಜ್ ಓವರಿನಲ್ಲಿ ಕೂಡ 16 ರನ್ಗಳನ್ನ ಈ ಆರಂಭಿಕ ಜೋಡಿ ಇದೀಗಾಗಲೇ ಕೂಡಿ ಹಾಕ್ತಾ ಇದೆ. ಈ ಮೂಲಕವಾಗಿ ಮತ್ತೊಮ್ಮೆ ಒಂದು ಬೃಹತ್ ಮೊತ್ತದ ಸೂಚನೆ ಲಭಿಸ್ತಾ ಇದೆ.
ಎರಡು ಬಲಿಷ್ಠ ತಂಡಗಳ ಮಧ್ಯದ ಕಾದಾಟ. ಇನ್ನು ಕೂಡ 18 ಎಸೆತಗಳಿವೆ. ರಾಯಲ್ ಸ್ಟ್ರೈಕರ್ಸ್ ಆದಷ್ಟು ಶೀಘ್ರದಲ್ಲಿ ಈ ಆರಂಭಿಕ ಜೋಡಿಯನ್ನು ಬೇರ್ಪಡಿಸಬೇಕಾದಂತಹ ಅವಶ್ಯಕತೆ ಇದೆ. ಆದಿ ಎಸ್ತಗಾರಿಕೆ ವಿಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ನೇರವಾಗಿ ಹುದ್ದರಿ ಬರ್ತಾ ಇದೆ. ಬಹಳಷ್ಟು ಸೊಗಸಾದ ಗುಠ ರಕ್ಷಣೆ. ಮತ್ತೊಮ್ಮೆ ರಾಯಲ್ ಸ್ಟ್ರೈಕರ್ಸ್ ತಂಡದ ಪರವಾಗಿ ಗಮನಿಸಿಕೊಳ್ತಾ ಇದ್ದೇವೆ. ಹಿಂದಿನ ಓವರ್ನಲ್ಲೂ ಕೂಡ ಒಂದು ಸೊಗಸಾದ ಪ್ರಯತ್ನವನ್ನು ಮಾಡಿದ್ರು. ಆದರೆ ಆ ಒಂದು ಫ್ರೀ ಹಿಟ್ ಲಭ್ಯತೆಯ ಮುಖಾಂತರವಾಗಿ ಆ ಒಂದು ಕ್ಯಾಚ್ ಔಟ್ಗೆ ಮಾನ್ಯತೆ ಲಭ್ಯವಾಗಿಲ್ಲ. ಆದರೆ ಈ ಹಂತದಲ್ಲಿ ಆಫ್ ಸ್ಟಂಪ್ ವಿಭಾಗದಲ್ಲಿ ಔಟ್ಸೈಡ್ ಎಡ್ಜ್ ಮುಖಾಂತರವಾಗಿ ಬಂದಂತಹ ಚೆಂಡನ್ನ ಸೊಗಸಾದ ರೀತಿಯಲ್ಲಿ ಕ್ಯಾಚ್ ಪಡಿತಾ ಇದ್ದಾರೆ ಗೂಟ ರಕ್ಷಕ. ಈ ಮೂಲಕವಾಗಿ ಬಿರುಸಿನ ದಾಂಡುಗಾರಿಕೆಯನ್ನು ಪ್ರದರ್ಶಿಸಿದಂತಹ ಮುರಳಿ ನಿಧಾನವಾಗಿ ಮತ್ತೊಮ್ಮೆ ಪೆವಿಲಿಯನ್ ಕಡೆಗೆ ಹೆಜ್ಜೆಯನ್ನು ಹಾಕಬೇಕಾಗಿದೆ. ಮುರಳಿ ಇವರ ಸ್ಥಾನದಲ್ಲಿ ಒನ್ ಡೌನ್ ದಾಂಡಿಗರಾಗಿ ಸುಭಾಷ್ ರವರ ಆಗಮನ ಆಗ್ತಾ ಇದೆ. ತಂಡದ ಇನ್ನೋರ್ವ ಕಲಾತ್ಮಕ ಶೈಲಿಯ ಆಟಗಾರ ಮುರಳಿ ವೈಯಕ್ತಿಕವಾಗಿ 31 ರನ್ಗಳ ಕೊಡುಗೆಯನ್ನು ನೀಡುವ ಮುಖಾಂತರ ಮತ್ತೊಮ್ಮೆ ತಂಡದ ಬೃಹತ್ ಮೊತ್ತಕ್ಕೆ ಕಾರಣೀಕರ್ತರಾಗ್ತಾ ಇದ್ದಾರೆ. ಇದರ ಮಧ್ಯೆ ಆದಿ ಕಂಬ್ಯಾಕ್ ಅನ್ನು ಮಾಡಿಕೊಂಡ್ರು. 2 ಟಾಪ್ ಕ್ಲಾಸ್ ಡೆಲಿವರಿಗಳನ್ನ ಈ ಒತ್ತಡದ ಹಂತದಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ಪ್ರಾರಂಭಿಕ ಪವರ್ ಪ್ಲೇಯನ್ನ ಎಸೆದಂತಹ ಆದಿ ಪ್ರಥಮ ಓವರಿನಲ್ಲಿ ಬಿಟ್ಟುಕೊಟ್ಟದ್ದು 24. ವೈಯಕ್ತಿಕ ಖಾತೆಯ ದ್ವಿತೀಯ ಓವರಿನ ಪ್ರಥಮ 2 ಎಸೆತದಲ್ಲೇ ಮುರಳಿರವರ ಒಂದು ಹುದ್ದರಿಯನ್ನು ಕೂಡ ಸಂಪಾದಿಸಿಕೊಳ್ತಾ ಇದ್ದಾರೆ. ಇದೀಗ ಸ್ವರೂಪ್ ಮತ್ತೊಮ್ಮೆ ಎಕ್ಸಲೆಂಟ್ ವಾಟ್ ಶಾಟ್. ಚೆಂಡು ನೇರವಾಗಿ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈಯನ್ನು ಸೇರ್ಕೊಳ್ತಾ ಇದೆ. 1 ಬೌನ್ಸ್ ಮುಖಾಂತರವಾಗಿ ಈ ಮೂಲಕ ಕೇವಲ 1 ರನ್ ಗಳಿಕೆಗೆ ಅವಕಾಶ. ಆದರೆ ಖಂಡಿತವಾಗಿ ಒಂದು ಸೊಗಸಾದ ಹೊಡೆತವನ್ನ ಸೊಗಸಾದ ಕವರ್ ಡ್ರೈವ್ ಅನ್ನ ಸ್ವರೂಪ್ ಮುಖಾಂತರವಾಗಿ ನಾವು ಗಮನಿಸಿಕೊಳ್ತಾ ಇದ್ದೇವೆ. ತಂಡದ ಖಾತೆಯಲ್ಲಿದೆ 42. ಸ್ಕೋಮೋಸ್ ಟು 42 ಆದಿ. ಈತನ ಮಧ್ಯೆ ಸುಭಾಷ್ ಮತ್ತೊಮ್ಮೆ ಯಾರ್ಕರ್ ಎಸೆತವನ್ನ ಗಮನಿಸಿಕೊಳ್ತಾ ಇದ್ದೇವೆ. ಈತನ ಮಧ್ಯೆ ಲೈನ್ ಅಂಡ್ ಲೆಂತ್ ಬಹಳಷ್ಟು ಉತ್ತಮಗೊಳ್ತಾ ಇದೆ. ಒಂದು ಪರ್ಫೆಕ್ಟ್ ಲೈನ್ ಅನ್ನು ಕೂಡ ಇಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ಈ ಮೂಲಕ 1 ಮೋರ್ ಡಾಟ್ ಡೆಲಿವರಿ 4 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅವರಿನ ಪಂಚಮಿ ಎಸೆತ 5th ಡೆಲಿವರಿ ಮತ್ತೊಮ್ಮೆ. ಆದರೆ ಈತನ ಮಧ್ಯೆ ಸಾಕಷ್ಟು ಹೊರಭಾಗದಲ್ಲಿ ಸಂಚರಿಸಿರುವಂತಹ ಚೆಂಡು ಅತಿರಿಕ್ತ ರನ್ಗಳ ಘೋಷಣೆಯಾಗಿದೆ. ವೈಟ್ ಕಾಲ್ ಬೈ ದಿ ಅಂಪೈರ್. ಈ ಮೂಲಕವಾಗಿ ಎಕ್ಸ್ಟ್ರಾ ರನ್ನಿನ ಸೇರ್ಪಡೆ. ವಿತ್ ದಟ್ ಎಕ್ಸ್ಟ್ರಾ ನೌ ಸ್ಕೋಮೋಸ್ ಟು 43. ಸೊಗಸಾದ ಎಸೆತಗಾರಿಕೆ. ದಾಂಡಿಗಳನ್ನು ವಂಚಿಸುವಂತಹ ಮಾಂತ್ರಿಕ ಎಸೆತಗಾರಿಕೆ ಬರ್ತಾ ಇದೆ ಆದಿ ಮುಖಾಂತರವಾಗಿ. ಲೆಫ್ಟ್ ಆರ್ಮ್ ರೌಂಡ್ ವಿಕೆಟ್ ಎಸೆತಗಾರಿಕೆಯನ್ನು ನೆಚ್ಚಿಕೊಂಡಿರುವಂತಹ ಆದಿ ರೋಡ್ ಎಂಡ್ ಕಡೆಯಿಂದ ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅವರಿನ ಅಂತಿಮ ಎಸೆತ ಲಾಸ್ಟ್ ಡೆಲಿವರಿ. ಈ ಬಾರಿ ಕ್ರಾಸ್ ಬ್ಯಾಟೆಡ್ ಶಾಟ್ ನ ಪ್ರಯತ್ನ ಮತ್ತೊಮ್ಮೆ ವಂಚನೆಗೆ ಒಳಗಾಗ್ತಾ ಇದ್ದಾರೆ. ಚೆಂಡು ನೇರವಾಗಿ ದಂಡುಗಾರನನ್ನು ವಂಚಿಸಿ ಗುಟ ರಕ್ಷಕನ ಕೈಯನ್ನು ಸೇರ್ಕೊಳ್ತಾ ಇದೆ. 1 ಮೋರ್ ಡಾಟ್ ಡೆಲಿವರಿ. 3 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ 43. ಕೊಂಚ ಮಟ್ಟಿಗೆ ರನ್ನಿಗೆ ಕಡಿವಾಣ ಬೀಳ್ತಾ ಇದೆ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿ 40 ರನ್ಗಳ ಜಮಾವಣೆಯಾಗಿತ್ತು. ಆದರೆ ಆ ಒಂದು ಎಕ್ಸಲೆಂಟ್ ಓವರ್ ಮೂಲಕವಾಗಿ ಆದಿ ಕೇವಲ 3 ರನ್ಗಳನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟು ಎದುರಾಳಿ ತಂಡವನ್ನು ಇದೀಗ 3 ಓವರ್ಗಳ ಅಂತ್ಯಕ್ಕೆ 43 ರನ್ಗಳಿಗೆ ನಿಯಂತ್ರಿಸುವಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಅದು ಕೂಡ ಮುರಳಿರವರ ಆ ಒಂದು ಬಲದೊಡ್ಡ ಹುದ್ದರಿಯನ್ನ ಕೂಡ ಸಂಪಾದಿಸಿಕೊಳ್ಳುವ ಮೂಲಕವಾಗಿ ಅಭಿನಂದನೆಗಳು ಆದಿಯವರಿಗೆ. ಓವರಿನ ಇನ್ನಿಂಗ್ಸ್ನ ಚತುರ್ಥ ಓವರಿನ ಪ್ರಥಮ ಎಸೆತ ಲಿಯಾನ್ ಎಸೆತಗಾರಿಕೆ ವಿಭಾಗದಲ್ಲಿ ಕಲಾತ್ಮಕ ಶೈಲಿಯ ರನ್ ಅಪ್. ಈತನ ಮಧ್ಯೆ ಶಾರ್ಟ್ ಡೆಲಿವರಿ. ಚೆಂಡು ನೇರವಾಗಿ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಯಾಚ್ ಔಟ್. ಮತ್ತೊಮ್ಮೆ ದೊಡ್ಡ ಬೇಟೆ ಆಡ್ತಾ ಇದ್ದಾರೆ ರಾಯಲ್ ಸ್ಟ್ರೈಕರ್ಸ್. ಸ್ವರೂಪ ಇವರಿಗೆ ಎಲ್ಲ ಪಂದ್ಯಾಟಗಳಲ್ಲೂ ಕೂಡ ಸೊಗಸಾದ ದಾಂಡುಗಾರಿಕೆಯನ್ನು ಪ್ರದರ್ಶಿಸಿ ಅಂತಿಮ ಹಂತದವರೆಗೆ ನಿಂತು ಆಡುವಂತಹ ಓರ್ವ ಆಟಗಾರ. ಈತನ ಮಧ್ಯೆ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಯಾಚ್ ಔಟ್ ಮೂಲಕ ಹುದ್ದರಿಯನ್ನು ಬಿಟ್ಟುಕೊಡಬೇಕಾಗಿದೆ. ಲಿಯಾನ್ ಪ್ರಾರಂಭಿಕ ಎಸೆತದಲ್ಲಿ ಹುದ್ದರಿಯನ್ನು ಸಂಪಾದಿಸಿಕೊಂಡ್ರು. ಪ್ರಥಮ 2 ಓವರ್ ಟೀಮ್ ಎಲಿಗೆಂಟ್ ಪಾಲಾಗ್ತಾ ಇದ್ರೆ ನಂತರದ ಒಂದು ಅತ್ಯದ್ಭುತ ಓವರ್ ರಾಯಲ್ ಸ್ಟ್ರೈಕರ್ಸ್ ತಂಡದ ಪಾಲಾಗ್ತಾ ಇದೆ. ಅದೇ ರೀತಿ ಆದಿರವರ ಆ ಒಂದು ಅತ್ಯದ್ಭುತವಾದ ಲೈನ್ ಅಂಡ್ ಲೆಂತ್ ಅನ್ನ ಮತ್ತೊಮ್ಮೆ ಮುಂದುವರಿಸ್ತಾ ಇರುವಂತಹ ಎಸೆತಗಾರ ಲಿಯಾನ್ ಪ್ರಥಮ ಎಸೆತ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಓವರಿನ ದ್ವಿತೀಯ ಎಸೆತ 2nd ಡೆಲಿವರಿ. 1 more ಎಕ್ಸಲೆಂಟ್ ಟಾಪ್ ಕ್ಲಾಸ್ ಫ್ರಮ್ ಲಿಯಾನ್. ಬಲವಾದ ಮನವಿ ಸಲ್ಲಿಕೆ ಆಗ್ತಾ ಇದೆ. ಮನವಿಗೆ ಪುರಸ್ಕಾರ ಕೂಡ ಲಭ್ಯವಾಗ್ತಾ ಇದೆ. ಅಪ್ ಗೋಸ್ ದ ಫಿಂಗರ್. ಕ್ಯಾಚ್ ಔಟ್ಗೆ ಪುರಸ್ಕಾರ ಲಭ್ಯವಾಗ್ತಾ ಇದೆ. ಸಣ್ಣ ಎಡ್ಜ್ ಮುಖಾಂತರವಾಗಿ ಚೆಂಡು ನೇರವಾಗಿ ಗೋಟ ರಕ್ಷಕನ ಭದ್ರ ಬೊಗಸೆಯನ್ನು ಸೇರ್ಕೊಂಡಿತ್ತು. ಈ ಮೂಲಕವಾಗಿ ಕ್ಯಾಚ್ ಔಟ್. ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್ ಹುದ್ದರಿಯನ್ನು ಸಂಪಾದಿಸಿಕೊಂಡಂತಹ ಎಸೆತಗಾರ ಲಿಯಾನ್
ಹ್ಯಾಟ್ರಿಕ್ ಸಂಪಾದಿಸುವಂತಹ ಅವಕಾಶವನ್ನು ಪಡೆದುಕೊಳ್ತಾ ಇದ್ದಾರೆ ಈ ಒಂದು ಪ್ರತಿಷ್ಠಿತ ಪಂದ್ಯಾಟದಲ್ಲಿ. ಹ್ಯಾಟ್ರಿಕ್ ಎಸೆತ ಬರ್ತಾ ಇದೆ. ಲಿಯೋನ್ ಎದುರಿಸುವಂತಹ ದಾಂಡುಗಾರ ತೌಸೀಫ್. ಈಗೇನ ಕ್ಯಾಚ್ ಔಟ್ಗೆ ಅವಕಾಶವಿತ್ತು, ಆದರೆ ಶಾರ್ಟ್ ಪಾಯಿಂಟ್ ವಿಭಾಗದಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. 2 ರನ್ಗಳ ದಾಖಲಾಗಿದೆ ತೌಸೀಫ್ ದಾಂಡು ಮುಖೇನವಾಗಿ. ತೌಸೀಫ್ ರವರ ವೈಯಕ್ತಿಕ ಖಾತೆ ಪ್ರಾರಂಭಗೊಳ್ಳುವ ಜೊತೆಗೆ ತಂಡದ ಖಾತೆ ಕೂಡ 45 ರನ್ಗಳಿಗೆ ವಿಸ್ತರಣೆಯಾಗಿದೆ. 3 ಯಶಸ್ವಿ ಎಸೆತಗಳಲ್ಲಿ ಲಿಯಾನ್ ಕೇವಲ 2 ರನ್ಗಳನ್ನ ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. ಅತ್ಯಮೂಲ್ಯ 2 ಹುದ್ದರಿ ಕೂಡ ಸಂಪಾದನೆಗೊಳ್ತಾ ಇದೆ. ಅವರಿನ ಚತುರ್ಥ ಎಸೆತ ಫುಲ್ ಡೆಲಿವರಿ, ಫುಲ್ ಟಾಸ್. ಇದರ ಮಧ್ಯೆ ಬಲಿಷ್ಠವಾದ ಹೊಡೆತ ಸ್ಟ್ರೈಟ್ ಹಿಟ್ ಮೂಲಕವಾಗಿ ಚೆಂಡು ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಧನ್ರಾಜ್ ಇವರ ಕೈಯಲ್ಲಿ ಸೇರ್ಕೊಳ್ತಾ ಇದೆ. 1 ರನ್ನಿಗೆ ಮತ್ತೆ ಅವಕಾಶ ವಿದಾಟ್ ಸಿಂಗಲ್. ನೌ ಸ್ಕೋರ್ ಮೂವ್ಸ್ ಆನ್ ಟು 46. ತಂಡದ ಖಾತೆಯಲ್ಲಿದೆ 46. 4 ಎಸೆತಗಳು ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಅಗೇನ್ ಲಿಯಾನ್ 2, ಸುಭಾಸ್ 1 ಡೌನ್ ದಾಂಡಿಗ. 1 more ಡಾಟ್ ಡೆಲಿವರಿ. ಅಂತಿಮ ಎಸೆತವನ್ನು ನಿರ್ವಹಿಸಬೇಕಾಗಿದೆ ಲಿಯಾನ್. ಮತ್ತೊಮ್ಮೆ ಬಲಿಷ್ಠ ಹೊಡೆತದ ಪ್ರಯತ್ನ, ಕ್ರಾಸ್ ಮೆಟೆಡ್ ಶಾಟ್ ಪ್ರಯತ್ನವನ್ನು ಮಾಡಿಕೊಂಡು ಇದ್ರು. ಚೆಂಡು ನೇರವಾಗಿ ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಆದಿರ್ ಅವರ ಕೈಯನ್ನು ತಲುಪ್ತಾ ಇದೆ. ಎಕ್ಸಲೆಂಟ್ ಓವರ್ ಹಸ್ ಬಿನ್ ಕಂಪ್ಲೀಟೆಡ್ ಫ್ರಮ್ ಲಿಯಾನ್. 4ನೇ ಓವರಿನಲ್ಲಿ ಎದುರಾಳಿ ತಂಡಕ್ಕೆ ಮತ್ತೆ ಕೇವಲ 4 ರನ್ಗಳು ಲಭ್ಯವಾಗ್ತಾ ಇದೆ. 2 ಅತ್ಯಮೂಲ್ಯ ಹುದ್ದರಿ ಕೂಡ ಸಂಪಾದನೆ ಆಗ್ತಾ ಇದೆ. ಈ ಮೂಲಕವಾಗಿ ಸಮಬಲದ ಹೋರಾಟ ಇದೀಗ ಕಂಡು ಬರ್ತಾ ಇದೆ. ಪ್ರಾರಂಭಿಕ 2 ಓವರ್ಗಳು ಟೀಮ್ ಎಲಿಗೆಂಟ್ ಮೇಲುಗೆಯನ್ನು ಸಾಧಿಸಿಕೊಂಡಿತ್ತು. ಆದರೆ ವೇಗವಾಗಿ ಮುನ್ನುಗ್ಗುತ್ತಿದ್ದಂತಹ ಈ ಒಂದು ಟೀಮ್ ಎಲಿಗೆಂಟ್ ರನ್ಗೆ ಕಡಿವಾಣವನ್ನ ಆದಿ ಮತ್ತು ಲಿಯಾನ್ 3ನೇ ಮತ್ತು 4ನೇ ಓವರಿನಲ್ಲಿ ಹಾಕ್ತಾ ಇದ್ದಾರೆ. ಈ ಮೂಲಕವಾಗಿ 2 ಓವರ್ಗಳಲ್ಲಿ 40 ರನ್ಗಳನ್ನು ಗಳಿಸಿ ಬೃಹತ್ ಮೊತ್ತದ ಸೂಚನೆಯನ್ನ ನೀಡಿದಂತಹ ತಂಡ ಇದೀಗ ಕೇವಲ 47 ರನ್ಗಳನ್ನು ಮಾತ್ರ 4 ಓವರ್ಗಳ ಮುಕ್ತಾಯದ ಹಂತದಲ್ಲಿ ಕಂಡುಕೊಳ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಅಂತಿಮ ಓವರ್ ಶಶಾಂಕ್ ಎಸೆತಗಾರಿಕೆ ವಿಭಾಗದಲ್ಲಿ ಮತ್ತೊಮ್ಮೆ ಸೊಗಸಾದ ಎಸೆತಗಾರಿಕೆ ಸ್ವಿಂಗಿಂಗ್ ಡೆಲಿವರಿಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ಪ್ರಾರಂಭಿಕವಾಗಿ ಆಫ್ ಸ್ಟಂಪ್ ವಿಭಾಗದಲ್ಲಿ ಪ್ರಾರಂಭಗೊಂಡಂತಹ ಚೆಂಡು ತಿರುವನ್ನ ಸಂಪಾದಿಸಿಕೊಂಡು ನೇರವಾಗಿ ಗೂಟ ರಕ್ಷಕನ ಭದ್ರ ಬೊಗಸೆಯನ್ನು ಸೇರ್ಕೊಳ್ತಾ ಇದೆ. ಡಾಟ್ ಡೆಲಿವರಿ ಅಂತಿಮ ಓವರಿನಲ್ಲಿ ಕಂಡು ಬರ್ತಾ ಇದೆ. ಶಶಾಂಕ್ ರೈಟ್ ಆರ್ಮ್ ಓವರ್ ದ ವಿಕೆಟ್, ಫುಲ್ ಟಾಸ್. ಇದರ ಮಧ್ಯೆ ಡಿಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಬಲಿಷ್ಠವಾದ ಹೊಡೆತ, ಆದ್ರೆ ಕೇವಲ 1 ರನ್ನಿಗೆ ಮಾತ್ರ ಅವಕಾಶ. ಯಾಕಂದ್ರೆ ಈಗಾಗಲೇ ಪ್ರೊಟೆಕ್ಷನ್ ಅಲ್ಲಿ ಲಭ್ಯವಾಗ್ತಾ ಇದೆ. ಎಸೆತಗಾರಿಕೆ ಕ್ಷೇತ್ರ ರಕ್ಷಣೆಗೆ ಸರಿಯಾದಂತಹ ಎಸೆತಗಾರಿಕೆ ಕೂಡ ಶಶಾಂಕ್ ಮುಖಾಂತರವಾಗಿ ಕಂಡು ಬರ್ತಾ ಇದೆ. ಓವರಿನ ತೃತೀಯ ಎಸೆತ ಥರ್ಡ್ ಡೆಲಿವರಿ. 1 ಟಾಪ್ 1 ಬಾಲ್ ಮತ್ತೊಮ್ಮೆ ಇನ್ಸೈಡ್ ಎಡ್ಜ್ ಚೆಂಡು ನೇರವಾಗಿ ಗುಟ ರಕ್ಷಕನ ಭದ್ರ ಬೊಗಸನ್ನು ಸೇರ್ಕೊಳ್ತಾ ಇದೆ. ಬಲವಾದ ಮನವಿ ಸಲ್ಲಿಕೆಯಾಗಿದೆ. ಮನವಿಗೆ ಪುರಸ್ಕಾರ ಕೂಡ ಲಭ್ಯವಾಗಿದೆ. ಈ ಮೂಲಕ ಅಂತಿಮ ಹಂತದಲ್ಲಿ ರಾಯಲ್ ಸ್ಟ್ರೈಕರ್ಸ್ ಸೊಗಸಾದ ರೀತಿಯಲ್ಲಿ ಈ ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ. ಅಂತಿಮ ಓವರಿನ 3 ಎಸೆತಗಳಲ್ಲಿ ಕೂಡ ಟೀಮ್ ಎಲಿಗೆಂಟ್ ತಂಡ ಕೇವಲ 1 ಅಂಕವನ್ನು ಸಂಪಾದಿಸಿಕೊಳ್ತಾ ಇದೆ. ಅಭಿ ದಾಂಡುಗಾರಿಕೆ ವಿಭಾಗದಲ್ಲಿ ಶಶಾಂಕ ಎಕ್ಸಲೆಂಟ್ 1 more ಟಾಪ್ ಕ್ಲಾಸ್ ಡೆಲಿವರಿ ಓವರ್ ಪಿಚ್ ಡೆಲಿವರಿಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ಆದ್ರೆ ಈ ಹಂತದಲ್ಲಿ ಈ ಒಂದು ಎಸೆತವನ್ನ ಕೇವಲ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಭಿ. ಈ ಮೂಲಕವಾಗಿ 1 more ಡಾಟ್ ಡೆಲಿವರಿ. ಅಂತಿಮ ಓವರ್ ಚಾಲ್ತಿಯಲ್ಲಿ ಪ್ರತಿ ಎಸೆತಕ್ಕೆ ಬಲಿಷ್ಠ ಹೊಡೆತದ ಪ್ರಯತ್ನವನ್ನ ಮಾಡಬೇಕಾಗಿದೆ ಟೀಮ್ ಎಲಿಗೆಂಟ್. ಈಗಾಗಲೇ 4 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸಾಕಷ್ಟು ಪ್ರಾಮುಖ್ಯತೆಯ 2 ಎಸೆತಗಳು ಬಾಕಿ ಉಳಿತಾ ಇದೆ. ಈ ಬಾರಿ ಮತ್ತೊಮ್ಮೆ ಕಟ್ ಮಾಡುವಂತಹ ಪ್ರಯತ್ನ, ಚೆಂಡು ನೇರವಾಗಿ ಥರ್ಡ್ ಮ್ಯಾನ್ ವಿಭಾಗವನ್ನು ತಲುಪಿದೆ. 1 ರನ್ ಪೂರ್ತಿಗೊಂಡು 2 ರನ್ ಕೂಡ ಯಶಸ್ವಿಯಾಗಿ ಪೂರ್ತಿಗೊಳ್ತಾ ಇದೆ. 2 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಖಾತೆ 50 ರನ್ಗಳಿಗೆ ಏರಿಕೆಯಾಗಿದೆ. ಇದೀಗ ಒಂದು ಬಲಿಷ್ಠವಾದ ಮೊತ್ತ ಕಣ್ಣ ಮುಂದೆ ಬರ್ತಾ ಇದೆ. ತಂಡದ ಖಾತೆ ಇಲ್ಲಿದೆ 50. ಅವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ ಶಶಾಂಕ್ ಓವರ್ ಟು ಅಭಿ. 1 more ಎಕ್ಸಲೆಂಟ್ ಓವರ್ ಪಿಚ್ ಡೆಲಿವರಿ. ರನ್ಔಟಿಗೆ ಮನವಿಗೆ ಪುರಸ್ಕಾರದ ಜೊತೆಗೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಒಂದು ಹಂತದಲ್ಲಿ ಪ್ರಥಮ ಪವರ್ ಪ್ಲೇಯಲ್ಲಿ 24 ರನ್ಗಳನ್ನು ಕೂಡಿ ಹಾಕಿತ್ತು ತಂಡ. ದ್ವಿತೀಯ ಓವರಿನಲ್ಲಿ 16 ರನ್. ಈ ಮೂಲಕವಾಗಿ 2 ಓವರ್ಗಳಲ್ಲಿ 40 ರನ್ ದಾಖಲಾಗಿತ್ತು. ಮುಂದಿನ 3 ಓವರ್ಗಳಲ್ಲಿ ಕೇವಲ 10 ರನ್ಗಳನ್ನು ಮಾತ್ರ ಬಲಿಷ್ಠ ಟೀಮ್ ಎಲಿಗೆಂಟ್ ತಂಡ ಸೇರಿಸಿಕೊಳ್ತಾ ಇದೆ. ಈ ಮೂಲಕವಾಗಿ ರಾಯಲ್ ಸ್ಟ್ರೈಕರ್ಸ್
ಖಂಡಿತವಾಗಿಯೂ ಈ ಪಂದ್ಯಾಟದಲ್ಲಿ ಕಂಬ್ಯಾಕ್ ಅನ್ನ ಮಾಡಿಕೊಂಡು ಇದೀಗ ಮೇಲುಗೈ ಸಾಧಿಸುವುದರ ಜೊತೆಗೆ ಈ ಪಂದ್ಯಾಟದಲ್ಲಿ ಜಯ ಗಳಿಸುವಂತಹ ಅವಕಾಶ ಕೂಡ ಲಭ್ಯವಾಗ್ತಾ ಇದೆ. ಈ ಪಂದ್ಯಾಟದಲ್ಲಿ ಜಯ ಗಳಿಸಲು ರಾಯಲ್ ಸ್ಟ್ರೈಕರ್ಸ್ ತಂಡಕ್ಕೆ ಬೇಕಾಗಿದೆ ನಿಗದಿತ 30 ಎಸೆತಗಳ ಮುಂದೆ 51 ರನ್. ಈ ಮೂಲಕವಾಗಿ ಜಿದ್ದಾಜಿದ್ದಿನ ಹೋರಾಟದ ನಿರೀಕ್ಷೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಕೂಡ ಮುಂದುವರಿಲಿಕ್ಕಿದೆ. ಎಸೆತಗಾರಿಕೆ ವಿಭಾಗದಲ್ಲೂ ಕೂಡ ಟೀಮ್ ಎಲಿಗೆಂಟ್ ಬಲಿಷ್ಠವಾಗಿರುವಂತಹ ತಂಡ. ಅದೇ ರೀತಿ ರಾಯಲ್ ಸ್ಟ್ರೈಕರ್ಸ್ ಕೂಡ ಸಾಕಷ್ಟು ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನು ಹೊಂದಿರುವಂತಹ ತಂಡದ ಜೊತೆಗೆ ಈ ಮುಸ್ಸಂಜೆಯ ವೇಳೆಯಲ್ಲಿ ಅಂತಿಮವಾಗಿ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಜಿದ್ದಾಜಿದ್ದಿನ ಹೋರಾಟದ ವೀಕ್ಷಕ ವಿವರಣೆಗಾಗಿ ಮತ್ತೊಮ್ಮೆ ಶ್ರೀಯುತ ರಶೀದ್ ಸಂಕೋಳಿಗೆ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. Hi. Hall, mic check, Hall. Thank you, Sandeep, sir. Coming back to the game, the chase has started, the final chase of the day. The day number 1 here in the progress. Zeus Premier League 2024. The last match of day number 1. And the final innings just coming in time. It's going to be Murli who is going to start the proceedings of the second innings with the ball. And at the strikers end, Oscar and his partner on the non-strikers end, Adi. Two of the very good strikers. Left hand, right hand combination in place for Royal Strikers. They have a target of 51. First ball itself is going out after the boundary line. It's going to be 4 runs in the scorecard. The main umpire, Avinash, signals 4 runs to be added in the scoreboard. It's a blistering start for Royal Strikers. Royal Strikers, they had a bad start in the first innings, but they recovered very well in the last 3 overs, just conceding 10 runs, restricting the opposition for just under 50, just at exactly 50 and getting 51 as a target. Pulls the ball and no is the call from the non-strikers, and good call. That's the presence of mind shown from both the batters in the middle. They need to communicate very well. If they lose wicket in the form of run out, it's going to be a devastating wicket, because the first wicket itself is going to be a valuable wicket. The left and right hand combination needs to stay in the crease for a long time. They need to put at least 30 run partnership for the first wicket. Just catch the ball into that short point area. Fielder played some soccer. Tausi finally collects the ball with hand. Batsman had only time to get a walkable single between the wicket. With that, 5 on the scorecard, 5 on the scoreboard, 3 balls completed. Murali has got last 3 more balls remaining. Murali and Sarup, they have been the backbone of this team, both in bowling and the batting department. Oh, good looking stroke. Five on the board. 4 balls completed. 5 on the scorecard. Murali balls again. Murali almost bowls that ball into the block hole of the batter Adi. It's always an advantage situation when left-hand batsman is batting and the left-handed bowler is bowling. It's always an advantage for the
left-handed batsman to go on to the onside of the wicket. Oh, he tried to do the exact thing which I was stating here, but fails to make the connection. So it's going to be dot ball to end the over number 1. Power play over completed with this dot ball. 5 on the scorecard. Wonderful bowling from Murali. Recovered very well after conceding a boundary in the very first ball. He just conceded 1 run in remaining 5 balls. So wonderful bowling showcase. Very economical over. So far, so good in favor of Team Elegant. Swaroop. Swaroop again with the long run up. Pulls the ball into that mid-wicket area. Six on the scoreboard. Swaroop bowled a very good 2 balls. First 2 balls on point. A slower one. Definitely does the job for Swaroop. That's a good thinking from Swaroop. This shows the experience of Swaroop. He's played a long cricketing career. He's got 20 years plus experience in cricket. So that shows the quality. That shows the experience and the presence of mind. He knew that the struggling lefty, Adi, he was struggling to connect the ball. So he was definitely going to step out of his crease. And that's what exactly Adi did. As predicted, as predictive move from Adi has costed him his wicket. Adi back to pavilion. New batsman. Dhanraj into the middle. Dhanraj, one more solid striker. Even in the last year's Zeus Premier League edition, he got some of the best knocks in that tournament. So very good striker. Dhanraj swings the bat hard, but it's slow cutter again from Swaroop. Oh, catch opportunity, but definitely one of the most difficult catch opportunity. I think the best fielder in that Team Elegant side, one of the best fielder, I think Murali. If he is not able to get to that catch, I think it's a very difficult one. 7 on the board. Swaroop again continues. Swaroop bowls a low waist delivery. Bowls at the full length, slower one. That's the reason why is getting it into the face area of the batter. So 8 on the scorecard, 8 on the scoreboard. Just 3 runs conceded from Swaroop. Murali and Swaroop, they are turning the game in the bowling department as well in their team Elegant. Eight on the board. Murali again brought for over number 2 of his quota. Murali bowls
Fast ball itself. That ball definitely would have knocked the stumps out. But luckily, he was able to get the edge onto that ball. So, lucky escape for the batter. Oh, good looking stroke into the deep long on area. Eleven on the scoreboard. Murali again from the bowling mark. Oh, look at that stroke straight into the hands of Sarup. It's going to be wicket again. One more wicket down. Wicket number 2. So just 11 on the scoreboard. So 15 ball, 40 required to win the match for Royal Strikers. Still, that is possible because last 2 overs, there's a possibility of getting a couple of loose balls, and if they're able to get that last 2 overs as a big one, they can definitely win this match. Murali is just completed 3 balls so far. Last 3 more to go from Murali. Murali balls. Oh, lovely. Oh, look at that catch. Excellent catch. Wicket keeper did a stunning collection. With that, one more wicket down. One more batsman walking back to the pavilion. Ashik walking back towards the pavilion after losing his wicket in a terrible fashion with the edge. Edge being run out or having the edge and getting out is definitely one of the painful way to get out. 11 on the scoreboard. Oh, good looking ball. Excellent line is bowling and also very quicker balls. Well on the board. Last ball remaining in the over number 3. One more stroke into the deep mid wicket. "13 on the scoreboard. 13 on the scorecard. 3 overs completed. 38 required from 12 balls. 38 required from 12 balls. Team Elegant
They know that opposition Royal Strikers, they are very capable side. They got batting. They got a very depth in the batting line. They got some of the good batters in their side still remaining at the bench. Oh, loose ball. But Sarup is definitely not going to drop that catch. It's been taken. Wicket again. They had a very good golden opportunity, but they have put that golden opportunity down by just going straight into the hands of Sarup. Should have taken the bowler head on into the onside of the wicket rather than just going straight down the ground. "13 on the scoreboard. Oh, look at that stroke! Still some fire left in the game. Royal Strikers. I think this can definitely bring hope in the side of Royal Strikers. Shashank, he entered into the middle and the fast ball he faced is sending it over the fence for maximum. 19 now on the scoreboard. Once again, brilliantly bowled. Appeal definitely there from the wicket keeper and also Murli. Oh, good looking stroke into the hands of the fielder Murli. It takes the catch comfortably at deep extra cover. "19 on the scoreboard and wicket number 5 down. Leon still in the middle. Ajay into the middle. And umpire says it's going to be no ball. No ball. Still, there's an opportunity for Royal Strikers. Still, this match is not yet over. 8 ball, 31 required to win the match. And again, umpire says it's going to be one more no ball. So one more extra run added here in the scorecard. No ball, free hit on the score, on the progress again. "21 on the board and eye up in the air, could be a chance. Fielder definitely tried his level best, but that ball landed safely. "22 on the scoreboard. "29 required from 6 ball. Oh, the match still left. It's a maximum. Now 5 ball and 23 required to win the match.
And we're waiting for the umpire's signal. Umpire says no ball. I think he could have hitted that stroke because definitely that was a no ball free hit. He should have swung the bat hard at it. Up in the air, but this is a no ball free hit delivery. The catch will not be taken into consideration, but strike rotated now. 4 ball 21 required to win the match. Are we going to see some spectacular finish to this match? Meanwhile, just one completed. Now 3 ball and 20 required to win the match. Recently we have seen in one of the underarm cricket tournament 2 ball 19 being chased out. It was an historic chase. Here can such kind of antics come into play? Meanwhile, it's almost over the fence. Some drama still left in this game. And they're asking for the no ball as well. But umpire says the delivery is a legal one. I think that's a big mistake he made in the previous ball. He should have hit that ball. He left that ball as a dead ball. But here again, it's one more maximum. Umpire Naveen catches it in the crowd. Number 2, consecutive sixes here. Tausif under pressure. 1 ball 8 required to win the match. Tausif, if he doesn't make any mistake, if he doesn't bowl any dead ball again, I think the match is almost in the hands of Team Milligan. Even if the opposition able to manage a 6, they're going to lose the match with 1 run. Tausif balls here again. Tausif under pressure. He balls at the leg stump. It's going to be wide ball. This is the pressure that is being put on the batter. 1 ball 7 required to win the match. 1 ball and 7 required to win the match. The match looks almost 50-50 now. Both the teams, as the striker who's got a fantastic 6 so far. Is he hitting this ball? In fact, high up in the air, is not getting the distance. Morelli takes the catch. And finally, last ball thrilling victory for Team Milligan. Wonderful play from Royal Strikers. I think if they were to blame someone, I think the Royal Strikers top order, they just gave the wickets away in the first 3 overs. That's the main reason why they lost this match. And for the last match, man of the match, I request Murali from Team Milligan. 31 runs. He scored single-handedly and also got 2 wickets to his name. Congratulations, Murali from Team Milligan is being adjourned as the man of the match.